ಈಗ ಬಂದಿರೋ ಕಾಂಪ್ಲಿಕೇಶನ್ಸ್ ನಾವು ಫಸ್ಟ್ ವೇವ್ ಅಲ್ಲಿ ಏನ್ ನೋಡ್ಲಿಲ್ಲ. ಅದು ಆಗ್ಲೇ ಡಿಫೈನ್ ಆಗಿತ್ತು, ಬಟ್ ಯಾವ್ದು ನಾವು ಅಷ್ಟು ಚಾಲೆಂಜಸ್ ಇರ್ಲಿಲ್ಲ. ಈಗ ನಾವು ಸೆಕೆಂಡ್ ವೇವ್ ಬಂದಿದೀವಿ. ಸೆಕೆಂಡ್ ವೇವ್ ಅಲ್ಲಿ ಏನ್ ಅಡ್ವಾಂಟೇಜ್ ಆಗಿದೆ ಅಂದ್ರೆ ನಮ್ಗೆ ತುಂಬಾ ನಾಲೆಜ್ ಇದೆ. ನಾಲೆಜ್ ಅಂದ್ರೆ ಒಂದು ನಮ್ಮ ಓನ್ ಎಕ್ಸ್ಪೀರಿಯನ್ಸ್ ಇದೆ, ಜೊತೆಗೆ ಔಟ್ಸೈಡ್ ರ್ಯಾಂಡಮೈಸ್ ಸ್ಟಡೀಸ್ ಅಂತಾರೆ ಮೆಡಿಕಲ್ ಅಲ್ಲಿ, ಜೊತೆಗೆ ಕೇಸ್ ರಿಪೋರ್ಟ್ಸ್ ತುಂಬಾ ಸ್ಟಡೀಸ್ ನಡೆದಿದೆ. ಸೊ ಎಲ್ಲಾ ನಾಲೆಜ್ ಅವೈಲೇಬಲ್ ಇದೆ, ಎಲ್ಲರಿಗೂ ತುಂಬಾ ಮೆಟೀರಿಯಲ್ ತಲುಪಿದೆ. ಜೊತೆಗೆ ನಾವು ರೆಡಿ ಇದ್ವಿ. ಸೆಕೆಂಡ್ ವೇವ್ಗೆ ಏನು ಫಸ್ಟ್ ವೇವ್ಗೂ ಸೆಕೆಂಡ್ ವೇವ್ಗೂ ತುಂಬಾ ಡಿಫರೆನ್ಸ್ ಇತ್ತು. ಮೆಂಟಲಿ ಒಂದು ಪ್ರಿಪರೇಷನ್, ಹಾಸ್ಪಿಟಲ್ ಸಪೋರ್ಟ್ ಇತ್ತು, ಸರ್ಕಾರ ಕಂಪ್ಲೀಟ್ ಆಗಿ ಸಪೋರ್ಟ್ ಕೊಡ್ತಾ ಇತ್ತು. ಸೊ ಎಲ್ಲ ಪ್ರಿಪೇರ್ ಆಗಿದ್ವಿ, ನಾವು ರೆಡಿ ಇದ್ವಿ. ಇಷ್ಟು ಬೆಡ್ಸ್ ಬಂದ್ರೆ ಇಷ್ಟು ಮಾಡ್ಬೋದು, ಈ ತರ ಇರುತ್ತೆ, ಈ ತರ ಅಂತ ಎಲ್ಲ. ಜೊತೆಗೆ ಪ್ರೋಟೋಕಾಲ್ಸ್ ಫಸ್ಟ್ ವೇವ್ ಅಲ್ಲಿ ಏನು ಇರ್ಲಿಲ್ಲ. ಸೊ ಬಂದಿದ್ದು ನೋಡೋದು, ಅದರಿಂದ ಎಕ್ಸ್ಪೀರಿಯನ್ಸ್ ಆಗಿ ಮಾಡೋದು, ಅಥವಾ ಹೊರಗಡೆ ಇದ್ ಮಾಡಿದರೆ ಇನ್ಶಿಯಲಿ ಚೈನಾ ಅಲ್ಲಿ ಬಂತು, ಆಮೇಲೆ ಇಟಾಲಿ, ಎಲ್ಲ ಕಂಟ್ರಿ ನೋಡ್ಕೊಂಡು ಅಲ್ಲಿಂದ ನಾವು ಡಿಸ್ಕಸ್ ಮಾಡಿ ಇಲ್ಲಿ ಏನ್ ಮಾಡ್ಬೋದು ಅಂತ ನೋಡ್ತಾ ಇದ್ವಿ. ಬಟ್ ಸೆಕೆಂಡ್ ವೇವ್ಗೆ ಆಲ್ಮೋಸ್ಟ್ ನಮ್ಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಈ ತರ ಆಗತ್ತೆ, ಈ ತರ ಮಾಡ್ಬೋದು, ಡ್ರಗ್ಸ್ ಹಿಂಗ್ ಮಾಡ್ಬೋದು, ಹಿಂಗ್ ಮಾಡ್ಬೋದು. ಲಾಜಿಸ್ಟಿಕ್ ನಮ್ಮಲ್ಲಿ ತುಂಬಾ PPE ಅದೆಲ್ಲೇನು ತೊಂದರೆ ಇರ್ಲಿಲ್ಲ. ತಕ್ಕ ಮಟ್ಟಿಗೆ ಆಕ್ಸಿಜನ್, ಮೆಡಿಸಿನ್ಸ್ ಎಲ್ಲ ಇತ್ತು ನಮ್ಮಲ್ಲಿ. ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿತ್ತು. ಅದರ್ ಸಪೋರ್ಟ್ ಅಂದ್ರೆ ನಮ್ ಫಸ್ಟ್ ವೇವ್ ಅಲ್ಲಿ ನಮ್ಗೆ ಯಾರು ಸಪೋರ್ಟ್ ಇರ್ಲಿಲ್ಲ. ಅಂದ್ರೆ ಮೆಡಿಕಲ್ ಫೆಟರ್ನಿಟಿಯಲ್ಲಿ ನಾವು ಮಾಡಿದಾಗ ಬರೀ ಕ್ರಿಟಿಕಲ್ ಕೇರ್, ಅನಸ್ತೀಶಿಯಾ ಅವರೆಲ್ಲ ಸಪೋರ್ಟ್ ಇರ್ತಾ ಇದ್ರು. ಈಗ ಸೆಕೆಂಡ್ ವೇವ್ ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ಸಪೋರ್ಟ್ ಮಾಡ್ತಾ ಇದಾರೆ. ಅಂದ್ರೆ ಈ ಸರ್ಜಿಕಲ್, ಬೇರೆ ಪ್ಯಾರಾಮೆಡಿಕಲ್ಸ್ ಇವರೆಲ್ಲ ನಮ್ಗೆ ತುಂಬಾ ಸಪೋರ್ಟ್ ಆಗ್ತಾ ಇದಾರೆ. ಈಗ ನಮ್ಮ ಹಾಸ್ಪಿಟಲ್ ಅಲ್ಲಿ ಸರ್ಜನ್ಸ್ ಎಲ್ಲ ರೌಂಡ್ಸ್ ಮಾಡ್ತಾರೆ, ಟ್ರಬಲ್ ಶೂಟ್ ಮಾಡ್ತಾರೆ, ಆಮೇಲೆ ನಾವು ನೋಡ್ತೀವಿ. ಸೊ ಇದೆಲ್ಲ ಫಸ್ಟ್ ವೇವ್ ಇರಲಿಲ್ಲ, ಬಟ್ ಸೆಕೆಂಡ್ ವೇವ್ ಅಲ್ಲಿ ಇದೆಲ್ಲ ಸಪೋರ್ಟ್ ಇತ್ತು. ನಾವು ಪ್ರಿಪರೇಷನ್ ತುಂಬಾ ಚೆನ್ನಾಗಿತ್ತು. ಆದ್ರೆ ನಮ್ಗೆ ಏನೇನ್ ತೊಂದರೆ ಆಯ್ತು ಈ ಸೆಕೆಂಡ್ ವೇವ್ ಚಾಲೆಂಜಸ್ ಏನು? ಫಸ್ಟ್ ವೇವ್ ಸರ್ಜ್ ಆಯ್ತು, ನಾವು ಪ್ರಿಪೇರ್ ಆಗಿತ್ತು, ನಮ್ಮ ಎಕ್ಸ್ಪೆಕ್ಟೇಷನ್ ಸೇಮ್ ಇತ್ತು. ಆದ್ರೆ ಈ ಟೈಮ್ ಸರ್ಜ್ 3 times ಮೋರ್ ಆಗ್ಬಿಟ್ಟಿದೆ. ನಾವು ಎಕ್ಸ್ಪೆಕ್ಟೇಷನ್ ಅಥವಾ ಏನೇ ಆಗೋದಕ್ಕೆ 3 ಪಟ್ಟು ಹೆಚ್ಚಿಗೆ ಆಗಿದೆ. ಜೊತೆಗೆ ಅದರ ರ್ಯಾಪಿಡಿಟಿ ಅಂಡ್ ಇಂಟೆನ್ಸಿಟಿ, ಅಂದ್ರೆ ಅದು ಎಷ್ಟು ಬೇಗ ಹರಡ್ತು ಹಾಗೂ ಎಷ್ಟು ಫಾಸ್ಟ್ ಆಗಿ ಆಯ್ತು ಅನ್ನೋದನ್ನ ಯಾರು ಅಸೆಸ್ ಮಾಡಕ್ ಆಗ್ಲಿಲ್ಲ. ಮೋಸ್ಟ್ಲಿ ಅದೇನು ಫೇಲ್ಯೂರ್ ಅಂತ ಹೇಳಕ್ ಆಗೋದಿಲ್ಲ. ಪ್ಯಾಂಡಮಿಕ್ ಅಲ್ಲಿ ತುಂಬಾ ಮ್ಯೂಟೇಷನ್ಸ್, ಕ್ಲೈಮೇಟ್ ಚೇಂಜಸ್ ಎಲ್ಲ ಇದ್ರೆಲ್ಲ ಆಕ್ಟ್ ಆಗಿರುತ್ತೆ. ಸೊ ರ್ಯಾಪಿಡಿಟಿ, ಇಂಟೆನ್ಸಿಟಿಯಿಂದ ತುಂಬಾ ತೊಂದರೆ ಆಯ್ತು. ಜೊತೆಗೆ ನಮ್ಮ ಎಕ್ಸ್ಪೆಕ್ಟೇಷನ್ ಗೆ ಸರ್ಜ್ ಆಗಿದ್ದಿದ್ರೆ ನಮ್ಮಲ್ಲಿ ಏನು ಅಂತ ಸ್ಟ್ರಗಲ್ ಇರ್ತಾ ಇರಲಿಲ್ಲ. ಯಾಕಂದ್ರೆ ನಾವು ಬೆಡ್ಸ್ ಎಲ್ಲಾ ಹಾಸ್ಪಿಟಲ್ ಅಲ್ಲೂ ರೆಡಿ ಇತ್ತು. ಫಸ್ಟ್ ವೇವ್ ಗೆ ನಾವು ಒಂದು ಹಾಸ್ಪಿಟಲ್ ಅಲ್ಲಿ 20 ಬೆಡ್ ಇದ್ರೆ, ಈ ಸರಿ ಎಲ್ಲಾ ಹಾಸ್ಪಿಟಲ್ 50-100 ಬೆಡ್ ಕೆಪಾಸಿಟಿ ರೆಡಿ ಇತ್ತು. ಜೊತೆಗೆ ಈ ಸರಿ ಆ ಸರ್ಜ್ ಆಗಿದ್ದಕ್ಕೆ ಬೆಡ್ ತುಂಬಾ ತೊಂದರೆ ಆಯ್ತು. ಜೊತೆಗೆ ಆಕ್ಸಿಜನ್ ಶಾರ್ಟೇಜ್ ಆಯ್ತು, ಡ್ರಗ್ಸ್ ತುಂಬಾ ತೊಂದರೆ ಆಯ್ತು. ಎಲ್ಲ ಹೆಚ್ಚು ಕಮ್ಮಿ ಎಲ್ಲಾ ಪದಾಧಿಕಾರಿಗಳು, ಕಾರ್ಯಕರ್ತರಿಗೆಲ್ಲ ಗೊತ್ತಿರುತ್ತೆ. ಈಗ ನೀವೆಲ್ಲ ಕೇಳಿರ್ತಾರ ರೆಮ್ಡೆಸಿವಿರ್ ಬಗ್ಗೆ, ಬೇರೆ ಟೋಸಿಲಿಸುಮ್ಯಾಬ್ ಅಥವಾ ಬೇರೆ ಮೆಡಿಸಿನ್ಸ್, ಇನ್ಕ್ಲೂಡಿಂಗ್ ಸ್ಟೀರಾಯ್ಡ್ಸ್ ಅವೈಲಬಿಲಿಟಿ ಕಮ್ಮಿ ಆಗ್ಬಿಟ್ಟಿದೆ. ಯಾಕಂದ್ರೆ ಓಲ್ ಭಾರತ ದೇಶದಲ್ಲೆಲ್ಲ ಯೂಸ್ ಮಾಡ್ತಾ ಇದೀವಿ. ಜೊತೆಗೆ ಕ್ಲಿನಿಕಲ್, ಇದೆಲ್ಲ ನಮ್ಮ ಲಾಜಿಸ್ಟಿಕ್. ಕ್ಲಿನಿಕಲ್ ಲಾಸ್ಟ್ ಟೈಮ್ ನಾವು ನೋಡಿದ್ದು, ಫಸ್ಟ್ ವೇವ್ ಅಲ್ಲಿ ನೋಡಿದ್ದು ತುಂಬಾ ಎಲ್ಡರ್ಲಿ ಪೀಪಲ್, ಮೋರ್ ದೆನ್ 60-70% ಪೀಪಲ್ ಎಲ್ಡರ್ಲಿ ಪೀಪಲ್, ಅಂದ್ರೆ ಏಜ್ ಆಗಿರೋರು, 60 ವರ್ಷದ ಮೇಲೆ ಇರೋರು. ಜೊತೆಗೆ ಅವ್ರಿಗೆ ಅದರಲ್ಲಿ ಮೆಜಾರಿಟಿ ಪರ್ಸನ್ಸ್ ಕೋಮಾಬಿಲಿಟೀಸ್, ಅಂದ್ರೆ ಡಯಾಬಿಟಿಕ್, ಶುಗರ್, ಹಾರ್ಟ್ ಪ್ರಾಬ್ಲಮ್, ಈ ತರ ಜನ ಇದ್ರು. ಸೊ ಅವರಲ್ಲಿ ಡೆತ್ಸ್ ಜಾಸ್ತಿ ಆಗ್ತಾ ಇತ್ತು. ಯಂಗ್ ಪೀಪಲ್ ಅಫೆಕ್ಟ್ ಆಗಿದ್ದೆ ಕಮ್ಮಿ ಫಸ್ಟ್ ವೇವ್ ಅಲ್ಲಿ, ಅವರಲ್ಲಿ ಏನು ಡೆತ್ ಆಗಿದ್ ಕಮ್ಮಿ. ಜೊತೆಗೆ ತುಂಬಾ ದಿವಸ ಯಾರು ಇರ್ಲಿಲ್ಲ ಫಸ್ಟ್ ವೇವ್ ಅಲ್ಲಿ. ಸೆಕೆಂಡ್ ವೇವ್ ತುಂಬಾ ಚಾಲೆಂಜಸ್ ಕ್ಲಿನಿಕಲಿ, ನಮ್ದು ಒಂದು ಪ್ರಿಪರೇಷನ್, ನಮ್ ಸ್ಟ್ರಗಲ್, ಜೊತೆಗೆ ಕ್ಲಿನಿಕಲಿ ಏನಾಗ್ತಾ ಇದೆ ಅಂತ. ಈ ಟೈಮ್ ನಾವು ನೋಡ್ತಾ ಇರೋದು ಯಂಗ್ ಪೀಪಲ್ ತುಂಬಾ ಇನ್ಫೆಕ್ಟ್ ಆಗ್ತಾ ಇದಾರೆ. ಜೊತೆಗೆ ಅವ್ರ ಪ್ರೆಸೆಂಟೇಷನ್ ಲೇಟ್ ಆಗಿ ಬರ್ತಾ ಇರೋದು. ಆಕ್ಚುಲಿ ಕೋವಿಡ್ ಅಲ್ಲಿ 2 ತರ ಡಿವೈಡ್ ಮಾಡ್ತೀವಿ. ಒಂದು ಫಸ್ಟ್ 1 week ವೈರಲ್ ಫೇಸ್ ಅಂತೀವಿ, ಸೆಕೆಂಡ್ ವೀಕ್ ನ ಇನ್ಫ್ಲಮೇಟರಿ ಫೇಸ್ ಅಂತೀವಿ, ಥರ್ಡ್ ವೀಕ್ ರಿಹ್ಯಾಬ್ ಅಥವಾ ಕಾಂಪ್ಲಿಕೇಟೆಡ್ ಫೇಸ್ ಅಂತೀವಿ. ಫಸ್ಟ್ ವೀಕ್ ವೈರಲ್ ಫೇಸ್, ನಿಮ್ಗೆ ಕೋವಿಡ್ ಅಥವಾ ಕೊರೋನಾ ವೈರಸ್ ಬರುತ್ತೆ, ಅವಾಗ ರಿಪ್ಲಿಕೇಟ್ ಆಗ್ತಾ ಇರುತ್ತೆ. ರಿಪ್ಲಿಕೇಟ್ ಆಗುತ್ತೆ ಅವಾಗ ನಿಮ್ಗೆ ಬರೀ ಸಿಂಪ್ಟಮ್ಸ್ ಇರುತ್ತೆ. ಏನ್ ಸಿಂಪ್ಟಮ್ಸ್ ಇರುತ್ತೆ ಅಂದ್ರೆ ನಿಮ್ಗೆ ಕೆಮ್ಮು ಇರ್ಬೋದು, ನೆಗಡಿ, ಕೋಲ್ಡ್, ಗಂಟ್ಲು ನೋವು, ಈ ತರ ಇರುತ್ತೆ, ಜ್ವರ ಬರ್ತಾ ಇರುತ್ತೆ. ಬಟ್ ಸೆಕೆಂಡ್ ವೀಕ್ಗೆ ಕೆಲವರಿಗೆ ಇನ್ಫ್ಲಮೇಷನ್ ತುಂಬಾ ಆಗುತ್ತೆ. ಆಗ ಬಾಡಿ ಇಮ್ಯುನಿಟಿ ರಿಯಾಕ್ಟ್ ಮಾಡ್ತಾ ಇರುತ್ತೆ. ಕೆಲವರಲ್ಲಿ ರಿಯಾಕ್ಟ್ ಮಾಡುತ್ತೆ, ಕೆಲವರಲ್ಲಿ ಓವರ್ ರಿಯಾಕ್ಟ್ ಮಾಡುತ್ತೆ, ಕೆಲವರಲ್ಲಿ ಅಂಡರ್ ರಿಯಾಕ್ಟ್ ಮಾಡುತ್ತೆ. ಎರಡೂ ಕಷ್ಟನೇ. ಓವರ್ ರಿಯಾಕ್ಟ್ ಮಾಡಿದ್ರೆ ಬೇರೆ ಆರ್ಗನ್ಸ್ ಎಲ್ಲ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಸೊ ಈ ತರ ಸ್ಟೇಜ್ ಇರುತ್ತೆ. ಬಟ್ ಈ ಸೆಕೆಂಡ್ ವೇವ್ ಅಲ್ಲಿ ಅದನ್ನ ಆಂಟಿಸಿಪೇಟೇ ಮಾಡಕ್ ಆಗ್ಲಿಲ್ಲ. ಯಂಗ್ ಪೀಪಲ್ ಲೇಟ್ ಪ್ರೆಸೆಂಟೇಷನ್, ಸಡನ್ ಆಗಿ ವರ್ಸ್ ಆಗ್ತಾ ಇದ್ರು. ಏನ್ ರೀಸನ್ ಇರೋದು ಅಂತ ನಾವೆಲ್ಲ ಅಸೆಸ್ ಮಾಡಿ ನೋಡಿದ್ರೆ, ಒಂದು ವಿರುಲೆನ್ಸ್ ಅಂತಾರೆ, ಅಂದ್ರೆ ವೈರಸ್ ಸಿವಿಯಾರಿಟಿನೇ ಆ ತರ ಇರುತ್ತೆ. ಒಂದ್ ಲಾಸ್ಟ್ ಟೈಮ್ ವೈರಸ್ ತರ ಈ ಟೈಮ್ ವೈರಸ್ ಬಿಹೇವ್ ಮಾಡ್ತಾ ಇಲ್ಲ. ನಿಮ್ಗೆಲ್ಲ ಗೊತ್ತಿರುತ್ತೆ, ಅದು ಮುಟೇಷನ್ಸ್ ಆಗ್ತಾ ಇರುತ್ತೆ, ವೈರಸ್ ಚೇಂಜ್ ಆಗ್ತಾ ಇರುತ್ತೆ, ಹೊಸ ಸ್ಟ್ರೈನ್ ಬಂದಿದೆ.
ಸೊ ಅದರಿಂದ ಎಫೆಕ್ಟ್ ಆಗ್ತಾ ಇರುತ್ತೆ. ಜೊತೆಗೆ ಬೆಡ್ ಸಿಚುವೇಶನ್ ಇಂದನೂ ಸ್ವಲ್ಪ ಚಾಲೆಂಜಸ್ ಇದೆ. ಬರೀ ವೈರಸ್ ತೊಂದ್ರೆ ಅಂತಲ್ಲ, ಬೆಡ್ ಅಂತ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಇನಿಷಿಯಲಿ ಹಾಸ್ಪಿಟಲ್ಗೆ ಬೇಗ ಬಂದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ವೈರಲ್ ಫೇಸ್ ಅಲ್ಲಿ ವೈರಲ್ ಆಂಟಿವೈರಲ್ ಮೆಡಿಸಿನ್ಸ್ ಫಸ್ಟ್ ವೀಕ್ ಕೊಟ್ರೆ ತುಂಬಾ ಉತ್ತಮ. ಈಗ ಏನಾಗ್ಬಿಡ್ತಾ ಇದೆ, ಬೆಡ್ ಸಿಗದೆ ಲೇಟ್ ಆಗಿ ನಾವು ಸೆಕೆಂಡ್ ವೀಕ್ ಥರ್ಡ್ ವೀಕ್ ಅಲ್ಲಿ ಔಷಧಿ ಕೊಡಕ್ ಹೋದ್ರೆ ಕೆಲಸ ಮಾಡೋದು ಕಡಿಮೆ. ಜೊತೆಗೆ ಈ ಕೋವಿಡ್ ನಿಮೋನಿಯಾ ಅಥವಾ ARDS ಏನನ್ನ ಆದ್ರೆ ಅದಕ್ಕೆ ಪ್ರೋನ್ ಅಂತಾರೆ. ಅಂದ್ರೆ ಸ್ವಲ್ಪ ಹೊಟ್ಟೆ ಮೇಲೆ ಮಲ್ಕೋಬೇಕು. ಆ ಮಲ್ಕೊಳೋದು ಎಷ್ಟು ಮಲ್ಕೋಬೇಕು, ಹೇಗ್ ಮಲ್ಕೋಬೇಕು, ನಾವು ಮನೆಯಲ್ಲೂ ಮಾಡ್ಬೋದು, ಎಲ್ಲೂ ಮಾಡೋದು. ಬಟ್ ಕಂಟ್ರೋಲ್ ಎನ್ವಿರಾನ್ಮೆಂಟ್ ಮಾಡೋದಕ್ಕೆ ತುಂಬಾ ಡಿಫರೆನ್ಸ್ ಇರುತ್ತೆ. ಅದನ್ನು ನಾವು ಒಂದು ಸ್ಟಡಿ ಮಾಡಿ ನೋಡಿದೀವಿ. ನಾವು ಹಾಸ್ಪಿಟಲ್ ಅಲ್ಲಿ ಆದ್ರೆ ಅವ್ರನ್ನ ಆ ತರ ರಿವರ್ಸ್ ಆಗಿ ಮಿನಿಮಮ್ 15 to 20 hours ಮಲಗಿಸ್ತೀವಿ. ಅಂತವ್ರಲ್ಲಿ ತುಂಬಾ ಔಟ್ಕಮ್ಸ್ ಚೆನ್ನಾಗಿದೆ. ಜೊತೆಗೆ ಈ ಟೈಮ್ 40% ಲೆಸ್ ದನ್ 45 years. ನಮ್ಮ ICU ಅಲ್ಲಿ ಈಗ ಆಲ್ಮೋಸ್ಟ್ 35 ಪೇಷಂಟ್ಸ್ ಇದ್ದಾರೆ. 90% ಎಲ್ಲ 48-50 ವರ್ಷ ಒಳಗಡೆ ಇದ್ದಾರೆ. ಜೊತೆಗೆ ಈ ಟೈಮ್ ನೋ ಕೋಮರ್ಡ್, ಅಂದ್ರೆ ಹೆಲ್ತಿ ಯಂಗ್ ಪರ್ಸನ್ ಹಾಸ್ಪಿಟ್ಲಿಗೆ ಬರ್ತಾ ಇದಾರೆ, ಚೆನ್ನಾಗಿದ್ದಾರೆ, ಇಮಿಡಿಯೇಟ್ ಆಗಿ ವರ್ಸ್ ಆಗ್ತಾ ಇದಾರೆ. ಲೈಫ್ ಅಲ್ಲಿ ಏನು ಆತರ ತೊಂದರೆನೇ ಇರ್ಲಿಲ್ಲ ಅವ್ರಿಗೆ, ಇಷ್ಟು ದಿವಸ ಹಾಸ್ಪಿಟಲೈಸೇಷನ್ ಇಲ್ಲ. ಫಸ್ಟ್ ವೇವ್ ಕಂಪೇರ್ ಮಾಡಿದ್ರೆ ಸೆಕೆಂಡ್ ವೇವ್ ಅಲ್ಲಿ ಪ್ರೆಸೆಂಟೇಷನ್ ತುಂಬಾ ಡಿಫ್ರೆಂಟ್ ಆಗಿದೆ. ಒಂದು, ನೀವು ಲಾಸ್ಟ್ ಟೈಮ್ ಎಲ್ಲ ಬರೀ ಕೋವಿಡ್ ನಿಮೋನಿಯಾ ಅಂತ ಕೇಳಿರ್ತೀವಿ, ಅದರಲ್ಲಿ ಸ್ವಲ್ಪ ಕ್ಲಾಟ್ ಆಗೋದು ಅದೆಲ್ಲ. ಬಟ್ ಈ ಸರಿ ಲಂಗ್ಸ್ ಡಿಫ್ರೆಂಟ್ ಆಗಿ ಬಿಹೇವ್ ಆಗ್ತಾ ಇದೆ. ಲಾಸ್ಟ್ ಟೈಮ್ಗೂ ಈ ಟೈಮ್ಗೂ ತುಂಬಾ ವ್ಯತ್ಯಾಸ ಲಂಗ್ಸ್ ಅಲ್ಲಿ. ಏನಂದ್ರೆ ಒಂದು, ಲಂಗ್ಸ್ ಅಲ್ಲಿ ಸ್ಟೇಜಸ್ ಇರುತ್ತೆ. ಒಂದ್ಸರಿ ಇನ್ಫೆಕ್ಟ್ ಆದ್ರೆ ಒಂದ್ ಸ್ಟೇಜ್ ಇರುತ್ತೆ, 1 week, ಸೆಕೆಂಡ್ ವೀಕ್ ಸ್ಟೇಜ್, ಥರ್ಡ್ ವೀಕ್ ಸ್ಟೇಜ್. ಅದನ್ನ ಎಕ್ಸುಡೇಟಿವ್, ಪಾಲ್ಫರೇಟಿವ್, ಫೈಬ್ರೋಟಿಕ್ ಸ್ಟೇಜ್ ಅಂತ. ಈ ಟೈಮ್ ಏನ್ ನೋಡ್ತಾ ಇದೀವಿ ಅಂದ್ರೆ ಫೈಬ್ರೋಸಿಸ್ ಸ್ಟೇಜ್, ಅಂದ್ರೆ ಅದು ಲಾಸ್ಟ್ ಸ್ಟೇಜ್ ಆಕ್ಚುಲಿ. ಫೈಬ್ರೋಸಿಸ್ ಅಂದ್ರೆ ಲಂಗ್ ಗಟ್ಟಿ ಆಗ್ಬಿಡುತ್ತೆ. ಲಂಗ್ ಸ್ಪಾಂಜ್ ತರ ಇರುತ್ತೆ. ಆ ಸ್ಪಾಂಜ್ ಅಲ್ಲಿ ಹೋಲ್ಸ್ ಇರುತ್ತೆ, ಅದನ್ನ ಆಲ್ವೆಲೈ ಅಂತಾರೆ. ಅದನ್ನ ಫಂಕ್ಷನಲ್ ಯೂನಿಟ್ ಅದ್ ಲಂಗ್. ಅದರಲ್ಲೇ ನಿಮ್ಗೆ ಆಕ್ಸಿಜನ್ ಗಾಳಿ ಹೋಗೋದು ಅಥವಾ ಕಾರ್ಬನ್ ಡೈಆಕ್ಸೈಡ್ ಆಚೆ ಬರೋದು. ಆ ಆಲ್ವೆಲೈ ತುಂಬಾ ಚಿಕ್ಕದಾಗ್ತಾ ಹೋಗುತ್ತೆ, ಸ್ವಲ್ಪ ಗಟ್ಟಿ ಆಗ್ಬಿಡುತ್ತೆ. ಯೂಶಲಿ ಇದು ಪ್ರೋಸೆಸ್. ಮುಂಚೆನೂ ನಾನ್ ಕೋವಿಡ್ ಎರಲ್ಲೂ ಈ ತರ ಲಂಗ್ ಇನ್ಫೆಕ್ಷನ್ ARDS ಅಂತಾರೆ, ಅದು ಇತ್ತು. ಆಗ್ಲೂ ಇದೇ ತರ ಟ್ರೀಟ್ ಮಾಡ್ತಾ ಇದ್ವಿ. ಬಟ್ ಅದ್ರಲ್ಲಿ ಟೈಮ್ ಇರ್ತಾ ಇತ್ತು ನಮ್ಗೆ. 2 weeks 3 weeks ಏನು ಆಗ್ತಾ ಇರ್ಲಿಲ್ಲ, ಇಂಪ್ರೂವ್ ಆಗೋರು. ಬಟ್ ಈಗ ಆ ತರ ಇಲ್ಲ, ತುಂಬಾ ರ್ಯಾಪಿಡ್ ಆಗಿ ಆ ಸ್ಟೇಜ್ಗೆ ಹೋಗ್ತಾ ಇದಾರೆ. ಆ ಸ್ಟೇಜ್ ನಮ್ ಚಾಲೆಂಜ್ ಏನ್ ಬರುತ್ತೆ ಅಂದ್ರೆ, ಆ ಸ್ಟೇಜ್ಗೆ ಹೋಗ್ಬಾರ್ದು, ವೆಂಟಿಲೇಟರ್ಗೆ ಹೋಗ್ಬಾರ್ದು, ಬೇಗ ರಿಕವರಿ ಆಗ್ಬೇಕು. ಇದು ತುಂಬಾ ಚಾಲೆಂಜ್. ಅದಕ್ಕೆ ಏನು ಮೆಡಿಸಿನ್ಸ್ ಮಾಡ್ಬೇಕು, ಏನ್ ಮಾಡ್ಬೇಕು, ಅಗ್ರೆಸಿವ್ ಆಗಿ ಮಾಡ್ಬೇಕು. ಅದಕ್ಕೆ ಯಂಗ್ ಪೀಪಲ್ ಏನೋ ಸ್ವಲ್ಪ ವೇರಿಯೇಷನ್ ಇದ್ರೆ ಹಾಸ್ಪಿಟಲ್ ಬನ್ನಿ, ಇದೆಲ್ಲ ಮಾಡೋ ಅವಶ್ಯಕತೆ ಚಾನ್ಸಸ್ ಇರುತ್ತೆ, ಪ್ಲಸ್ ಟೈಮ್ ಇರುತ್ತೆ. ಜೊತೆಗೆ ಲಂಗ್ಸ್ ಕಾಂಪ್ಲಿಕೇಶನ್ ಜೊತೆಗೆ ಈಗ ನಾವು ತುಂಬಾ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಅಂದ್ರೆ ತುಂಬಾ ಲೂಸ್ ಮೋಷನ್ಸ್, ಜೊತೆಗೆ ಅದರಲ್ಲಿ ಮ್ಯೂಕರ್ ಫಂಗಲ್ ಇನ್ಫೆಕ್ಷನ್ GI ಸಿಸ್ಟಮ್ ಅಲ್ಲೂ ಇದೆ. ತುಂಬಾ ಕಣ್ಣು ಇನ್ಫೆಕ್ಷನ್ಸ್ ಬರ್ತಾ ಇದೆ. ಲಾಸ್ಟ್ ಟೈಮ್ ಬ್ರೈನ್ ತುಂಬಾ ಕಮ್ಮಿ ಇತ್ತು, ಈಗ ತುಂಬಾ ಬ್ರೈನ್ ಅಂದ್ರೆ ಆಲ್ಟರ್ಡ್ ಸೆನ್ಸೋರಿಯಂ ಅಂತಾರೆ. ಪ್ರೆಸೆಂಟೇಷನ್ ಬೇರೆ ತರ ಇರುತ್ತೆ. ಮುಂಚೆ ಬರೀ ಲಂಗ್ ಸಿಂಪ್ಟಮ್ಸ್ ಬರ್ತಾ ಇತ್ತು, ಈಗ ಹಂಗೇನಿಲ್ಲ. ನಿಮ್ ತಲೆನೋವಿಂದ ಶುರು ಆಗುತ್ತೆ, ತಲೆನೋವು ಬಂದ್ರೂ ಕೋವಿಡ್ ಇರುತ್ತೆ. ಜೊತೆಗೆ ಈ ಸರಿ ತುಂಬಾ ಚಾಲೆಂಜ್ ಅಂದ್ರೆ ಪೋಸ್ಟ್ ಕೋವಿಡ್ ಸಿಂಡ್ರೋಮ್. ಆಗ್ಲೇ ರಮೇಶ್ ಸರ್ ಹೇಳ್ತಾ ಇದ್ರು, ಲಾಸ್ಟ್ ಟೈಮ್ ಏನು ನೋಡ್ಲಿಲ್ಲ, ಈ ಟೈಮ್ ಕೋವಿಡ್ ಇಂದ ಆಚೆ ಬರ್ತಾ ಇದೀವಿ. ಆದ್ರೆ ಈಗ ಬೇರೆ ತರ ಚಾಲೆಂಜಸ್ ಬಂದಿದೆ, ಬ್ಲಾಕ್ ಫಂಗಸ್, ವೈಟ್ ಫಂಗಸ್. ಅದು ಎರಡು ಮಾತ್ರ ನಾವು ಮಾತಾಡ್ತಾ ಇದೀವಿ. ಅದ್ರ ಜೊತೆಗೆ ಇನ್ನೂ ತುಂಬಾ ಇದೆ. ಇಲ್ಲಿ ತುಂಬಾ ಮಾತಾಡಬೇಕಾಗಿದ್ದ ವಿಷಯ ಸೈಕ್ಯಾಟ್ರಿಕ್ ಇಲ್ನೆಸ್, ಅಂದ್ರೆ ಮಾನಸಿಕ ಒತ್ತಡ. ನಾವು ತುಂಬಾ ಜನನ್ನ ಇಲ್ಲಿ ಎಲ್ಡರ್ಲಿ ಪೀಪಲ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿ ರಿಕವರಿ ಆಗಿ ಮನೆಗೆ ಹೋಗೋದಕ್ಕೂ, ಯಂಗ್ ಪೀಪಲ್ ಅಡ್ಮಿಟ್ ಆಗಿ ರಿಕವರಿ ಆಗಿ ಮನೆಗೆ ಹೋಗೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಯಂಗ್ ಪೀಪಲ್ ಅಥವಾ ಯಂಗ್ಸ್ಟರ್ಸ್ ಯಾರಾದ್ರೂ ICU ಅಲ್ಲಿ ಇದ್ದು ನಾವೇನಾದ್ರೂ ಅಟೆಂಡರ್ಗೆ ಇದೆ, ಸೀರಿಯಸ್ ಇದೆ, ವೆಂಟಿಲೇಟರ್ ಅಂದ್ರೆ ತುಂಬಾ ಪ್ಯಾನಿಕ್ ಆಗ್ತಾರೆ. ಜೊತೆಗೆ ಅವರು ಬ್ರೆಡ್ ವಿನ್ನರ್ ಇರ್ತಾರೆ ಅಥವಾ ಅವ್ರ ಓನ್ ಫ್ಯಾಮಿಲಿ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಲ್ಡರ್ಲಿ ಡಿಫ್ರೆಂಟ್, ನಾನು ಎಲ್ಡರ್ಲಿ ಏನ್ ಇಂಪಾರ್ಟೆಂಟ್ ಅಂತಲ್ಲ, ಬಟ್ ಈ ಯಂಗ್ಸ್ಟರ್ ತುಂಬಾ ಮುಖ್ಯ ರೋಲ್ ಆಗಿರುತ್ತೆ ಸೊಸೈಟಿಯಲ್ಲಿ. ಜೊತೆಗೆ ಯಾರೋ ಒಂದು ಕಂಪ್ನಿ ಓನರ್ ಇರ್ತಾರೆ, ಅವ್ರ ಕೆಳಗಡೆ ಒಂದು 500,000 ಜನ ಕೆಲಸ ಮಾಡೋರು ಇರ್ತಾರೆ. ಸೊ ಅವ್ರಿಗೆ ಬಹಳ ಇಂಪಾರ್ಟೆನ್ಸ್ ಇರುತ್ತೆ. ಜೊತೆಗೆ ಇದು ಮಾನಸಿಕ ಒತ್ತಡಗಳು ಜಾಸ್ತಿ. ಒಂದು ಅವ್ರ ಕಂಪ್ನಿಗಿರ್ಬೋದು ಅಥವಾ ಅವ್ರ ಫ್ಯಾಮಿಲಿಗಿರ್ಬೋದು, ಅದನ್ನ ನಾವು ಹೆಚ್ಚಿಗೆ ಮಾತಾಡ್ತಾ ಇಲ್ಲ. ಬರೀ ಈಗ ಬ್ಲಾಕ್ ವೈಟ್ ಫಂಗಸ್ ಮಾತಾಡ್ತಾ ಇದೀವಿ, ಯಾಕಂದ್ರೆ ಅದರಿಂದನೂ ತುಂಬಾ ಕಾಂಪ್ಲಿಕೇಶನ್ ಹೆಚ್ಚಿಗೆ ಇರೋದು ಮತ್ತು ಡೆತ್ಸ್ ತುಂಬಾ ಆಗ್ತಾ ಇದೆ. ಇದ್ರ ಜೊತೆಗೆ ನೆಕ್ಸ್ಟ್ ಇನ್ನ ಬರುತ್ತೆ. ಈಗ ತುಂಬಾ ಮೆಡಿಸಿನ್ಸ್ ಯೂಸ್ ಮಾಡಿದೀವಿ ಕೋವಿಡ್ ಅಲ್ಲಿ. ಐಡಿಯಲಿ ಕೋವಿಡ್ ಗೆ ಸ್ಪೆಸಿಫಿಕ್ ಆಗಿ ಏನು ಮೆಡಿಸಿನ್ ಇಲ್ಲ, ಟಿಲ್ ಡೇಟ್ ಏನು ಇಲ್ಲ. ಎಲ್ಲಾ ಎಕ್ಸ್ಪೆರಿಮೆಂಟಲ್ ಡ್ರಗ್ಸ್, ಅಂದ್ರೆ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡೋದು, ನೋಡೋದು ಅಥವಾ ಒಂದು ಸ್ಟಡಿ ಮಾಡೋದು. ಡೆಫಿನೆಟ್ಲಿ ನಾನೆಲ್ಲ ಯಾರಿಗೂ ಹೇಳೋದು, ಮೆಡಿಕಲ್ ಫೆಟರ್ನಿಟಿಗೆ ಏನೋ ಹೇಳೋದಂದ್ರೆ, ಯಾರಿಗೂ ಹಾರ್ಮ್ ಮಾಡಬೇಡಿ, ಡು ನಾಟ್ ಡೂ ಹಾರ್ಮ್, ದಟ್ ಈಸ್ ಅಲ್ಟಿಮೇಟ್ ಮೋಟೋ. ಅದ್ರ ಮೇಲೆ ನೀವೇನಾದ್ರೂ ಸ್ಟಡಿ ಮಾಡಬಹುದು, ಬಟ್ ಯಾರಿಗೂ ತೊಂದರೆ ಆಗ್ಬಾರ್ದು, ಏನೇ ಮೆಡಿಸಿನ್ ಆಗ್ಲಿ ಏನಾಗ್ಲಿ. ನಾವೀಗ
ಮೆಡಿಸಿನ್ಸ್ ಯಾರು ಇಷ್ಟು ಅಂತ ಡಿಫೈನ್ ಮಾಡಿಲ್ಲ. ಸೊ ಅದನ್ನ ಓವರ್ ಯೂಸ್ ಮಾಡ್ತಾ ಇದಾರೋ ಅಂಡರ್ ಒಟ್ನಲ್ಲಿ ಸಬ್ಸ್ಟ್ಯಾಂಡರ್ಡ್ ಡೋಸ್ ಅಲ್ಲಿ ಯೂಸ್ ಆಗ್ತಾ ಇದೆ ಮೆಡಿಸಿನ್ಸ್. ಅದರಿಂದ ತುಂಬಾ ಕಾಂಪ್ಲಿಕೇಶನ್. ಫಸ್ಟ್ ಈಗ ಫಂಗಸ್ ಬರ್ತಾ ಇದೆ, ನೆಕ್ಸ್ಟ್ ಎವಾಸ್ಕ್ಯುಲರ್ ನೆಕ್ರೋಸಿಸ್ ಅಂತ ಬರ್ತದೆ. ಅಂದ್ರೆ ಕಾಲ್ ಬೋನ್ಸ್ ಎಲ್ಲ ವೀಕ್ ಆಗ್ತಾ ಹೋಗುತ್ತೆ, ಫ್ರಾಕ್ಚರ್ಸ್ ಎಲ್ಲ ಹೆಚ್ಚಿಗೆ ಆಗುತ್ತೆ. ನೆಕ್ಸ್ಟ್ ಎಲ್ಡರ್ಲಿ ಪೀಪಲ್ ಅಲ್ಲಿ ಸ್ಟೀರಾಯ್ಡ್ ಓವರ್ ಡೋಸ್ ಅಥವಾ ಸ್ಟೀರಾಯ್ಡ್ ಹೆಚ್ಚಿಗೆ ದಿವಸ ಕೊಟ್ರೆ. ನೆಕ್ಸ್ಟ್ ಕೆಟ್ರಾಕ್ಟ್ ಬರುತ್ತೆ. ಕೆಟ್ರಾಕ್ಟ್ ಯಾಕೆ ಬರುತ್ತೆ ಅಂದ್ರೆ ಸ್ಟೀರಾಯ್ಡ್ ಇಂದ ಕೆಟ್ರಾಕ್ಟ್ ಬರುತ್ತೆ. ತುಂಬಾ ಸ್ಟೀರಾಯ್ಡ್ ಕೊಟ್ರೆ ಕೆಟ್ರಾಕ್ಟ್ ಬರೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಇವೆಲ್ಲ ಕಾಂಪ್ಲಿಕೇಶನ್ಸ್. ನೆಕ್ಸ್ಟ್ ಇನ್ಫೆಕ್ಷನ್. ಈಗ ಬರೀ ನಾವು ಫಂಗಲ್ ಇನ್ಫೆಕ್ಷನ್ ನೋಡ್ತಾ ಇದೀವ, ನೆಕ್ಸ್ಟ್ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಬರುತ್ತೆ, ಪ್ಯಾರಾಸೈಟ್. ಅಕಸ್ಮಾತ್ ಯಾರಿಗಾದ್ರೂ ಟಿಬಿ ಇದ್ರೆ ಇನ್ನೂ ರ್ಯಾಪಿಡ್ ಆಗಿ ವರ್ಷ ಆಗಿ ಬರ್ತಾರೆ ಅವರು. ಸುಮಾರು ಜನ ಈಗ ರಿಪೋರ್ಟೇ ಮಾಡ್ತಾ ಇಲ್ಲ, ಯಾಕಂದ್ರೆ ಅಷ್ಟು ಬೇಗ ವರ್ಷ ಆಗ್ಬಿಡ್ತಾರೆ ಅವರು. ಬರೀ ನಾವು ಕೋವಿಡ್, ನಿಮೋನಿಯಾ, ಕೋವಿಡ್ ಇಂಪ್ರೂವ್ಮೆಂಟ್ ಇದೇ ನೋಡ್ತಾ ಇದೀವಿ, ಬೇರೆ ಸದ್ಯಕ್ಕೆ ನೋಡ್ತಾ ಇಲ್ಲ. ಬಟ್ ನೋಡೋದು ಉತ್ತಮ, ಯಾಕಂದ್ರೆ ನಾವು ನೆಕ್ಸ್ಟ್ ವೇವ್ಗೆ ಪ್ರಿಪೇರ್ ಆಗಕ್ಕೆ ಅನುಕೂಲ ಆಗುತ್ತೆ. ಈಗ ನೆಕ್ಸ್ಟ್ ಇದಾಯ್ತು. ಈಗ ಇನ್ನೂ ಚಾಲೆಂಜಸ್ ಫೇಸ್ ಮಾಡ್ತಾ ಇದೀವಿ. ಆಲ್ರೆಡಿ ನೀವು ಎಲ್ಲ ನೋಡಿದೀವಿ. ಆಲ್ರೆಡಿ ಥರ್ಡ್ ವೇವ್ ಬರುತ್ತೆ ಸೆಪ್ಟೆಂಬರ್, ಜೂನ್, ಜುಲೈ ಎಲ್ಲರೂ ಆಂಟಿಸಿಪೇಟ್ ಮಾಡ್ತಾ ಇದಾರೆ. ನಮ್ಗೆ ಅಡ್ವಾಂಟೇಜಸ್ ಫಸ್ಟ್ ವೇವ್ ಅಲ್ಲಿ ಆಗಿದ್ದು ಲಾಕ್ಡೌನ್. ಸೆಕೆಂಡ್ ವೇವ್ ತಕ್ಕ ಮಟ್ಟಿಗೆ ಲಾಕ್ಡೌನ್ ಸರ್ಕಾರ ಒಳ್ಳೆ ಕೆಲಸ ಮಾಡ್ತು. ಲಾಕ್ಡೌನ್ ಇಂದ ನಾವು ಈ ಕರುನ ಫ್ಲಾಟ್ ಮಾಡಿದ್ವಿ. ಇವು ಲಾಕ್ಡೌನ್ ಮಾಡದೇ ಇದ್ರೆ ಕರು ಫ್ಲಾಟ್ ಮಾಡೋದು ತುಂಬಾ ಕಷ್ಟ ಇತ್ತು, ಬಹಳ ಚಾಲೆಂಜಸ್ ಇತ್ತು ಬೆಡ್ ಸಿಗೋದಕ್ಕೆ. ತುಂಬಾ ಒದ್ದಾಡಿದ್ರು ಜನ ಆ ಟೈಮಲ್ಲಿ. ಜೊತೆಗೆ ನಮ್ಗೆ ಈಗ ಆಕ್ಸಿಜನ್ ಚಾಲೆಂಜಸ್ ಇತ್ತು. ಮೋಸ್ಟ್ಲಿ ನಾವು ಆಕ್ಸಿಜನ್ ಪ್ರಿಪೇರ್ ಆಗ್ತಾ ಇದೀವಿ. ಡ್ರಗ್ಸ್ ಪ್ರಿಪೇರ್ ಆಗ್ಬೋದು. ನೆಕ್ಸ್ಟ್ ಆಂಟಿಸಿಪೇಷನ್ ಚಿಲ್ಡ್ರನ್ ಬರುತ್ತೆ ಅಂತ, ಪೀಡಿಯಾಟ್ರಿಕ್ ಏಜ್ ಗ್ರೂಪ್. ಪೀಡಿಯಾಟ್ರಿಕ್ ಏಜ್ ಗ್ರೂಪ್ ಬಂದ್ರೆ ತುಂಬಾ ಪ್ಯಾನಿಕ್ ಸಿಚುವೇಶನ್ ಈಗ ಆಗಿರೋದಕ್ಕಿಂತ ಡಬಲ್ ಆಗುತ್ತೆ. ಒಂದು, ಮಕ್ಳು ಯಾರು ಒಬ್ಬರೇ ಹಾಸ್ಪಿಟಲ್ಗೆ ಹೋಗಲ್ಲ. ಈಗ ಅಟ್ಲೀಸ್ಟ್ ಅಡಲ್ಟ್ಸ್ ಎಲ್ಲ ಹಾಸ್ಪಿಟಲ್ ಅಲ್ಲಿ ಇರ್ತಾರೆ. ನೀವು ಮಕ್ಕಳನ್ನ ಏನಾದ್ರು ಅಡ್ಮಿಟ್ ಮಾಡಿದ್ರೆ ಡೆಫಿನೆಟ್ಲಿ ಪೇರೆಂಟ್ ಅಡ್ಮಿಟ್ ಆಗ್ಲೇಬೇಕು. ಆಮೇಲೆ ಮಕ್ಳ ಕ್ರಿಟಿಕಾಲಿಟಿ ಯಾರು ಅಕ್ಸೆಪ್ಟ್ ಮಾಡಕ್ಕೆ ರೆಡಿ ಇರೋದಿಲ್ಲ, ಯಾಕಂದ್ರೆ ತುಂಬಾ ಅಟ್ಯಾಚ್ಮೆಂಟ್ ಇರುತ್ತೆ. ಮಕ್ಳ ಲೂಸ್ ಮಾಡೋದು ಯಾರು ರೆಡಿ ಇರಲ್ಲ. ಅದು ಜೊತೆಗೆ ಇದ್ರ ಜೊತೆಗೆ ಇನ್ನ ನಾನು ಹೇಳ್ದಂಗೆ ಫಂಗಸ್ ಜೊತೆಗೆ ಬ್ಯಾಕ್ಟೀರಿಯಾ, ಪ್ಯಾರಾಸೈಟ್, ಬೇರೆ ಇನ್ಫೆಕ್ಷನ್ಸ್ ಎಲ್ಲ ಬರ್ತಾ ಹೋಗುತ್ತೆ. ಇನ್ನೊಂದು ಒಳ್ಳೆ ಥಿಂಗ್ ಏನಾಗಿತ್ತು ಅಂದ್ರೆ ನಮ್ಗೀಗ ಫಸ್ಟ್ ವೇವ್ ಆದ್ಮೇಲೆ ನಾವು ವ್ಯಾಕ್ಸಿನ್ ಡೆವಲಪ್ಮೆಂಟ್. ನಾವು ಈ ಕೋವಿಡ್ ಇಂದ ಎಕ್ಸಿಟ್ ಏನಾದ್ರೂ ಇದೆ ಅಂದ್ರೆ ಅದು ವ್ಯಾಕ್ಸಿನ್ ಒಂದೇನೆ. ವ್ಯಾಕ್ಸಿನ್ ಜೊತೆಗೆ ರೆಸ್ಪಾನ್ಸಿಬಿಲಿಟಿ, ಜೊತೆಗೆ ಪ್ರಿಪರೇಷನ್. ಇವೆಲ್ಲ ಪ್ರಿಪರೇಷನ್ ಏನೇ ಇದ್ರು ಆದ್ಮೇಲೆ ಮಾಡೋದು, ಅಥವಾ ನಾವು ಪ್ರಿಪೇರ್ ಮಾಡಿ ಕಡಿಮೆ ಮಾಡ್ತೀವಿ, ಅದೆಲ್ಲ ಕರೆಕ್ಟ್. ಬಟ್ ಎಕ್ಸಿಟ್ ಬೇಕು ನಮ್ಗೀಗ ವ್ಯಾಕ್ಸಿನ್ ಇಂದ. ನಾವು ಬರೀ ಕೋವಿಡ್ ಈಗ ಬರೀ ಮೆಡಿಕಲ್ ಆಗಿ ಮಾತಾಡ್ತಾ ಇದೀವಿ. ಇದರಿಂದ ಸೋಶೋ ಎಕನಾಮಿಕ್, ಬೇರೆ ಜನದ ಪರಿಸ್ಥಿತಿಗಳು, ಎಕಾನಮಿ ಮಾತಾಡ್ತಾ ಹೋದ್ರೆ ಬೇರೆ ಅನಾನುಕೂಲಗಳು ಹೆಚ್ಚಿಗೆ ಇದೆ. ಸೊ ಇದರಿಂದ ಆಚೆ ಬರ್ಲೇಬೇಕು, ಎಲ್ಲರ ಸಹಕಾರದಿಂದ ಆಚೆ ಬರ್ಲೇಬೇಕು. ಸೊ ವ್ಯಾಕ್ಸಿನ್ ಇದು ಒಂದು ದಾರಿ. ನಮ್ಗೆ ಫಸ್ಟ್ ವೇವ್ ಅಲ್ಲಿ ವ್ಯಾಕ್ಸಿನ್ ಇರ್ಲಿಲ್ಲ, ಸೆಕೆಂಡ್ ವೇವ್ ವ್ಯಾಕ್ಸಿನ್ ಬಂತು. ಆದ್ರೆ ಅನೇಕ ಕಾರಣಗಳಿಂದ ನಾವು ಎಲ್ಲರಿಗೂ ವ್ಯಾಕ್ಸಿನ್ ಮಾಡಕ್ ಆಗ್ಲಿಲ್ಲ. ಇನ್ಶಿಯಲಿ ಜನನು ಸ್ವಲ್ಪ ವ್ಯಾಕ್ಸಿನ್ ಹಾಕ್ಸ್ಕೊಳಕ್ಕೆ ಸ್ವಲ್ಪ ಮುಂದೆ ಬರ್ಲಿಲ್ಲ. ಈ ಸೆಕೆಂಡ್ ವೇವ್ ಪ್ಯಾನಿಕ್ ಅಥವಾ ಡೆತ್ಸ್ ಎಲ್ಲ ನೋಡಿದ್ಮೇಲೆ ಈಗ ಜನ ಮುಂದೆ ಬರ್ತಾ ಇದಾರೆ. ಓವರ್ ದ ಟೈಮ್ ಆಗ್ತದೆ, ವ್ಯಾಕ್ಸಿನ್ ಆಗುತ್ತೆ. ವ್ಯಾಕ್ಸಿನ್ ಆದ್ಮೇಲೆ ಸ್ವಲ್ಪ ಕಮ್ಮಿ ಆಗುತ್ತೆ. ಡೆಫಿನೆಟ್ಲಿ ಸಿವಿಯಾರಿಟಿ ತುಂಬಾ ಮಟ್ಟಿಗೆ ಕಮ್ಮಿ ಆಗುತ್ತೆ ವ್ಯಾಕ್ಸಿನ್ಸ್ ಬಂದ್ಮೇಲೆ. ಆ ವ್ಯಾಕ್ಸಿನ್ಸ್ ಎಲ್ಲ ಮಾಡಿದ್ಮೇಲೂ ನಾವು ಈ ಥರ್ಡ್ ವೇವ್ ನ ಪ್ರಿವೆಂಟ್ ಮಾಡಬೇಕು, ಅಥವಾ ರಿಸ್ಕ್, ಕಾಂಪ್ಲಿಕೇಶನ್ಸ್, ಡೆತ್ಸ್ ಕಮ್ಮಿ ಮಾಡಬೇಕು ಅಂದ್ರೆ ಡೆಫಿನೆಟ್ಲಿ ಎಲ್ಲರೂ ಮಾಸ್ಕ್ ಹಾಕ್ಲೇಬೇಕು. ಆಮೇಲೆ ಹ್ಯಾಂಡ್ ಹೈಜೀನ್ ಅಂದ್ರೆ ಹ್ಯಾಂಡ್ ವಾಶ್ ಯಾವಾಗ್ಲೂ ಮಾಡ್ತಾ ಇರ್ಬೇಕು ರೆಗ್ಯುಲರ್ ಆಗಿ. ಯಾಕೆ ವ್ಯಾಕ್ಸಿನ್ ಎಲ್ಲಾರ್ದು ಪ್ರಶ್ನೆ ಏನಿರುತ್ತೆ, ವ್ಯಾಕ್ಸಿನ್ ತಗೊಂಡಿದೀವಿ, 2 ಡೋಸ್ ಆಗಿದೆ, ಈಗ ಮಾಸ್ಕ್ ಯಾಕೆ ಅಂತ, ನಮ್ಗೇನು ಕೋವಿಡ್ ಬರಲ್ವಾ ಅಂತ. ಡೆಫಿನೆಟ್ಲಿ ವ್ಯಾಕ್ಸಿನ್ ಹಾಕಿರೋರ್ಗೆ ಕೋವಿಡ್ ಬರುತ್ತೆ, ಬಟ್ ವೆರಿ ಮೈಲ್ಡ್. ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಆಲ್ರೆಡಿ ನಾವು ಕಾವೇರಿ ಹಾಸ್ಪಿಟಲ್ ಒಂದು ಆಲ್ಮೋಸ್ಟ್ 800 to 900 ಪೇಷಂಟ್ಸ್ ನೋಡಿದೀವಿ. ಡೇಟಾನು ಕಲೆಕ್ಟ್ ಮಾಡಿದೀವಿ. ವ್ಯಾಕ್ಸಿನ್ ಹಾಕಿರೋರ್ಗೆ ಯಾರಿಗೆ ಮೈಲ್ಡ್ ಆಗಿದೆ, ಅಥವಾ ವ್ಯಾಕ್ಸಿನ್ ಹಾಕಿರೋರು ಐಸಿಯುಗೆ ಬಂದಿದಾರಾ, ಅಥವಾ ವ್ಯಾಕ್ಸಿನ್ ಹಾಕಿರೋ ಡೆತ್ ಆಗಿದೆ ಅನ್ನೋದನ್ನು ಸ್ಟಡಿ ಮಾಡ್ತಾ ಇದೀವಿ. ರಮೇಶ್ ಸರ್ ಜೊತೆ ಶೇರ್ ಮಾಡ್ತೀವಿ. ತುಂಬಾ ಬೆನಿಫಿಟ್ಸ್ ಇದೆ ವ್ಯಾಕ್ಸಿನ್. ಆಮೇಲೆ ಡೆತ್ಸ್ ಅಥವಾ ಸಿವಿಯರಿಟಿ ಆಗಿರೋದು ತುಂಬಾ ಹ್ಯೂಜ್ ಬೆನಿಫಿಟ್ಸ್ ಇದೆ ವ್ಯಾಕ್ಸಿನ್ ಇಂದ. ವ್ಯಾಕ್ಸಿನ್ ಹಾಕೊಂಡವರು ದಯವಿಟ್ಟು ಮಾಸ್ಕ್ ಹಾಕೊಳ್ಳಿ, ಹ್ಯಾಂಡ್ ಹೈಜೀನ್ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಿ ರೆಗ್ಯುಲರ್ ಆಗಿ. ಯಾಕೆ ಎಲ್ಲರೂ ಕೇಳ್ತಾ ಇರ್ತಾರೆ ವ್ಯಾಕ್ಸಿನ್ ಹಾಕಿದ್ವಿ ಯಾಕೆ ಮಾಸ್ಕ್ ಹಾಕ್ಬೇಕಂತ. ಒಂದು, ಎರಡನೇದು, ನೀವು ವ್ಯಾಕ್ಸಿನ್ ಹಾಕಿದ್ರು ಇನ್ಫೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ, ಬಟ್ ಬಂದ್ರು ಅದು ಮೈಲ್ಡ್ ಇರುತ್ತೆ. ಆ ಮೈಲ್ಡ್ ಬರಬಾರ್ದು ಅಂದ್ರೆ ನೀವು ಮಾಸ್ಕ್ ಹಾಕೋಬೇಕು. ಜೊತೆಗೆ ಕೆಲವರು ಒಂದು ವ್ಯಾಕ್ಸಿನ್ ಹಾಕಿರೋದಿಲ್ಲ ಅಂತ ಅವ್ರಿಗೆ ನೀವು ಡೆಫಿನೆಟ್ಲಿ ನೀವು ಟ್ರಾನ್ಸ್ಮಿಟ್ ಮಾಡೋದಿಲ್ಲ. ಸೊ ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಆಮೇಲೆ ಎಲ್ಲಾ ಬರೀ ನಮ್ಮ ಸ್ಟಡೀಸ್ ಅಲ್ಲಿ ಎಲ್ಲ ಬರೀ ಮೆಡಿಸಿನ್ಸ್, ರೆಮ್ಡೆಸಿವಿರ್, ಟೋಸಿಲಿಸುಮ್ಯಾಬ್, ಸ್ಟಿರಾಯ್ಡ್ಸ್ ಮಾತಾಡ್ತಾ ಇದೀವಿ. ಆದ್ರೆ ನಾವು ಮೈನ್ ನೋಡಿದ್ದು ಏನಂದ್ರೆ ನ್ಯೂಟ್ರಿಷನ್ ಪಾರ್ಟ್. ತುಂಬಾ ಮಾಲ್ ನ್ಯೂಟ್ರಿಷನ್ ಆಗ್ತಾ ಇದೆ. ಆ ಮಾಲ್ ನ್ಯೂಟ್ರಿಷನ್ ಅಥವಾ ನ್ಯೂಟ್ರಿಷನ್ ಚೆನ್ನಾಗಿಲ್ಲ ಅನ್ನೋ ಪೇಷಂಟ್ಸ್ ಅಲ್ಲಿ ಕ್ರಿಟಿಕಾಲಿಟಿ ಹೆಚ್ಚಿಗೆ ನೋಡ್ತಾ ಇದೀವಿ. ಡೆಫಿನೆಟ್ಲಿ ನಾವ್ ಈಗ ಥರ್ಡ್ ವೇವ್ಗೆ ನಾವು ಯಾಕಂದ್ರೆ ಪೀಡಿಯಾಟ್ರಿಕ್ ಆಂಟಿಸಿಪೇಟ್ ಮಾಡೋದಕ್ಕೆ ನ್ಯೂಟ್ರಿಷನ್ ತುಂಬಾ ನಮ್ಮ ಮಕ್ಕಳಲ್ಲಿ ಮಾಲ್ ನ್ಯೂಟ್ರಿಷನ್ ಇದೆ.
ಸೊ ನಮ್ಮ ಸರ್ಕಾರ ನಿಮ್ಮೆಲ್ಲ ಸಹಕಾರದಿಂದ ಮಾಲ್ ನ್ಯೂಟ್ರಿಷನ್ ಪಾರ್ಟ್ಗೆ ಏನಾದ್ರು ಮಾಡ್ಬೋದಾ ಅಂತ ನೋಡ್ಬೋದು. ಅದನ್ನ ನಾವು ಮಾಡಿದ್ರೆ ನಾವು ಸುಮಾರು ಮಟ್ಟಿಗೆ ತೊಂದರೆಗಳನ್ನ ಸ್ಟಾಪ್ ಮಾಡ್ಬೋದು. ಪ್ರಿಪರೇಷನ್ಸ್ ನಾವು ಆಲ್ರೆಡಿ ನೋಡಿದೀವಿ. ಫಸ್ಟ್ ವೇವ್ ಎಕ್ಸ್ಪೀರಿಯನ್ಸ್ ಆಗಿದೆ, ಸೆಕೆಂಡ್ ವೇವ್ ಆಗಿದೆ, ಥರ್ಡ್ ವೇವ್ಗೆ ಇನ್ನೂ ಹೆಚ್ಚಿಗೆ ಪ್ರಿಪೇರ್ ಆಗ್ತೀವಿ. ಇದು ನಮ್ಮ ಮೆಡಿಕಲ್ ಫೆಟರ್ನಿಟಿ ಅಂತಲ್ಲ, ಗೌರ್ಮೆಂಟ್ ಎಕ್ಸ್ಪರ್ಟ್ಸ್ ಪೀಪಲ್ ಎಲ್ಲಾರ ಸಹಕಾರ ಬೇಕಾಗತ್ತೆ. ಎಲ್ಲ ಇದೆ ಆಲ್ರೆಡಿ. ಗೌರ್ಮೆಂಟ್ ತುಂಬಾ ಒಳ್ಳೆ ಕೆಲಸ ಮಾಡಿದೆ. ನೀವೆಲ್ಲ ಪದಾಧಿಕಾರಿಗಳು ತುಂಬಾ ಇನಿಷಿಯೇಷನ್ ತಗೊಂಡ್ ಮಾಡ್ತಾ ಇದೀರಾ. ಬೆಡ್ ಅಲಾಕೇಟ್ ಇಂದ ನಾನು ನೋಡ್ತಾ ಇದ್ದೀನಿ ಎಲ್ಲಾರ್ಗು, ಮೆಡಿಸನ್ ಇಂದ ಎಲ್ಲ. ಸೊ ಇದೇ ತರ ಪ್ರಿಪರೇಷನ್ ಮಾಡ್ಬೇಕಾಗತ್ತೆ. ಜೊತೆಗೆ ಪ್ರಿಪರೇಷನ್ ಗಿಂತ ನಾವು ಹೆಂಗ್ ಪ್ರಿವೆಂಟ್ ಮಾಡ್ಬೋದು, ಹೆಂಗ್ ಕಾಂಪ್ಲಿಕೇಶನ್ಸ್ ಅವಾಯ್ಡ್ ಮಾಡ್ಬೋದು, ನಮ್ಗೆ ಹೆಂಗೆ ವ್ಯಾಕ್ಸಿನ್ಸ್ ಹೆಚ್ಚಿಗೆ ಕೊಡ್ಬೇಕು, ಅದಕ್ಕೆ ನಾವು ಹೆಚ್ಚಿಗೆ ಇಂಪಾರ್ಟೆನ್ಸ್ ಕೊಟ್ರೆ ಇನ್ನೂ ಒಳ್ಳೇದಂತ ನಾನು ಅನ್ಕೊಂತೀನಿ. ಈಗ ಕೋವಿಡ್ ಜನರಲ್ ಆಗಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಕೋವಿಡ್ ಹೆಂಗ್ ಬರುತ್ತೆ, ಏನಾಗುತ್ತೆ, ಸಿಕ್ ಪೇಷಂಟ್ಸ್ ಏನಾಗ್ತಾರೆ, ಆಕ್ಸಿಜನ್ ಏನಾಗುತ್ತೆ ಅಂತ. ಈಗ ನಮ್ಮಲ್ಲಿರೋ ಚಾಲೆಂಜಸ್ ಏನು? ನಾವು ಆಲ್ಮೋಸ್ಟ್ ಕೋವಿಡ್ ಫ್ಲಾಟ್ ಆಗಿದೆ. ಈಗ ಕರ್ವ್ ಎಲ್ಲಾ ಕಡೆ ಆಕ್ಸಿಜನ್ ಬೆಡ್ ಸಿಗ್ತಾ ಇದೆ. ಈ ಆಕ್ಸಿಜನ್ ಬೆಡ್ ತೊಂದರೆ ಇದ್ದಾಗ ಸ್ವಲ್ಪ ಜನಗಳ ಡೆತ್ಸ್ ಹೆಚ್ಚಿಗೆ ಆಯ್ತು. ಜೊತೆಗೆ ಈಗ ಯಂಗ್ಸ್ಟರ್ಸ್ ಐಸಿಯು ಇರೋರು ಸ್ವಲ್ಪ ಡೆತ್ಸ್ ಹೆಚ್ಚಿಗೆ ಇದೆ. ಬಿಕಾಸ್ ಆಫ್ ಅದೇ ನಾವ್ ಹೇಳ್ದಂಗೆ ವೈರಸ್ ಮ್ಯೂಟೇಷನ್ಸ್ ಇರ್ಬೋದು, ಅಥವಾ ಲೇಟ್ ಪ್ರೆಸೆಂಟೇಶನ್ ಇರ್ಬೋದು. ಈ ಕಾಮನ್ ಕಾಂಪ್ಲಿಕೇಶನ್ ಏನು ಈಗ ಎಲ್ಲಾ ಕಡೆ ಸುಮಾರು ಕಡೆ ಬರ್ತಾ ಇರೋದು ಏನಂದ್ರೆ ಬ್ಲಾಕ್ ಫಂಗಸ್. ಅದನ್ನ ಮೆಡಿಕಲ್ ಟರ್ಮ್ ಅಲ್ಲಿ ಮ್ಯೂಕೋರ್ ಮೈಕೋಸಿಸ್ ಅಂತ ಕರೀತಾರೆ. ಬ್ಲಾಕ್ ಫಂಗಸ್ ಅಂತ ಒಂಥರ ಯಾಕೆ ಕರೀತಾರೆ ಅಂದ್ರೆ ಆ ಫಂಗಸ್ ಇನ್ಫೆಕ್ಷನ್ ಆದಾಗ ಅದು ಕಪ್ಪಾಗ್ಬಿಡುತ್ತೆ. ಡಯಾಗ್ರಾಮ್ ಅಲ್ಲಿ ತೋರಿಸ್ತಾ ಇದೆ ನೋಡಿ, ಈ ತರ ಆಗ್ಬಿಡುತ್ತೆ. ಅದಕ್ಕೆ ಇದನ್ನ ಬ್ಲಾಕ್ ಫಂಗಸ್. ಇದೆಲ್ಲ ಕಪ್ಪಾಗಿದೆಯಲ್ಲ, ಇದೆಲ್ಲ ಬ್ಲಾಕ್ ಫಂಗಸ್ ಅಂತಾರೆ ಇದನ್ನ. ಆಕ್ಚುಲಿ ಇದು ಏನು ಹೊಸದಲ್ಲ. ಇದು ಮ್ಯೂಕೋರ್ ಮೈಕೋಸಿಸ್ ತುಂಬಾ ಆಲ್ಮೋಸ್ಟ್ 100 ವರ್ಷದಿಂದ ಇದೆ. ಆಲ್ಮೋಸ್ಟ್ 25 ವರ್ಷದಿಂದ ಎಲ್ಲ ಸ್ಟಡೀಸ್ ಅಲ್ಲಿ ಬರ್ತಾ ಇದೆ ಮ್ಯೂಕೋರ್ ಮೈಕೋಸಿಸ್ ಅಂತ. ಇದು ಮೋಸ್ಟ್ ಕಾಮನ್ ಸಾಯಿಲ್ ಅಲ್ಲಿ, ಮಣ್ಣಲ್ಲಿರುತ್ತೆ, ಹಾಗೂ ಡಿಕೆ ಪ್ರಾಡಕ್ಟ್ಸ್ ಅಲ್ಲಿ ಇರುತ್ತೆ. ಜೊತೆಗೆ ಇದು ಕಾಮನ್ ಫಂಗಸ್. ಬಟ್ ಮೋಸ್ಟ್ ಕಾಮನ್ ಏನಂದ್ರೆ ಅದನ್ನ ಡಯಾಬಿಟಿಸ್ಗೆ ಹೋಲಿಸ್ತಾ ಇದ್ರು ಮುಂಚೆ. ಅಂದ್ರೆ ಡಯಾಬಿಟಿಸ್ ಕಂಟ್ರೋಲ್ ಇಲ್ಲ, ಡಯಾಬಿಟಿಸ್ ಜಾಸ್ತಿ ಆದ್ರೆ ಅಸಿಡೋಸಿಸ್ ಅಂತ ಆಗುತ್ತೆ ಬಾಡಿಯಲ್ಲಿ. ಆ ತರ ಆದಾಗ ಈ ಇನ್ಫೆಕ್ಷನ್ ಬರುತ್ತೆ ಅಂತ. ಬಟ್ ಓವರ್ ದ ಟೈಮ್ ಸ್ವಲ್ಪ ಚೇಂಜಸ್ ಅದರಲ್ಲಿ ಅರ್ಥ ಆಗ್ತಾ ನೋಡ್ತಾ ಇದರಲ್ಲಿ ಇನ್ನೂ ಇದು ಬರೀ ಡಯಾಬಿಟಿಸ್ ಎಲ್ಲ ಇನ್ನೂ ಹೆಚ್ಚಿಗೆ ಇದೆ ಅಂತ. ಏನು ಅಂದ್ರೆ ಈಗ ನೀವು ವಾಲ್ಕೆನೋ, ಸುನಾಮಿ ಎಲ್ಲ ಬರುತ್ತೆ. ಅವಾಗ ವಾಲ್ಕೆನೋ ಎಲ್ಲ ನಿಮ್ಗೆ ಬಿಲ್ಡಿಂಗ್ ಎಲ್ಲ ಬಿದ್ದಾಗ ಬಿಲ್ಡಿಂಗ್ಸ್ ಅಲ್ಲಿ ಇರುತ್ತೆ, ಮಣ್ಣಲ್ಲಿರುತ್ತೆ, ಕಂಬಿ ಅದರೆಲ್ಲ ಹೆಚ್ಚಿಗೆ ಇರುತ್ತೆ. ಅಂತವ್ರಲ್ಲೆಲ್ಲ ಹೆಚ್ಚಿಗೆ ನೋಡ್ತಾರೆ ಈ ಕೇಸ್ನ. ಜೊತೆಗೆ ವಾಲ್ಕೆನೋ ಅಲ್ಲಿ ಇರುತ್ತೆ. ಜೊತೆಗೆ ಗನ್ ಶಾಟ್ ಇಂಜುರಿ, ವಾರ್ ಟೈಮ್ ಅಲ್ಲೂ ಈ ಫಂಗಸ್ ಕಾಮನ್ ಜಾಸ್ತಿ. ಇದು ಈಗ ಯಾಕೆ ಜಾಸ್ತಿ ಆಯ್ತು ಅನ್ನೋದು ಒಂದು ಚಾಲೆಂಜ್. ಇನ್ನೂ ಅನೇಕ ಥಿಯರಿಗಳು ಬರ್ತಾ ಇದೆ. ಈಗ ಇನ್ನೂ ಕಾಂಕ್ರೀಟ್ ಆಗಿ ಓಕೆ ಈ ಬ್ಲಾಕ್ ಫಂಗಸ್ ನಮ್ಮ ಕೋವಿಡ್ ಅಲ್ಲಿ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಫಸ್ಟ್ ವೇವ್ ಅಲ್ಲಿ ನೋಡಿದ್ವಿ ಕೇಸಸ್ ತುಂಬಾ ಕಡಿಮೆ, ಬಟ್ ಈ ವೇವ್ ಅಲ್ಲಿ ತುಂಬಾ ಜಾಸ್ತಿ. ಯಾಕೆ ಅಂತ ಮೊದಲಿಗೆ ಈ ಬ್ಲಾಕ್ ಫಂಗಸ್ ಹೆಂಗ್ ಪ್ರೆಸೆಂಟ್ ಮಾಡುತ್ತೆ ಅದನ್ನ ರೈನೋ ಆರ್ಬಿಟಲ್ ಸೆರಿಬ್ರಲ್ ಮ್ಯೂಕೋರ್ ಮೈಕೋಸಿಸ್. ರೈನೋ ಅಂದ್ರೆ ಮೂಗು, ಕಣ್ಣು, ಜೊತೆಗೆ ಬ್ರೈನ್. ಈ ಮೂರು ಕಾಮನ್ ಆಗಿ ಇನ್ವಾಲ್ವ್ ಆಗುತ್ತೆ. ಇದು ಬಿಟ್ಟು ಲಂಗ್ಸ್ ಅಲ್ಲಿ ಆಗುತ್ತೆ, ನಮ್ಮ ಹೊಟ್ಟೆ ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಟ್ರ್ಯಾಕ್ ಅಲ್ಲಿ ಆಗುತ್ತೆ, ಸ್ಕಿನ್ ಅಲ್ಲಿ ಆಗುತ್ತೆ, ಆಲ್ಮೋಸ್ಟ್ ಎಲ್ಲಾ ಪಾರ್ಟ್ ಅಲ್ಲೂ ಆಗುತ್ತೆ. ಬಟ್ ಈ ಮೂಗು, ಕಣ್ಣು, ಬ್ರೈನು ತುಂಬಾ ಕಾಮನ್ ಆಗಿ ಆಗುತ್ತೆ. ಫಸ್ಟ್ ಸಿಂಪ್ಟಮ್ ಏನಾಗುತ್ತೆ ಅಂದ್ರೆ ನೇಸಲ್ ಡಿಸ್ಚಾರ್ಜ್. ಯಾರಲ್ಲಿ ನಾವು ಈ ಕೋವಿಡ್ ಸಿಂಪ್ಟಮ್, ಕೋವಿಡ್ ರಿಕವರಿ ಆಗಿರ್ತಾರೆ ಅಥವಾ ಕೋವಿಡ್ ಇರುತ್ತೆ, ಈ ತರ ಏನಾದ್ರೂ ಸೈನ್ಸ್ ಇದ್ರೆ ದಯವಿಟ್ಟು ಅದನ್ನ ಇಮಿಡಿಯೇಟ್ ಆಗಿ ರಿಪೋರ್ಟ್ ಮಾಡಬೇಕು ಅಥವಾ ಇಮಿಡಿಯೇಟ್ ಆಗಿ ಟೆಸ್ಟ್ ಮಾಡಬೇಕು. ಏನೇನ ಮ್ಯೂಕೋರ್ ಇದ್ರಲ್ಲಿ ಬ್ಲಾಕ್ ಫಂಗಸ್ ಅಲ್ಲಿ ಏನೇನ್ ಚೇಂಜ್ ಆಗುತ್ತೆ? ನೇಸಲ್ ಡಿಸ್ಚಾರ್ಜ್ ಇರುತ್ತೆ, ಕಣ್ಣು ಸುತ್ತ ಎಡಿಮಾ ಊತ ಬರುತ್ತೆ, ಕಣ್ಣು ಊತ ಬರುತ್ತೆ, ಕಣ್ಣು ಸ್ವಲ್ಪ ದಪ್ಪ ಆದಂಗಿರುತ್ತೆ, ಜೊತೆಗೆ ಬ್ಲೈಂಡ್ನೆಸ್ ಆಗುತ್ತೆ. ಕಾಮನ್ ಸಿಂಪ್ಟಮ್ಸ್ ಏನೇನಿರುತ್ತೆ? ಫೀವರ್, ನಿಮ್ಗೆ ಕೋವಿಡ್ ಆಗಿರುತ್ತೆ, ಡಿಸ್ಚಾರ್ಜ್ ಆಗಿರ್ತೀರಾ, ಫೀವರ್ ಕಂಟಿನ್ಯೂ ಆಗುತ್ತೆ, ನೇಸಲ್ ಬ್ಲಾಕ್ ತರ ಇರುತ್ತೆ, ಅಲ್ಲಿ ಅಲ್ಸರ್ಸ್ ತರ ಆಗಿರುತ್ತೆ, ಕಪ್ಪು ಚೇಂಜಸ್ ಇರುತ್ತೆ, ನಿಮ್ಗೆ ವಿಷನ್ ಕಮ್ಮಿ ಆಗುತ್ತೆ, ಸೈನಸೈಟಿಸ್, ತುಂಬಾ ತಲೆನೋವು ಬರುತ್ತೆ. ಇವೆಲ್ಲ ಇದ್ರೆ ದಯವಿಟ್ಟು ಹುಷಾರಾಗಿರ್ಬೇಕು, ಜೊತೆಗೆ ರಿಪೋರ್ಟ್ ಆಗ್ಬೇಕು. ಈ ಸಿಂಪ್ಟಮ್ಸ್ ಅಕಸ್ಮಾತ್ ನಿಮ್ಗೆ ಏನಾದ್ರು ಡಯಾಬಿಟಿಸ್ ಇದ್ರೆ ಡೆಫಿನೆಟ್ಲಿ ಇನ್ನೂ ಸ್ವಲ್ಪ ಅಲರ್ಟ್ ಆಗಿರ್ಬೇಕಾಗತ್ತೆ. ಆಗ್ಲೇ ಹೇಳ್ದಂಗೆ ಇದು ಬರೀ ಕಣ್ಣು, ಮೂಗು, ಬ್ರೈನ್ಗೆಲ್ಲ, ಲಂಗಲ್ಲೂ ಆಗುತ್ತೆ. ಈ ಫಂಗಸ್ ಹೆಂಗ್ ಸ್ಪ್ರೆಡ್ ಆಗುತ್ತೆ ಅಂದ್ರೆ ಸ್ಪೋರ್ಸ್ ಅಂತ ಇರುತ್ತೆ, ಅದನ್ನ ನಾವು ಇನೇಲ್ ಮಾಡಿದ್ರೆ ಬರುತ್ತೆ.
ಸೊ ಅಕಸ್ಮಾತ್ ಈ ಫಂಗಸ್ ಇನ್ಫೆಕ್ಟ್ ಆಗಿರೋರಿಗೆ ಸಪರೇಟ್ ಐಸೋಲೇಷನ್ ಅಲ್ಲಿ ಇಡಬೇಕಾಗತ್ತೆ. ತುಂಬಾ ಎಲ್ಲರೂ ಬೇರೆಯವ್ರ ಪ್ರಿಕಾಷನ್ಸ್ ತಗೊಬೇಕಾಗತ್ತೆ. ಡೆಫಿನೆಟ್ಲಿ ಬೇರೆ ಪೇಷಂಟ್ಸ್ ಜೊತೆಲಿ ಇರಂಗಿಲ್ಲ ಇವರಿದ್ರೆ. ಸೊ ಈ ಲಂಗ್ ಇನ್ಫೆಕ್ಷನ್ ಆದ್ರೆ ಅಲ್ಲಿ ಲಂಗ್ ಅಲ್ಲಿ ನೀರ್ ಸೇರ್ಕೊಳುತ್ತೆ, ಒಂದು ಇನ್ಫಾಕ್ಟ್ ಅಂತ ಆಗತ್ತೆ, ಅಂದ್ರೆ ಬ್ಲಡ್ ಸಪ್ಲೈ ಕಟ್ ಆಗತ್ತೆ. ಲಂಗ್ ಇನ್ಫೆಕ್ಷನ್ ಸ್ವಲ್ಪ ಕಡಿಮೆ, ಕಣ್ಣು ಮೂಗು ಬ್ರೈನ್ ತುಂಬಾ ಕಾಮನ್. ಲಂಗ್ ಇನ್ಫೆಕ್ಷನ್ ಆದ್ರೆ ಬೈ ದ ಟೈಮ್ ಅದನ್ನು ಕಿಡ್ನಿಗೂ ಆಗುತ್ತೆ, ಜೊತೆಗೆ ಬಾಡಿಗೆಲ್ಲ ಹರಡ್ಬಿಡುತ್ತೆ. ಅದೆಲ್ಲ ಆದ್ರೆ 90% ಪೇಷಂಟ್ಸ್ ಸರ್ವೈವ್ ಆಗೋದಿಲ್ಲ. ಜೊತೆಗೆ ನಾನು ಹಾಗೆ ಹೇಳ್ದಂಗೆ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್ ಅಂದ್ರೆ ನಮ್ಮ ಕರುಳಲ್ಲೆಲ್ಲ ಇನ್ಫೆಕ್ಟ್ ಆಗುತ್ತೆ. ಹೊಟ್ಟೆಯಲ್ಲಿ ಕಾಮನ್ ಆಗತ್ತೆ, ಕರುಳಲ್ಲಿ ಆಗತ್ತೆ. ಈಸೋಫೇಗಸ್ ಐಲಿಯಮ್ ತುಂಬಾ ಕಡಿಮೆ ಅಂತ ಹೇಳ್ತಾರೆ. ಜೊತೆಗೆ ಸ್ಕಿನ್ ಚೇಂಜಸ್ ಆಗುತ್ತೆ ಈ ಮ್ಯೂಕೋರ್ಮೈಕೋಸಿಸ್ ಅಲ್ಲಿ. ಈ ಫಂಗಸ್, ಇದು ಒಂದು ಫೋಟೋ, ಇದನ್ನ ನೋಡ್ಬೋದು, ಈ ಕಣ್ಣು ಹೆಂಗ್ ಊದ್ಕೊಂಡಿದೆ ಅಂತ. ಸೊ ಇದು ಓರಲ್ ಕ್ಯಾವಿಟಿ, ಬಾಯಿ ಇದು. ಇದರಲ್ಲಿ ನೋಡಿ ಇಲ್ಲಿ ಪ್ಯಾಚ್ ಕಾಣಿಸ್ತಾ ಇದೆ, ಇದು ಕಪ್ಪು ಪ್ಯಾಚ್. ಇದು ಡಯಾಬಿಟಿಕ್ ಪೇಷಂಟ್, RT ಆಕ್ಸಿಡೆಂಟ್ ಆದಾಗ ಅಲ್ಲಿ ಮಣ್ಣಲ್ಲಿರುತ್ತೆ ಈ ವೈರಸ್. ಇದು ಬರೀ ಕೊರೋನಾ ವೈರಸ್ ಅಂತಲ್ಲ, ಬೇರೆ ಮಣ್ಣಲ್ಲೂ ಇರುತ್ತೆ ವೈರಸ್, ಅದು ಎಫೆಕ್ಟ್ ಆಗಿರೋದು. ತುಂಬಾ ಸಿವಿಯರ್ ಆದ್ರೆ ನಾವೇನು ಟ್ರೀಟ್ ಮಾಡ್ತಾ ಇದ್ರೆ ಈ ತರ ಆಗತ್ತೆ. ಅದಕ್ಕೆ ಇದನ್ನ ಬ್ಲಾಕ್ ಫಂಗಸ್ ಅಂತಾರೆ. ಈ ಫಂಗಸ್ ಏನು ವಿಶೇಷ ಅಂದ್ರೆ, ಬೇರೆ ಫಂಗಸ್ ಸ್ಪೋರ್ಸ್ ತಗೊಂತೀರಾ ಅದು ಒಳಗಡೆ ಹೋಗುತ್ತೆ, ಬಟ್ ಈ ಫಂಗಸ್ ಬ್ಲಡ್ ವೆಸಲ್ಸ್ ಇನ್ಫೆಕ್ಟ್ ಮಾಡುತ್ತೆ. ಬ್ಲಡ್ ವೆಸಲ್ಸ್ ಇಂದ ಎಲ್ಲ ಹರಡ್ತಾ ಹೋಗ್ತಾ ಇರುತ್ತೆ. ಅದು ಏನಂದ್ರೆ ಸ್ಲೋ ಅಲ್ಲ, ಇದು ವೆರಿ ರ್ಯಾಪಿಡ್, ಫಾಸ್ಟ್ ಆಗಿ ಹೋಗ್ತಾ ಇರುತ್ತೆ. ನಿಮ್ಗೆ ಮೂಗಲ್ಲಿ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಡ್ಯಾಮೇಜ್ ಆಗ್ತಾ ಹಂಗೆ ಕಣ್ಣಿಗೆ ಹೋಗುತ್ತೆ, ಕಣ್ಣಿಂದ ಹಂಗೆ ಬ್ರೈನ್ಗೆ ಹೋಗುತ್ತೆ. ಬ್ರೈನ್ ಟಿಶ್ಯೂ ಇರುತ್ತೆ, ಬ್ಲಡ್ ವೆಸಲ್ ಇರುತ್ತೆ, ಎಲ್ಲ ಕಾಂಪ್ಲಿಕೇಟ್ ಮಾಡ್ಬಿಡುತ್ತೆ. ಬ್ರೈನ್ಗೆ ಹೋಗಿ ತುಂಬಾ ಇನ್ಫೆಕ್ಟ್ ಆದ್ರೆ 99% ಸರ್ವೈವಲ್ ಚಾನ್ಸಸ್ ಕಮ್ಮಿ ಇರುತ್ತೆ. ಸೊ ಇನ್ನೊಂದು ಮ್ಯೂಕೋರ್ಮೈಕೋಸಿಸ್ ಲಂಗ್ಸ್, ಆಗ್ಲೇ ಹೇಳ್ದಂಗೆ ಈ ತರ CT ಚೇಂಜಸ್ ಇರುತ್ತೆ. ಅದಕ್ಕೆ CT ಮಾಡಿಸ್ತಾ ಇರ್ತಾರೆ. CT ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನೇನ್ ಚೇಂಜ್ ಆಗ್ತಾ ಇದೆ ಅಂತ. ಸೊ ಈ ನಾವು ಆಲ್ರೆಡಿ ಡಿಸ್ಕಸ್ ಮಾಡ್ದಂಗೆ ಇಷ್ಟು ಫಸ್ಟ್ ವೇವ್ ಅಲ್ಲಿ ಇರಲಿಲ್ಲ, ಸೆಕೆಂಡ್ ವೇವ್ ಅಲ್ಲಿ ಯಾಕೆ ಈ ತರ ಚಾಲೆಂಜಸ್ ಬರ್ತಾ ಇದೆ ಅಂತ. ಸೊ ಇದು ರಿಸ್ಕ್ ಫ್ಯಾಕ್ಟರ್ಸ್ ಏನು ಈ ಬ್ಲಾಕ್ ಫಂಗಸ್ ಬರೋದು? ಡೆಫಿನೆಟ್ಲಿ ಡಯಾಬಿಟಿಸ್ ಮೆಲಿಟಸ್. ಎಲ್ಲಾ ಸ್ಟಡೀಸ್ ಅಲ್ಲೂ ಒಂದು 40-50%, 50% ಡಯಾಬಿಟಿಸ್ ಇದ್ದೇ ಇರುತ್ತೆ. ಜೊತೆಗೆ ಡಯಾಬಿಟಿಸ್ ಇರೋರ್ಗೆಲ್ಲ ಬರುತ್ತೆ ಅಂತಲ್ಲ, ಡಯಾಬಿಟಿಸ್ ಪ್ರಾಪರ್ ಆಗಿ ಕಂಟ್ರೋಲ್ ಮಾಡದೇ ಇದ್ರೆ ಡೆಫಿನೆಟ್ಲಿ ಇದು ರಿಸ್ಕ್ ಜಾಸ್ತಿ ಇರುತ್ತೆ. ಜೊತೆಗೆ ಡಯಾಬಿಟಿಸ್ ಅಲ್ಲಿ ಕೆಲವರು ಪೇಷಂಟ್ ಅಲ್ಲಿ ಕೀಟೋಸಿಡೋಸಿಸ್ ಅಂದ್ರೆ ತುಂಬಾ ಇನ್ಫೆಕ್ಷನ್ ಆದಾಗ ಬಾಡಿಯಲ್ಲಿ ಅಸಿಡ್ಸ್ ಫಾರ್ಮ್ ಆಗ್ಬಿಡುತ್ತೆ. ಅಂತ ಟೈಮಲ್ಲಿ ಈ ರಿಸ್ಕ್ ಜಾಸ್ತಿ ಆಗುತ್ತೆ. ಈ ಬರೀ ಡಯಾಬಿಟಿಸ್ ಇದಿದ್ರೆ ಬರೋದಿಲ್ಲ, ಅದ್ರ ಜೊತೆಗೆ ನಾವು ಸ್ಟೀರಾಯ್ಡ್ಸ್ ಕೊಡ್ಬೇಕು. ಸ್ಟೀರಾಯ್ಡ್ಸ್ ಕೊಟ್ಟಾಗ ಈ ರಿಸ್ಕ್ ಜಾಸ್ತಿ ಆಗುತ್ತೆ. ಸ್ಟೀರಾಯ್ಡ್ಸ್ ಅಂದ್ರೆ ನಾವು ಈಗ ಲಾಸ್ಟ್ ವೇವ್ ಅಲ್ಲಿ ಕಲ್ತಿದ್ದೇನಂದ್ರೆ, ಕೋವಿಡ್ಗೆ ಓನ್ಲಿ ಸ್ಟೀರಾಯ್ಡ್ಸ್ ಮಾತ್ರ ಕೆಲಸ ಮಾಡೋದು. ಲಂಗ್ಸ್ ಆಕ್ಸಿಜನ್ ಅಲ್ಲಿರೋ ಪೇಷಂಟ್ ಸ್ಟೀರಾಯ್ಡ್ ಕೊಟ್ರೆ ಇಂಪ್ರೂವ್ ಆಗ್ತಾರೆ, ಡೆತ್ಸ್ ಕಮ್ಮಿ ಇದೆ ಅಂತ ಸ್ಟಡಿ ತುಂಬಾ ಚೆನ್ನಾಗಿ ಬಂದಿದೆ. ಬಟ್ ಅದ್ರಲ್ಲಿ ಚಾಲೆಂಜ್ ಏನಂದ್ರೆ, ಲೋ ಡೋಸ್ ಅಥವಾ ಲಿಮಿಟೆಡ್ ಪೀರಿಯಡ್ ಸ್ಟೀರಾಯ್ಡ್ ಕೊಟ್ರೆ ತೊಂದರೆ ಆಗಲ್ಲ. ಈಗ ಏನಾಗ್ಬಿಡ್ತಾ ಇದೆ ಅಂದ್ರೆ, ಪೇಷಂಟ್ ಇಂಪ್ರೂವ್ ಆಗ್ತಾ ಇಲ್ಲ. ಈಗ ವೇರಿಯಂಟ್ ಮುಟೆಂಟ್ ಇದೆ, ತುಂಬಾ ಹೆಚ್ಚಿಗೆ ಸ್ಟೀರಾಯ್ಡ್ಸ್ ಕೊಡ್ತಾ ಇದೀವಿ ಒಂದು, ತುಂಬಾ ಡೋಸ್ ಕೊಡ್ತಾ ಇದೀವಿ ಒಂದು, ಜೊತೆಗೆ ಶುಗರ್ ಪ್ರಾಪರ್ ಕಂಟ್ರೋಲ್ ಮಾಡ್ತಾ ಇದ್ರೆ ಇನ್ನೊಂದು. ಸೊ ಇವೆಲ್ಲ ಇಂಪಾರ್ಟೆಂಟ್ ಬರುತ್ತೆ. ನೀವು ಸ್ಟೀರಾಯ್ಡ್ಸ್ ಕೊಟ್ರೆ, ಯಾರಿಗೆ ಸ್ಟೀರಾಯ್ಡ್ಸ್ ಕೊಟ್ರೆ ಶುಗರ್ ಜಾಸ್ತಿ ಆಗುತ್ತೆ. ಇವೆಲ್ಲ ಕೇಳಿರ್ತೀರಾ ನಿಮ್ ಪರಿಚಯ ಇರೋರು ಅಥವಾ ನಿಮ್ ನೋಡಿರೋ ಪೇಷಂಟ್ಸ್ಗೆ. ಡಯಾಬಿಟಿಕ್ ಕಂಟ್ರೋಲ್ ಅಲ್ಲಿ ಇರುತ್ತೆ, ಬಟ್ ಈ ಕೋವಿಡ್ ಬಂದಾಗ ಅಥವಾ ನಾವು ಟ್ರೀಟ್ಮೆಂಟ್ ಮಾಡಿದಾಗ ಆದ್ಮೇಲೆ ಮನೆಗೆ ಹೋದಾಗ ಸ್ಟೀರಾಯ್ಡ್ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಅವಾಗ ಶುಗರ್ಸ್ ತುಂಬಾ ಜಾಸ್ತಿ ಇರುತ್ತೆ. ಸದ್ಯಕ್ಕೆ ಇನ್ಸುಲಿನ್ ಇದೆಲ್ಲ ಮಾತ್ರ ಎಲ್ಲ ಇರ್ತಾರೆ, ಬಟ್ ಸ್ಟ್ರಿಕ್ಟ್ ಆಗಿ ಶುಗರ್ ಕಂಟ್ರೋಲ್ ಮಾಡಿದ್ರೆ ಈ ತರ ಕಾಂಪ್ಲಿಕೇಶನ್ಸ್ ಆಗಲ್ಲ. ಇನ್ನೊಂದೇನಂದ್ರೆ, ತುಂಬಾ ಈ ಕ್ಯಾನ್ಸರ್ ಪೇಷಂಟ್ಸ್ ಅಲ್ಲಿ ಇದು ಕಾಮನ್. ಬ್ಲಡ್ ಕ್ಯಾನ್ಸರ್ ಅಥವಾ ನೀವು ಟ್ರಾನ್ಸ್ಪ್ಲಾಂಟ್ ಮಾಡಿರೋ ಪೇಷಂಟ್ಸ್ ಅಲ್ಲಿ ಕಾಮನ್. ಇನ್ನೊಂದು ತುಂಬಾ ಐರನ್ ಸಪ್ಲಿಮೆಂಟ್ಸ್ ತಗೊಳೋದು, ಅಥವಾ ಐರನ್ ಇಂಜೆಕ್ಷನ್ ತಗೊಳೋದು ಐರನ್ ಡಿಫಿಷಿಯನ್ಸಿಗೆ, ಅವರಲ್ಲಿ ಇದು. ಇನ್ನೊಂದು HIV ಪೇಷಂಟ್ಸ್ ಅಲ್ಲಿ ಆಗ್ಲೇ ಹೇಳ್ದಂಗೆ ಟ್ರಾಮಾ ಅಂಡ್ ಬನ್ಸ್, ಆಮೇಲೆ ಮಾಲ್ ನ್ಯೂಟ್ರಿಷನ್. ಅದಕ್ಕೆ ಇದನ್ನ ಆಗ್ಲಿಂದ ನಾವು ಸ್ಪೆಸಿಫೈ ಮಾಡ್ತಾ ಇದ್ದೆ. ನ್ಯೂಟ್ರಿಷನ್ ಪಾರ್ಟ್ ವೆರಿ ಇಂಪಾರ್ಟೆಂಟ್. ನ್ಯೂಟ್ರಿಷನ್ ಇಲ್ಲೇ ಒಂದು ಕೋವಿಡ್ ಇಂದ ಕಾಂಪ್ಲಿಕೇಟ್ ಆಗೋದೊಂದು, ಜೊತೆಗೆ ಈ ತರ ಕಾಂಪ್ಲಿಕೇಶನ್ಸ್ ತುಂಬಾ ಆಗುತ್ತೆ. ಸೊ ನಾವು ಫಸ್ಟ್ ವೇವ್ ಅಲ್ಲಿ ನೋಡಿದ್ವಿ, ಸೆಕೆಂಡ್ ವೇವ್ ಅಲ್ಲಿ ಈ ತರ ಕಾಂಪ್ಲಿಕೇಶನ್ಸ್ ಯಾಕೆ ಅಂತ ಯಾರಿಗೂ ಇನ್ನೂ ಗೊತ್ತಿಲ್ಲ ಯಾಕೆ ಆಗ್ತಾ ಇದೆ ಅಂತ. ಇದು ಹಳೆ ಸ್ಟಡಿಯಲ್ಲಿ ಹೇಳೋದು, ನೀವು ಡಯಾಬಿಟಿಕ್ ಇದ್ರೆ ಸ್ಟೀರಾಯ್ಡ್ಸ್ ತಗೊಂಡ್ರೆ ಅಥವಾ ಈ ತರ ಏನಾದ್ರು ಗಾಯ ಆಗಿದ್ರೆ ನಿಮ್ಗೆ ಮ್ಯೂಕೋರ್ಮೈಕೋಸಿಸ್ ರಿಸ್ಕ್ ಇರುತ್ತೆ ಅಂತ. ಬಟ್ ಇಲ್ಲಿ ನಾವು ಆತರ ಏನು ನೋಡ್ದೇನೆ ಮ್ಯೂಕೋರ್ಮೈಕೋಸಿಸ್ ಬರ್ತಾ ಇದೆ. ಜೊತೆಗೆ ಫಸ್ಟ್ ವೇವ್ ಅಲ್ಲಿ ಇರ್ಲಿಲ್ಲ, ಈ ವೇವ್ ಅಲ್ಲಿ ಇದೆ. ಯಾಕೆ? ಅನೇಕ ಸ್ಟಡೀಸ್ ಎಲ್ಲ ಮಾಡಿ ನೋಡ್ತಾ ಇದಾರೆ, ಇನ್ನೂ ಕಾಂಕ್ರೀಟ್ ಎವಿಡೆನ್ಸ್ ಇಲ್ಲ ಓಕೆ ಇದಕ್ಕೆ ಬರ್ತಾ ಇದೆ ಅಂತ. ಬಟ್ ಇವೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಡೆಫಿನೆಟ್ಲಿ ಕರೆಕ್ಟ್ ಮಾಡ್ಬೇಕಾಗತ್ತೆ. ಜೊತೆಗೆ ನಾವು ಏನು ಅಬ್ಸರ್ವ್ ಮಾಡಿದ್ದಂದ್ರೆ, ನಾವು ಆಲ್ಮೋಸ್ಟ್ ಒಂದು 800,000 ಪೇಷಂಟ್ಸ್ ಮಾಡಿದ್ವಿ. ನಮ್ಮಲ್ಲಿ ಇನ್ನೂ
ನಮ್ಮಲ್ಲಿ ಕೋವಿಡ್ ಅಂತ ಅಡ್ಮಿಟ್ ಆಗಿ ಟ್ರೀಟ್ ಆಗಿರೋರು ಯಾರಲ್ಲೂ ಒಂದು ಈ ಬ್ಲಾಕ್ ಫಂಗಸ್ ಅಥವಾ ವೈಟ್ ಫಂಗಸ್ ಇನ್ನೂ ನೋಡಿಲ್ಲ. ಜೊತೆಗೆ ನಾನು ತುಂಬಾ ಮೆಡಿಕಲ್ ಸ್ನೇಹಿತರು ಮಾತಾಡಿದಾಗ ನಮ್ ಬೆಂಗಳೂರಲ್ಲಿ ಇರೋ ಕಾರ್ಪೊರೇಟ್ ಹಾಸ್ಪಿಟಲ್ ಅಥವಾ ಒಳ್ಳೆ ಹಾಸ್ಪಿಟಲ್ ಅಲ್ಲಿ ಯಾವ್ದು ಡೈರೆಕ್ಟ್ ಆಗಿ ಅವ್ರ ಕೇಸಸ್ ಬಂದಿಲ್ಲ. ಈ ಕೇಸಸ್ ಎಲ್ಲ ನಮ್ಗೆ ಬಂದಿರೋದು ನಮ್ ಆಲ್ರೆಡಿ ಈಗ ನಾವು ಒಂದು ನಮ್ ಕಾವೇರಿಯಲ್ಲಿ 10 ಸರ್ಜರೀಸ್ ಮಾಡಿದೀವಿ, ENT ಪ್ಲಸ್ ಬ್ರೈನ್ ಸರ್ಜರಿ, ಎಲ್ಲ ರೆಫರಲ್ ಪೇಷಂಟ್ಸ್ ಅಂದ್ರೆ 2 ಟೈರ್ ಅಥವಾ 3 ಟೈರ್ ಸಿಟೀಸ್ ಇಂದ ಬಂದಿರೋದು. ಈಗಲೂ ಬೆಳಗ್ಗೆಯಿಂದ 3 ಮಾಡಿದೀವಿ. ಬಳ್ಳಾರಿಯಿಂದ ಬಂದಿರೋದು, ಇನ್ನೊಂದು ಚಿಕ್ಕಮಗಳೂರಿಂದ ಬಂದಿರೋದು, ಬೇರೆ ಇಲ್ಲ ಯಾವ್ದೋ ಸ್ಮಾಲರ್ ಸೆಂಟರ್ ಬಂದಿರೋದು. ಸೊ ಇದೆಲ್ಲ ನೋಡಿದ್ರೆ ನಮ್ಗೆ ಅರ್ಥ ಆಗೋದು ಒಂದು, ಈ ಮೋಸ್ಟ್ ಕಾಮನ್ ಕೋವಿಡ್ ಈ ರಿಸ್ಕ್ ಜಾಸ್ತಿ ಆಗಿರೋದು ಆಕ್ಸಿಜನ್. ಅದರಲ್ಲೂ ಆಕ್ಸಿಜನ್ ಅಲ್ಲಿ 2-3 ತರ ಇರುತ್ತೆ. ಒಂದು ಮೈಲ್ಡ್ ಆಕ್ಸಿಜನ್, ಮಾಡರೇಟ್, ಸಿವಿಯರ್ ಅಂತ. ಸಿವಿಯರ್ ಕೊಟ್ಟಾಗ ನಾವು HFNC ಅಂತ ಕೊಡ್ತೀರ, ಅಂದ್ರೆ ಐಫ್ಲೋ ನೇಸಲ್ ಕ್ಯಾನುಲಾ ಅಂತ. ಅಂದ್ರೆ ಮೂಗಲ್ಲಿ ಒಂದು ಸ್ಪೆಷಲ್ ಕ್ಯಾನುಲಾ ಹಾಕ್ಬಿಟ್ಟು ತುಂಬಾ ಐಫ್ಲೋ ಆಕ್ಸಿಜನ್ ಕೊಡ್ತೀವಿ. ಅಂದ್ರೆ ಅದರಲ್ಲಿ ನಾವು 100% ಆಕ್ಸಿಜನ್ ಕೊಡ್ಬೋದು. 10-20 ನೀವು 3-4 ಲೀಟರ್ ಕೊಡೋದು, ಇದಲ್ಲ 60 ಲೀಟರ್ಸ್ ವರ್ಗೂ ಕೊಡ್ತೀವಿ. ಯೂಶಲಿ ನಮ್ಮ ಮೂಗು ಜೊತೆಗೆ ಏರ್ವೇ ಅಥವಾ ನಮ್ಮ ಲಂಗ್ ಹೆಂಗಿರುತ್ತೆ ಅಂದ್ರೆ ಅಲ್ಲೆಲ್ಲ ಸೀಲಿಯಾ ಇರುತ್ತೆ, ಅದು ಮಾಸ್ಟ್ ಆಗಿರುತ್ತೆ, ಅಲ್ಲಿ ನೀರ್ ತರ ಇರುತ್ತೆ, ಅದು ಡ್ರೈ ಆಗೋದಿಲ್ಲ. ಅದು ತುಂಬಾ ಡ್ರೈ ಆದ್ರೆ ಕ್ರಸ್ಟ್ ಫಾರ್ಮ್ ಆಗ್ಬಿಡುತ್ತೆ. ಕ್ರಸ್ಟ್ ಫಾರ್ಮ್ ಆದ್ರೆ ಅದನ್ನ ಅಕಸ್ಮಾತ್ ಅದೇನಾದ್ರೂ ನಾವು ತೆಗೆದ್ರೆ ಅಲ್ಲಿ ಬ್ಲೀಡ್ ಆಗ್ತಾ ಹೋಗುತ್ತೆ. ಅಲ್ಲಿ ಕ್ರಸ್ಟ್ ಅದು ಬ್ಲೀಡ್ ಆದಾಗ ಅಲ್ಲಿ ಗಾಯ ತರ ಆಗಿರುತ್ತೆ. ಯೂಶಲಿ ಅಲ್ಲಿ ಏನಾದ್ರು ಹಂಗೆ ಬಿಟ್ರೆ ಅಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಇದು ಈಗ್ಲೇ ಎಲ್ಲ ಮುಂಚೆಯಿಂದ ಇದೆ ಇದು. ಅದಕ್ಕೆ ಅದನ್ನ ಸ್ವಲ್ಪ ಇದ್ರಲ್ಲಿ ಏನ್ ಚಾಲೆಂಜ್ ಬರುತ್ತೆ ಅಂದ್ರೆ, ಒಂದು ನಾವ್ ಈ ತರ ಐಫ್ಲೋ ಹಾಕೋರಿಗೆ ತುಂಬಾ ಹೈಡ್ರೇಷನ್ ಕೊಡ್ಬೇಕಾಗತ್ತೆ. ಅಂದ್ರೆ ಅವ್ರಿಗೆ ವಾಟರ್ ಕಂಟೆಂಟ್ ಕ್ಲೀನ್ ಆಗಿ ಮೇಂಟೈನ್ ಮಾಡ್ಬೇಕಾಗತ್ತೆ. ಆಲ್ರೆಡಿ ಕೋವಿಡ್ ಪೇಷಂಟ್ಸ್ ಗೆ ನಾಸಿಯಾ, ವಾಮಿಟಿಂಗ್ ಎಲ್ಲ ಇರುತ್ತೆ. ಅವ್ರು ಹೆಚ್ಚಿಗೆ ನೀರು ಕುಡಿಯೋದಿಲ್ಲ, ಊಟ ಮಾಡೋದಿಲ್ಲ. ಸೊ ಅದನ್ನ ನಾವು ರೀಪ್ಲೇಸ್ ಮಾಡ್ಬೇಕು. ಜೊತೆಗೆ ಮೂಗನ್ನ ಕ್ಲೀನ್ ಆಗಿ ಮೇಂಟೈನ್ ಮಾಡ್ಬೇಕು. ನಾನು ಸರ್ಪ್ರೈಸ್ ಆಗಿದ್ದೇನಂದ್ರೆ, ರಮೇಶ್ ಸರ್ ಅವರು ಫೋನ್ ಮಾಡ್ಬಿಟ್ಟು ಅದೇ ಹೇಳ್ತಾ ಇದ್ರು, ಮೂಗ್ ಆಯಿಲ್ ಹಚ್ಬಿಟ್ರೆ ಅದೆಲ್ಲ ಪ್ರಿವೆಂಟ್ ಆಗುತ್ತಲ್ಲ ಸರ್ ಅಂತ. ಎಕ್ಸಲೆಂಟ್ ಸರ್, ಮಾಡಿ ಅಂತ ಹೇಳಿದ್ದೆ ನಾನು ಅವ್ರಿಗೆ. ಆತರ ನಾವು ಮಾಡ್ತಾ ಇದ್ವಿ. ನೇಸಲ್ ಸ್ಪ್ರೇ ಅಂತ ಬರುತ್ತೆ, ಅದನ್ನ ವೆಟ್ ಆಗಿರೋದಕ್ಕೆ ನೋಡ್ತೀವಿ. ಜೊತೆಗೆ ಆ ಫ್ಲೋ ಜಾಸ್ತಿ ಇರೋದ್ರಿಂದ ಇನ್ವೇರಬಲಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ ಮೂಗಲ್ಲಿ. ಜೊತೆಗೆ ಇನ್ನೊಂದು ಆಕ್ಸಿಜನ್ ಕೊಡೋದಕ್ಕೆ ಒಂದು ಪೋರ್ಟ್ ಇರುತ್ತೆ ನಮ್ಗೆ. ನೀವಿಲ್ಲಿ ಹ್ಯೂಮಿಡಿಫೈಯರ್ ಅಂತ ನೀವೆಲ್ಲ ಹಾಸ್ಪಿಟಲ್ ನೋಡಿರ್ತೀರಾ, ಇದರಿಂದ ಆಕ್ಸಿಜನ್ ಕನೆಕ್ಟ್ ಮಾಡ್ತಾರೆ. ಇಲ್ಲೊಂದು ಬಾಟ್ಲ್ ಇರುತ್ತೆ. ಈ ಬಾಟ್ಲಲ್ಲಿ ಮಿನಿಮಮ್ ಮ್ಯಾಕ್ಸಿಮಮ್ ಇರುತ್ತೆ. ಆ ಲೆವೆಲ್ಗೆ ವಾಟರ್ ಮೇಂಟೈನ್ ಮಾಡ್ಬೇಕು. ಜೊತೆಗೆ ಯಾವ ವಾಟರ್ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಹೊರಗಡೆ ಸಣ್ಣ ಸೆಂಟರ್ಸ್ ಅಥವಾ ಬೇರೆ ಹಾಸ್ಪಿಟಲ್ ಅಲ್ಲಿ ರೆಗ್ಯುಲರ್ ವಾಟರ್ ಆಡ್ ಮಾಡ್ತಾ ಇರ್ತಾರೆ. ರೆಗ್ಯುಲರ್ ವಾಟರ್ ಅಲ್ಲಿ ಇನ್ವೇರಬಲಿ ಸ್ವಲ್ಪ ಇನ್ಫೆಕ್ಷನ್ಸ್ ಇದ್ದೇ ಇರುತ್ತೆ, ಕ್ಲೀನ್ ಇರಲ್ಲ. ಸೊ ಅದಕ್ಕೆ ಸ್ಟೆರೈಲ್ ವಾಟರ್ ಅಥವಾ ಡಿಸ್ಟಿಲ್ಡ್ ವಾಟರ್ ಅಥವಾ RO ವಾಟರ್ ಯೂಸ್ ಮಾಡ್ಬೇಕಾಗುತ್ತೆ. ಪ್ಲಸ್ ಅದನ್ನ ರೆಗ್ಯುಲರ್ ಕ್ಲೀನ್ ಮಾಡ್ಬೇಕು. ನಾವೆಲ್ಲ ಈಗ ಮಾತಾಡ್ತಾ ಇದೀವಿ. ನೆಕ್ಸ್ಟ್ ಟೈಮ್ ನೀವು ಯಾರಾದ್ರೂ ಹಾಸ್ಪಿಟಲ್ ಹೋದಾಗ, ಯಾವ್ದಾದ್ರು ಹಾಸ್ಪಿಟಲ್ ಅಲ್ಲಿ, ದಯವಿಟ್ಟು ಇದನ್ನ ಅಬ್ಸರ್ವ್ ಮಾಡಿ. ಮೋಸ್ಟ್ ಆಫ್ ದ ಸೆಂಟರ್ಸ್ ಅಲ್ಲಿ ಇದು ಕಲರೇ ಬೇರೆ ಇರುತ್ತೆ, ಜೊತೆಗೆ ಗ್ರೀನ್ ಇರುತ್ತೆ. ಆಲ್ರೆಡಿ ಅದ್ರಲ್ಲಿ ಫಂಗಸ್, ಆಲ್ಗೆ ಎಲ್ಲ ಇರುತ್ತೆ. ಇದು ಬರೀ ಮ್ಯೂಕರ್ ಬರುತ್ತೆ ಅಂತ ಹೇಳ್ತಾ ಇಲ್ಲ ನಾನು. ನೀವು ಅದನ್ನ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಇದಷ್ಟು ಕ್ಲೀನ್ ಇರಲ್ಲ. ಜೊತೆಗೆ ಅದನ್ನ 2 ಸರಿ ಕ್ಲೀನ್ ಮಾಡ್ಬೇಕು. ಕ್ಲೀನ್ ಆಗಿ ಸೋಪ್ ಹಾಕಿ ಡ್ರೈ ಮಾಡ್ಬೇಕು. ಜೊತೆಗೆ ಅದನ್ನ ಈ ಗೈಡ್ಲೈನ್ಸ್ ಏನ್ ಹೇಳುತ್ತೆ ಅಂದ್ರೆ, ಒಂದು ವಾರಕ್ಕೆ ಅದನ್ನ ಆಂಟಿಸೆಪ್ಟಿಕ್ ಸೊಲ್ಯೂಷನ್ ಅರ್ಧ ಗಂಟೆ ಇಟ್ಟು ಆಮೇಲೆ ಯೂಸ್ ಮಾಡ್ಬೇಕು. ಸೊ ಇದು ಮೇನ್ ಆಗುತ್ತೆ. ನೀವು ಅದನ್ನ ಹಾಕ್ಬಿಟ್ಟು ಆಕ್ಸಿಜನ್ ಹಾಕ್ಬಿಟ್ಟು ಅಲ್ಲೇನಾದ್ರೂ ಡ್ಯಾಮೇಜ್ ಆಯ್ತಂದ್ರೆ ಡೈರೆಕ್ಟ್ ಆಗಿ ಇಲ್ಲಿಂದ ಅದು ಮೂಗ್ ಹೋಗ್ತಾ ಇರುತ್ತೆ. ನೀವು ಫಂಗಸ್ಗೆ ಅದೇ ರೂಟ್ ಮೇನ್, ನೇಸಲ್ ಕ್ಯಾವಿಟಿ ಅಂತಾರೆ. ಅಂದ್ರೆ ಮೂಗಿಂದ ಇನೇಲ್ ಆಗ್ತಾ ಇರುತ್ತೆ. ಅಕಸ್ಮಾತ್ ಅದೇನಾದ್ರೂ ಇನ್ಫೆಕ್ಟ್ ಆಯ್ತು, ಡೈರೆಕ್ಟ್ ಆಗಿ ಬರ್ತಾ ಇರುತ್ತೆ ಮೂಗಿಗೆ. ಸೊ ಇದಿರ್ಬೋದು ಅಂತ ರೀಸನ್ ಪ್ರೂವ್ ಆಗಿಲ್ಲ, ಇದಿರ್ಬೋದು ಅಂತ. ಯಾಕಂದ್ರೆ ನಾವು ಇಲ್ಲಿ ನಡೀತಾ ಇರೋದು ಬೇರೆದಕ್ಕೆಲ್ಲ ಕಂಪೇರ್ ಮಾಡ್ತಾ ಇದೀವಿ. ಈ ನಮ್ಗೆ ಈಗ ಬಂದಿರೋ ಪೇಷಂಟ್ಸ್ ಆಲ್ರೆಡಿ ನಮ್ಮ ಹಾಸ್ಪಿಟಲ್ ಅಲ್ಲಿ ಒಂದು 15 ಪೇಷಂಟ್ಸ್ ಇದೆ. ಈಗ ಅವ್ರದ್ದೆಲ್ಲ ಫೈಲ್ಸ್ ಎಲ್ಲ ಚೆಕ್ ಮಾಡ್ತಾ ಇದೀವಿ. ಯಾಕೆ ಆಗ್ತಾ ಇದೆ, ಏನ್ ಮಾಡ್ತಾ ಇದಾರೆ ಅಲ್ಲಿ ಹೊರಗಡೆ, ಹೆಂಗ್ ಟ್ರೀಟ್ಮೆಂಟ್ ಇತ್ತು ಏನು ಅಂತೆಲ್ಲ ನೋಡಿದಾಗ ಇದೆಲ್ಲ ಇದೊಂದು ಪಾರ್ಟ್. ಜೊತೆಗೆ ಲೆನಿನ್ ಅಂತ ಅಂದ್ರೆ ಬೆಡ್ಶೀಟು, ಬಟ್ಟೆ, ಇದರಿಂದ ತುಂಬಾ ತೊಂದರೆ ಇದೆ. ಇದು ಒಂದು ಪೇಷಂಟ್ಗೆ ಅಕಸ್ಮಾತ್ ಬಂದ್ರೆ ಅದನ್ನ ಸಪರೇಟ್ ಆಗಿ, ನಾನು ಆಗಲೇ ಹೇಳಿದೀನಿ, ಐಸೋಲೇಟ್ ಮಾಡಬೇಕು, ಸಪರೇಟ್ ಪ್ರಿಕಾಷನ್ಸ್ ತಗೊಬೇಕು. ಯಾಕಂದ್ರೆ ಅವ್ರಿಗಿದ್ರೆ ಇನ್ನೊಬ್ರು ಬರೋ ಚಾನ್ಸಸ್ ಇರುತ್ತೆ. ಸೊ ಇದ್ರ ರೋಲ್ ತುಂಬಾ ಇರುತ್ತೆ, ಕ್ಲೀನ್ ಲೆನಿನ್ ಅಂತ. ಜೊತೆಗೆ ಈಗ ತುಂಬಾ ಸ್ಟಡೀಸ್ ಬರ್ತಾ ಇರೋದು ಏನಂದ್ರೆ, ಈಗ ಕೋವಿಡ್ ಅಲ್ಲಿ ನಾವು ತುಂಬಾ ಜಿಂಕ್ ಕೊಟ್ಟಿದೀವಿ. ನೀವೆಲ್ಲ ನೋಡಿರ್ತೀರಾ, ಜಿಂಕ್ ತುಂಬಾ ಪೇಷಂಟ್ಸ್ ಕೊಟ್ಟಿದ್ದೀವಿ. ಜಿಂಕ್ ಕೊಟ್ರು ಫಂಗಸ್ ಇನ್ಫೆಕ್ಷನ್ ಹೆಚ್ಚಿಗೆ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಯಾಕಂದ್ರೆ ಜಿಂಕ್ ಅದು ಮೀಡಿಯಾ, ಅಂದ್ರೆ ನಾವು ಫಂಗಸ್ ಗ್ರೋ ಆಗೋದಕ್ಕೆ ಒಂದು ಕಲ್ಚರ್ ಮೀಡಿಯಾ ಇರುತ್ತೆ, ಜಿಂಕ್ ಇರುತ್ತೆ ಅದರಲ್ಲಿ ತುಂಬಾ ಫಾಸ್ಟ್ ಆಗಿ ಬರುತ್ತೆ ಅಂತ ಹೇಳ್ತಾ ಇದಾರೆ. ಬಟ್ ಇನ್ನೂ ಏನು ಪ್ರೂವ್ ಆಗಿಲ್ಲ. ತುಂಬಾ ಥಿಯರೀಸ್ ಬರ್ತಾ ಇದೆ. ಈಗ ಯಾಕೆ ಕೋವಿಡ್ ಪೇಷಂಟ್ಸ್ ಇದೆಲ್ಲ ಹೆಚ್ಚಿಗೆ ಆಗ್ತಾ ಇದೆ? ಒಂದು ಆಕ್ಸಿಜನ್ ಇಂದ ಪ್ರಾಬ್ಲಮ್. ಆಕ್ಸಿಜನ್ ಪ್ರಾಬ್ಲಮ್ ಅಂದ್ರೆ ಮುಂಚೆ ಫಸ್ಟ್ ವೇವ್ ಅಲ್ಲಿ ನಾವು ಬರೀ ನಮ್ಮ ಹಾಸ್ಪಿಟಲ್ ಆಕ್ಸಿಜನ್ ಯೂಸ್ ಮಾಡಿದ್ವಿ. ಈ ಟೈಮ್ ಇಂಡಸ್ಟ್ರಿಯಲ್ ಆಕ್ಸಿಜನ್ ಯೂಸ್ ಮಾಡಿದೀವಿ. ಕೆಲವರು ಅದು ಹೇಳ್ತಾ ಇದಾರೆ ಇಂಡಸ್ಟ್ರಿಯಲ್ ಆಕ್ಸಿಜನ್ ಇಂದ ಬಂದಿರಬಹುದು ಅಂತ.
ಬಟ್ ಇಂಡಸ್ಟ್ರಿಯಲ್ ಆಕ್ಸಿಜನ್ ಆಕ್ಚುಲಿ ಈ ಆಕ್ಸಿಜನ್ ಗಿಂತ ತುಂಬಾ ಪ್ಯೂರ್ ಇರುತ್ತೆ. ಜೊತೆಗೆ ಅದು ಆ ತರ ತೊಂದರೆ ನೋಡಿಲ್ಲ ಇಲ್ಲವರೆಗೂ. ಬಟ್ ಏನಂದ್ರೆ ಟ್ರಾನ್ಸ್ಪೋರ್ಟ್ ಅಥವಾ ಸಿಲಿಂಡರ್ಸ್ ಮೇಂಟೆನೆನ್ಸ್ ಅದೆಲ್ಲ ಸ್ಟಡಿ ಮಾಡ್ತಾ ಇದಾರೆ. ಅದನ್ನು ರೀಸನ್ ಇರ್ಬೋದಾ ಅಂತ ನೋಡ್ತಾ ಇದಾರೆ. ತುಂಬಾ ಥಿಯರೀಸ್ ಬರ್ತಾ ಇದೆ ಏನೋ ಯಾಕೆ ಅಂತ. ಬಟ್ ಮೇನ್ ಏನಂದ್ರೆ ಶುಗರ್ ಸ್ಟ್ರಿಕ್ಟ್ ಆಗಿ ಕಂಟ್ರೋಲ್ ಮಾಡಬೇಕು. ಶುಗರ್ ಕಂಟ್ರೋಲ್ ಮಾಡಿದ್ರೆ ರಿಸ್ಕ್ ಜಾಸ್ತಿ ಇರುತ್ತೆ. ನಾನು ಆಗ್ಲೇ ಹೇಳಿದೆ ಸ್ಟೀರಾಯ್ಡ್ಸ್ ಅಲ್ಲಿ ಶುಗರ್ ಜಾಸ್ತಿ ಆಗುತ್ತೆ. ದಯವಿಟ್ಟು ಶುಗರ್ ನ ಕಂಟ್ರೋಲ್ ಮಾಡಿ. ನೀವೇನಾದ್ರೂ ಟ್ಯಾಬ್ಲೆಟ್ಸ್ ಮುಂಚೆ ತಗೊಂತಾ ಇದ್ರೆ ಇನ್ಸುಲಿನ್ ಬೇಕಾಗುತ್ತೆ, ಅದು ಟೆಂಪರರಿ ಇರುತ್ತೆ, ದಯವಿಟ್ಟು ತಗೊಳ್ಳಿ. ನೀವು ಶುಗರ್ ಹಾಸ್ಪಿಟಲ್ ಅಲ್ಲಿ ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ ಶುಗರ್ ಕಂಟ್ರೋಲ್ ಮಾಡೋದಕ್ಕೆ. ಸ್ಟೀರಾಯ್ಡ್ ಕೊಟ್ಟಾಗ ಆ ತರ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ಕಂಪ್ಲೀಟ್ ಇನ್ಸುಲಿನ್ ಇನ್ಫ್ಯೂಷನ್ ಅಂತ ಹಾಕ್ಬಿಟ್ಟು ಸ್ಟ್ರಿಕ್ಟ್ ಆಗಿ ಕಂಟ್ರೋಲ್ ಮಾಡ್ತೀವಿ. ನಮಗೆ ಚಾಲೆಂಜ್ ಬರ್ತಾ ಇರೋದು ಏನಂದ್ರೆ ಡಿಸ್ಚಾರ್ಜ್ ಆದ್ಮೇಲೆ ಮನೆಗೆ ಹೆಂಗ್ ಮೈಂಟೈನ್ ಮಾಡ್ತಾ ಇದಾರೆ ಅಂತ. ನಾವು ಯೂಶಲಿ ಇನ್ಸುಲಿನ್ ಹಾಕ್ತಿವಿ. ಮೋಸ್ಟ್ ಆಫ್ ದ ಪೀಪಲ್ ಇನ್ಸುಲಿನ್ ತಗೊಳಕ್ಕೆ ಸ್ವಲ್ಪ ಕಷ್ಟ ಪಡ್ತಾರೆ. ಟ್ಯಾಬ್ಲೆಟ್ ಆದ್ರೆ ಕಂಫರ್ಟ್ ಅಂತಾರೆ. ಬಟ್ ಶುಗರ್ ಚೆಕ್ ಮಾಡ್ಬೇಕು, ಶುಗರ್ ಸ್ಟ್ರಿಕ್ಟ್ ಆಗಿ ಮೇಂಟೈನ್ ಮಾಡ್ಬೇಕು. ಇದೊಂಥರ ಹಾಸ್ಪಿಟಲ್ ಅಲ್ಲೇ ಇಲ್ಲ. ನೀವು ಡಿಸ್ಚಾರ್ಜ್ ಆದ್ಮೇಲೆ ಇದು 1 ವೀಕ್ ಆಗ್ಬೋದು, 2 ವೀಕ್ಸ್, 3 ವೀಕ್ಸ್, 4 ವೀಕ್ಸ್ ಅಥವಾ 1 ಮಂತ್ ಆಗ್ಬೋದು. ಎನಿ ಟೈಮ್ ಬರ್ಬೋದು ಇದು. ಸೊ ಅಲ್ಲವರೆಗೂ ಸ್ಟ್ರಿಕ್ಟ್ ಆಗಿ ಕಂಟ್ರೋಲ್ ಮಾಡಬೇಕು. ಜೊತೆಗೆ ಈ ಸ್ಟೀರಾಯ್ಡ್ ಯೂಸ್ ಸ್ವಲ್ಪ ನನ್ನ ಪ್ರಕಾರ ಸ್ವಲ್ಪ ಹುಷಾರಾಗಿರ್ಬೇಕು. ಟೈಮಿಂಗ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಫಸ್ಟ್ ವೀಕ್ ಅಲ್ಲಿ ಸ್ಟೀರಾಯ್ಡ್ಸ್ ಕೊಡಕ್ ಹೋಗ್ಬಿಡಿ. ವೈರಲ್ ಫೇಸ್ ಅಲ್ಲಿ ನಾವೇನಾರ ಸ್ಟೀರಾಯ್ಡ್ ಕೊಟ್ರೆ ವೈರಲ್ ರಿಪ್ಲಿಕೇಶನ್ ಅಂತ ಇರುತ್ತೆ. ಅಂದ್ರೆ ವೈರಸ್ ಬಂದಾಗ ಅದು ರಿಪ್ಲಿಕೇಟ್ ಆಗ್ತಾ ಇರುತ್ತೆ. ಅದನ್ನ ನಾವು ಇನ್ನೂ ಪ್ರೊಲಾಂಗ್ ಮಾಡ್ತಾ ಹೋಗ್ತೀವಿ ಸ್ಟೀರಾಯ್ಡ್ ಕೊಟ್ರೆ. ಅದರಿಂದ ಏನು ಅಡ್ವಾಂಟೇಜ್ ಇಲ್ಲ. ಸೆಕೆಂಡ್ ವೀಕ್ ಅಲ್ಲಿ ನೋಡಿ ತುಂಬಾ ಇನ್ಫ್ಲಮೇಷನ್ ಮಾರ್ಕರ್ಸ್ ವೇರಿ ಆಗಿದ್ರೆ ಸ್ಟೀರಾಯ್ಡ್ಸ್ ಕೊಡಿ, ಕರೆಕ್ಟ್ ಡೋಸ್ ಕೊಡಿ. ಅಂದ್ರೆ ಡ್ಯೂರೇಷನ್ ಸ್ಟಡಿಯಲ್ಲಿ 5 ರಿಂದ 10 ದಿವಸ ಮ್ಯಾಕ್ಸಿಮಮ್. ಇಲ್ಲಿ ನೋಡ್ತಾ ಇದೀವಿ ನಾವು ತಿಂಗಳಾನ್ಗಟ್ಲೆ ಸ್ಟೀರಾಯ್ಡ್ಸ್ ಹೋಗ್ತಾನೆ ಇದೆ. ದಯವಿಟ್ಟು ಅದರಿಂದ ಏನು ಯೂಸ್ ಇಲ್ಲ, ಕಾಂಪ್ಲಿಕೇಶನ್ ಜಾಸ್ತಿ ಆಗುತ್ತೆ. ನೀವು ಇದೆಲ್ಲ ಮಾಡಿದ್ರು ಹಾಸ್ಪಿಟಲ್ ಕ್ಲೀನ್ನೆಸ್ ಇರಬೇಕು. ಜೊತೆಗೆ ಈ ಫಂಗಲ್ ಇನ್ಫೆಕ್ಷನ್ಸ್ ಎಲ್ಲಿ ಬರುತ್ತೆ ಅಂದ್ರೆ ಹೊಸ ಬಿಲ್ಡಿಂಗು, ಹೊಸ ಸೆಂಟರ್ಸ್ ಅಥವಾ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂದ್ರೆ ಬಹಳ ಹುಷಾರಾಗಿರ್ಬೇಕಾಗತ್ತೆ. ಕ್ಲೀನ್ನೆಸ್ ವೆರಿ ಇಂಪಾರ್ಟೆಂಟ್. ಆಕ್ಸಿಜನ್ ಸಿಲಿಂಡರ್ಸ್ ಇರ್ಬೋದು, ಹ್ಯೂಮಿಡಿಫೈಯರ್ಸ್ ಇರೋದು ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡ್ಬೇಕಾಗುತ್ತೆ ಅಥವಾ ಪ್ರಿಕಾಷನ್ಸ್ ತಗೊಬೇಕಾಗತ್ತೆ. ಜೊತೆಗೆ ನಾವು ಈಗ ಏನ್ ಮಾಡ್ತಾ ಇದೀವಿ ಅಂದ್ರೆ ತುಂಬಾ ಆಂಟಿಬಯೋಟಿಕ್ಸ್ ಯೂಸ್ ಮಾಡ್ತಾ ಇದೀವಿ. ಆಕ್ಚುಲಿ ಕೋವಿಡ್ ಗೆ ಆಂಟಿಬಯೋಟಿಕ್ಸ್ ಬೇಕಾಗಿಲ್ಲ. ತುಂಬಾ ಆಂಟಿಬಯೋಟಿಕ್ಸ್ ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಫಂಗಸ್ ಬಂದೇ ಬರುತ್ತೆ. ಇದೇನು ಹೊಸದಲ್ಲ, ಇದು ತುಂಬಾ ವರ್ಷದಿಂದ ಇದೆ. ನಾವು ICU ಅಲ್ಲಿ ತುಂಬಾ ದಿನದಿಂದ ನೋಡ್ತಾ ಇದೀವಿ. ಯಾರೇ ಪೇಷಂಟ್ ಇದೇನು ಅಡ್ಮಿಟ್ ಆದಾಗ ಆಂಟಿಬಯೋಟಿಕ್ ಅಲ್ಲ, ನಿಮ್ಗೆ ಅಕಸ್ಮಾತ್ 3 ಮಂತ್ಸ್ ಹಿಂದೆ 6 ಮಂತ್ಸ್ ಹಿಂದೆ ನೀವು ಆಂಟಿಬಯೋಟಿಕ್ ಕೊಟ್ಟಿದ್ರೆ ನಿಮ್ಗೆ ರಿಸ್ಕ್ ಇರುತ್ತೆ. ಸೊ ಆಂಟಿಬಯೋಟಿಕ್ ಒಳ್ಳೇದಲ್ಲ ಇದು. ನೀವೇನಾದ್ರೂ ಟ್ರೀಟ್ ಮಾಡ್ತಾ ಇದ್ದೀರಾ ಅಂದ್ರೆ ಯಾಕೆ ಕೊಡ್ತಾ ಇದ್ದೀರಾ, ಎಷ್ಟು ದಿವಸ ಕೊಡ್ತೀರಾ ಅಂತ ದಯವಿಟ್ಟು ನೋಡಿ. ಆಂಟಿಬಯೋಟಿಕ್ಸ್ ಕೊಟ್ಟಷ್ಟು ಫಂಗಲ್ ಇನ್ಫೆಕ್ಷನ್ ಜಾಸ್ತಿ ಹೋಗುತ್ತೆ. ಇದು ಸ್ಟೀರಾಯ್ಡ್ ಅಂತಲ್ಲ, ಬರೀ ಆಂಟಿಬಯೋಟಿಕ್ಸ್ ಇಂದಾನು ಫಂಗಸ್ ಬರುತ್ತೆ. ಆಮೇಲೆ ಕೆಲವರು ಆಂಟಿ ಫಂಗಲ್ ಮೊದ್ಲೇ ಕೊಟ್ಬಿಡ್ತಾರೆ. ಈಗ ಅಕಸ್ಮಾತ್ ಈಗ ಈ ಬ್ಲಾಕ್ ಫಂಗಸ್ ತುಂಬಾ ಚಾಲೆಂಜಸ್ ಇರೋದಕ್ಕೆ ಕೆಲವ್ರು ಏನ್ ಮಾಡ್ತಾರೆ, ಫಂಗಸ್ ಮೆಡಿಕೇಶನ್ಸ್ ಇದೆ, ಕೆಲವು ಗ್ರೂಪ್ಸ್ ಇದೆ. ಸೊ ಸ್ಟಾರ್ಟ್ ಮಾಡ್ಬಿಡ್ತಾರೆ ಪ್ರೊಫೈಲಾಕ್ಸಿಸ್, ಫಂಗಸ್ ಬರಬಾರ್ದು ಅಂತ ಕೊಟ್ಬಿಡ್ತಾರೆ. ಆತರ ಮಾಡ್ಬೇಡಿ ದಯವಿಟ್ಟು. ಆತರ ಏನಾದ್ರು ಮಾಡಿದ್ರೆ ಇನ್ನು ಫಂಗಸ್ ಕ್ರಿಟಿಕಲ್ ಆಗಿ ಬರುತ್ತೆ, ಸೀರಿಯಸ್ ಆಗಿ ಬರುತ್ತೆ. ಸೊ ಜನಕ್ಕೆ ನಾನು ಏನ್ ಹೇಳೋದಂದ್ರೆ, ಈ ತರ ನಾನು ಈಗ ಏನ್ ಡಿಸ್ಕಸ್ ಮಾಡಿದೆ ಅದು ವಾರ್ನಿಂಗ್ ಸೈನ್ಸ್ ಅಂತಾರೆ. ಸೈನ್ಸ್ ಸಿಂಪ್ಟಮ್ಸ್ ಏನೇ ಇದ್ರೆ ದಯವಿಟ್ಟು ಇಮಿಡಿಯೇಟ್ ಆಗಿ ರಿಪೋರ್ಟ್ ಮಾಡಿ. ಯಾಕಂದ್ರೆ ಅರ್ಲಿ ರಿಪೋರ್ಟ್ ಮಾಡಿದ್ರೆ ಔಟ್ಕಮ್ಸ್ ಚೆನ್ನಾಗಿದೆ. ಇಮಿಡಿಯೇಟ್ ಆಗಿ ಅದೇನು ಗ್ರೇಟ್ ಸರ್ಜರಿ ಏನಿಲ್ಲ, ಸಿಂಪಲ್ ಸರ್ಜರಿಯಲ್ಲಿ ಅದ್ ಡಿಬ್ರೈಡ್ ಮಾಡಿ ನಾವು ಔಷಧಿ ಕೊಟ್ರೆ ಕಂಟ್ರೋಲ್ ಆಗುತ್ತೆ. ಸರ್ ಮುರಳೀಧರ್ ಅವರು ಸರ್ ಹೇಳಿ ಸರ್. ಬಹಳ ತುಂಬಾ ಅದ್ಭುತವಾದಂತ ವಿಷಯಗಳನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ಸ್ವಲ್ಪ ನಮ್ ಜೊತೆ ಹಾಗೆ ಇದ್ಬಿಡಿ. ಇನ್ನು 1 ಗಂಟೆ ಟೈಮ್ ಇರತ್ತೆ ಅಷ್ಟೇನೆ. ಸರ್ ಇನ್ನೊಂದ್ 2 ಸ್ಲೈಡ್ ಇದೆ ಸರ್. ಸರ್ ಏನಿಲ್ಲ, ಇದಕ್ಕೆ ಟ್ರೀಟ್ಮೆಂಟ್ ಇದೆ. ಸದ್ಯಕ್ಕೆ ನಮಗೆ ಮೆಡಿಸಿನ್ ಸ್ವಲ್ಪ ಚಾಲೆಂಜಸ್ ಇದೆ. ಆಲ್ಟರ್ನೇಟ್ ಟ್ರೀಟ್ಮೆಂಟ್ ಇದೆ, ಆಲ್ಟರ್ನೇಟ್ ಮಾಡ್ತಾ ಇದೀವಿ. ಸ್ಟಡೀಸ್ ಅಲ್ಲಿ ಏನು ಇಲ್ಲ, ಬಟ್ ಇಲ್ಲಿ ಮಾಡ್ತಾ ಇದೀವಿ. ಡಿಸ್ಚಾರ್ಜ್ ಮಾಡಿದೀವಿ, ಏನು ಅಂತ ತೊಂದರೆ ಇಲ್ಲ. ನಮ್ಮಲ್ಲಿ ಸಪರೇಟ್ ಕ್ಲಿನಿಕ್ ಅಂತ ಮಾಡ್ತಾ ಇದೀವಿ, OT ಮಾಡಿದೀವಿ. ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಾ ಇದೀವಿ. ಜೊತೆಗೆ ಜನದ ಸರ್ ಈ ಫಂಗಸ್ ಬರೀ ನಾನು ಹೇಳ್ದಂಗೆ ಅದೇ ಇರಲ್ಲ. ಈ ಒಂದು ಬ್ರೈನ್ ಫೋಟೋ ನೋಡ್ಬೋದು, ತಲೆಯಲ್ಲೂ ಇನ್ಫೆಕ್ಟ್ ಆಗುತ್ತೆ. ಕೆಲವರು ಫೋನ್ ಮಾಡಿದ್ರು ಸರ್, ಕಾಣ್ತಾ ಇಲ್ಲ ಅಂತ ಸರ್. ಈಗ ವೈಟ್ ಫಂಗಸ್ ಸುಮ್ನೆ ಒಂದ್ ಸ್ಲೈಡ್ ತೋರಿಸ್ತೀನಿ. ವೈಟ್ ಫಂಗಸ್ ಅಂದ್ರೆ ಕ್ಯಾಂಡಿಡಿಯಾಸ್ ಅಂತಾರೆ. ಸೇಮ್ ಇದಕ್ಕೂ ರೀಸನ್ಸ್ ಅದೇ ಇರುತ್ತೆ ಸರ್. ಮೋಸ್ಟ್ ಆಫ್ ದ ಟೈಮ್ ಬಾಡಿಯಲ್ಲಿ ಇಮ್ಯುನಿಟಿ ಕಮ್ಮಿ ಇರುತ್ತೆ. ಜೊತೆಗೆ ಸ್ಟೀರಾಯ್ಡ್ ಓವರ್ ಯೂಸ್, ಇದು ಓರಲ್ ಕ್ಯಾವಿಟಿ, ಇದ್ರಲ್ಲಿ ವೈಟ್ ಫಂಗಸ್. ಜೊತೆಗೆ ಇದು ಈಸೋಫೆಗಸ್, ಫುಡ್ ಪೈಪ್, ಅದ್ರಲ್ಲಿ ನೀವು ನೋಡ್ಬೋದು ವೈಟ್ ಆಗಿ ಕಾಣ್ತಾರೆ. ಇದೆಲ್ಲ ಫಂಗಸ್. ಸೊ ಇದು ಬರೀ ಡಾಕ್ಟ್ರು ಸ್ಟೀರಾಯ್ಡ್ಸ್ ಅಲ್ಲ. ಈ ಚಿತ್ರ ಸರ್, ಈ ಚಿತ್ರ ನೋಡಿ, ಯಾರೋ ಹೊರಗಡೆ ಟ್ರೀಟ್ಮೆಂಟ್ ತಗೊಂಡಿರೋದು. ಇದು ಕೋವಿಡ್ ಪೇಷಂಟ್.
ಈ ಸಗಣಿ ಎಲ್ಲ ಹಚ್ಕೊಂಡು ಕೂತಿರೋದು, ಇದ್ರಲ್ಲೇ ಜಾಸ್ತಿ ಇರೋದು ಫಂಗಸ್. ಇದನ್ನ ಈ ತರ ಎಲ್ಲ ಟ್ರೀಟ್ಮೆಂಟ್ ಮಾಡ್ಕೊಂಡು ಈ ತರ ಪೇಷಂಟ್ಸ್ ಹೆಚ್ಚಿಗೆ ಬರ್ತಾರೆ ನಮ್ಗೆ. ಸೊ ಆತರ ತುಂಬಾ ಸ್ಲೈಡ್ಸ್ ಇದೆ. ಇದು ಆ, ಬೇಡ ಅಂತ ಹಾಕಿಲ್ಲ, ಇದೊಂದು ಹಾಕಿದೀನಿ ಯಾಕಂದ್ರೆ ಜನಕ್ಕೆ ಅರ್ಥ ಆಗ್ಬೇಕು. ನಾವು ಬರೀ ಡಾಕ್ಟರ್ ಬ್ಲೇಮ್ ಮಾಡೋದು, ಸಿಸ್ಟಮ್ ಗೌರ್ಮೆಂಟ್ ಬ್ಲೇಮ್ ಮಾಡೋದಾಗತ್ತೆ. ಜನರು ಎಷ್ಟು ನಾವು ಮೂರ್ಖತನ ಮಾಡ್ತಾ ಇದೀವಿ ಅಂತ. ಸೊ ಐ ಸಸ್ಪಿಷಿಯಸ್ ಅರ್ಲಿ ಸೈನ್ಸ್ ದಯವಿಟ್ಟು ಬನ್ನಿ, ಟ್ರೀಟ್ ಮಾಡಬಹುದು, ಇಂಪ್ರೂವ್ ಆಗ್ತಾರೆ, ಏನು ತೊಂದರೆ ಆಗೋದಿಲ್ಲ. ಎಲ್ಲದಕ್ಕೂ ಔಷಧಿ ಇದೆ, ಸಪೋರ್ಟ್ ಇದೆ. ಥ್ಯಾಂಕ್ ಯು ಸರ್. ಡಾಕ್ಟ್ರೆ, ಇಷ್ಟೊತ್ತು ಹಾ ನಮ್ಗೆ ಸರ್. ಅದ್ಭುತವಾದಂತಹ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಅದೇ ಸ್ವಲ್ಪ ಸರಿ. ಇನ್ನೊಂದಷ್ಟು ನಮ್ಮ ಪದಾಧಿಕಾರಿಗಳು, ನಮ್ಮ ಕಾರ್ಯಕರ್ತರದ್ದು ಒಂದಷ್ಟು ಸಮಸ್ಯೆಗಳಿರ್ಬೋದು ಅಥವಾ ಸಂದೇಹಗಳಿರ್ಬೋದು ಅಥವಾ ಏನೋ ಡೌಟ್ಸ್ ಇರ್ಬೋದು, ಅದ್ರ ಬಗ್ಗೆ ಕೇಳ್ತಾರೆ. ಅದಕ್ಕೆ ಮುಂಚೆ ನಮ್ಮ ಬೇರೆ ಇನ್ನ 4 ಜನ ಡಾಕ್ಟರ್ಗಳೇನಿದ್ದಾರೆ ಅವರು ಕೂಡ ಮಾತಾಡ್ಬಿಡ್ತಾರೆ. ಅವ್ರದ್ದು ಇವಾಗ ಸರಿ ನೀವು ಸಂಕ್ಷಿಪ್ತವಾಗಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀರಾ. ಅದಾದ್ಮೇಲೆ ಅವರವರ ವಿಭಾಗಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ಅವ್ರು ಮಾತಾಡ್ಕೊಂಡು ಹೋಗ್ತಾರೆ. ಈಗ ನಮ್ಮ ಡಾಕ್ಟರ್ TN ಮುರಳೀಧರ್ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಅವರು ನಮ್ಮ ಜೊತೆಗೆ ಇರ್ತಾರೆ. ಈಗ ಡಾಕ್ಟರ್ BG ಮುರಳೀಧರ್ ಅವರು ನಮ್ಮ ಕಾರ್ಡಿಯಾಲಜಿಸ್ಟ್, ಟ್ರಿನಿಟಿ ಹಾಸ್ಪಿಟಲ್ ಮುಖ್ಯಸ್ಥರು. ಯಾತಕ್ಕೆ ಕೋವಿಡ್ ವಾಸಿ ಆಗೋ ಸಂದರ್ಭದಲ್ಲಿ, ವಾಸಿಯಾಗಿ ಮನೆಗೆ ತೆರಳುವಂತ ಸಂದರ್ಭದಲ್ಲಿ ಅಥವಾ ಮನೆಗೆ ಹೋಗಿ 1 ದಿನ 2 ದಿನದೊಳಗಾಗಿ ಕಾರ್ಡಿಯಾಕ್ ಅರೆಸ್ಟ್ಗಳು ಆಗ್ತಾ ಇದೆ, ಅದಕ್ಕೆ ಕಾರಣ ಏನು? ಇದನ್ನ ಡಾಕ್ಟರ್ BG ಮುರಳೀಧರ್ ಅವರು ತಿಳಿಸ್ಕೊಡ್ಬೇಕು. ಒಂದ್ ರೀತಿ ಅದಾಗದೇ ಇರೋದಕ್ಕೆ ನಾವ್ ಏನೇನು ಮುತುವರ್ಜಿ ವಹಿಸ್ಬೇಕು ಅಥವಾ ಯಾತಕ್ಕೋಸ್ಕರ ಈಗ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಡಾಕ್ಟರ್ BG ಮುರಳೀಧರ್ ಅವರು ತಿಳಿಸ್ಕೊಡ್ಬೇಕು ಅಂತ ಕೇಳಿ. ಡಾಕ್ಟರ್ BG ಮುರಳೀಧರ್ ಅವರು. ಹಲೋ, ಡಾಕ್ಟರ್ BG ಮುರಳೀಧರ್ ಇದಾರಲ್ಲ? ಇದಾರೆ, ಬಂದ್ರು ಮಾತಾಡ್ತಾರೆ ಡಾಕ್ಟರ್ ಮುರಳೀಧರ್ ಮಾತಾಡ್ತಾರೆ. ಸರ್, ಮಾತಾಡಿ ಸರ್. ಹಲೋ, ಡಾಕ್ಟ್ರೆ ಕೇಳಿಸ್ತಾ ಇಲ್ಲ, Hello. ಮಾತಾಡಿ. ಡಾಕ್ಟ್ರೆ Okay. ಕೇಳಿಸ್ತಾ, ಮಾತಾಡಿ. ಓಕೆ. ಈಗ ನನ್ನ ಹೆಸರಿನವರೇ ಡಾಕ್ಟರ್ ಮುರಳೀಧರ್ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಕೋವಿಡ್ ಬಗ್ಗೆ. ಅವ್ರ ಲಂಗ್ಸು, ಮ್ಯೂಕಾರ್ಮೈಕೋಸಿಸ್, ಬ್ಲ್ಯಾಕ್ ಫಂಗಸ್ ಎಲ್ಲದ್ರ ಬಗ್ಗೆನೂ ಮಾತಾಡಿದ್ದಾರೆ. ಸೊ ಈಗ ನಾನು ಹೇಳೋದಂದ್ರೆ ಹಾರ್ಟಿನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದಾದ್ರೆ, ತುಂಬಾ ಜನ ಕೋವಿಡ್ ಪೇಷಂಟ್ಸ್ಗೆ ಸಡನ್ ಕಾರ್ಡಿಯಾಕ್ ಡೆತ್ ಅಂತ ಆಗ್ತಾ ಇದೆ. ಅವ್ರ ಹಾಸ್ಪಿಟಲ್ ಇದ್ದಾಗ್ಲೂ ಇದ್ದಕ್ಕಿದ್ದಂಗೆ ಸಾಯ್ತಾ ಇದ್ದಾರೆ. ಪ್ಲಸ್ ಡಿಸ್ಚಾರ್ಜ್ ಟೈಮಲ್ಲೂ ಸಾವು ನೋವು ನೋಡ್ತಾ ಇದೀವಿ. ಆಮೇಲೆ ಮನೆಗೆ ಹೋದ್ಮೇಲೂ ಸಾವು ನೋವು ನೋಡ್ತಾ ಇದೀವಿ. ಇದನ್ನ ಸಡನ್ ಕಾರ್ಡಿಯಾಕ್ ಡೆತ್ ಅಂತೀವಿ. ಸಡನ್ ಕಾರ್ಡಿಯಾಕ್ ಡೆತ್ ಅಂದ್ರೆ ಹಾರ್ಟ್ ಇದ್ದಿದ್ದಂಗೆ ಸ್ಟಾಪ್ ಆಗ್ಬಿಡುತ್ತೆ, ಕಾರ್ಡಿಯಾಕ್ ಅರೆಸ್ಟ್ ಅಂತ ಆಗುತ್ತೆ. ಇಲ್ಲಾಂದ್ರೆ ವೆಂಟ್ರಿಕ್ಯುಲರ್ ಟೆಕಿಕಾರ್ಡಿಯಾ, ವೆಂಟ್ರಿಕ್ಯುಲರ್ ಅರಿಥ್ಮಿಯಾಸ್ ಅಂತ ಬರುತ್ತೆ. ಹಾರ್ಟ್ ರೇಟ್ ರೆಗ್ಯುಲರ್ ಆಗಿರೋದು ತುಂಬಾ ಜಾಸ್ತಿ ಆಗುತ್ತೆ, ತುಂಬಾ ಕಡಿಮೆ ಆಗಿ ಸ್ಟಾಪ್ ಆಗ್ಬಿಡುತ್ತೆ. ಈ ಕಾರ್ಡಿಯಾಕ್ ಅರೆಸ್ಟ್ಗೆ ಟ್ರೀಟ್ಮೆಂಟ್ ಇಲ್ಲ. ಹಾರ್ಟ್ ಅಟ್ಯಾಕ್ ಟ್ರೀಟ್ಮೆಂಟ್ ಇದೆ, ಆದ್ರೆ ಕಾರ್ಡಿಯಾಕ್ ಅರೆಸ್ಟ್ ಟ್ರೀಟ್ಮೆಂಟ್ ಇಲ್ಲ. ಕಾರ್ಡಿಯಾಕ್ ಅರೆಸ್ಟ್ ಆದವರು 90% ಜನ ಉಳಿಯೋದಿಲ್ಲ. ಇದು ಆಗೋದಕ್ಕೆ ಮೈನ್ ಕಾರಣ ಏನಂದ್ರೆ, ಹಾರ್ಟ್ ಅಲ್ಲಿ ಎಲ್ಲರೂ ಏನ್ ಅನ್ಕೋತಾರೆ, ಬರೀ ಕೋವಿಡ್ ಬಂದ್ರೆ ಬರೀ ನ್ಯೂಮೋನಿಯಾ ಆಗುತ್ತೆ, ಲಂಗ್ಸ್ ಡ್ಯಾಮೇಜ್ ಆಗುತ್ತೆ ಅಂತ. ತುಂಬಾ ಜನ ತಿಳ್ಕೊಳ್ದಿರೋ ವಿಷಯ ಏನಂದ್ರೆ, ಕೋವಿಡ್ ಬಂದಾಗ ಲಂಗ್ಸ್ ಒಂದೇ ಅಲ್ಲ, ಹಾರ್ಟಿಗೂ ಇನ್ಫ್ಲಮೇಷನ್ ಆಗುತ್ತೆ, ಬೇರೆ ಅಂಗಾಂಗಗಳಿಗೂ ತೊಂದರೆ ಆಗುತ್ತೆ ಅಂತ. ಇದ್ರಲ್ಲಿ ಏನಾಗುತ್ತೆ, ಕೋವಿಡ್ ಬಂದಾಗ ಹೃದ್ರೋಗ ಇಲ್ಲದೆ ಇರೋರ್ಗೂ ಸಹ ಹೃದ್ರೋಗದ ಪ್ರಾಬ್ಲಮ್ಗಳು ಬರುತ್ತೆ. ಆದ್ರೆ ಮುಂಚೆನೆ ಹೃದ್ರೋಗ ಇದ್ರೆ, ಅಂದ್ರೆ ಕೋಮಾರ್ಬಿಡಿಟೀಸ್, ಹೈಪರ್ ಟೆನ್ಷನ್, ಡಯಾಬಿಟೀಸ್ ಮತ್ತೆ ಕಾರ್ಡಿಯಾಕ್ ಡಿಸೀಸ್ ಇದ್ರೆ, ಹಿಂದೆ ಬೈಪಾಸ್ ಸರ್ಜರಿ ಮಾಡಿಸ್ಕೊಂಡವ್ರು ಇದ್ರೆ, ಹಿಂದೆ ಸ್ಟೆಂಟ್ ಹಾಕ್ಸ್ಕೊಂಡವ್ರು ಇದ್ರೆ, ಅವ್ರಿಗೆ ಕೋವಿಡ್ ತುಂಬಾ ಮಾರಕವಾಗಿದೆ. ನಾರ್ಮಲ್ ಪರ್ಸನ್ ಬರೋದಕ್ಕಿಂತಾನು ಅವ್ರಿಗೆ ಏನಾರ ಕೋವಿಡ್ ಬಂದ್ರೆ, ಹಾರ್ಟ್ ಪೇಷಂಟ್ಗೆ ಅವ್ರ ಸಾವು ನೋವು ಅಪ್ಪೋ ಚಾನ್ಸಸ್ 5 times more, ಅಂದ್ರೆ 500% ಇನ್ಕ್ರೀಸ್ ಮಾರ್ಟಾಲಿಟಿ, ಮಾರ್ಬಿಡಿಟಿ ಇನ್ ಕಾರ್ಡಿಯಾಕ್ ಪೇಷಂಟ್ಸ್. ಇದಕ್ಕೆ ಮುಖ್ಯ ಕಾರಣ ಏನಾಗುತ್ತೆ, ಇನ್ಫ್ಲಮೇಟರಿ ರೆಸ್ಪಾನ್ಸ್ ಅಂತ ಏನ್ ಹೇಳಿದ್ರು ಅವರು ಸೆಕೆಂಡ್ ಫೇಸ್ ಅಲ್ಲಿ ಆದಾಗ, ಆ ಇನ್ಫ್ಲಮೇಷನ್ ಲಂಗ್ಸ್ ಒಂದೇ ಆಗಲ್ಲ, ಹಾರ್ಟ್ ನಲ್ಲಿರೋ ಬ್ಲಡ್ ವೆಸಲ್ಸ್ಗೂ ಆಗುತ್ತೆ, ಎಲ್ಲಾ ಬ್ಲಡ್ ವೆಸಲ್ಸ್ ಅಲ್ಲೂ ಆಗುತ್ತೆ. ಹಾರ್ಟ್ ಬ್ಲಡ್ ವೆಸಲ್ಸ್ ಆದಾಗ ಅವರಿಗೆ ಥ್ರಾಂಬೋಸಿಸ್ ಅಂತ ಆಗುತ್ತೆ. ಈ ಕ್ಲಾಟ್ ಫಾರ್ಮೇಶನ್ ಎಲ್ಲರೂ ಕೇಳಿದಿರ. ಈ ಕ್ಲಾಟ್ ಬೇರೆ ಕಡೆ ಆದ್ರೆ ಅದಕ್ಕೆ ಜಾಗ ದೊಡ್ಡದಿರುತ್ತೆ, ರಕ್ತನಾಳ ದೊಡ್ಡದಿರುತ್ತೆ. ಹಾರ್ಟ್ ರಕ್ತನಾಳ ಇರೋದು ಕರಿ 3 ಮಿಲಿಮೀಟರ್. ಆ 3 ಮಿಲಿಮೀಟರ್ ಅಲ್ಲಿ 5 ಗ್ರಾಮ್ 10 ಗ್ರಾಮ್ ಕ್ಲಾಟ್ ಕುತ್ಕೊಂಡ್ರೆ ಸಾಕು, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅದು ಬ್ಲಡ್ ಫ್ಲೋ ಕಡಿಮೆ ಆಗುತ್ತೆ. ಆಮೇಲೆ ಅವಾಗ ಏನಾಗುತ್ತೆ, ಅವ್ರಿಗೆ ಹಾರ್ಟ್ ಅಟ್ಯಾಕ್ಸ್ ಆಗುತ್ತೆ. ಸೊ ಹಾರ್ಟ್ ಅಟ್ಯಾಕ್ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಮತ್ತೆ ಹಾರ್ಟ್ ಅಟ್ಯಾಕ್ ಬರೋದಕ್ಕೆ ಮೈನ್ ಕಾರಣ ಏನು, ಆಕ್ಸಿಜನ್ ಸಮಸ್ಯೆ, ಆಕ್ಸಿಜನ್ ಸಪ್ಲೈ ಕಡಿಮೆ ಇದೆ ಅಂತ. ಕೋವಿಡ್ ಪೇಷಂಟ್ಗೆ ಹಾರ್ಟ್ ಅಲ್ಲ ಬ್ಲಡ್ ಸಪ್ಲೈ, ಇಡೀ ಬಾಡಿನಲ್ಲೇ ಆಕ್ಸಿಜನ್ ಸಪ್ಲೈ ಇಲ್ಲ. ಸೊ ಅದರಿಂದ ಹಾರ್ಟಿಗೂ ಸಹ, ರಕ್ತನಾಳಗಳಿಗೂ ಸಹ ಬ್ಲಡ್ ಸಪ್ಲೈ ಕಡಿಮೆ ಬರುತ್ತೆ. ಹಾಗಾಗಿ ಹಾರ್ಟ್ ಅಟ್ಯಾಕ್ಸ್ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಹಾರ್ಟ್ ಅಟ್ಯಾಕ್ಸ್ ಆಗ್ಲಿ, ಅರಿಥ್ಮಿಯಾಸ್ ಆಗ್ಲಿ, ಕಾರ್ಡಿಯಾಕ್ ಅರೆಸ್ಟ್ ಆಗ್ಲಿ, ಕಾರ್ಡಿಯಾಕ್ ಫೇಲ್ಯೂರ್ ಆಗ್ಲಿ, ಇವೆಲ್ಲಾನು ಕೋವಿಡ್ ಪೇಷಂಟ್ಸ್ ಅಲ್ಲಿ ತುಂಬಾ ಜಾಸ್ತಿ ಮಟ್ಟಿಗೆ ಕಾಣಿಸ್ತಾ ಇದೆ. ಸೊ ಯಾರಿಗೂ ಹೃದ್ರೋಗ ಕಾಯಿಲೆ ಇಲ್ಲದೆ ಇರೋರ್ಗೂ ಸಹ ಇದು ಕಾಣಿಸುತ್ತೆ.
ಇರೋರಿಗಂತೂ ತುಂಬಾ ಹೆಚ್ಚಾಗಿ ಇದು ಕಾಡ್ತಾ ಇದೆ. ಆದ್ರಿಂದ ಶುಗರು, BP ಮತ್ತೆ ಕಾರ್ಡಿಯಾಕ್ ಪ್ರಾಬ್ಲಮ್ ಇರೋರಿಗೆ ಏನಾರ ಕೋವಿಡ್ ಬಂತು ಅಂದ್ರೆ ಅವ್ರ ಸಾವು ನೋವು ಅಪ್ಪೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಇನ್ಫ್ಯಾಕ್ಟ್ ಈ ಸೆಕೆಂಡ್ ವೇವ್ ಅಲ್ಲಿ ನಾವು ನೋಡ್ತಾ ಇರೋದೇನಂದ್ರೆ ಎಲ್ಡರ್ಲಿ ಪೇಷಂಟ್ಸ್ 60 ವರ್ಷ ಮತ್ತೆ 70 ವರ್ಷ ಹೆಚ್ಚಿನ ವಯಸ್ಸಿನವರಿಗೆ ಯಾರಿಗೆ ಕಾರ್ಡಿಯಾಕ್ ಪ್ರಾಬ್ಲಮ್ ಇದೆ ಅಂತವರೇ ಸಾವನ್ನಪ್ತಾ ಇರೋದು. 60 ವರ್ಷ 70 ವರ್ಷದವರು ಕೋಮಾರ್ಬಿಡಿಟೀಸ್ ಇಲ್ಲ ಅಂದ್ರೆ ಅವ್ರು ಇಂಪ್ರೂವ್ ಆಗಿ ಮನೆಗೆ ಹೋಗ್ತಾ ಇದ್ದಾರೆ. ಪ್ಲಸ್ ಯಂಗ್ ಪೀಪಲ್ ಲೆಸ್ ದೆನ್ 45 ಅವರಲ್ಲೂ ಸಹ ನಾವು ಈ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ತುಂಬಾ ನೋಡ್ತಾ ಇದೀವಿ. ಆಮೇಲೆ ವೀನಸ್ ಥ್ರಾಂಬೋ ಎಂಬಾಲಿಸಮ್ ಅಂತೀವಿ, ಎಲ್ಲ ಕಡೆ ಕೈಕಾಲಲ್ಲಿ ಬ್ಲಡ್ ಕ್ಲಾಟ್ ಆಗೋದು, ಮತ್ತೆ ರಕ್ತನಾಳಗಳು, ಹೃದಯದ ರಕ್ತನಾಳಗಳೆಲ್ಲ ಇವನ್ ಕೈಕಾಲಿನ ರಕ್ತನಾಳಗಳು ಬ್ಲಡ್ ಕ್ಲಾಟ್ ಆಗಿ ಗ್ಯಾಂಗ್ರೀನ್ ಆಗ್ತಾ ಇದೆ. ಸೊ ಒಂದ್ ಕಡೆ ವೈನ್ ಸೆಲ್ ಕ್ಲಾಟ್ ಆಗ್ತಾ ಇದೆ, ಇನ್ನೊಂದ್ ಕಡೆ ಆರ್ಟರಿ ಸೆಲ್ ಕ್ಲಾಟ್ ಆಗ್ತಾ ಇದೆ. ಎಲ್ಲ ಕಡೆ ಬ್ಲಡ್ ಕ್ಲಾಟಿಂಗ್ ನೋಡ್ತಾ ಇದೀವಿ. ನನ್ನ ಪ್ರಕಾರ ಕೋವಿಡ್ ಅನ್ನೋದು ಎರಡೇ ಪ್ರಾಬ್ಲಮ್ ಮಾಡೋದು. ಒಂದು ಇನ್ಫ್ಲಮೇಷನ್. ಕೋವಿಡ್ ಸಾಯಿಸಿದ್ರೆ 2/3 of the people in COVID die because of cytokine storm. Another 1/3 in the 1/3 ಸಾಯೋದು ಈ ವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸ್ ಇಂದಾನೆ ಅವ್ರು ಸಾಯ್ತಾ ಇರೋದು. ಆ ವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸ್ ಹಾರ್ಟ್ ಆಗ್ಬೋದು, ಕೈಕಾಲಲ್ಲಿ ಆಗ್ಬೋದು, ಲಂಗ್ಸ್ ಅಲ್ಲಿ ಆಗ್ಬೋದು, ಇಲ್ಲ ಬ್ರೈನ್ ಅಲ್ಲೂ ಆಗ್ಬೋದು. ಸ್ಟ್ರೋಕ್ ನೋಡ್ತಾ ಇದೀವಿ, ಪಾರ್ಶ್ವವಾಯು ಅಥವಾ ಲಕ್ವಾ ಸಹ ನೋಡ್ತಾ ಇದೀವಿ. ಸೊ ದೀಸ್ ಆರ್ ದ 2 main reasons why people are dying. ಒಂದು ಸೈಟೋಕೈನ್ ಸ್ಟಾರ್ಮು, ಇನ್ನೊಂದು ಈ ಕ್ಲಾಟಿಂಗ್. ಮತ್ತೆ ಈ ಕ್ಲಾಟಿಂಗ್ ಸಮಸ್ಯೆ ಪ್ರೀ ಕೋವಿಡ್ ಹಾಸ್ಪಿಟಲೈಸೇಷನ್ ಟೈಮ್ ಅಲ್ಲಿ ಅವ್ರ ಹಾಸ್ಪಿಟಲ್ ಇಂದ ಮನೆಗೆ ಹೋದ್ಮೇಲೂ ಈ ಕ್ಲಾಟಿಂಗ್ ಪ್ರಾಬ್ಲಮ್ ನೋಡ್ತಾ ಇದೀವಿ. ಮನೆಯಲ್ಲೂ ಕ್ಲಾಟ್ಸ್ ಕಂಟಿನ್ಯೂ ಆಗ್ತಾ ಇದೆ, ಅಲ್ಲೂ ಡೆವಲಪ್ ಆಗ್ತಾ ಇದೆ. ಅದರಿಂದ ನಾವೀಗ ಏನ್ ಮಾಡ್ತಾ ಇದೀವಿ, ಹಾಸ್ಪಿಟಲ್ ಇದ್ದಾಗ ಬ್ಲಡ್ ಥಿನ್ನರ್, ಹೆಪರಿನ್ ಅಂತ ಬ್ಲಡ್ ಥಿನ್ನರ್ ಕೊಡ್ತಾ ಇದೀವಿ. ಮನೆಗೆ ಹೋಗುವಾಗ ಹೆಪರಿನ್ ಬದಲಿಗೆ ನೋಯಾಕ್ಸ್ ಅಂತ ಬಂದಿದೆ, ಓರಲ್ ಆಂಟಿಕೋಗುಲೆಂಟ್ಸ್ ಅಂತೀವಿ. ಈ ಇಂಜೆಕ್ಷನ್ ಗೆ ಬದಲಾಗಿ ಇದೇ ತರ ಇಂಜೆಕ್ಷನ್ ತರ ಕೆಲಸ ಮಾಡುವಂತ ಹೊಸ ಬ್ಲಡ್ ಡ್ರಗ್ಸ್ ಬಂದಿದೆ. ಅದನ್ನು ನಾವು 3 ವಾರ 6 ವಾರ 3 ತಿಂಗಳವರೆಗೂ ಸಹ ಕಂಟಿನ್ಯೂ ಮಾಡ್ತಾ ಇದೀವಿ. ಆದ್ರಿಂದ ತುಂಬಾ ಜನಕ್ಕೆ ಇದರಿಂದ ಹೆಲ್ಪ್ ಆಗಿದೆ. ಸೊ ಹೃದ್ರೋಗದ ಕಾಯಿಲೆಗಳು, ಕ್ಲಾಟಿಂಗು, ಈ ಪ್ರಾಬ್ಲಮ್ ಎಲ್ಲ ಬರ್ತಾ ಇರೋದೆಲ್ಲಾನು ಈ ಕೊರೋನಾದ ಪೋಸ್ಟ್ ಕೊರೋನಾ ಅಂಡ್ ಡಿಸ್ಚಾರ್ಜ್ ಆದವ್ರಿಗೂ ಬರ್ಬೋದು, ಮನೇಲಿ ಇದ್ದವ್ರಿಗೂ ಬರ್ಬೋದು. ಆದ್ರಿಂದ ಎಲ್ಲರೂ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಈ ಬ್ಲಡ್ ಡಿಸಾಲ್ವಿಂಗ್ ಮೆಡಿಸಿನ್ಸ್ ತಗೊಳ್ಳೋದು, ಈ ಕ್ಲಾಟ್ ಡಿಸಾಲ್ವಿಂಗ್ ಮೆಡಿಸಿನ್ಸ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಈ ಆಸ್ಪ್ರಿನ್ ಅಂತ ಮುಂಚೆ ನಾವು ಹಾರ್ಟ್ ಪೇಷಂಟ್ಸ್ ಕೊಡ್ತಾ ಇದೀವಿ, ಅದನ್ನು ಕೆಲವರು ಕೊಡ್ತಾ ಇದೀವಿ. ಅದಕ್ಕಿಂತ ಪವರ್ಫುಲ್ ನೋಯಾಕ್ಸ್ ಅಂತ ಬಂದಿದೆ, ನ್ಯೂವರ್ ಓರಲ್ ಆಂಟಿಕೋಗುಲೆಂಟ್ಸ್ ಅಂತ. ಆ ಡ್ರಗ್ಸ್ ನಾವು ತುಂಬಾ ಜನ ಕೊಡ್ತಾ ಇದೀವಿ. ನಮ್ಮಲ್ಲಿ ಬಂದಿರೋ ಪ್ರತಿ ಪೇಷಂಟಿಗೂ ನಾವು ನೋಯಾಕ್ಸ್ ನ ಹಾಕ್ತಾ ಇದೀವಿ, ಆಸ್ಪ್ರಿನ್ ಹಾಕ್ತಾ ಇದೀವಿ. ಯಾರೋ ಒಂದು aspirin is not very powerful for COVID. In fact, NOACs are better than for COVID. ಸೊ ಈ ರಕ್ತನಾಳದ ಈ ಮಾತ್ರೆಗಳನ್ನು ತಗೊಳ್ಳೋದ್ರಿಂದ ರಕ್ತ ಹೆಪ್ಪು ಕಟ್ಟೋದು ನಿಲ್ಲುತ್ತೆ. ಇದರಿಂದ ಆಗುವಂತ ಸಡನ್ ಕಾರ್ಡಿಯಾಕ್ ಡೆತ್ಸ್ ಮತ್ತೆ ವೀನಸ್ ಥ್ರಾಂಬೋ ಎಂಬಾಲಿಸಮ್, ಪಲ್ಮನರಿ ಎಂಬಾಲಿಸಮ್ ಇದನ್ನ ತುಂಬಾ ಮಟ್ಟಿಗೆ ತಡೆಗಟ್ಟಬಹುದು. ಸೊ ಸ್ಟಿರಾಯ್ಡ್ಸ್ ತಗೊಳ್ಳೋದು ಒಂದ್ ಕಡೆ ಆದ್ರೆ, ಸ್ಟಿರಾಯ್ಡ್ಸ್ ಇನಿಷಿಯಲ್ ಫೇಸ್ ಅಲ್ಲಿ ಮಾತ್ರ ಹೆಲ್ಪ್ ಆಗುತ್ತೆ. ಆದ್ರೆ ಈ ಬ್ಲಡ್ ಕ್ಲಾಟ್ ಡಿಸಾಲ್ವಿಂಗ್ ಮೆಡಿಸಿನ್ 6 ವಾರದಿಂದ 12 ವಾರ ತನಕ ಹೆಲ್ಪ್ ಆಗುತ್ತೆ. ಅದನ್ನ ತಗೊಂಡ್ರೆ ತುಂಬಾ ಮಟ್ಟಿಗೆ ಈ ಕಾಂಪ್ಲಿಕೇಶನ್ಸ್ ನ ತಡೆಗಟ್ಟಬಹುದು. ಅದನ್ನ ಎಲ್ಲರೂ ಫಾಲೋ ಮಾಡಬೇಕು. ಅನ್ಫಾರ್ಚುನೇಟ್ಲಿ ಈ ಮಾತ್ರೆಗಳನ್ನ ಎಲ್ಲರೂ ತುಂಬಾ ಜನ ಯೂಸ್ ಮಾಡ್ತಾ ಇಲ್ಲ, ಡಾಕ್ಟರ್ಸ್ ಅಡ್ವೈಸ್ ಮಾಡ್ತಾ ಇಲ್ಲ. ಪೇಷಂಟ್ಸ್ ತಗೊಂಡ್ರೆ ಆಮೇಲೆ ಬ್ಲಡ್ ಕ್ಲಾಟ್ ಮೆಡಿಸಿನ್ ಇದ್ಯಾಕೆ ಕೊಟ್ಟಿದ್ದಾರೆ ನಮಗೆ ಅಂತ. ಆಮೇಲೆ ನಮ್ಮ ದೇಶದ ಇನ್ನೊಂದು ದೊಡ್ಡ ದುರಂತ ಅಂದ್ರೆ ಫಾರ್ಮಸಿಸ್ಟೇ ನಮ್ಮ ದೇಶದಲ್ಲಿ ಫಸ್ಟ್ ಡಾಕ್ಟರ್. ಪೇಷಂಟ್ ಏನಾರ ಕಾಯಿಲೆ ಬಂದಾಗ ಅವ್ರು ಡಾಕ್ಟರ್ ಹತ್ರ ಹೋಗಲ್ಲ, ಫಾರ್ಮಸಿ ಅಂಗಡಿಲಿ ಹೋಗಿ ಕೇಳ್ತಾರೆ, ಅವನೇನ್ ಕೊಡ್ತಾರೆ ಅದೇ ಮಾತ್ರೆ ತಗೊಳ್ತಾರೆ. ಇವಾಗ ಹೆಂಗಾಗಿದೆ ಅಂದ್ರೆ ಕೋವಿಡ್ ಪೇಷಂಟ್ ಈ ಮಾತ್ರೆ ನಾವು ಕಳಿಸ್ಕೊಟ್ರೆ, ಇದನ್ನ ಯಾಕೆ ಕೊಟ್ಟಿದ್ದಾರೆ, ಇದು ಹಾರ್ಟ್ ಪೇಷಂಟ್ ಕೊಡೋದು, ನೀನ್ ಯಾಕೆ ತಗೋತೀಯ, ಈ ರೀತಿ ಪ್ರಾಬ್ಲಮ್ಗಳು ಮಾಡಿ ಅವ್ರ ಮೆಡಿಸಿನ್ಸ್ ನ ಸ್ಟಾಪ್ ಮಾಡ್ತಾ ಇದ್ದಾರೆ. ಆದ್ರಿಂದ ಇದನ್ನ ತುಂಬಾ ಮಟ್ಟಿಗೆ ರೆಗ್ಯುಲೇಟ್ ಮಾಡಬೇಕು. ಮತ್ತೆ ನಾವು ಅವ್ರಿಗೆ ಎಜುಕೇಟ್ ಮಾಡಿ ಕಳಿಸ್ತೀವಿ, ಮಾತ್ರ ನಿಲ್ಲಿಸಬಾರದು ಅಂತ. ಆದ್ರೂ ಕೆಲವು ಸಂದರ್ಭಗಳಲ್ಲಿ ಇದನ್ನ ನಿಲ್ಲಿಸ್ತಾ ಇದ್ದಾರೆ. ಸೊ ಈ ಬ್ಲಡ್ ಥಿನ್ನರ್ಸ್ ತಗೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಅದು ತಗೊಳ್ಳೋದ್ರಿಂದ ಈ ಡಿಸ್ಚಾರ್ಜ್ ಟೈಮ್ ಆಗ್ಲಿ, ಡಿಸ್ಚಾರ್ಜ್ ಆದ್ಮೇಲೆ ಆಗುವಂತ ಕಾರ್ಡಿಯಾಕ್ ಅರೆಸ್ಟ್ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡಬಹುದು. ಆದ್ರೆ ಇದು ಬೇಸಿಕಲಿ ಇನ್ಫ್ಲಮೇಟರಿ ಡಿಸೀಸು. ಇದು ಬರೀ ಲಂಗ್ಸ್ ಮಾತ್ರ ಅಲ್ಲ, ಈ ದೇಹಕ್ಕೆ ಎಲ್ಲಾ ಕಡೆನೂ ಅಪ್ಪಳಿಸುತ್ತೆ, ದೇಹಕ್ಕೆ ಎಲ್ಲಾ ಕಡೆನೂ ತೊಂದರೆ. ಪ್ರತಿಯೊಂದು ಕಾರ್ಡಿಯಾಕ್ ಕಾಂಪ್ಲಿಕೇಶನ್ ನಮ್ಗೇನಿದೆ, ಹಾರ್ಟ್ ಅಟ್ಯಾಕ್ ಆಗ್ಲಿ, ಹಾರ್ಟ್ ಫೇಲ್ಯೂರ್ ಆಗ್ಲಿ, ಅರಿಥ್ಮಿಯಾಸ್ ಆಗ್ಲಿ, ಸಡನ್ ಡೆತ್ ಆಗ್ಲಿ, ಎಲ್ಲಾನು ಕೋವಿಡ್ ಅಲ್ಲಿ ನಾವು ನೋಡಿದೀವಿ. ಸೊ ಕೋವಿಡ್ ಪೇಷಂಟ್ಸ್ ಗೆ ಹಾರ್ಟ್ ಅಟ್ಯಾಕ್, ಹಾರ್ಟ್ ಪ್ರಾಬ್ಲಮ್ಸ್ ನೋಡಿದೀವಿ. ಹಾರ್ಟ್ ಪ್ರಾಬ್ಲಮ್ ಪೇಷಂಟ್ ಕೋವಿಡ್ ಬಂದ್ರೆ ಇನ್ನೂ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಆಮೇಲೆ ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಅಂತ ನಮ್ಮಲ್ಲಿ ಬಂದಿರೋರಿಗೆ ಹಾರ್ಟ್ ಅಟ್ಯಾಕ್ ನಾವು ಟ್ರೀಟ್ಮೆಂಟ್ ಮಾಡಿ ಕೋವಿಡ್ ಟೆಸ್ಟ್ ಮಾಡಿಸಿದ್ರೆ ಕೋವಿಡ್ ಟೆಸ್ಟ್ ಪಾಸಿಟಿವ್ ಬರುತ್ತೆ. ಇವತ್ತೇ ನಾನು 2 ಪೇಷಂಟ್ ನೋಡಿದೀನಿ, ಇವತ್ತು ಒಂದೇ ದಿನ 2 ಪೇಷಂಟ್ ನೋಡಿದೀನಿ. ಹಾರ್ಟ್ ಅಟ್ಯಾಕ್ ಅಂತ ನೆನೆ ರಾತ್ರಿ ಒಬ್ರು ಬಂದ್ರು, ಇವತ್ತು ಬೆಳಗ್ಗೆ ಬಂದ್ರು, ಇಬ್ರು ಕೋವಿಡ್ ಪಾಸಿಟಿವ್ ಇದ್ದಾರೆ. ಸೊ ಪ್ರತಿಯೊಬ್ಬ ಹಾರ್ಟ್ ಅಟ್ಯಾಕ್ ಪೇಷಂಟ್ಗೂ ಇವತ್ತು ಕೋವಿಡ್ ನಾವು ಟೆಸ್ಟ್ ಮಾಡೇ ಮಾಡ್ತೀವಿ. ಅದನ್ನ ನಾವು ಅದಕ್ಕೂ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಹಾರ್ಟ್ ಅಟ್ಯಾಕ್ ಕೋವಿಡ್ ಪೇಷಂಟ್ ಬಂದ್ರೆ 2ಕ್ಕೂ ಟ್ರೀಟ್ಮೆಂಟ್ ಮಾಡಿದ್ರೆ ಅವ್ರು ಉಳಿತಾರೆ, ಬರೀ ಹಾರ್ಟ್ ಅಟ್ಯಾಕ್ ಮಾತ್ರ ಟ್ರೀಟ್ಮೆಂಟ್ ಮಾಡಿದ್ರೆ ಉಳಿಯಲ್ಲ. ಸೊ ಪ್ರತಿಯೊಂದು ಹಾರ್ಟ್ ಅಟ್ಯಾಕ್ ಪೇಷಂಟ್ ಕೋವಿಡ್ ಅಂತಾನೆ ನಾವು ಪರಿಗಣಿಸಬೇಕು. ಅದನ್ನ ಇಲ್ಲ ಅಂತ ನಾವು ರೂಲ್ ಔಟ್ ಮಾಡಿನೇ ಟ್ರೀಟ್ಮೆಂಟ್ ಕೊಡಬೇಕು. ಸೊ 2ಕ್ಕೂ ಟ್ರೀಟ್ಮೆಂಟ್ ಕೊಟ್ರೆ ಉಳ್ಕೋತಾರೆ. ಸೊ ಈ ಡಯಾಬಿಟಿಸ್ ಇರೋರಿಗೆ ಅವ್ರ ಡಾಕ್ಟರ್ ಹೇಳ್ದಂಗೆ ಈ ಬ್ಲಾಕ್ ಫಂಗಸ್ ಕಾಯಿಲೆ ತುಂಬಾ ಜಾಸ್ತಿ ನೋಡ್ತಾ ಇದೀವಿ. ನಮ್ಮ ದೇಶದ ಇಟ್ ಈಸ್ ದ ವರ್ಲ್ಡ್ಸ್ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಇಡೀ ದೇಶ ಪ್ರಪಂಚದಲ್ಲಿರೋದಕ್ಕಿಂತ ಎಲ್ಲದಕ್ಕಿಂತ ಜಾಸ್ತಿ ಡಯಾಬಿಟಿಸ್ ಪೇಷಂಟ್ ನಮ್ಮ ದೇಶದಲ್ಲ ಇದ್ದಾರೆ. ಅದರಲ್ಲೂ ತುಂಬಾ ಜನ ಡಯಾಬಿಟಿಸ್ ಕಂಟ್ರೋಲ್ ಮಾಡ್ಕೊಳ್ಳಲ್ಲ.
ಮೂರನೇದು ಈ ಪೇಷಂಟ್ಸ್ ಈಗ ಸ್ಟಿರಾಯ್ಡ್ಸ್ ಕೊಟ್ರೆ ಈವನ್ ನಾರ್ಮಲ್ ಪೇಷಂಟ್ಸ್ಗೂ ಡಯಾಬಿಟಿಸ್ ಬರ್ತಾ ಇದೆ, ಸ್ಟಿರಾಯ್ಡ್ ಇಂಡ್ಯೂಸ್ ಡಯಾಬಿಟಿಸ್. ಆದ್ದರಿಂದ ಈ ಫಂಗಸ್ ಕಾಂಪ್ಲಿಕೇಶನ್ ತುಂಬಾ ಜಾಸ್ತಿ ನೋಡ್ತಾ ಇದೀವಿ. ಅದರಿಂದ ಇಂಡಿಸ್ಕ್ರಿಮಿನೇಟ್ ಆಫ್ ಸ್ಟಿರಾಯ್ಡ್ಸ್ ಹ್ಯಾಸ್ ಟು ಬಿ ಸ್ಟಾಪ್ಡ್. ಎಲ್ಲರಿಗೂ ಸುಮ್ಮನೆ ಹುಚ್ಚುಚ್ಚ ಕೊಡಬಾರ್ದು. ನಮ್ಮಲ್ಲಿ ಪ್ರಾಬ್ಲಮ್ ಏನಂದ್ರೆ ಫಾರ್ಮಸಿ ಅಂಗಡಿನಲ್ಲೂ ಸ್ಟಿರಾಯ್ಡ್ ಮಾತ್ರ ಕೊಡ್ತಾರೆ, ಅವ್ರು ತಗೊಂಡಿರ್ತಾರೆ. ಹಾಸ್ಪಿಟ್ಲಿಗೆ ಬರೋದಕ್ಕೆ ಮುಂಚೆನೆ 5 ದಿನ 10 ದಿನ ಸ್ಟಿರಾಯ್ಡ್ ಮಾತ್ರ ತಗೊಂಡ್ಬಿಡ್ತಾರೆ. ಆದ್ರಿಂದ ಇಲ್ಲಿಗೆ ಬಂದ್ಮೇಲೆ ನಾವು ಸ್ಟಿರಾಯ್ಡ್ ಕೊಡ್ಲಿಲ್ಲ ಅಂದ್ರೆ ಅವ್ರ ಕಂಟ್ರೋಲ್ಗೆ ಬರಲ್ಲ, ಇನ್ಫ್ಲಮೇಷನ್ ಇಂಪ್ರೂವ್ಮೆಂಟ್ ಆಗೋದೇ ಇಲ್ಲ. ಈ ಕಾಂಪ್ಲಿಕೇಶನ್ಸ್ ನ ಅವಾಯ್ಡ್ ಮಾಡಬೇಕು. ಈ ಸ್ಟಿರಾಯ್ಡ್ ಮಾತ್ರೆಗಳನ್ನ ಜಾಸ್ತಿ ಯೂಸ್ ಮಾಡಬಾರ್ದು. ಹಾಸ್ಪಿಟಲ್ ಇಂದ ಒಂದ್ಸಲ ಡಿಸ್ಚಾರ್ಜ್ ಆದ್ಮೇಲೆ ಅನ್ಲೆಸ್ ಇಟ್ ಈಸ್ ಅಡ್ವೈಸ್ಡ್ ಸ್ಟೆರಾಯ್ಡ್ ಮಾತ್ರೆಗಳನ್ನ ತಗೊಳ್ದೇ ಇದ್ರೆ ಈ ಬ್ಲಾಕ್ ಫಂಗಸ್ ವೈಟ್ ಫಂಗಸ್ ನ ತುಂಬಾ ಮಟ್ಟಿಗೆ ಕಂಟ್ರೋಲ್ ಮಾಡಬಹುದು. ಅಲ್ಟಿಮೇಟ್ಲಿ ಬ್ಲಾಕ್ ಫಂಗಸ್ ವೈಟ್ ಫಂಗಸ್ ಯಾರಿಗೆ ಬರುತ್ತೆ? ಯಾರಲ್ಲಿ ರೋಗ ನಿರೋಧಕ ಶಕ್ತಿ ಇಮ್ಯುನಿಟಿ ತುಂಬಾ ಕಡಿಮೆ ಇರುತ್ತೆ ಅಂತವ್ರಿಗೆ ಮಾತ್ರನೇ ಬರೋದು. ಸೊ ಇಮ್ಯುನಿಟಿ ಚೆನ್ನಾಗಿದ್ದವ್ರಿಗೆ ತುಂಬಾ ಜನ ಇದನ್ನ ಬದುಕಿ ಉಳಿಬಹುದು. ಸೊ ಅದರಿಂದ ಎಲ್ಲರೂ ಈವನ್ ಡಿಸ್ಚಾರ್ಜ್ ಆದ್ಮೇಲೂ ಎಕ್ಸರ್ಸೈಸ್ ಮಾಡಬೇಕು, ಫಿಸಿಯೋಥೆರಪಿ ಮಾಡಬೇಕು, ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡಬೇಕು, ಮತ್ತೆ ಇಮ್ಯುನಿಟಿ ಬೂಸ್ಟರ್ಸ್ ತಗೋಬೇಕು. ಪ್ಲಸ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ವೈಟ್ ಮಾಡಬೇಕು. ಒಂದ್ಸಲ ಆಗಿತ್ತು ನಮ್ಗೆ ಕೊರೋನಾ ಬಂದಿದೆ, ನಾವು ವಾಸಿ ಆಗೋಗ್ಬಿಟ್ಟಿದೀವಿ ಅಂತ ಬೇಕಾಬಿಟ್ಟು ಓಡಾಡಬಾರ್ದು. ಕೊರೋನಾ ಬಂದ್ಮೇಲೆ ಇದೆಲ್ಲ ಕಾಂಪ್ಲಿಕೇಶನ್ಸ್ ಇರುತ್ತೆ ಅಂತ ಅಟ್ಲೀಸ್ಟ್ ಮಿನಿಮಮ್ 3 months ಅವ್ರು ಕೇರ್ಫುಲ್ ಆಗಿರ್ಬೇಕು. ಸೊ ದಟ್ ಅವ್ರಿಗೆ ಈ ಬೇರೆ ಕಾಂಪ್ಲಿಕೇಶನ್ಸ್ ಬರದಂಗೆ ತೊಡ್ಕೋಬೇಕು. ಈಗ ಕೊರೋನಾ ಒಂದು ಪ್ರಾಬ್ಲಮ್, ಕೊರೋನಾ ಪೋಸ್ಟ್ ಕೊರೋನಾ ಕಾಂಪ್ಲಿಕೇಶನ್ಸ್ ಇದು ಈ ಎರಡನ್ನೂ ನಾವು ಡೀಲ್ ಮಾಡ್ಬೇಕಾಗುತ್ತೆ. ಸೊ ಆದ್ರಿಂದ ಜನ ಇದ್ರ ಬಗ್ಗೆ ಎಚ್ಚರ ವಹಿಸಬೇಕು. ಪರ್ಟಿಕ್ಯುಲರ್ಲಿ ಶುಗರ್ ಪೇಷಂಟ್ಸ್ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು. ಸೊ ಇದು ಫಂಗಸ್ ಎಲ್ಲಾ ಕಡೆ ಇರುತ್ತೆ, ಎಲ್ಲಿಂದ ಬೇಕಾದ್ರೂ ಬರ್ಬೋದು, ನೀರಲ್ಲಿ ಬರ್ಬೋದು, ಗಾಳಿನಲ್ಲಿ ಬರ್ಬೋದು, ಆಕ್ಸಿಜನ್ ಅಲ್ಲೂ ಬರ್ಬೋದು. ಸೊ ಆದ್ರಿಂದ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಡಯಾಬಿಟಿಸ್ ನ ಕಂಟ್ರೋಲ್ ಇಟ್ಕೋಬೇಕು. ಮತ್ತು ಅವ್ರ ಫಿಸಿಯೋಥೆರಪಿ, ಸ್ವಲ್ಪ ಎಕ್ಸರ್ಸೈಸು, ಬ್ರೀತಿಂಗ್ ಎಕ್ಸರ್ಸೈಸು, ಪ್ರೋನಿಂಗು, ಈ ಪ್ರಾಣಾಯಾಮ ಇದೆಲ್ಲ ಮಾಡಿ ಕಪಾಲಭಾತಿ ತರದೆಲ್ಲ ಮಾಡ್ಕೊಂಡ್ರೆ ಇದರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸ್ವಲ್ಪ ಅದರಿಂದ ಬದುಕಿ ಉಳಿಬಹುದು. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಏನಾದ್ರು ಕ್ವಶನ್ಸ್ ಇದ್ರೆ ಡಾಕ್ಟ್ರೆ ಥ್ಯಾಂಕ್ ಯು ಡಾಕ್ಟ್ರೆ. ಡಾಕ್ಟ್ರೆ ನಮ್ ಜೊತೆ ಸ್ವಲ್ಪ ಇರಿ. ಡಾಕ್ಟರ್ ಮುರಳೀಧರ್ ಅವರು ನಮ್ ಜೊತೆಗೆ ಸರ್ ಇರ್ಬೇಕು. ಇಲ್ಲ ಇದೀನಿ ಸರ್, ನಾನು ಅವಾಗಿಂದ ಇಲ್ಲೇ ಇದೀನಿ ಸರ್, ಎಲ್ಲೂ ಹೋಗಿಲ್ಲ ಸರ್, ಪದಾಧಿಕಾರಿ ಕೇಳ್ತಾರೆ. ಈಗ ಇಲ್ಲೇ ಇದೀನಿ ಸರ್. ಡಾಕ್ಟರ್ ಪ್ರದೀಪ್ ಕುಮಾರ್ PS ಕರ್ನಾಟಕ ರಾಜ್ಯದಲ್ಲಿ ತುಂಬಾ ಮುಂಚೂಣಿಯಲ್ಲಿರ್ತಕ್ಕಂಥ ಒಬ್ರು ENT ಸ್ಪೆಷಲಿಸ್ಟ್, ಮೀನಾಕ್ಷಿ ENT ಕೇರ್ ಸೆಂಟರ್ ಮುಖ್ಯಸ್ಥರು. ಅವರು ಈಗ ಕಣ್ಣುಗಳಿಗೆ ಈ ಫಂಗಸ್, ಬ್ಲಾಕ್ ಫಂಗಸ್ ಮತ್ತೆ ಈ ವೈಟ್ ಫಂಗಸ್ ಹರಡ್ತಾ ಇರುವಂತದ್ದು, ಅದರ ಪರಿಣಾಮಗಳು, ಅದು ಆಗದೇ ಇರೋ ರೀತಿನಲ್ಲಿ ಏನ್ ಮಾಡ್ಬೇಕು, ಮುನ್ನೆಚ್ಚರಿಕೆ ಏನ್ ತಗೋಬೇಕು ಅನ್ನೋ ಜೊತೆಗೆ ಇವತ್ತು ಕಣ್ಣು ಈ ಫಂಗಸ್ ಹರಡುವಂತ ಸಂದರ್ಭದಲ್ಲಿ ಅನಿವಾರ್ಯನ ಕಣ್ಣು ತೆಗಿಲೇಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಅನಿವಾರ್ಯವಾಗಿ ಬರ್ತಾ ಇದೆಯಲ್ಲ, ಅದು ಅವಶ್ಯಕತೆ ಇತ್ತ, ಯಾತಕ್ಕೋಸ್ಕರ ತೆಗಿಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ಪ್ರದೀಪ್ ಕುಮಾರ್ ಅವರು ನಮ್ಮನ್ನು ಮಾತಾಡ್ಬೇಕು, ನಮ್ಮನ್ನು ಉದ್ದೇಶಿಸಿ. ನಮಸ್ಕಾರ. ರಮೇಶ್ ಅವ್ರಿಗೆ ತುಂಬಾ ಕೃತಜ್ಞತೆಗಳು ಈ ವರ್ಚುವಲ್ ಮೀಟಿಂಗ್ ನನ್ನ ಕರೆದಿರೋದಕ್ಕೆ. ನನ್ನ ಹೆಸರು ಡಾಕ್ಟರ್ ಪ್ರದೀಪ್ ಕುಮಾರ್. ನಾನು ಕಿವಿ ಮೂಗು ಗಂಟಲು ಡಾಕ್ಟರು. ಈ ಫಸ್ಟ್ ವೇವ್ ನಲ್ಲಿ ENT ಡಾಕ್ಟರ್ಸ್ಗೆ ಅಷ್ಟು ಕೆಲಸ ಇರಲಿಲ್ಲ. ಆದ್ರೆ ಈ ಸೆಕೆಂಡ್ ವೇವ್ ನಲ್ಲಿ ಸಡನ್ ಆಗಿ ಎಲ್ಲ ENT ಸರ್ಜನ್ಸ್ಗೂ ಈ ಪ್ರಪಂಚದಲ್ಲಿ ಎಲ್ಲಾರ್ಗು, ಈ ದೇಶದಲ್ಲಿ ಎಲ್ಲಾರ್ಗು ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಅದ್ಯಾಕೆ ಅಂದ್ರೆ ಈ ಬ್ಲಾಕ್ ಫಂಗಸ್ ಇಂದ. ಈ ಬ್ಲಾಕ್ ಫಂಗಸ್ ಬಗ್ಗೆ TN ಮುರಳೀಧರ್ ಅವರು, BG ಮುರಳೀಧರ್ ಅವರು ಎಲ್ಲ ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ. ನಾನು ಮೂಗಿಗೆ ಸಂಬಂಧಪಟ್ಟಿದಷ್ಟು ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಇದು ಮಾತಾಡ್ಲಿಕ್ಕೆ ಮುಂಚೆ ಏನ್ ಹೇಳ್ಬೇಕು ಅಂದ್ರೆ, ಮೂಗು ನೀವು ಅರ್ಥ ಮಾಡ್ಕೋಬೇಕು. ಮೂಗಿನ ಪೊಸಿಷನ್ ಬಹಳ ಇಂಪಾರ್ಟೆಂಟ್ ಪೊಸಿಷನ್ ಆಫ್ ದ ಫೇಸ್. ಸೊ 2 ಮೂಗು ಮಧ್ಯದಲ್ಲಿ ಒಂದು ಬೋನ್ ಇರುತ್ತೆ, ಅದಕ್ಕೆ ನೇಸಲ್ ಸೆಪ್ಟಮ್ ಅಂತೀವಿ. ಮತ್ತೆ ಅದ್ರ ಸೈಡ್ ವಾಲ್ ನಲ್ಲಿ 3 ಮಾಂಸಖಂಡಗಳಿರುತ್ತೆ, ಅದಕ್ಕೆ ಟರ್ಬಿನೇಟ್ಸ್ ಅಂತೀವಿ. ಅದ್ರ ಪಕ್ಕದಲ್ಲಿ ಗಾಳಿ ತುಂಬಿರೋ ಜಾಗಗಳಿರುತ್ತೆ, ಇದನ್ನ ಸೈನಸಸ್ ಅಂತೀವಿ. ಒಂದು ಸೈನಸ್ ಕಣ್ಣು ಕೆಳಗಡೆ ಇರುತ್ತೆ, ಒಂದು ಸೈನಸ್ ಕಣ್ಣು ಪಕ್ಕದಲ್ಲಿ ಇರುತ್ತೆ, ಒಂದು ಸೈನಸ್ ಕಣ್ಣು ಮೇಲಿರುತ್ತೆ, ಒಂದು ಸೈನಸ್ ಕಣ್ಣು ಹಿಂದೆ ಇರುತ್ತೆ. ಸೊ 4 ಸೈನಸ್ ರೈಟ್ ಸೈಡ್ ಇರುತ್ತೆ, 4 ಸೈನಸ್ ಲೆಫ್ಟ್ ಸೈಡ್ ಇರುತ್ತೆ. ಮೂಗುಗೂ ಮತ್ತೆ ಸೈನಸ್ಗೂ ಕನೆಕ್ಷನ್ಸ್ ಇರುತ್ತೆ. ನಾವು ಮೂಗಲ್ಲಿ ಉಸಿರಾಡೋ ಗಾಳಿ ಸೈನಸ್ ಗಳಿಗೆ ಹೋಗ್ತಾ ಇರುತ್ತೆ, ಸೈನಸ್ ನಲ್ಲಿ ಉತ್ಪತ್ತಿಯಾಗಿರೋ ದ್ರವ ಮೂಗಿಗೆ ಬರ್ತಾ ಇರುತ್ತೆ. ಸೊ ಇದು ದೇವರು ಕೊಟ್ಟಿರೋ ಶಕ್ತಿ. ಈ ತರ ನಾರ್ಮಲ್ ಫಿಸಿಯಾಲಜಿ ಆಫ್ ದ ನೋಸ್ ಅಂತೀವಿ. ಈ ಮ್ಯೂಕಾರ್ ಮೈಕೋಸಿಸ್ ಅಥವಾ ಬ್ಲಾಕ್ ಫಂಗಸ್ ಏನ್ ಮಾಡುತ್ತೆ ಅಂದ್ರೆ, ಫಸ್ಟ್ ಅದು ಹೋಗೋದೇ ಮೂಗು ಒಳಗಡೆ. ಎಲ್ಲಾರ ಮೂಗಿನಲ್ಲೂ ಫಂಗಸ್ ನಾರ್ಮಲ್ ಆಗಿ ಮ್ಯೂಕಾರ್ ಮೈಕೋಸಿಸ್, ಅದೇ ಬ್ಲಾಕ್ ಫಂಗಸ್ ಇರುತ್ತೆ. ಆದ್ರೆ ಇದು ಕಾಯಿಲೆ ಕೊಡೋದಿಲ್ಲ ಯಾರಿಗೂ. ಆದ್ರೆ ಕೋವಿಡ್ ಬಂದಿರೋ ಪೇಷಂಟ್, ಎಸ್ಪೆಷಲಿ ಡಯಾಬಿಟಿಕ್ ಇದ್ರೆ, ಅವ್ರ ಬಾಡಿನಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇದ್ದು ಸ್ಟೀರಾಯ್ಡ್ಸ್ ಜಾಸ್ತಿ ತಗೊಂಡ್ರೆ, ಈ 4 ರಿಸ್ಕ್ ಫ್ಯಾಕ್ಟರ್ಸ್, ಇದು ಪರ್ಫೆಕ್ಟ್ ರೆಸಿಪಿ ಅಂತೀವಿ. ಈ ಪರ್ಫೆಕ್ಟ್ ರೆಸಿಪಿ ಬಂದಾಗ ಮೂಗ್ನಲ್ಲಿರೋ ಬ್ಲಾಕ್ ಫಂಗಸ್ ಆಪರ್ಚುನಿಸ್ಟಿಕ್ ಇನ್ಫೆಕ್ಷನ್ ಆಗ್ಬಿಡುತ್ತೆ. ಇಷ್ಟು ದಿನ ಅದು ಕಾಯಿಲೆ ಕೊಡ್ತಾ ಇರ್ಲಿಲ್ಲ ಮನುಷ್ಯನಿಗೆ, ಈಗ ಕಾಯಿಲೆ ಕೊಡಕ್ಕೆ. ಮೂಗು ಕಣ್ಣು ಪಕ್ಕದಲ್ಲೇ ಇರೋದ್ರಿಂದ ಏನಾಗುತ್ತೆ, ಫಸ್ಟ್ ಮೂಗಿನ ಸಿಂಪ್ಟಮ್ಸ್ ಏನಾದ್ರು ನಾವು ಆ ಟೈಮ್ ನಲ್ಲಿ ಡಯಾಗ್ನೋಸ್ ಮಾಡಲಿಲ್ಲ ಅಂದ್ರೆ ಅದು ಕಣ್ಣು ಒಳಗಡೆ ಹೋಗ್ತದೆ. ಕಣ್ಣು ಒಳಗಡೆ ಹೋಗಿ ಕಣ್ಣು ದೃಷ್ಟಿಗೆ ತೊಂದರೆ ಕೊಡುತ್ತದೆ, ಕಣ್ಣು ಮೂವ್ಮೆಂಟ್ಸ್ ಗೆ ತೊಂದರೆ ಕೊಡುತ್ತೆ.
ಮತ್ತೆ ಮೂಗಿನ ಮೇಲೆ ಬ್ರೈನ್ ಇರೋದ್ರಿಂದ ಅಲ್ಲಿ ಆ ಟೈಮಲ್ಲೂ ನಾವು ಡಯಾಗ್ನೋಸ್ ಮಾಡಲಿಲ್ಲ ಅಂದ್ರೆ ಅದು ಬ್ರೈನ್ಗೆ ಹೋಗುತ್ತೆ. ಅದರಿಂದ ಮೊದಲನೇ ಲಕ್ಷಣ ಬ್ಲಾಕ್ ಫಂಗಸ್ ಫಸ್ಟ್ ಕಾಸಸ್ ನೇಸಲ್ ಸಿಂಪ್ಟಮ್ಸ್. ಅದನ್ನ ನಾವು ತಿಳ್ಕೋಬೇಕು. ಯಾರ್ಯಾರು ಕೋವಿಡ್ ಬಂದು ಡಯಾಬಿಟಿಕ್ ಆಗಿ ಅವ್ರು ಯಾರ್ಯಾರು ರಿಸೀವ್ ಮಾಡಿದ್ದಾರೆ ಸ್ಟೀರಾಯ್ಡ್ಸ್ ಅಂತವ್ರಿಗೆ ಏನಾದ್ರು ಮೂಗಿನ ಪ್ರಾಬ್ಲಮ್ ಬಂದ್ರೆ, ಮೂಗಿನ ಪ್ರಾಬ್ಲಮ್ ಬಂದು ಬ್ಲಾಕ್ ಆಗ್ಬೋದು, ಸಿಂಪಲ್ ಡಿಸ್ಚಾರ್ಜ್ ಬರ್ಬೋದು ನೋಸ್ ನಲ್ಲಿ, ಅಥವಾ ಡ್ರೈನೆಸ್ ಫೀಲಿಂಗ್ ಬರ್ಬೋದು, ಅಥವಾ ಕಣ್ಣು ಸುತ್ತಲೂ ನೋವು ಬರ್ಬೋದು, ಅಥವಾ ತಲೆ ನೋವು ಬರ್ಬೋದು. ಈ ತರ ಲಕ್ಷಣಗಳು ಬಂದಾಗ ತಕ್ಷಣ ENT ಡಾಕ್ಟರ್ಸ್ ನೋಡ್ಬೇಕು. ನೀವು ENT ಡಾಕ್ಟರ್ಸ್ ಬಂದಾಗ ಅವರು ರೊಟೀನ್ ಎಕ್ಸಾಮಿನೇಷನ್ ಮಾಡ್ತಾರೆ. ರೊಟೀನ್ ಎಕ್ಸಾಮಿನೇಷನ್ ಅಲ್ಲಿ ನಮಗೆ ಕಾಣುತ್ತದೆ ಒಳಗಡೆ ಇರೋ ಮಾಂಸಖಂಡಗಳು, ನಾನು ಹೇಳಿದೆ ಅಲ್ವಾ, ನೇಸಲ್ ಸೆಪ್ಟಮ್, ಟರ್ಮಿನೇಟ್ಸ್, ಸೈನಸಸ್ ಇವೆಲ್ಲ ಕಪ್ಪು ಆಗೋಗಿರುತ್ತೆ, ಬ್ಲಾಕಿಶ್ ಡಿಸ್ಕಲರೇಷನ್ಸ್ ಇರುತ್ತೆ. ಈ ತರದೇನಾದ್ರು ಇದ್ರೆ ತಕ್ಷಣ ನಮಗೆ ಗೊತ್ತಾಗುತ್ತೆ ಇದು ಬ್ಲಾಕ್ ಫಂಗಸ್ ಅಂತ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು. ಕೆಲವ್ರಿಗೆ ಊತ ಜಾಸ್ತಿ ಇರೋದ್ರಿಂದ ಈ ಬ್ಲಾಕ್ ಸ್ಟ್ರಕ್ಚರ್ಸ್ ಕಾಣಿಸದೇ ಇರ್ಬೋದು. ಅಂತ ಟೈಮ್ನಲ್ಲಿ ನಾವೇನ್ ಮಾಡ್ತೀವಿ, ನೇಸಲ್ ಎಂಡೋಸ್ಕೋಪ್ ಅಂತ ಒಂದು ಸಣ್ಣ ಲೈಟ್ ಮೂಗ್ನಲ್ಲಿ ಬಿಟ್ಟು ನೋಡ್ತೀವಿ. ಇದರಿಂದ ಪೂರಾ ನೋಸ್ ನೋಡ್ಬೋದು ನಾವು. ನೂಕ್ ಅಂಡ್ ಕಾರ್ನರ್ಸ್ ಕ್ಯಾನ್ ಬಿ ಸೀನ್. ಸೈನಸಸ್ ನ ನೋಡ್ಬೋದು. ಎಲ್ಲಾದ್ರೂ ಸ್ವಲ್ಪ ಬ್ಲಾಕಿಶ್ ಡಿಸ್ಕಲರೇಷನ್ ಇದ್ರು ನಮ್ಗೆ ತಕ್ಷಣ ಗೊತ್ತಾಗ್ತದೆ ಇದು ಬ್ಲಾಕ್ ಫಂಗಸ್ ಅಂತ. ಅದರಿಂದ ಮೆಟೀರಿಯಲ್ ತೆಗೆದು ನಾವು ಟೆಸ್ಟ್ ಕಳಿಸ್ತೀವಿ. ಆ ಟೆಸ್ಟ್ ನಲ್ಲಿ ವಿತಿನ್ 2 hours ನಮ್ಗೆ ರಿಪೋರ್ಟ್ ಬರ್ತದೆ ಇದು ಬ್ಲಾಕ್ ಫಂಗಸ್ ಅಂತ. ಸೊ ಈ ತರ ರಿಪೋರ್ಟ್ ಬಂದಾಗ ತಕ್ಷಣ ನಾವೇನ್ ಮಾಡ್ಬೇಕು, ಪೇಷಂಟ್ಗೆ ಮಾಹಿತಿ ಕೊಡಬೇಕು. ಈ ಬ್ಲಾಕ್ ಫಂಗಸ್ ಅಂದ್ರೆ ಏನು, ಇದು ಹಿಂಗೆ ಬಿಟ್ರೆ ಏನಾಗುತ್ತೆ ಅಂತ. ಇದು ಹಿಂಗೆ ಬಿಟ್ರೆ ಬೇರೆ ಡಾಕ್ಟರ್ಸ್ ಹೇಳ್ದಂಗೆ ಅದು ಬ್ಲಡ್ ವೆಸಲ್ಸ್ ಒಳಗಡೆ ಹೋಗಿ ಬ್ಲಡ್ ವೆಸಲ್ಸ್ ನ ಬ್ಲಾಕ್ ಮಾಡಿಬಿಟ್ಟು ನೆಕ್ರೋಸಿಸ್ ಅಂತ ಆಗೋಗುತ್ತೆ. ಟಿಶ್ಯೂಸ್, ನಾರ್ಮಲ್ ಟಿಶ್ಯೂಸ್ ಸತ್ತೋಗುತ್ತೆ. ಈ ನಾರ್ಮಲ್ ಟಿಶ್ಯೂಸ್ ಸತ್ತೋದಾಗ ಏನಾಗುತ್ತೆ, ಈ ಬ್ಲಾಕ್ ಫಂಗಸ್ಗೆ ಇನ್ನ ಒಳ್ಳೆ ಮೆನ್ಯೂರ್ ಹಾಕದಂಗೆ ಅದು ಇನ್ನ ಚೆನ್ನಾಗಿ ಬೆಳ್ಕೊಳಕ್ ಸ್ಟಾರ್ಟ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನಾವು ಕೊಡೋ ಔಷಧಿಗಳು ಈ ನೆಕ್ರೋಟಿಕ್ ಏರಿಯಾಸ್ಗೆ ಹೋಗೋದಿಲ್ಲ, ಸತ್ತಿರೋ ಜಾಗಕ್ಕೆ ನಾವು ಕೊಟ್ಟಿರೋ ಔಷಧಿಗಳು ಹೋಗೋದಿಲ್ಲ. ಅದರಿಂದ ಈ ನೆಕ್ರೋಟಿಕ್ ಏರಿಯಾಸ್ ನಾವು ತೆಗಿಲೇಬೇಕು. ಸರ್ಜರಿ ಇಸ್ ದ ಮೈನ್ ಕೋರ್ಸ್ ಆಫ್ ಟ್ರೀಟ್ಮೆಂಟ್. ENT ಡಾಕ್ಟರ್ಸ್ ಬಂದಾಗ ಈ ಬ್ಲಾಕ್ ಫಂಗಸ್ ನೋಡಿದಾಗ ತಕ್ಷಣ ಸರ್ಜರಿ ಮಾಡಿ ಮೂಗ್ನಲ್ಲೇ ಕಾಯಿಲೆ ಇದ್ದಾಗ ಅದನ್ನ ತೆಗೆದು ಬಿಡಬೇಕು. ಮೂಗಿಂದ ಒಂದ್ಸಲಿ ಕಣ್ಣಿಗೆ ಅಥವಾ ಬ್ರೈನ್ಗೆ ಹೋದಾಗ ತುಂಬಾ ಕಷ್ಟ. ಕಣ್ಣಿಗೆ ಹೋದಾಗ ಈಗ ಕಣ್ಣಿನ ಡಾಕ್ಟರ್ ನಾವು ಇನ್ವಾಲ್ವ್ ಮಾಡ್ಕೊಂಡು ಕಣ್ಣಿನ ಜಾಗದಲ್ಲಿ ಇರೋದು ಫಂಗಸ್ ಕೂಡ ತೆಗಿತೀವಿ. ಆರ್ಬಿಟಲ್ ಡಿಕಂಪ್ರೆಷನ್, ಆಪ್ಟಿಕ್ ನರ್ವ್ ಡಿಕಂಪ್ರೆಷನ್ ಇವೆಲ್ಲ ಮಾಡ್ತಾ ಇದೀವಿ. ಕೆಲವ್ರಿಗೆ ಕಣ್ಣೇ ತೆಗೆಯುವಂತ ಪರಿಸ್ಥಿತಿ ಬರ್ತದೆ. ಅದರಿಂದ ದೃಷ್ಟಿ ಯಾರ್ಯಾರಿಗೆ ಹೋಗಿರುತ್ತೋ ಅವ್ರಿಗೆ ಕಣ್ಣು ತೆಗಿಬೇಕಾಗ್ತದೆ. ದೃಷ್ಟಿ ಇರೋರ್ಗೂ ಕೆಲವ್ರಿಗೆ ಕಣ್ಣು ತೆಗಿಬೇಕಾಗ್ತದೆ. ಇಲ್ಲ ಅಂದ್ರೆ ಹರಡ್ಬಿಡುತ್ತೆ, ಬ್ರೈನ್ಗೆ ಹರಡ್ಬಿಡುತ್ತೆ. ಸೊ ಈ ತರ ಆಗದೆ ಇರೋದಕ್ಕೆ ಮೂಗಿನ ಡಾಕ್ಟರ್ದು ಬಹಳ ಇಂಪಾರ್ಟೆಂಟ್. ಈ ಸೆಕೆಂಡ್ ವೇವ್ ನಲ್ಲಿ ENT ಡಾಕ್ಟರ್ಸ್ ಆರ್ ಫೈಂಡಿಂಗ್ ವೆರಿ ಇಂಪಾರ್ಟೆಂಟ್. ಇನ್ಫ್ಯಾಕ್ಟ್ ಈ ಕೋವಿಡ್ ಬರಕ್ ಮುಂಚೆ ವರ್ಷಕ್ಕೆ 1 ಅಥವಾ 2 ಮ್ಯೂಕಾರ್ಮೈಕೋಸಿಸ್ ಕೇಸಸ್ ನೋಡ್ತಾ ಇದ್ವಿ ನಾವು. ಈಗ ದಿನಕ್ಕೆ 2-3 ಕೇಸಸ್ ನೋಡ್ತಾ ಇದ್ವಿ ಪ್ರತಿಯೊಬ್ಬ ENT ಡಾಕ್ಟರ್ ಈ ದೇಶದಲ್ಲಿ. ಪ್ರತಿಯೊಬ್ಬ ENT ಡಾಕ್ಟರ್ ಇವತ್ತಿನ ದಿನ ಫಂಗಸ್ ಮೂಗಿನ ತೆಗೆದ್ರು ಕೂಡ ಸಾಲದು, ಇನ್ನ ಅಷ್ಟು ಫಂಗಸ್ ಕೇಸಸ್ ಬರ್ತಾನೆ ಇದೆ. ಎವ್ರಿ ಡೇ 2-3 ಹೊಸ ಕೇಸಸ್ ಬರ್ತಾ ಇದಾವೆ. ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಇದ್ದಾಗ ನಾವು ಪೂರ್ತಿ ತೆಗೆದು ಬಿಡ್ಬೋದು. ಒಂದ್ಸಲಿ ಕಣ್ಣಿಗೆ ಬ್ರೈನ್ಗೆ ಹರಡಿದಾಗ ತುಂಬಾ ಕಷ್ಟ ಆಗ್ತದೆ. ಅದರಿಂದ ಯಾರ್ಯಾರಿಗೆ ಈ ಪ್ರಾಬ್ಲಮ್, ಮೂಗಿನ ಪ್ರಾಬ್ಲಮ್ ಬರುತ್ತೋ ತಕ್ಷಣ ಬಂದು ತೋರಿಸ್ಕೋಬೇಕು ಅಂತ ನಾನು ಇಚ್ಛೆ ಪಡ್ತೀನಿ. ನೇಸಲ್ ಎಂಡೋಸ್ಕೋಪಿ ಅಲ್ಲದೆ ನಮ್ಮಲ್ಲಿ ಮತ್ತೆ ನಾವು ನೇಸಲ್ ಎಂಡೋಸ್ಕೋಪಿ ಕೂಡ ನಾರ್ಮಲ್ ಇದ್ದಾಗ ಕಣ್ಣು ಕಾಣದೇ ಇರೋ ಕೆಲವು ಏರಿಯಾಸ್ ಇರ್ತದೆ ಸೈನಸ್ ನಲ್ಲಿ. ಅಲ್ಲೇನಾದ್ರೂ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಇದೆಯಾ ಅಂತ ನೋಡೋದಕ್ಕೆ ಸ್ಕ್ಯಾನ್ ತೆಗೆಸಬೇಕು. CT ಸ್ಕ್ಯಾನ್ ಈಸ್ ನಾಟ್ ಯೂಸ್ಫುಲ್. CT ಸ್ಕ್ಯಾನ್ ಇಷ್ಟು ದಿನ ಫಸ್ಟ್ ವೇವ್ ಅಲ್ಲಿ ಚೆಸ್ಟ್ ತೆಗಿತಾ ಇದ್ರು, ಈಗಲೂ ಚೆಸ್ಟ್ ತೆಗಿತಾರೆ. ದಟ್ ಈಸ್ ಯೂಸ್ಫುಲ್ ಫಾರ್ ಚೆಸ್ಟ್. ಬಟ್ ಮ್ಯೂಕರ್ಮೈಕೋಸಿಸ್ ಆಫ್ ದ ನೋಸ್ ಅಂಡ್ ಸೈನಸಸ್ ಗೆ CT ಸ್ಕ್ಯಾನ್ ಬೇಕಾಗಿಲ್ಲ, MRI ಮಾಡಿಸ್ಬೇಕು. MRI ನಲ್ಲಿ ಮಾಡಿಸಿದ್ರೆ ಆವಾಗ ತಕ್ಷಣ ಗೊತ್ತಾಗ್ತದೆ ನೆಕ್ರೋಟಿಕ್ ಏರಿಯಾಸ್ ಎಲ್ಲೆಲ್ಲಿದೆ, ಕಣ್ಣಿಗೆ ಹರಡಿದೆಯಾ ಇಲ್ವಾ ಅಂತ. ಸೊ ಒಂದು ನೇಸಲ್ ಎಂಡೋಸ್ಕೋಪಿ ಮತ್ತೆ KOH ಪ್ರಿಪರೇಷನ್ ಸ್ಟೈನಿಂಗು ಮತ್ತೆ MRI ತೆಗೆಸಿದಾಗ ನಮಗೆ ಖಚಿತವಾಗಿ ಗೊತ್ತಾಗ್ತದೆ ಕಾಯಿಲೆ ಇದೆಯಾ ಇಲ್ವಾ, ಇದ್ರೆ ಎಷ್ಟಿದೆ, ಇದಕ್ಕೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತದೆ. ಈ ಇನ್ಫಾರ್ಮೇಶನ್ ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾನು ಎಲ್ಲರಿಗೂ ಪಬ್ಲಿಕ್ ಏನ್ ಹೇಳ್ತೀನಿ ಅಂದ್ರೆ, ಯಾರ್ಯಾರು ಕೋವಿಡ್ ಇಂದ ರಿಕವರ್ ಆಗಿರ್ತೀರಾ, ಎಸ್ಪೆಷಲಿ ಡಯಾಬಿಟಿಕ್ ಪೇಷಂಟ್ಸ್, ತಕ್ಷಣ ಏನಾದ್ರೂ ಮೂಗಿನ ಪ್ರಾಬ್ಲಮ್, ಇವನ್ ದ ಸ್ಲೈಟೆಸ್ಟ್ ನೆಗಡಿ ಅಂತ ನಿಮ್ಗೆ ಅನ್ಕೊಂಡ್ರು ಕೂಡ ನೀವು ತಕ್ಷಣ ಬಂದು ತೋರ್ಸೋದ್ರಲ್ಲಿ ನಿಮ್ಗೆ ಏನ್ ಲಾಸ್ ಇಲ್ಲ. ತಕ್ಷಣ ಬಂದು ತೋರಿಸಿ ನಾವು ಎಂಡೋಸ್ಕೋಪಿ ಮಾಡಿ ಹೇಳ್ತೀವಿ ನಿಮ್ಗೆ ಇದೆಯಾ ಇಲ್ವಾ ಅಂತ ಹೇಳ್ತೀವಿ. 2-3 ಜನ ಬ್ಲಾಕ್ ಫಂಗಸಸ್ ಕೇಸ್ ಬರ್ತಾ ಇದಾರೆ, ಮತ್ತೆ 10 ಜನ ಬರ್ತಾ ಇದಾರೆ ನಾರ್ಮಲ್ ಪೀಪಲ್. ಯಾಕೆಂದ್ರೆ ಬಿಕಾಸ್ ಆಫ್ ಹೆಲ್ತ್ ಎಜುಕೇಶನ್, ಬಿಕಾಸ್ ಆಫ್ ಮೀಡಿಯಾ, ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ತುಂಬಾ ಜನಕ್ಕೆ ಗೊತ್ತಾಗಿದೆ ಬ್ಲಾಕ್ ಫಂಗಸ್. ಅದರಿಂದ ಸರ್ ನನಗೆ ಬ್ಲಾಕ್ ಫಂಗಸ್ ಇದೆಯಾ ಅಂತ ಬಂದು ಕೇಳ್ಕೊಂತ ಇದ್ದಾರೆ. ಎಷ್ಟೋ ಜನಕ್ಕೆ ಇಲ್ಲ ಅಂತಾನೆ ಹೇಳಿ ಕಳಿಸ್ತಾ ಇದೀವಿ. ಆದ್ರೆ ಇಬ್ಬರಿಗೂ ಅಥವಾ
ಒಂದು 10 ಜನದಲ್ಲಿ ಇಬ್ಬರಿಗೆ ಅಥವಾ 3 ಜನಕ್ಕೆ ಫಂಗಸ್ ಇರ್ತದೆ. ಇನ್ಫ್ಯಾಕ್ಟ್ ಡಯಾಬಿಟಿಸ್ ಇಲ್ಲದೆ ಇರೋರು ಕೂಡ ಈ ಫಂಗಸ್ ಅಂತ ನಾವು ತಿಳ್ಕೊಂಡಾಗ ಬ್ಲಡ್ ಟೆಸ್ಟ್ ಮಾಡಿದ್ರೆ ಡಯಾಬಿಟಿಕ್ ಇರ್ತಾರೆ. ಸೊ ಆಲ್ಮೋಸ್ಟ್ 99% ಆಫ್ ದ ಪೀಪಲ್ ಹೂ ಕಮ್ ವಿತ್ ಬ್ಲಾಕ್ ಫಂಗಸ್ ವಿಲ್ ಹ್ಯಾವ್ ಡಯಾಬಿಟಿಸ್. ಸೊ ಇನ್ನೇನಾದ್ರೂ ನಿಮ್ಗೆ ಕ್ವಶನ್ಸ್ ಇದ್ರೆ ನಾನು ಅಟ್ ದ ಎಂಡ್ ಆಫ್ ದಿಸ್ ಸೆಷನ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಡಾಕ್ಟ್ರೆ. ಥ್ಯಾಂಕ್ ಯು ಡಾಕ್ಟ್ರೆ. ಈಗ ಡಾಕ್ಟರ್ ಸಂಜೀವ್ ಕುಮಾರ್ ಅವರು ನ್ಯೂರಾಲಜಿಸ್ಟು, ಯಾತಕ್ಕಿದು ಕಣ್ಣಿಂದ ಬ್ರೈನ್ಗೆ ಹರಡ್ತಾ ಇದೆ? ಈ ಬ್ಲಾಕ್ ಫಂಗಸ್ ಮತ್ತೆ ಹೊಸದಾಗಿ ಬಂದಿರುವಂತ ವೈಟ್ ಫಂಗಸ್ ಹರಡ್ತಾ ಇದೆ. ಈ ವೈಟ್ ಫಂಗಸ್ ಮತ್ತೆ ಬ್ಲಾಕ್ ಫಂಗಸ್ಗೆ ಏನಾದ್ರು ವ್ಯತ್ಯಾಸ ಇದೆಯಾ ಅಥವಾ ಎರಡು ಒಂದೇನಾ? ಹಾಗಾಗಿ ಅದರ ರೂಪಾಂತರ ಬೇರೆ ಇದೆಯಾ? ಇದು ಅನಿವಾರ್ಯವಾಗಿ ಬ್ರೈನ್ ಹಬ್ಬಿದಾಗ ಅದನ್ನ ತಡೆಗಟ್ಟಕ್ಕೆ ಎಷ್ಟು ಪ್ರತಿಶತ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ಸಂಜೀವ್ ಕುಮಾರ್ ಅವರು ಮಾತಾಡಬೇಕು. ಹಾಗೆ ಇದು ಬ್ರೈನ್ ಹರಡದೇ ಇರೋ ರೀತಿಯಲ್ಲಿ ಏನೇನು ಮುನ್ನೆಚ್ಚರಿಕೆ ವಹಿಸಬೇಕು ಅನ್ನೋದ್ರ ಬಗ್ಗೆನೂ ಡಾಕ್ಟರ್ ಸಂಜೀವ್ ಕುಮಾರ್ ಅವರು ತಿಳಿಸ್ಕೊಡ್ಬೇಕು. ಗುಡ್ ಆಫ್ಟರ್ನೂನ್. ರಮೇಶ್ ಕುಮಾರ್ ಅವ್ರಿಗೆ ತುಂಬಾ ಮಲ್ಲಿಕಾರ್ಜುನ್, ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದೆ ನೋಡಿ. ಓರ್ ಬಂದ್ಬಿಡು. ಡಾಕ್ಟರ್ ಮೋರಿಸಿ ಮಲ್ಲಿಕ್, ಡಾಕ್ಟರ್ ಸಂಜೀವ್ ಅವ್ರದ್ದು ಡಾಕ್ಟ್ರೆ ನೀವು ಮೊಬೈಲ್ ಮ್ಯೂಟ್ ಮಾಡ್ಕೊಂಬರ್ಬೇಕು. ಮ್ಯೂಟ್ ಆಗಿದೆ, ಅವ್ರು ಅನ್ಮ್ಯೂಟ್ ಮಾಡಿ. ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡಕ್ ಕೇಳಿ ಸರ್. ಅನ್ಮ್ಯೂಟ್ ಮಾಡಬೇಕು. ಅನ್ಮ್ಯೂಟ್ ಅವರೇ ಮಾಡ್ಬೇಕು, ಡಾಕ್ಟರ್ ಮಾಡ್ಬೇಕು. ಬಟ್ ಇವತ್ತು ಟಾಪಿಕ್ ಬಂದು ಬರೀ ಬ್ಲಾಕ್ ಫಂಗಸ್. ನಾನು ಬ್ಲಾಕ್ ಫಂಗಸ್ ಬಗ್ಗೆ ಹೇಳ್ತೀನಿ. ಇನ್ನೊಂದು, ಈ ಐರನ್ ಹೆಚ್ಚಿಗೆ ಐರನ್ ತಗೊಂಡವರು ಪೇಷಂಟ್ಸ್ ಗಳಿಗೆ, ಅವ್ರಿಗೆ ಅನಿಮಿಕ್ ಇರ್ತಾರೆ, ಥಾಲಸಿಮಿಯಾ ಅಂತಾರೆ, ಈ ತರ ಕೆಲವು ಕಾಯಿಲೆಗಳಿರ್ತಾರೆ, ಅವ್ರು ಹೆಚ್ಚಿಗೆ ಐರನ್ ಇನ್ಫ್ಯೂಷನ್ ಥೆರಪಿ ತಗೊಂತಾರೆ. ಅವ್ರಲ್ಲಿ ಐರನ್ ಕಂಟೆಂಟ್ ತುಂಬಾ ಜಾಸ್ತಿ ಆದಾಗ ಮ್ಯೂಕಾರ್ಮೈಕೋಸಿಸ್ ಬರೋ ಚಾನ್ಸಸ್ ಜಾಸ್ತಿ. ಆಮೇಲೆ ಜಿಂಕ್ ಹೆಚ್ಚಿಗೆ ಇವಾಗ ನಡುವೆ ಜಿಂಕ್ ವಿಟಮಿನ್ ಡಿ ತಗೊಳ್ಳಿ ಕೋವಿಡ್ ಕಡಿಮೆ ಆಗುತ್ತೆ ಅಂತ ತುಂಬಾ ಪ್ರಚಾರ ಆಗ್ತದಿಲ್ಲ. ಹೆಚ್ಚಿಗೆ ಜಿಂಕ್ ತಗೊಂಬಾರ್ದು, ಲಿಮಿಟೆಡ್ ಆಗಿರ್ಬೇಕು. ಹೆಚ್ಚಿಗೆ ಜಿಂಕ್ ಇದ್ರೂ ಬಾಡಿನಲ್ಲಿ ಮ್ಯೂಕಾರ್ಮೈಕೋಸಿಸ್ ಬರೋ ಚಾನ್ಸಸ್ ಇರ್ತದೆ. ಸೊ ನೆಕ್ಸ್ಟ್ ಬಂದು ಈ ಮಾಸ್ಕ್. ಕೋವಿಡ್ ರಿಕವರಿ ಆದ್ಮೇಲೆ ಮಾಸ್ಕ್ ನ ಎವ್ರಿ ಡೇ ಚೇಂಜ್ ಮಾಡ್ಕೊಬೇಕು. ಇವಾಗ ಸರ್ಜಿಕಲ್ ಮಾಸ್ಕ್ ಆಗಿದೆ, ಒಂದು 4 hours ಮ್ಯಾಕ್ಸಿಮಮ್ ಅದನ್ನೆತ್ತಿ ಬಿಸಾಕ್ಬೇಕು. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಮಾಸ್ಕ್ ಗಳನ್ನ ರಿಪೀಟೆಡ್ ಆಗಿ ಯೂಸ್ ಮಾಡ್ಕೊಂಡು ಅದರಿಂದ ಹ್ಯೂಮಿಡಿಫಿಕೇಶನ್ ಜಾಸ್ತಿ ಆಗ್ತದೆ ಮಾಸ್ಕ್ ಅಲ್ಲಿ. ಆವಾಗ ಹ್ಯೂಮಿಡಿಫಿಕೇಶನ್ ಜಾಸ್ತಿ ಆದಾಗ, ವೆಟ್ನೆಸ್ ಜಾಸ್ತಿ ಆದಾಗ ನಮ್ಮ ಮೂಗಲ್ಲಿ ಇರೋ ಫಂಗಸ್ ತುಂಬಾ ಗ್ರೋ ಆಗೋದಕ್ಕೆ ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ಎವ್ರಿ ಡೇ ನಾವು ಚೇಂಜ್ ಮಾಡ್ಬೇಕಾಗುತ್ತದೆ ಮಾಸ್ಕ್. ಇವಾಗ ಬಟ್ಟೆ ಮಾಸ್ಕ್ ಹಾಕೊಂಡ್ರೆ ಆಕ್ಚುಲಿ ಬೆಟರ್ ಟು ಯೂಸ್ ದಿವಸಕ್ಕೆ 2 ಬಟ್ಟೆ ಮಾಸ್ಕ್, ಅಂದ್ರೆ ಫ್ರೆಶ್ ಆಗಿರ್ಬೇಕು. ಕಮಿಂಗ್ ಟು ದಿ ಬ್ರೈನ್ ಸಿಂಪ್ಟಮ್ಸ್. ಬ್ರೈನ್ ಬರಕ್ ಮುಂಚೆ ಇದು ಮೂಗು ಕಣ್ಣಿಗೆ ಸ್ಟಾರ್ಟ್ ಆಗಿರ್ತದೆ. ಸೊ ನಮ್ಗೆ ಸುಲಭ, ಯಾಕಂದ್ರೆ ತುಂಬಾ ಬೇಗ ಡಯಾಗ್ನೋಸ್ ಮಾಡಕ್ಕೆ. ಸೊ ENT ಸಿಂಪ್ಟಮ್ಸ್ ಬಂದು ಆಲ್ರೆಡಿ ಡಾಕ್ಟರ್ ಪ್ರದೀಪ್ ಕುಮಾರ್ ಹೇಳಿದ್ದಾರೆ. ಮೂಗನ್ನು ಸೋರೋದು, ಮೂಗು ಉಸಿರಲ್ಲಿ ತೊಂದರೆ ಉಂಟಾಗೋದು, ಆಮೇಲೆ ಸ್ವೆಲ್ಲಿಂಗ್ ಆಫ್ ದಿ ಫೇಸ್, ನ್ಯಾಸಲ್ ಸೈನಸ್ ಅಂತಾರೆ, ಅಂದ್ರೆ ಫೇಶಿಯಲ್ ಸ್ವೆಲ್ಲಿಂಗ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಆಮೇಲೆ ಫೋಕಲ್ ಪೈನ್ ಅಂತಾರೆ, ಅಂದ್ರೆ ಲೋಕಲೈಸ್ ಪೈನ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಅರ್ಲಿ ಸ್ಟೇಜಸ್ ನಲ್ಲಿ ಕೆಂಪು ಇರ್ಬೋದು, ಲೇಟರ್ ಆನ್ ಇಟ್ ಮೇ ಟರ್ನ್ ಇಂಟು ಬ್ಲಾಕ್. ಸೊ ಪ್ಲಸ್ ಹೆಡ್ ಏಕ್, ಗಿಡ್ಡಿನೆಸ್ ಬರ್ಬೋದು ಬ್ರೈನ್ ಸಿಂಪ್ಟಮ್ ಸ್ಟಾರ್ಟ್ ಆದಾಗ. ಸೊ ಈ ತರ ಆದಾಗ ಮೊನ್ನೆ ಒಂದು ಪೇಷಂಟ್ ಬಂದಿದ್ರು, ಕೋವಿಡ್ ರಿಕವರಿ ಆಯ್ತು, ಬಟ್ ಶಿ ಕೇಮ್ ಓನ್ಲಿ ವಿತ್ ಹೆಡ್ ಏಕ್ ಅಂಡ್ ದೆನ್ ಸೈನಸ್ ಪೈನ್ ಅಂತ. ಸೊ ತಕ್ಷಣ ನಾವು MRI ಮಾಡಿ ENT ಡಾಕ್ಟರ್ಗೆ ರೆಫರ್ ಮಾಡಾಯ್ತು, ಬಿಕಾಸ್ ಬ್ರೈನ್ ಇನ್ನ ಇನ್ವಾಲ್ವ್ ಆಗಿರ್ಲಿಲ್ಲ. ಸೊ ಬ್ರೈನ್ ಹೋಗಕ್ ಮುಂಚೆ ENT ಸಿಂಪ್ಟಮ್ಸ್ ಫಸ್ಟ್ ಸ್ಟಾರ್ಟ್ ಆಗುತ್ತದೆ. ಸೊ ENT ಸಿಂಪ್ಟಮ್ಸ್ ಸ್ಟಾರ್ಟ್ ಆದ್ಮೇಲೆ ಇನ್ನ ಸರಿಗೆ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದ್ರೆ ಬ್ರೈನ್ಗೆ ಹರಳುತ್ತದೆ. ಬ್ರೈನ್ಗೆ ಹರಳೋದು ಒಂದು ಡೈರೆಕ್ಟ್ ಸ್ಪ್ರೆಡ್ ಆಗುತ್ತೆ, ಇನ್ನೊಂದು ಆಂಜಿಯೋ ಇನ್ವೇಸಿವ್ ಮ್ಯೂಕಾರ್ಮೈಕೋಸಿಸ್ ಅಂತಾರೆ. ಅಂದ್ರೆ ಇದು ರಕ್ತನಾಳದಲ್ಲೇ ಅದು ಬೆಳ್ಕೊಂಡ್ ಬರ್ತದೆ, ಒಳ್ಳೆ ಹಾವು ತರ ಬೆಳ್ಕೊಂಡು ಬ್ರೈನ್ ಹೊಟ್ಟೋಗುತ್ತೆ. ವಿಪರೀತ ಬ್ರೈನ್ ಬಂದಾಗ ಅವಾಗ ಸಿವಿಯರ್ ಹೆಡ್ ಏಕು, ಫೀವರ್, ಗಿಡಿನೆಸ್, ಸ್ಟ್ರೋಕ್ ಅಂತಾರೆ. ಸ್ಟ್ರೋಕ್ ನಲ್ಲಿ 2 ತರ ಇದೆ, ಒಂದು ಆರ್ಟೀರಿಯಲ್ ಸ್ಟ್ರೋಕ್, ಒಂದು ವೀನಸ್ ಸ್ಟ್ರೋಕ್. ಆರ್ಟೀರಿಯಸ್ ಅಂದ್ರೆ ನೀವು ಕೇಳಿರ್ಬೋದು, ಹಾರ್ಟ್ ಅಲ್ಲಿ ಆರ್ಟರೀಸ್ ಅಂಡ್ ವೇನ್ಸ್ ಅಂತ, ಅದೇ ತರ ಬ್ರೈನ್ ಅಲ್ಲಿ ಇರ್ತದೆ.
ಸೊ ಒಂದು ಕೈ ಕಾಲ ಸ್ವಾಧೀನ ಕಡಿಮೆ ಆಗ್ಬೋದು, ಇಲ್ಲಾಂದ್ರೆ ಸೆನ್ಸೇಷನ್ ಕಡಿಮೆ ಆಗ್ಬೋದು, ಇಲ್ಲ ಕಣ್ ದೃಷ್ಟಿ ಕಡಿಮೆ ಆಗ್ಬೋದು. ಇದು ಆರ್ಟಿರಿಯಲ್ ಸ್ಟ್ರೋಕ್. ವೀನಸ್ ಸ್ಟ್ರೋಕ್ ಬಂದಾಗ ಸ್ವಾಧೀನ ಕಡಿಮೆ ಜೊತೆಗೆ ಫಿಟ್ಸ್ ಬರೋ ಚಾನ್ಸಸ್ ಇರ್ತದೆ. ಸೊ ಇವೆಲ್ಲ ಕೆಲವು ಸೂಚನೆಗಳು ಮುಂಚೆನೆ ನಾವು ಮುಂಚಿತವಾಗಿ ನೋಡ್ಕೊಂಡು ತಕ್ಷಣನೇ ENT ಫಾಲೋಡ್ ಬೈ ಐ ಡಾಕ್ಟರ್ ಅಂಡ್ ಆಲ್ಸೋ ನ್ಯೂರಾಲಜಿಸ್ಟ್, ಇದು ಅಂಡ್ ಈ 3 ಟ್ರಯಾಂಗಲ್ ತರ ನಾವು ಕನ್ಸಲ್ಟ್ ಮಾಡ್ಕೊಂಡು ನೋಡ್ತಾ ಇರಬೇಕು. ನಾವು ಅರ್ಲಿ ಡಯಾಗ್ನೋಸಿಸ್ ಬಂದು ನಮ್ ಬರೋಕ್ ಮುಂಚೆ ಮೋಸ್ಟ್ಲಿ ENT ಅವರು ಡಯಾಗ್ನೋಸ್ ಮಾಡಿರ್ತಾರೆ. ಬಟ್ ನಮ್ಗೆ ಹೆಡ್ ಏಕು, ಗಿಡಿನೆಸ್, ಈ ತರ ಸ್ವೆಲ್ಲಿಂಗ್ ಬಂದಾಗ ನಾವು ಬೋತ್ ಎರಡೂ ಮಾಡಿಸ್ಬೇಕಾಗ್ತದೆ. MRI ಬ್ರೈನ್, ಬಿಕಾಸ್ ಅಲ್ಲಿ ಬ್ಲಾಕ್ ಇದು ಅರ್ಲಿ ಸೈನ್ ವಿಚ್ ಇಸ್ ಪಿಕ್ಡ್ ಅಪ್ ಇನ್ MRI. ಅಂಡ್ ಆಲ್ಸೋ CT ಸ್ಕ್ಯಾನು ನಾವು ಮಾಡ್ತೀವಿ, ಬಿಕಾಸ್ ಬೋತ್ CT ಅಂಡ್ MRI ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್. ಕೆಲವು ಥಿಂಗ್ಸ್ CT ನಲ್ಲಿ ಬೇಗ ಪಿಕಪ್ ಆಗುತ್ತೆ, ಎಸ್ಪೆಷಲಿ ಬೋನ್ ಡಿಸ್ಟ್ರಕ್ಷನ್ಸ್. MRI ನಲ್ಲಿ ಸಾಫ್ಟ್ ಟಿಶ್ಯೂ ಬೇಗ ಪಿಕಪ್ ಆಗುತ್ತೆ. ಸೊ ಎರಡೂ ಮಾಡಿ ಟ್ರೀಟ್ಮೆಂಟ್ ನಾನು ಹೇಳ್ದೆ ಮುಂಚೆನೆ, ಟ್ರೀಟ್ಮೆಂಟ್ ನಮ್ ಬರೋಕ್ ಮುಂಚೆನೆ ENT ಐ ಡಾಕ್ಟರ್ ನೋಡಿರ್ತಾರೆ. ಅರ್ಲಿ ಟ್ರೀಟ್ಮೆಂಟ್ ಇಸ್ ದಿ ನ್ಯಾಸಲ್ ಎಂಡೋಸ್ಕೋಪಿಕ್ ಡಿಬರ್ಮೆಂಟ್ ಆಫ್ ದಿ ಲೀಷನ್ಸ್, followed by IV amphotericin and also later on oral pasconazole. ಕೆಲವು ಸೆಂಟರ್ಸ್ ನಲ್ಲಿ ಬಿಕಾಸ್ ಟು ಪ್ರಿವೆಂಟ್ ಪ್ರಿಕಾಷನ್ಸ್ ಟು ಪ್ರಿವೆಂಟ್ ದ ಮ್ಯೂಕಾರ್ಮೈಕೋಸಿಸ್, ಎಸ್ಪೆಷಲಿ ಹೈಲಿ ರಿಸ್ಕ್ ಪೀಪಲ್ ಇದ್ದವ್ರಿಗೆ, ಅಂದ್ರೆ ಡಯಾಬಿಟಿಸ್ ಇದ್ದವ್ರಿಗೆ, ಅವ್ರು ಕೋವಿಡ್ ಬಂದಿದ್ರೆ, ಶುಗರ್ ಇನ್ನ ಕಂಟ್ರೋಲ್ ಆಗಿಲ್ಲ, ಆಮೇಲೆ ICU ಇರ್ತಾರೆ, ಇನ್ನ ಚಾನ್ಸಸ್ ಆಫ್ ರಿಸ್ಕ್ ಆಫ್ ಡಿಸ್ಚಾರ್ಜ್ ಮಾಡೋ ಟೈಮಲ್ಲಿ ರಿಸ್ಕ್ ಆಫ್ ಚಾನ್ಸ್ ಆಫ್ ಡೆವಲಪಿಂಗ್ ಮ್ಯೂಕಾರ್ ಇದ್ರೆ ಅವ್ರಿಗೆ ಓರಲ್ ಪ್ರೊಫಿಲಾಕ್ಟಿಕ್ ಪ್ಯಾಸ್ಕನೋಸೋಲ್ ಅಂತ ಕೊಡ್ತಾರೆ. ಬಟ್ ಎಲ್ರಿಗೂ ಕೊಡಲ್ಲ ಅದು. ಯು ಶುಡ್ ಬಿ ಸೆಲೆಕ್ಟಿವ್, ಅಂದ್ರೆ ಹೈಲಿ ರಿಸ್ಕ್ ಅದು ಗ್ರೇಡ್ A ಲೆವೆಲ್ ಅಂತಾರೆ, ಅಂತವ್ರಿಗೆ ಮಾತ್ರ ಅದು ಓರಲ್ ಆಗಿ ಪ್ರೊಫಿಲಾಕ್ಟಿಕ್ ಕೊಟ್ಟು ಕಳಿಸಿ ಅಂಡರ್ ಅಬ್ಸರ್ವೇಷನ್ ಮಾಡಬೇಕು. ಸೊ ನಾನ್ ಹೇಳೋದಂದ್ರೆ ಬ್ರೈನ್ ಬರೋಕ್ ಮುಂಚೆ ನೀವು ENT ಸ್ಟೇಜ್ ನಲ್ಲಿ ನೀವು ಬೇಗ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ತಗೊಂಡೆ ಮೆಜಾರಿಟಿ ಆಫ್ ದಮ್ ಕ್ಯಾನ್ ಬಿ ಪ್ರಿವೆಂಟೆಡ್. ಇಷ್ಟು ಹೇಳಿ ನಾನು ನಿಲ್ಲಿಸ್ತೀನಿ. ಕ್ವಶನ್ ಆನ್ಸರ್ಗಳು ಬೇಕಾದ್ರೆ ತಗೊಂತೀವಿ. ಡಾಕ್ಟರ್ ಸಂಜೀವ್ ಕುಮಾರ್ ಅವ್ರಿಗೆ ಧನ್ಯವಾದಗಳು. ಅವ್ರು ನಮ್ಮ ಜೊತೆಗೆ ಇರ್ತಾರೆ. ಕೊನೆಯದಾಗಿ ನಾವು ಕಾಯ್ತಾ ಇರುವಂತ ಡಾಕ್ಟರ್ ರಾಮಕೃಷ್ಣ ಅವರು, ದೇಶದಲ್ಲೇ ಪ್ರಖ್ಯಾತಿ ಪಡೆದಿರ್ತಕ್ಕಂಥವ್ರು, ವಿವೇಕಾನಂದ ಆಯುರ್ವೇದ ಮತ್ತು ಯೋಗ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂಥವ್ರು. ನಾನು ಈಗಾಗಲೇ ಹೇಳಿದಾಗೆ ನಮ್ಮ ಅಜಾತಶತ್ರು ಮಾಜಿ ಪ್ರಧಾನಮಂತ್ರಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರು, ಲಾಲ್ ಕೃಷ್ಣ ಅದ್ವಾನಿ ಅವರು, ವೆಂಕಯ್ಯ ನಾಯ್ಡು ಅವರು, ಸುಷ್ಮಾ ಸ್ವರಾಜ್ ಅವರು, ಈ ತರ ನಮ್ಮ ದೇಶದ ಅತ್ಯುನ್ನತ ಹುದ್ದೆಗಳಿದ್ದಂತ ವ್ಯಕ್ತಿಗಳಿಗೆ, ಮಹಾನ್ ನಾಯಕರಿಗೆ ಅವರು ಟ್ರೀಟ್ಮೆಂಟ್ ಕೊಟ್ಟಂತವರು. ಡಾಕ್ಟರ್ ರಾಮಕೃಷ್ಣ ಅವರು ಒಟ್ಟಾರೆಯಾಗಿ ಆಯುರ್ವೇದಿಕ್ ಪದ್ಧತಿಯಲ್ಲಿ ಮತ್ತೆ ಯೋಗ ಪದ್ಧತಿಯಲ್ಲಿ ಈ ಕೊರೋನಾ ವೈರಸ್ ಅನ್ನ ನಿಯಂತ್ರಣ ಮಾಡೋದು ಹೇಗೆ, ಅದರಿಂದ ಪಾರಾಗೋದು ಹೇಗೆ, ಎಲ್ಲದಕ್ಕಿಂತಲೂ ತುಂಬಾ ಇಂಪಾರ್ಟೆಂಟ್ ನಮಗೆ ನಿಮ್ಮಿಂದ ಬೇಕಾಗಿರೋದು ಸರ್, ಈ ಮಧುಮೇಹ ಕಾಯಿಲೆ ಅಂದ್ರೆ ಶುಗರ್, ಈ ಡಯಾಬಿಟಿಕ್ ಇಂದ ಆಯುರ್ವೇದಿಕ್ ಪದ್ಧತಿಯಲ್ಲಿ ನಾವು ಹೇಗೆ ವಾಸಿ ಮಾಡ್ಕೋಬಹುದು, ಅದಕ್ಕೆ ಇರ್ತಕ್ಕಂತ ಮಾರ್ಗಗಳೇನು ಅನ್ನೋದ್ರ ಬಗ್ಗೆ ನೀವು ತಿಳಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ. ಓಕೆ, ಗುರುಭ್ಯೋ ನಮಃ, ಹರಿ ಓಂ. ಬೆಂಗಳೂರು ದಕ್ಷಿಣ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಈ ದಿನ ಆಯೋಜನೆ ಮಾಡಿರ್ತಕ್ಕಂತಹ ಈ ವಿಚಾರ ಸಂಕಿರಣ ಅತ್ಯಂತ ಮಹತ್ವವಾಗಿದೆ. ಹಾಗೂ ಡಾಕ್ಟರ್ ಮುರಳೀಧರ್ ಸ್ಕ್ವೇರ್, ಇಬ್ರು ಮುರಳೀಧರ್ ರವರು, ಪ್ರದೀಪ್ ಕುಮಾರ್, ಸಂಜೀವ್ ಕುಮಾರ್ ರವರು ಈಗಾಗಲೇ ಸಾಕಷ್ಟು ಮಾಹಿತಿಯನ್ನ ಒದಗಿಸಿ ನಮ್ಮೆಲ್ಲರನ್ನೂ ಕೂಡ ಒಂತರಹ ಕೋವಿಡ್ ಬಗ್ಗೆ ಏನು ಸಂಶಯಗಳಿತ್ತು ಅವುಗಳ ನಿವಾರಣೆಗೆ ತುಂಬಾ ಒಂದು ಅನುವು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ, ಈ ಒಂದು ವಿಚಾರ ಸಂಕಿರಣವನ್ನ ಆಯೋಜನೆ ಮಾಡಿದಂತಹ ಸನ್ಮಿತ್ರರಾದಂತಹ ರಮೇಶ್ ಕುಮಾರ್ ರವರನ್ನ ಅಭಿನಂದಿಸ್ತಾ, ಬಂಧುಗಳೇ, ಕೋವಿಡ್-19 ಇದುವರೆಗೆ ಪ್ರಪಂಚದಲ್ಲಿ 17 ಕೋಟಿ ಜನಗಳಿಗೆ ತೊಂದರೆಗೆ ಈಡು ಮಾಡಿ 35 ಲಕ್ಷಕ್ಕೂ ಹೆಚ್ಚು ಜನ ಆಗ್ಲೇ ಸಾವನ್ನ ಅಪ್ಪಿದ್ದಾರೆ. ಭಾರತದಲ್ಲಿ ಸುಮಾರು 3 ಲಕ್ಷಕ್ಕೂ ಜಾಸ್ತಿ ಜನ ಆಗ್ಲೇ ಸಾವಿನ ಅಪ್ಪಿದ್ದಾರೆ. ಇದು ಒಂದು ಮಹಾಮಾರಿ. ಈಗ ಇದುವರೆಗೆ ಹೇಳಿರ್ತಕ್ಕಂತಹ ನಮ್ಮ ಡಾಕ್ಟರ್ ಸಹೋದರರು ಅದರ ಮ್ಯಾನೇಜ್ಮೆಂಟ್ ಹೇಗೆ, ಅದರಿಂದ ಬರ್ತಕ್ಕಂತಹ ತೊಂದರೆಗಳೇನು, ಈ ವಿಚಾರಗಳ ಬಗ್ಗೆ ಹೇಳಿದ್ದಾರೆ. ನಾನು ಮುಖ್ಯವಾಗಿ ಫೋಕಸ್ ಮಾಡ್ತಕ್ಕಂತಹದ್ದು ಕೋವಿಡ್ ಬರದೇ ಇರೋ ಹಾಗೆ ನಾವೇನ್ ಮಾಡಬಹುದು. ಈಗ ಆಧುನಿಕ ಪದ್ಧತಿಯ ಪ್ರಕಾರ, ವಿಜ್ಞಾನದ ಪ್ರಕಾರವಾಗಿ ಕೋವಿಡ್ ಎಕ್ಸಿಟ್ ಆಗ್ಬೇಕು ಅಂತಂದ್ರೆ ವ್ಯಾಕ್ಸಿನೇಷನ್ ಒಂದೇ ಮದ್ದು. ಅದರ ಬಗ್ಗೆ ಯಾವುದೇ ವಿಧವಾದಂತಹ ಸಂಶಯ ಇಲ್ಲ. ಆದ್ರೆ ಇನ್ನು ನಮ್ಗೆ ವ್ಯಾಕ್ಸಿನೇಷನ್ ಎಲ್ರಿಗೂ ಕೂಡ ತಲುಪೋದು ಸಾಧ್ಯ ಇಲ್ಲ, ಅಥವಾ ಇನ್ನೂ ಸ್ವಲ್ಪ ದಿವಸ ಆಗ್ಬೇಕು. ಬಟ್ ಇಂಥ ಪರಿಸ್ಥಿತಿಯಲ್ಲಿ ನಮ್ಮನ್ನ ನಾವು ಹೇಗೆ ರಕ್ಷಣೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಬಹುಮುಖ್ಯ. ಈಗ ವ್ಯಾಕ್ಸಿನೇಷನ್
ಪೂರ್ತಿ ಆಗ್ಬೇಕಾದ್ರೆ ಇನ್ನ 1 ವರ್ಷ ಅಥವಾ 1.5 ವರ್ಷ 140 ಕೋಟಿ ಜನಕ್ಕೆ ವ್ಯಾಕ್ಸಿನೇಟ್ ಮಾಡ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಈ 3ನೇ ವೇವ್ನಲ್ಲಿ ಮಕ್ಕಳಿಗೆ ಟಾರ್ಗೆಟ್ ಆಗ್ತಾ ಇದೆ ಅಂತಕ್ಕಂಥದ್ದು ಬಹು ಒಂಥರ ಅಲಾರ್ಮಿಂಗ್ ಅಂತ ಹೇಳ್ತೀವಿ. ಇದು ಎಲ್ಲದರ ಪರಿಸ್ಥಿತಿ ಒಳಗೆ ನಮ್ಮನ್ನ ನಾವು ಹೇಗೆ ರಕ್ಷಣೆ ಮಾಡ್ಕೋಬೇಕು? ವ್ಯಾಕ್ಸಿನೇಷನ್ ಕೊಟ್ಟ ಮೇಲೆ ರಕ್ಷಣೆ ಮಾಡುತ್ತೆ ಅಂತ ಅನ್ಕೊಳ್ಳೋಣ, ಬಟ್ ಅದರಲ್ಲೂ ಕೂಡ ನಮ್ಮ ಡಾಕ್ಟರ್ಗಳೆಲ್ಲ ಹೇಳಿದ್ರು, ಈಗ 2 ಡೋಸ್ ತಗೊಂಡ ಮೇಲೂ ಕೂಡ ನಾವು ಎಲ್ಲಾ ಜೀವನ ಶೈಲಿಯನ್ನ ಕಾಪಾಡ್ಕೋಬೇಕು ಅಂತ ಹೇಳಿ. ಇದ್ರ ಬಗ್ಗೆ ನಾನು 2-3 ಹೇಳ್ತೀನಿ. ಒಂದು, ಎಲ್ಲರೂ ಜ್ಞಾಪಕ ಇಟ್ಕೊಳ್ಳಿ, SMS ಅಂದ್ರೇನು? ಎಸ್ ಅಂತಂದ್ರೆ ಸಾಮಾಜಿಕ ಅಂತರ, ಸೋಷಿಯಲ್ ಡಿಸ್ಟೆನ್ಸ್. ಎಂ ಅಂದ್ರೆ ಮುಖ ಕವಚ, ಮಾಸ್ಕ್. ಇನ್ನೊಂದು ಎಸ್ ಅಂತಂದ್ರೆ ಶುಚಿ ಅಥವಾ ಸ್ಯಾನಿಟೈಸೇಷನ್ ಅಂತ. ಇದು ಈ 3ನ್ನ ನಾವು ಚಾಚೂ ತಪ್ಪದೆ ಪಾಲನೆ ಮಾಡಿದರೆ SMS. ಈ 3ನ್ನ ಚಾಚೂ ತಪ್ಪದೆ ವ್ಯಾಕ್ಸಿನೇಷನ್ ತಗೊಂಡೋರು, ತಗೊಳ್ಳದೆ ಇರ್ತಕ್ಕಂಥವ್ರು, ಇವುಗಳನ್ನ ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ ಅಂಡ್ ವಿಶ್ವ ಆರೋಗ್ಯ ಸಂಸ್ಥೆ ಎಲ್ಲರೂ ಕೂಡ ಪದೇ ಪದೇ ದಿನ ಹೇಳ್ತಾ ಇದ್ದಾರೆ. ಆದ್ರೆ ನಾವು ಫಾಲೋ ಮಾಡ್ತಾ ಇಲ್ಲ. ಪ್ರತಿಯೊಬ್ರು ಕೂಡ ಇದನ್ನ ಫಾಲೋ ಮಾಡ್ಬೇಕಾದ್ರೆ ನಮ್ಮಲ್ಲಿ ಕೆಲವು ನಿರ್ಣಯಗಳನ್ನ ನಾವು ತಗೋಬೇಕು. ಏನದು? ನಾನು ನನ್ನನ್ನ ರಕ್ಷಣೆ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಕೋವಿಡ್ ರೋಗಿಯಾಗುವುದಿಲ್ಲ. ಈ ನಿರ್ಣಯ ನಮ್ಮ ತಲೆ ಒಳಗೆ ಬಂದಾಗ ಮಾತ್ರ ನೀವು SMS ಫಾಲೋ ಮಾಡ್ತೀರಾ. ಯಾಕೆಂದ್ರೆ ನೀವು ಬದುಕಿರ್ತಕ್ಕಂಥದ್ದು ನಿಮ್ಮ ಮನೆಗೆ, ನಿಮ್ಮ ಕುಟುಂಬಕ್ಕೆ, ಸಮಾಜಕ್ಕೆ ಉಪಯೋಗವಾಗ್ತಕ್ಕಂಥದ್ದು. ಈಗ ಸುರೇಶ್ ಅಂಗಡಿ ಅಂತ ನಾಯಕರನ್ನ ಕಳ್ಕೊಂಡ್ವಿ ನಾವು. ಮಧ್ಯಪ್ರದೇಶದಲ್ಲಿ ಎಂಪಿಗಳು ಹೋದ್ರು ಅಂದ್ರೆ ಅರ್ಥ ಏನು? ನಾನು ಈ ಸಮಾಜಕ್ಕೆ ಒಬ್ಬ ಆಸ್ತಿ, ನಾನು ಬದುಕಬೇಕು. ನಾನು ಬದುಕಬೇಕಾದ್ರೆ ಏನ್ ಮಾಡ್ಬೇಕು? ನಾನು SMS ಫಾಲೋ ಮಾಡ್ಬೇಕು, ನನ್ನನ್ನ ನಾನು ರಕ್ಷಣೆ ಮಾಡ್ಕೋಬೇಕು. ಛತ್ರಿ ಫಸ್ಟ್ ನನ್ನ ತಲೆಗೆ ನಾನು ಇಟ್ಕೋಬೇಕು. ಈಗ ಕುಟುಂಬದಲ್ಲಿ ಯಾರೇ ಇದ್ರು ಕೂಡ ನಾವು ನಮ್ಮ ಛತ್ರಿ, ನಮ್ಮ ತಲೆ ಮೇಲೆ ಬಿಸಿಲು ಮಳೆ ಬರದೇ ಇರೋ ಹಾಗೆ, ಅಂದ್ರೆ ಕೋವಿಡ್ ಬರದೇ ಇರೋ ಹಂಗೆ ಈ SMS ಫಾಲೋ ಮಾಡ್ಬೇಕು. 2ನೇದು, ನನ್ನಿಂದ ಈ ರೋಗ ಯಾರಿಗೂ ಹರಡದಂತೆ ನಾನು ನಿಯಮಗಳನ್ನ ಪಾಲಿಸ್ತೇನೆ. ಇಲ್ಲಿ 2, ನನ್ನಿಂದ ಕೂಡ ಆಗ್ಬೋದು, ಅವರಿಂದ ಕೂಡ ನನಗೆ ಬರ್ಬೋದು. ಈ ದೃಷ್ಟಿ ಒಳಗೆ ನಮ್ಮ ಸಂಕಲ್ಪ ಬಹುಮುಖ್ಯ. ಇಲ್ಲಿ ಸಂಕಲ್ಪ, ದೃಢವಾಗಿರ್ತಕ್ಕಂಥ ಸಂಕಲ್ಪ ಮಾಡಬೇಕು. ಯಾವುದೇ ವ್ಯಾಕ್ಸಿನೇಷನ್, ಈಗ ನಮ್ಮ ವೈದ್ಯರು ಹೇಳಿದ್ದು ಕೋವಿಡ್ ಎಫೆಕ್ಟ್ ಆದ್ಮೇಲೆ ಅವರು ಎಲ್ಲ ಮ್ಯಾನೇಜ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರು. ಆದ್ರೆ ಈಗಿನ ಪರಿಸ್ಥಿತಿ ಒಳಗೆ ವ್ಯಾಕ್ಸಿನೇಷನ್ ಇಲ್ಲ, ಬದುಕೋದು ಹೇಗೆ? ಅಲ್ಲಿವರೆಗೆ ವ್ಯಾಕ್ಸಿನೇಷನ್ ಬರೋಕು ನಮ್ಮನ್ನ ನಾವು ತಡ್ಕೊಳ್ಳೋದು ಹೇಗೆ? ಅದಕ್ಕೋಸ್ಕರವಾಗಿ ನನ್ನಿಂದ ಯಾರಿಗೂ ಈ ಕೋವಿಡ್ ಹರಡದಂತೆ ನಾನು ಜೀವನ ಶೈಲಿಯನ್ನ ಕಾಪಾಡ್ಕೊಳ್ತೀನಿ. ಅದು 2ನೇ ಕಮಿಟ್ಮೆಂಟ್ ಆಗ್ಬೇಕು. 3ನೇದು, ಅಕಸ್ಮಾತ್ ಕೋವಿಡ್ ಬಂದರೆ ಧೈರ್ಯವಾಗಿ ಎದುರಿಸಿ ವಾಸಿ ಮಾಡಿಕೊಂಡು ವೈದ್ಯಕೀಯ ಸಮೂಹ, ವೈದ್ಯಕೀಯ ಡಾಕ್ಟರ್ಗಳು ಎಷ್ಟು ಚೆನ್ನಾಗಿ ಹೇಳಿದ್ರು. ಮುರಳೀಧರರು, ಬಾಕಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಹೇಳಿದ್ರು. ಅವ್ರಿಗೆಲ್ಲ ಇರೋವಾಗ ನಮ್ಗೆ ಭಯ ಪಡ್ಬೇಕಾಗಿಲ್ಲ. ಆತ್ಮವಿಶ್ವಾಸವನ್ನ ಕಳ್ಕೋಬಾರದು. ಒಂದು ತಿಳ್ಕೊಳ್ಳಿ, ಕೆಮ್ಮುವರೆಲ್ಲರೂ ಕೋವಿಡ್ ಅಲ್ಲ, ಬರೆದದ್ದೆಲ್ಲರೂ ಕವನವಲ್ಲ ಅಂತ. ಕೆಂಬಂದ ತಕ್ಷಣ ಈ ಕೋವಿಡ್ ಅನ್ನೋದು ಒಂದು ದೊಡ್ಡ ಮಹಾಮಾರಿ ಅಂತ ಇವತ್ತು ನಾವು ಹೇಳಿದ್ರು ಕೂಡ, ರೋಗ ನಿರೋಧಕ ಶಕ್ತಿ ಇರುವಂತಹ ವ್ಯಕ್ತಿಗೆ ಈ ಕೋಮಾರ್ಬಿಡಿಟೀಸ್ ಅಂದ್ರೆ ಬ್ಲಡ್ ಪ್ರೆಷರ್, ಹೈಪರ್ ಟೆನ್ಷನ್, ಇಂತಹ ಕಾಯಿಲೆ ಇಲ್ದವನಿಗೆ ಜೊತೆಗೆ ಸ್ವಲ್ಪ ನ್ಯೂಟ್ರಿಷನಲ್ ಫ್ಯಾಕ್ಟರ್ ಹೇಳಿದ್ರು. ಇವುಗಳು ಇದ್ದವನಿಗೆ ಇದೊಂದು ಕಾಮನ್ ಕೋಲ್ಡ್ ತರ ಬಂದು ಹೊರಟೋಗುತ್ತೆ. ಕೆಲವರಿಗೆ ಇದು ತೊಂದರೆ ಮಾಡುತ್ತೆ. ತೊಂದರೆ ಮಾಡೋದಕ್ಕೆ ಬರದೇ ಇರೋ ಹಾಗೆ ನಾವು ಮಾಡ್ಕೋಬೇಕು ಅಂತಂದ್ರೆ ಈ SMS ಫಾಲೋ ಮಾಡ್ಬೇಕು. 3ನೇದು, ಸಾಧ್ಯವಾದಷ್ಟು ಮಟ್ಟಿಗೆ ನಾನು ಕೋವಿಡ್ ಬಗ್ಗೆ ಬೇರೆಯವರಿಗೆ ತಿಳಿಯಪಡಿಸ್ತೀನಿ. ನೀವೆಲ್ಲ ಹಳ್ಳಿಗಳಲ್ಲಿ ಇರ್ತಕ್ಕಂಥವ್ರು, ಪಂಚಾಯಿತಿ ಲೆವೆಲ್ ಇರ್ತಕ್ಕಂಥವ್ರು, ಈ SMS ಇವೆಲ್ಲವನ್ನು ಕೂಡ ಹಳ್ಳಿಯ ಜನಗಳಿಗೆ, ಮುಗ್ಧರಿಗೆ ಅಥವಾ ಅವರಿಗೇನು ಇದ್ರ ಬಗ್ಗೆ ಕಲ್ಪನೆ ಇಲ್ಲ, ಅವರ ಬಗ್ಗೆ ನೀವೆಲ್ಲರೂ ಕೂಡ ಅವಶ್ಯವಾಗಿ ತಿಳಿಸಿ ಕೊಡ್ಬೇಕು. ಆಗ್ತಾ ಇತ್ತೊಂದು ಅಲ್ಲ, ಇಲ್ಲಿ ಏನಾಯ್ತಂದ್ರೆ ಮಧ್ಯೆ ಯಾವ್ದೋ ಒಂದು ನನಗೆ ಫೋನ್ ಬಂತು, ದರಿದ್ರ. ಇರ್ಲಿ, ಈಗ ಕೇಳ್ತಾ ಇದೆಯಾ? ಕೇಳ್ತಿದೆ, ಹೇಳಿ. ಓಕೆ. ಅಂದ್ರೆ ಸಾಧ್ಯವಾದಷ್ಟು ಮಟ್ಟಿಗೆ ಈ ಕೋವಿಡ್ ಬಗ್ಗೆ ನಮ್ಮ ಸಾರ್ವಜನಿಕರಿಗೆ ನೀವು ಎಲ್ಲರೂ ಕೂಡ ಪಕ್ಷದ ಕಾರ್ಯಕರ್ತರಾಗಿ ಅವರಿಗೆ ತಿಳುವಳಿಕೆಯನ್ನ ಕೊಡಬೇಕು. ಆಮೇಲೆ ಕೋವಿಡ್ ವ್ಯಾಕ್ಸಿನ್ ಬರ್ತಾ ಇದೆ, ಆದ್ರೆ ಅದಕ್ಕೊಂದು ಸಾಕಷ್ಟು ಗೊಂದಲಗಳಾಗ್ತಾ ಇದೆ. ಆ ಗೊಂದಲಗಳು ಆಗಬಾರದು.
ಬಂದಿರು ಇನ್ಕಮಿಂಗ್ ಕಾಲ್ ಬಂದಿರು ನಿಮಿಷ ಏನಾಗ್ತಾರೆ ಇನ್ಕಮಿಂಗ್ ಕಾಲ್ ಬಂದಿರೋರು ಮಾಡ್ತಾರೆ, ಫೋನ್ ಮಾಡ್ತಿರ್ತಾರೆ. ಮಾತಾಡಿ ಜಿ ಡಾಕ್ಟ್ರೆ, ಮಾತಾಡಿ. ಹಲೋ ಹಲೋ, ಕೇಳ್ತಾ ಇದೆಯಾ? ಕೇಳಿಸಿದ್ರೆ ಡಾಕ್ಟ್ರೆ? ಮಾತಾಡಿ. Tap to mute. ಡಾಕ್ಟ್ರೆ ಈ ಗೌರವ್ಗೆ ಎದನೋ ಏಸ್ಕೊಂಡ್ చెప్తే ఊరికి ಸುಮ್ನೆ ಡಿಲೇ ಮಾಡ್ಬೇಡ, ಯಾವ್ದೋ ಒಂದ್ ಸಿಕ್ಕಿದ್ರೆ చెప్పుదే ಟೈಮ್ ಡೇಂಜರು. ಅಯ್ಯೋ ಪಾಪ. ಡಾಕ್ಟರ್ ರಾಮಕೃಷ್ಣ ಸರ್ ಮಾತಾಡಿ. ಡಾಕ್ಟ್ರೆ ಸರ್ ಅವರು ಲೆಫ್ಟ್ ಆಗಿದ್ದಾರೆ, ಡಿಸ್ಕನೆಕ್ಟ್ ಮಾಡ್ಬಿಟ್ಟಿದ್ದಾರೆ ಅವರು. ಇಲ್ಲ, ಅವ್ರಿಗೆ ಯಾವ್ದೋ ಫೋನ್ ಬಂದಿದೆ ನೋಡಿ, ಇದೊಂದು ಪ್ರಾಬ್ಲಮ್ ನಮ್ಮಲ್ಲಿ. ಫೋನ್ ಮಾತಾಡ್ತಾ ಫೋನ್ ಬಂತು ಅಂದ್ರೆ ಕಟ್ ಆಗ್ಬಿಡುತ್ತೆ ಅದು. ರೀಜಾಯ್ನ್ ಆದ್ರು. ರಮೇಶ್ ಸರ್, ಅಟ್ಲೀಸ್ಟ್ ಚಾಟ್ ಬಾಕ್ಸ್ ಇದ್ರೆ ಕ್ವಶನ್ಸ್ ಕೇಳಿದ್ರೆ ಬೇರೆಲ್ಲ ಕ್ವಶನ್ಸ್ ಆನ್ಸರ್ ಮಾಡ್ತಾರೆ. ಮಾತಾಡಿ ಡಾಕ್ಟ್ರೆ. Yeah. I am just coming now. ಇಲ್ಲ ಅದೇನ್ ಓಕೆ, ಏರೋಪ್ಲೇನ್ ಅಲ್ಲಿ ಮಾಡಲ್ ಹಾಕ್ಬಿಡ್ಲಾ? ಒಂದ್ ನಿಮಿಷ ಮಧ್ಯೆ ನಿಲ್ಸ್ಬಿಡ್ತೀನಿ. ಇಲ್ಲ, ಅದಕ್ಕೆ ವೈಫೈ ಕನೆಕ್ಟ್ ಆಗಿರ್ಬೇಕು. ಹಲೋ, ಓಕೆ, ಸಾರಿ ಫಾರ್ ದ ಟೆಕ್ನಿಕಲ್ ಡಿಸ್ಟರ್ಬೆನ್ಸ್. ಎನಿವೆ, ಈ ಕೋವಿಡ್ ವ್ಯಾಕ್ಸಿನೇಷನ್ ಶೂರಾಗಿ ಬರುತ್ತೆ. ಪ್ರಧಾನಮಂತ್ರಿಯವರು, ರಾಜ್ಯ ಸರ್ಕಾರಗಳು ಅನವರತವಾಗಿ ಏನು ಶ್ರಮವನ್ನು ಹಾಕ್ತಾ ಇದೆ, ಅದು ಸ್ಟೆಪ್ ವೈಸ್ ಯಾರಿಗೆ ಮೊದಲು ಕೊಡಬೇಕು ಆದ್ಯತೆಯ ಮೇರೆಗೆ ಎಲ್ರಿಗೂ ಕೊಡ್ತಕ್ಕಂತಹ ವ್ಯವಸ್ಥೆ ಆದಾಗ ಹಳ್ಳಿಗಳಲ್ಲಿ ಇರ್ತಕ್ಕಂತಹ ನೀವು ಈ ಗೊಂದಲವನ್ನ ಹೋಗಲಾಡಿಸ್ಬೇಕು. ಕೋವಿಡ್ ವ್ಯಾಕ್ಸಿನೇಷನ್ ತಗೊಳ್ಳೋದ್ರಿಂದ ಬೇರೆ ಬೇರೆ ತೊಂದರೆಗಳಾಗುತ್ತೆ ಅದು ಅಂತಕ್ಕಂತಹ ತಪ್ಪು ಕಲ್ಪನೆಗಳನ್ನ ಕೆಲವರು ಉದ್ದೇಶವಾಗಿ ಸೋಷಿಯಲ್ ಮೀಡಿಯಾ ಮೂಲಕ ಅದ್ರ ಮೂಲಕ ಹೋಗ್ತಾ ಇದ್ದಾರೆ. ಬಟ್ ಈಗ ಅದು ಕಡಿಮೆ ಆಗ್ತಾ ಇದೆ. ಆದ್ರೂ ಕೂಡ ನಾವು ಕಾರ್ಯಕರ್ತರು ಅದನ್ನ ಮಾಡ್ಬೇಕು. ಈಗ ಬಹು ಮುಖ್ಯವಾಗಿರ್ತಕ್ಕಂಥದ್ದು, ಈ ಸಂದರ್ಭದಲ್ಲಿ ನಾವು ಹಿಂದೆ ನಮ್ಮ ಮನೆಗಳಲ್ಲಿ ಕೆಮ್ಮು, ನೆಗಡಿ, ಶೀತ ಬಂದಾಗ ಏನ್ ಮಾಡ್ತಾ ಇದ್ವಿ? ಸಾಮಾನ್ಯವಾಗಿ ಏನ್ ಮಾಡ್ತಾ ಇದ್ವಿ ಅಂತಂದ್ರೆ, ಪ್ರಾರಂಭದ ಅವಸ್ಥೆ ವೇಳೆಗೆ ಶುಂಠಿ ಇರ್ಬೋದು, ತುಳಸಿ ಇರ್ಬೋದು, ಹಿಪ್ಲಿ, ಮೆಣಸು, ವಿಳ್ಳೆದೆಲೆ ಇವುಗಳನ್ನ ಹಾಕಿ ಕಷಾಯ ಮಾಡಿ ಒಂದು 2-3 ಡೋಸ್ ತಗೊಳ್ತಾ ಇದ್ವಿ. ಅಂದ್ರೆ ಪ್ರಾರಂಭದ ಅವಸ್ಥೆ ಒಳಗೆ ಅಥವಾ ಬರ್ದೇ ಇರೋ ಹಾಗೇನೆ ಪ್ರತಿನಿತ್ಯ ತಗೊಳ್ಳೋಣ. ಈ 1 ವರ್ಷ ಪ್ರತಿನಿತ್ಯ ಒಂದಷ್ಟು ಕಷಾಯ ಮಾಡೋದು. ಆ ಕಷಾಯಕ್ಕೆ ಏನೇನ್ ಹಾಕ್ಬೇಕು? ತುಳಸಿ, ಶುಂಠಿ, ಹಿಪ್ಲಿ, ಮೆಣಸು, ಚಕ್ಕೆ, ಒಂದ್ ಸ್ವಲ್ಪ ಲವಂಗ, ಮರಿಬಾರ್ದು ಅಮೃತ ಬಳ್ಳಿ, ಇನ್ನೊಂದು ಹಿರೇಮದ್ದಿನ ಬೇರು. ಹಿರೇಮದ್ದಿನ ಬೇರು ಅಂದ್ರೆ ಅಶ್ವಗಂಧ ಅಂತ. ಇವೆಲ್ಲ ದ್ರವ್ಯಗಳನ್ನ ಹಾಕಿ ಒಂದು ಕಷಾಯ ಮಾಡಿ ಪ್ರತಿನಿತ್ಯ ಕುಡಿತಾ ಇದ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಈಗಾಗಲೇ ವೈಜ್ಞಾನಿಕವಾಗಿ ಬೇಕಾದಷ್ಟು ಲೇಖನಗಳು ಇದರ ಬಗ್ಗೆ ಹೊರಗಡೆ ಬಂದಿದೆ. ಅಶ್ವಗಂಧ, ಹಿಪ್ಲಿ, ಅಮೃತ ಬಳ್ಳಿ, ಜ್ಯೇಷ್ಠ ಮಧು, ಈ 4 ದ್ರವ್ಯಗಳನ್ನ
ಭಾರತ ಸರ್ಕಾರದ ಆಯುಷ್ ಮಂತ್ರಾಲಯ ಹಲವಾರು ಟೆಸ್ಟ್ ಗಳನ್ನ ಮಾಡಿ ಇದರಿಂದ ಸಾರ್ವತ್ರಿಕ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಒಂದ್ ತಿಳ್ಕೊಳ್ಳಿ, ಕೋವಿಡ್ ಬಗ್ಗೆ ವಿಶೇಷ ಅಲ್ಲ ಇದು. ಕೋವಿಡ್ ಬಗ್ಗೆ ಏನೇನ್ ಗೈಡ್ ಲೈನ್ಸ್ ಇದೆ ಎಲ್ಲವನ್ನೂ ಫಾಲೋ ಮಾಡಬೇಕು. ಅದ್ರ ಜೊತೆಗೆ ಇದನ್ನ ತಗೊಳ್ಳೋದ್ರಿಂದ ತೊಂದರೆ ಇಲ್ಲ, ಉಪಯೋಗ ಆಗುತ್ತೆ ಇಲ್ಲ ಅಂತಕ್ಕಂಥದ್ದು ಒಂದು ಭಾಗ. ಆದ್ರೆ ಇದರಿಂದ ಯಾವುದೇ ತೊಂದರೆ ಆಗದೆ ಇರೋದ್ರಿಂದ ಪ್ರತಿನಿತ್ಯ ನಾವು ಮನೆಯಲ್ಲಿ ಈ ಗಿಡಮೂಲಿಕೆಗಳ ಕಷಾಯವನ್ನ ಮಾಡಿ ಕುಡಿಯೋಣ. ಇದ್ರ ಜೊತೆಗೆ ಅರಿಶಿಣ, ನಲ್ಲಿಕಾಯಿ ಹಾಕೊಂಡು ತಗೊಂಡ್ರೆ ಶುಗರ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ. ಇದ್ರ ಬಗ್ಗೆ ಬೇಕಾದಷ್ಟು ಪಬ್ಲಿಕೇಶನ್ಸ್ ಬಂದಿದೆ, ಅನುಮಾನ ಇಟ್ಕೊಳ್ಳೋದು ಬೇಡ. ಆದ್ರೆ ಆಧುನಿಕ ಪದ್ಧತಿಯ ಡಾಕ್ಟರ್ಗಳು ಹೇಳ್ತಕ್ಕಂತಹ ಎಲ್ಲವನ್ನೂ ಕೂಡ ಚಾಚೂ ತಪ್ಪದೆ ಪಾಲನೆ ಮಾಡಬೇಕು. ಮುರಳೀಧರ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು, ಇಬ್ರು ಕೂಡ ಅದ್ಯಾವುದನ್ನು ಕೂಡ ನೀವು ಉಪೇಕ್ಷೆ ಮಾಡಬಾರದು. ಈ ನಾನು ಹೇಳ್ತಕ್ಕಂಥದ್ದೆಲ್ಲವೂ ಕೂಡ ಅವರು ಹೇಳಿದ್ದಕ್ಕೆ ಪೂರಕವಾಗಿ ತಗೊಳ್ಳಿ, ಏನು ತೊಂದರೆ ಆಗೋದಿಲ್ಲ. ಜೊತೆಗೆ ಈ ಕಾಯಿಲೆ ಏನಿದೆ ಕೋವಿಡ್ ಫುಪ್ಪುಸಕ್ಕೆ ಸಂಬಂಧಪಟ್ಟಂತಹದ್ದು. ಫುಪ್ಪುಸವನ್ನ ನಾವು ಸ್ವಲ್ಪ ಸೆನ್ಸಿಟೈಸ್ ಮಾಡಬೇಕು, ಅಂದ್ರೆ ಇನ್ಆಕ್ಟಿವಿಟಿಯಿಂದ ಹೊರಗೆ ತರಬೇಕು. ಅದನ್ನ ಮಾಡಬೇಕಾದ್ರೆ ಯೋಗ, ಎಕ್ಸರ್ಸೈಸ್, ಅದರಲ್ಲಿ ಬ್ರೆತ್ ರೆಗ್ಯುಲೇಷನ್ ಟೆಕ್ನಿಕ್ ಅಂತ ಹೇಳ್ತೀವಿ, ಕೆಲವು ಆಸನಗಳು ಹೇಳ್ತೀವಿ, ಇನ್ನು ಕೆಲವು ಪ್ರಾಣಾಯಾಮಗಳು. ಇವುಗಳನ್ನ ಮಾಡೋದ್ರಿಂದ ನಿಜವಾಗ್ಲೂ ಕೂಡ ಅನುಕೂಲ ಆಗುತ್ತೆ. ನೋಡಿ, ಭ್ರಮರಿ ಪ್ರಾಣಾಯಾಮ ಅಂತ ಹೇಳಿ ಒಂದು ಪ್ರಾಣಾಯಾಮವನ್ನ ಮಾಡೋದ್ರಿಂದ ವೈಜ್ಞಾನಿಕವಾಗಿ ನಿರೂಪಣೆ ಆಗಿದೆ. ನಮ್ಮ ಮೂಗಿನ ದ್ವಾರದಲ್ಲಿ ಈ ನೈಟ್ರಿಕ್ ಆಕ್ಸೈಡ್ ಎಂಬತಕ್ಕಂತಹ ಒಂದು ರಾಸಾಯನಿಕ ವಸ್ತು ಜಾಸ್ತಿಯಾಗಿ ಉತ್ಪತ್ತಿ ಆಗುತ್ತೆ. ಆ ರಾಸಾಯನಿಕ ವಸ್ತು ಯಾವಾಗ ಜಾಸ್ತಿ ಉತ್ಪತ್ತಿ ಆಗುತ್ತೆ ಅದು ಕೋವಿಡ್ ವೈರಸ್ ಮಲ್ಟಿಪ್ಲಿಕೇಶನ್ ಅನ್ನ ರಿಟಾರ್ಡ್ ಕಡಿಮೆ ಮಾಡುತ್ತೆ ಅಂತಕ್ಕಂಥದ್ದು ವೈಜ್ಞಾನಿಕ ಪೂರ್ವವಾಗಿದೆ. ಅದನ್ನ ಮಾಡೋದು, ಅದರಿಂದ ಆ ಪ್ರಾಣಾಯಾಮ ಮಾಡೋದಕ್ಕೆ ಏನಪ್ಪ ಕಷ್ಟ ಆಗುತ್ತೆ. ಒಂದು ಬ್ರೆತ್ ರೆಗ್ಯುಲೇಷನ್ ಟೆಕ್ನಿಕ್, ನೀವೆಲ್ಲ ಇಷ್ಟಪಟ್ರೆ ನಾನು 4 ದಿವಸ ಇದೇ ತರಹ ವೆಬಿನಾರ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಹೇಳ್ಕೊಡ್ತೀನಿ. ಅದನ್ನ ಮಾಡಿದ್ರೆ ಈಗ ವೈಜ್ಞಾನಿಕವಾಗಿ ನಿರೂಪಣೆ ಆಗಿದೆ. ಯಾರು ಪ್ರತಿನಿತ್ಯ ಯೋಗ ಮಾಡ್ತಾರೆ, ಯಾರು ವ್ಯಾಕ್ಸಿನೇಷನ್ 2 ತಗೊಂಡಿದ್ದಾರೆ ಅವರುಗಳು ಇದಕ್ಕೆ ಹೋಗಿಲ್ಲ ಅಂತ ಹೇಳಿ ಆಗಲೇ ಪ್ರೂವ್ ಆಗಿದೆ. ನೋಡಿ, ಅಂದ್ರೆ ICU ಲೆವೆಲ್ ಹೋಗಿಲ್ಲ ಅಂತ ಹೇಳಿ ಮೊನ್ನೆ ನಾರಾಯಣ ಹೃದಯ ಡಾಕ್ಟರ್ ದೇವಿ ಶೆಟ್ಟಿ ಅವರು ಹೇಳ್ತಾ ಇದ್ರು. ಅದರಿಂದ ವ್ಯಾಕ್ಸಿನೇಷನ್ ತಗೋಬೇಕು. ನಮ್ಮ ಮುರಳೀಧರ್ ಅಂಡ್ ಇವ್ರು ಡಾಕ್ಟರ್ ಹೇಳ್ತಕ್ಕಂಥ ಎಲ್ಲದನ್ನು ಪಾಲನೆ ಮಾಡಬೇಕು. ಜೊತೆಗೆ ಪೂರಕವಾಗಿ ನಾನು ಹೇಳದಂತಹ ಆಯುರ್ವೇದ ಕಷಾಯಗಳು, ಚವನಪ್ರಾಶ ಇರಬಹುದು ಅಥವಾ ಅಮೃತಾರಿಷ್ಟ ಅಂತ ಹೇಳಿ ಒಳ್ಳೆ ದಿವ್ಯವಾಗಿರ್ತಕ್ಕಂತಹ ಔಷಧಿ ಇದೆ. ಇದ್ರ ಜೊತೆಗೆ ಯೋಗಾಸನ, ಪ್ರಾಣಾಯಾಮ, ಜೊತೆಗೆ ಸ್ವಲ್ಪ ಹೊತ್ತು ಧ್ಯಾನವನ್ನ ಮಾಡಿದ್ರೆ ನಮ್ಮ ಮನೋಸ್ಥೈರ್ಯ ಜಾಸ್ತಿ ಆಗುತ್ತೆ, ಮನೋಬಲ ಜಾಸ್ತಿ ಆಗುತ್ತೆ. ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳಿ ನಾವು ಮನಸ್ಸಿನಲ್ಲೇನೆ ನಮ್ಗೆ ಏನೋ ದೊಡ್ಡ ಬಂದ್ಬಿಟ್ಟಿದೆ, ಸತ್ತೋಗ್ತೀವಿ ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಡೆಫಿನೆಟ್ಲಿ ಬದುಕೋದಿಲ್ಲ. ನಾವು ಎಲ್ಲವನ್ನು ಕೂಡ ಜಯಿಸ್ತೀವಿ. ನಮ್ಗೆ ಆ ಶಕ್ತಿ ಇದೆ, ನಮ್ಗೆ ರೋಗ ನಿರೋಧಕ ಶಕ್ತಿನ ಉತ್ಪತ್ತಿ ಮಾಡ್ಕೊಳ್ತಕ್ಕಂಥದ್ದಿದೆ ಅಂತಕ್ಕಂತಹ ಪಾಸಿಟಿವ್ ಥಿಂಕಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಜೊತೆಗೆ ನಾವು ಬದುಕತಕ್ಕಂಥದ್ದು ಅವಶ್ಯಕತೆ ಇದೆ, ನಮ್ಮ ಕುಟುಂಬಕ್ಕೆ ಅವಶ್ಯಕತೆ ಇದೆ, ಸಮಾಜಕ್ಕೆ ಅವಶ್ಯಕತೆ ಇದೆ. ಆದ್ರಿಂದ ನೆಗ್ಲೆಕ್ಟ್ ಮಾಡೋದು ಬೇಡ. ಎಲ್ಲದರ ಜೊತೆಗೆ ಯೋಗವನ್ನ ಮಾಡೋಣ, ಪ್ರಾಣಾಯಾಮವನ್ನು ಮಾಡೋಣ. ಇನ್ನು ಕಮಿಂಗ್ ಟು ಡಯಾಬಿಟಿಸ್, ಎಲ್ಲರೂ ಹೇಳಿದ್ರು ಡಯಾಬಿಟಿಸ್, ಬ್ಲಡ್ ಪ್ರೆಷರ್, ಹಾರ್ಟ್ ಪ್ರಾಬ್ಲಮ್ಸ್ ಇವೆಲ್ಲ ಇದ್ರೆ ಕೋಮಾರ್ಬಿಡಿಟೀಸ್, ಅವುಗಳು ಇದ್ದಾಗ ಈ ಕೋವಿಡ್ ಏನು ಬೇರೆ ಯಾವ ಕಾಯಿಲೆ ಆದ್ರೂ ಕೂಡ ಪ್ರಾಬ್ಲಮೇ. ಆದ್ರಿಂದ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ವೈಜ್ಞಾನಿಕವಾಗಿ ನಿರೂಪಣೆ ಆಗಿದೆ. ಪ್ರತಿನಿತ್ಯ ಯೋಗಾಸನ, ಪ್ರಾಣಾಯಾಮ, ಧ್ಯಾನವನ್ನ ಮಾಡೋದರಿಂದ ಪೋಸ್ಟ್ ಪೆರಾಂಡಿಯಲ್ ಬ್ಲಡ್ ಶುಗರ್, ಅಂದ್ರೆ ಊಟ ಆದ್ಮೇಲೆ ರೈಸ್ ಆಗ್ತಕ್ಕಂತಹ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ. ನಲ್ಲಿಕಾಯಿ, ಅರಿಶಿನ, ಮನೆಯಲ್ಲಿ ಸಿಗ್ತಕ್ಕಂತಹ ಮೆಂತ್ಯ, ಇವುಗಳನ್ನ ಪುಡಿ ಮಾಡಿ 1.5 ಚಮಚದಷ್ಟು ಪುಡಿನ ಆಹಾರ ತಗೊಳ್ಳಿಕ್ಕೆ ಅರ್ಧ ಗಂಟೆ ಮೊದಲು ಬೆಳಗ್ಗೆ ಮತ್ತು ರಾತ್ರಿ ತಗೊಂಡ್ರೆ ಈ ಊಟ ಆದ ನಂತರ ಬರ್ತಕ್ಕಂತಹ ಬ್ಲಡ್ ಶುಗರ್ ಇದೆಯಲ್ಲ ಅದೇ ಡೇಂಜರಸ್, ಅದು ಕಡಿಮೆ ಆಗುತ್ತೆ. ಅಂಡ್ ಪ್ರತಿನಿತ್ಯ ವ್ಯಾಯಾಮ ಮಾಡಬೇಕು, ಪ್ರತಿನಿತ್ಯ ವಾಕಿಂಗ್ ಮಾಡಬೇಕು, SMS ಫಾಲೋ ಮಾಡಬೇಕು, ಆಸನ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ಕಷಾಯ ಕುಡಿಬೇಕು. ಇದನ್ನ ಮಾಡಿದ್ರೆ ನಮ್ಮ ವೈದ್ಯರು ಹೇಳಿದ್ರಲ್ಲ ಅದಕ್ಕೆಲ್ಲ ಪೂರಕವಾಗುತ್ತೆ. ಇದನ್ನ ಮಾಡಿದ್ರೆ ರೋಗಿಗಳ ಸಂಖ್ಯೆ ಕಡಿಮೆ ಆಗುತ್ತೆ. ರೋಗಿಗಳ ಸಂಖ್ಯೆ ಕಡಿಮೆ ಆದ್ರೆ ಹಾಸ್ಪಿಟಲ್ ಅಲ್ಲಿ ಲೋಡ್ ಕಡಿಮೆ ಆಗುತ್ತೆ. ಹಾಸ್ಪಿಟ್ಲಿಗೆ ಹೋಗ್ತಕ್ಕಂಥದ್ದೇ ಒಂದು ಕಷ್ಟ ಈಗ. ಆದ್ರೆ ಅಲ್ಲೂ ಕೂಡ ಪಾಪ ವೈದ್ಯರು ಶ್ರಮ ವಹಿಸಿ ಅವರನ್ನ ರಿಸ್ಕ್ ಗೆ ಅವ್ರನ್ನ ಒಡ್ಕೊಂಡು ಎಲ್ಲರನ್ನು ಕೂಡ ಇವತ್ತು ಟ್ರೀಟ್ ಮಾಡ್ತಕ್ಕಂತಹ ಪರಿಸ್ಥಿತಿ ಒಳಗಿದ್ದಾರೆ. ಇಂತಹ ಪರಿಸ್ಥಿತಿ ಒಳಗೆ ಪೂರಕವಾಗಿ ನಾನು ಹೇಳ್ತಕ್ಕಂಥದ್ದು ಹಿತವಾಗಿ, ಮಿತವಾಗಿ, ಕಾಲದ ಬದಲಾವಣೆಗೆ ತಕ್ಕ ಹಾಗೆ ನಮ್ಮ ಆಹಾರವನ್ನ ನಾವು ಫಾಲೋ ಮಾಡೋಣ. ಆಹಾರ, ವಿಹಾರ, ವಿಚಾರ, ಆಚಾರಗಳ ಬಗ್ಗೆ ಗಮನ ಹರಿಸೋಣ.
ಅಂಡ್ ಜೀವನ ಪೂರ್ತಿ ಪಾಸಿಟಿವ್ ಆಗಿ ಥಿಂಕ್ ಮಾಡೋಣ ಅಂತ ಹೇಳ್ತಾ 2 ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಎಲ್ಲ ನಮ್ಮ 5 ಜನ ಡಾಕ್ಟರ್ಗಳಲ್ಲಿ ಒಂದು ಮನವಿ. ಬಹಳಷ್ಟು ಜನ ಚಾಟ್ ಬಾಕ್ಸ್ ಗಳಲ್ಲಿ ಮೆಸೇಜ್ ಹಾಕಿದ್ದಾರೆ. ಡಾಕ್ಟರ್ ಸುನೀಲ್ ಬಾಬು ಅವರು ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲಾ ಬಿಜೆಪಿ ಘಟಕದ ವೈದ್ಯಕೀಯ ಪ್ರಕೋಷ್ಠದ ಸಂಚಾಲಕರು. ಅವರು ಯಾವ್ಯಾವ ಯಾರ್ಯಾರು ಏನೇನು ಸಮಸ್ಯೆಗಳು ಅಥವಾ ಡೌಟ್ಗಳಿದೆ ಅಂತ ಹೇಳಿ ಅವರ ಸಂದೇಹಗಳೇನಿದೆ ಅದನ್ನ ಕೇಳಿದ್ದಾರೆ. ಅದನ್ನ ಒಂದೊಂದಾಗಿ ನೀವು ಹೇಳ್ಕೊಂಡು ಹೋಗಿ ಸಂಬಂಧಪಟ್ಟ ಡಾಕ್ಟರ್ಗಳು ಅದನ್ನ ಕ್ಲಿಯರ್ ಮಾಡ್ತಾರೆ. ಡಾಕ್ಟರ್ ಸುನೀಲ್ ಬಾಬು ಅವರು ಪ್ರಾರಂಭ ಮಾಡಿ ಯಾರ್ಯಾರು ಏನೇನು ಸಮಸ್ಯೆಗಳು ಹಾಕಿದ್ದಾರೆ ಅಂತ. ಒಂದ್ ವೇಳೆ ಸುನೀಲ್ ಬಾಬು ಅವ್ರು ಇಲ್ಲ ಅಂತಂದ್ರೆ ಮಲ್ಲಿಕಾರ್ಜುನ್ ಅವರೇ ನೇರವಾಗಿ ಇದ್ ಮಾಡ್ಬೋದು. ಅದನ್ನ ಒಬ್ಬೊಬ್ಬರಾಗಿ ಇದ್ ಮಾಡ್ಕೊಳ್ಳಿ ದಯವಿಟ್ಟು. ಹಲೋ, ಕೇಳಿಸ್ತಾ ಇದೆಯಲ್ಲ? ಫಸ್ಟ್ ಆಫ್ ಆಲ್ ಟೀಮ್ಗೆ ಎಲ್ಲ ಡಾಕ್ಟರ್ಗಳು ಟೋಟಲ್ ಟೆಕ್ಸ್ಟ್ ಬುಕ್ ತರ ಡಿಸ್ಕ್ರಿಪ್ಷನ್ ಮಾಡಿದ್ದಾರೆ. ಅಂದ್ರೆ ಪಠ್ಯಪುಸ್ತಕದಲ್ಲಿ ಯಾವಾಗ ನಾವು ಕೋವಿಡ್ ಯಾವ ತರ ಟ್ರೀಟ್ ಮಾಡ್ಬೋದು ಅಂತ ಮೆಡಿಕಲ್ ಕಾಲೇಜಲ್ಲಿ ಹೇಗೆ ಹೇಳ್ತೀವಿ, ಮೆಡಿಕಲ್ ಸೆಮಿನಾರ್ ಅಲ್ಲಿ ಯಾವ ತರ ಹೇಳ್ತೀವಿ, ಯಾವ ತರ ಟ್ರೀಟ್ಮೆಂಟ್ ಅಂತ ಸ್ಲೈಡ್ಸ್ ತೋರಿಸಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅವ್ರಿಗೆಲ್ಲ ನಮ್ಮ ಪ್ರಕೋಷ್ಠದ ಪರವಾಗಿ, ಬೆಂಗಳೂರು ದಕ್ಷಿಣ ಜಿಲ್ಲಾ ಪರವಾಗಿ, ಅಧ್ಯಕ್ಷರ ಪರವಾಗಿ, ಪದಾಧಿಕಾರಿ ಪರವಾಗಿ ಧನ್ಯವಾದಗಳು. ಈಗ ಚಾಟ್ ಬಾಕ್ಸ್ ಅಲ್ಲಿ ಕೆಲವು ಪ್ರಶ್ನೆಗಳಿದೆ, ಅದನ್ನ ನಾನು ಸಮ್ಮರಿ ಮಾಡಿ ಹೇಳ್ತೀನಿ. ಪ್ಯಾನಲಿಸ್ಟ್ ದಯವಿಟ್ಟು ನೋಟ್ ಮಾಡ್ಕೋಬೇಕು. ಜನರಲ್ ಕ್ವಶನ್ ಏನ್ ಕೇಳಿದ್ದಾರೆ, ನ್ಯೂಟ್ರಿಷನ್ ಬಗ್ಗೆ ಕೇಳಿದ್ದಾರೆ. ನಾನೆಲ್ಲ ಕ್ವಶನ್ಸ್ ಹೇಳ್ಬಿಡ್ತೀನಿ, ಆಮೇಲೆ ಪ್ಯಾನಲಿಸ್ಟ್ ಕ್ವಶನ್ಸ್ ತಗೊಳ್ಬಹುದು. ನಾವು ಊಟ ಏನ್ ಮಾಡ್ಬೇಕು ಕೋವಿಡ್ ಮಾಡುವಾಗ, ನ್ಯೂಟ್ರಿಷನ್ ಬಹಳ ಇಂಪಾರ್ಟೆಂಟ್ ಅಂತ ಒಂದ್ ಕೇಳಿದ್ದಾರೆ. ಮಕ್ಕಳಲ್ಲಿ ಬ್ಲಾಕ್ ಮತ್ತೆ ವೈಟ್ ಫಂಗಸ್ ಬಂದ್ರೆ ಏನ್ ಮಾಡ್ಬೇಕು ಅಂತ. ಮೂರನೇದು, ಬ್ಲಾಕ್ ಫಂಗಸ್ಗೆ ಮೆಡಿಸಿನ್ ಎಲ್ಲಿ ಸಿಗುತ್ತೆ. ನಾಲ್ಕನೇದು, ನಾನೇನಾದ್ರು ಕೋವಿಡ್ ಆದ್ರೆ ರಕ್ತದಾನ ಯಾವಾಗ ಮಾಡಬಹುದು. ಕೋವ್ಯಾಕ್ಸಿನ್ ಮತ್ತೆ ಕೋವಿಶೀಲ್ಡ್ಗೆ ಡಿಫರೆನ್ಸಸ್ ಏನು, ವ್ಯತ್ಯಾಸಗಳೇನು. ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಎಕೋಸ್ಪಿರಿನ್ ತಗೋಬೋದಾ. ಆಮೇಲೆ ಗಾರ್ಗಲ್ ಮಾಡ್ಬೋದಾ, ಸಾಲ್ಟ್ ಅಂಡ್ ವಾಟರ್ ಗಾರ್ಗಲ್ ಮಾಡ್ಬೋದಾ ಅಂತ. ಯೋಗ ಪ್ರಾಣಾಯಾಮ ನಾವು ಮಾಡ್ಬೋದಾ. ನಮ್ಮ ತಾಯಿ ಡಯಾಬಿಟಿಕ್ ಇದ್ದಾರೆ, 2 ಡೋಸ್ ಕೋವಿಡ್ ತಗೊಂಡಿದ್ದಾರೆ, ಅವರು ಕೋವಿಡ್ ಮುಂದೆ ಬರ್ಲಿಕ್ಕೆ ಚಾನ್ಸ್ ಇರುತ್ತಾ ಅಂತ. ಈ ಬ್ಲಾಕ್ ಫಂಗಸ್ಸು ಮತ್ತೆ ವೈಟ್ ಫಂಗಸ್ ಮಕ್ಕಳಲ್ಲಿ ಬಂದ್ರೆ ಏನು ಚಿಕಿತ್ಸೆ ಅಂತ ಕೇಳಿದ್ದಾರೆ. ಅದರಲ್ಲೆಲ್ಲ ಕೇಳ್ತಾ ಇರೋದು ನ್ಯೂಟ್ರಿಷನ್ ಅಂತ. ಈಗ ನಮ್ಮ ಡಾಕ್ಟರ್ ರಾಮಕೃಷ್ಣಜಿ ಹೇಳಿದಂಗೆ ನ್ಯೂಟ್ರಿಷನ್, ಯೋಗ, ಪ್ರಾಣಾಯಾಮನೆಲ್ಲ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ನೆಕ್ಸ್ಟ್ ವೆಬಿನಾರ್ ಅಲ್ಲಿ ತಗೊಂಡು ಅದನ್ನ ನಾವು ವಿಡಿಯೋಗಳು ಮಾಡಿ ಅದು ಪರ್ಟಿಕ್ಯುಲರ್ ಸ್ಟ್ರೆಸ್ ಮಾಡಬೇಕು ಅಂತ. ಇವತ್ತು ಬೆಳಗ್ಗೆ ತಾನೇ ನಾವು ಮಾನ್ಯ ಆರೋಗ್ಯ ಮಂತ್ರಿಗಳ ಜೊತೆ ಇದ್ವಿ. ಈ ತರ ವೆಬಿನಾರ್ ಒಂದು ಮಾಡ್ತಾ ಇದೀವಿ, ನಾವು ವರ್ಚುವಲ್ ಮೀಟಿಂಗ್ ಮಾಡ್ತಾ ಇದೀವಿ ಅಂತ. ಅವರು ತಮ್ಗೆಲ್ಲ ಕಂಗ್ರಾಚುಲೇಷನ್ಸ್ ಹೇಳಿದ್ದಾರೆ, ಈ ತರದ್ದು ನೀವು ರೆಗ್ಯುಲರ್ ಆಗಿ ಮಾಡಬೇಕು ಅಂತ. ಎಲ್ಲರಿಗೂ ಗೊತ್ತಿರೋ ಹಾಗೆ ಈಗ ನಗರದಿಂದ ಹಳ್ಳಿ ಕಡೆ ಹೋಗ್ತಾ ಇದೆ. ಹಾಗಾಗಿ ಇದೇ ಪ್ರೋಗ್ರಾಮ್ಸ್ ನಾವು ವಿಡಿಯೋಸ್ ಮಾಡಿ, ಈಗ ತುಂಬಾ ಚೆನ್ನಾಗಿ ಮಾಡಿದ್ರು ನಮ್ಮ ಪ್ಯಾನಲಿಸ್ಟ್ ಡಾಕ್ಟರ್ ಎಲ್ಲ. ಈ ವಿಡಿಯೋನೆಲ್ಲ ನಾವು ರೆಕಾರ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡಿದೀವಿ. ಮುಂದೆ ನಾವು ಅದನ್ನ ವೆಬ್ಸೈಟ್ ಮಾಡಿ ಆ ವಿಡಿಯೋನ ಹಾಕ್ಬೇಕಾ, ಅದು ಹಳ್ಳಿಗಳ ಕಡೆ ಇದನ್ನೆಲ್ಲ ನಾವು ಬ್ರಾಡ್ಕಾಸ್ಟ್ ಮಾಡ್ಬೇಕಂತ ಯೋಚನೆಯಲ್ಲಿ ಇರ್ತೀವಿ. ಅದಕ್ಕೆ ನಮ್ಮ ರಮೇಶ್ ಅಣ್ಣ ಅವರು ಚಿಂತನೆ ಮಾಡ್ಬೇಕಂತ ಹೇಳಿ ಈ ಪ್ರಶ್ನೆಗೆ ಪ್ಯಾನಲಿಸ್ಟ್ ಅವರು ಒಂದೊಂದಾಗಿ ಉತ್ತರ ಕೊಡ್ಬೋದು. ಇನ್ ಜನರಲ್ ನ್ಯೂಟ್ರಿಷನ್ ಕೇಳಿದ್ದಾರೆ, ಬ್ಲಾಕ್ ಫಂಗಸ್ ಮಕ್ಕಳಲ್ಲಿ ಕೇಳಿದ್ದಾರೆ, ಕೋವ್ಯಾಕ್ಸಿನ್ ಮತ್ತೆ ಕೋವಿಶೀಲ್ಡ್ ಡಿಫರೆನ್ಸ್ ಏನ್ ಕೇಳಿದ್ದಾರೆ, ಮತ್ತೆ ಫುಡ್ ಹ್ಯಾಬಿಟ್ ಏನ್ ಮಾಡ್ಬೇಕು, ಮತ್ತೆ ನಮ್ಮ ತಾಯಿ ಡಯಾಬಿಟಿಸ್ ಇದ್ದಾರೆ, 2 ವ್ಯಾಕ್ಸಿನ್ ತಗೊಂಡಿದ್ದಾರೆ, ಅದಕ್ಕೆ ನಾವೇನಾದ್ರು ಪ್ರಾಬ್ಲಮ್ ಆಗತ್ತಾ ಅಥವಾ ಬರ್ಬೇಕಾ ಅಂತ ಹೇಳಿ ಎಲ್ಲರೂ ಕೇಳ್ತಾ ಇರೋದು. ಜಿಂಕ್ ತಗೋಬೇಕಾ, C+ ತಗೋಬೇಕಾ, ಬಿಕೋಸಿಟ್ಸ್ ತಗೋಬೇಕಾ ಅಂತ. ಇದರಲ್ಲಿ ಪ್ಯಾನಲಿಸ್ಟ್ ಒಂದೊಂದು ಕ್ವಶನ್ಗೆ ನೀವು ತಾವು ಆನ್ಸರ್ ಮಾಡಬಹುದು. ತುಂಬಾ ಥ್ಯಾಂಕ್ಸ್. ಕೇಳಿಸಿದೆ ಡಾಕ್ಟರ್, ಕೇಳಿಸಿದೆ, ಹೇಳಿ ಡಾಕ್ಟರ್. ಸರ್, ಸಿಂಕ್ ತಗೋಬಹುದು, ಬಟ್ ಲಿಮಿಟ್ ಅಲ್ಲಿ ತಗೋಬೇಕು. ಈಗ ಏನ್ ಮಾಡ್ತಾ ಇದಾರೆ ಅಂದ್ರೆ, ಬರೀ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಅಂತ ವಿತೌಟ್ ಪ್ರಿಸ್ಕ್ರಿಪ್ಷನ್ ಅಥವಾ ವಿತೌಟ್ ಮಾನಿಟರಿಂಗ್ ಎಲ್ಲರೂ ತಗೊಂತಾ ಇದಾರೆ. ಆತರ ತಗೊಂಬೇಡಿ. ನಿಮಗೆ ಕೋವಿಡ್ ಬಂದಿದೆ, ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಮ್ಯಾಕ್ಸಿಮಮ್ ಸ್ಟಾಪ್ ಮಾಡ್ಬಿಡಿ. ಕೋವಿಡ್ ರಿಕವರಿ ಆದ್ಮೇಲೆ ಸ್ಟಾಪ್ ಮಾಡ್ಬಿಡೋದು. ಅದರಿಂದ ಏನು ಅಡ್ವಾಂಟೇಜ್ ಇಲ್ಲ. ನಮ್ಮಲ್ಲಿ ಜಿಂಕ್ ಡಿಫಿಷಿಯನ್ಸಿ ಆಗೋದು ತುಂಬಾ ರೇರು. ಮಕ್ಕಳಲ್ಲಿ ಆಗತ್ತೆ, ಬೇರೆ ಅದ್ರ ಜೊತೆಗೆ ಬೇರೆ ತೊಂದರೆ ಇರುತ್ತೆ. ಯೂಶಲಿ ಬರೀ ಜಿಂಕ್ ಐಸೋಲೇಟ್ ಆಗಿ ತೊಂದರೆ ಆಗೋದೇನಿಲ್ಲ. ಸೊ ದಯವಿಟ್ಟು ಒಂದು 5 days ಅಥವಾ 10 days ಮ್ಯಾಕ್ಸಿಮಮ್ ಸ್ಟಾಪ್ ಮಾಡ್ಬಿಡೋದು. ಹೆಚ್ಚಿಗೆ ತಗೊಳೋದು ಬೇಡ. 5 days 10 days ಮ್ಯಾಕ್ಸಿಮಮ್ ಸರ್. ಓಕೆ ಡಾಕ್ಟರ್, ನ್ಯೂಟ್ರಿಷನ್ ಫುಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನ್ಯೂಟ್ರಿಷನ್ ಫುಡ್ ಯಾವ್ದು ತಗೋಬೇಕು ಅನ್ನೋದು ಸ್ವಲ್ಪ ಸೂಕ್ತವಾಗಿ ಹೇಳ್ಬೇಕು ಸರ್. ಬ್ಯಾಲೆನ್ಸ್ ಡಯಟ್ ಅಂತಾರೆ. ಅಂದ್ರೆ ಈಗ ಜನಕ್ಕೆ ನಮ್ಗೆ ಏನಂದ್ರೆ ಎಕ್ಸ್ಟ್ರಾ ಏನೋ ಪ್ರಿಫಾರ್ಮ್ಡ್ ಏನು ತಗೊಬೇಕಾಗಿಲ್ಲ. ಮನೇಲಿ ಒಳ್ಳೆ ತರಕಾರಿ, ಸೊಪ್ಪು ಚೆನ್ನಾಗಿ ಕರೆಕ್ಟ್ ಆಗಿ ತಿಂದ್ರೆ ಸಾಕು. ಈಗೆಲ್ಲ ಜಂಕ್ ಫುಡ್ ಹೋಗ್ಬಿಟ್ಟಿದ್ದಾರೆ ಜನ. ಈ ಮಕ್ಕಳಿಗೆ ಅದಕ್ಕೆ ಈಗ ನ್ಯೂಟ್ರಿಷನ್ ಜಾಸ್ತಿ ಮಾತಾಡ್ತಾರೆ. ಅದೇ ಈಗೆಲ್ಲ
ಜೊತೆಗೆ ಈ ಲಾಕ್ ಡೌನ್ ಅಲ್ಲಿ ಹೆಚ್ಚಿಗೆ ಆಗ್ಬಿಟ್ಟಿದೆ ಜಂಕ್ ಫುಡ್. ಅವ್ರನ್ನ ಕಂಟ್ರೋಲ್ ಮಾಡಕ್ ಆಗದೆ ಮನೆಯಲ್ಲಿ ಪೇರೆಂಟ್ಸೇ ಸಪೋರ್ಟ್ ಮಾಡ್ಬಿಡ್ತಾ ಇದಾರೆ. ಈಗ ಸ್ಕೂಲ್ ಇದ್ದಾಗ ಒಂಥರ ಇತ್ತು, ಈಗ ಸ್ಕೂಲ್ ಇಲ್ಲ, ಆನ್ಲೈನ್ ಕ್ಲಾಸಸ್ ನಡೆಯೋದಕ್ಕೆ ಹೆಚ್ಚಿಗೆ ಆಗಿದೆ. ಮನೇಲಿ ಸಿಂಪಲ್ ಆಗಿ ಸಿಗೋದು, ನಾವು ಮುಂಚೆಯಿಂದ ನೋಡ್ಕೊಂಡ್ ಬಂದಿದ್ದು ಹಳೆ ಕಾಲದ ಪದ್ಧತಿ ಈಗ್ಲೂ ಅದು ನಡೆಯುತ್ತೆ, ಮುಂದಕ್ಕೂ ಅದೇ ನಡೆಯೋದು. ಕೆಲವರು ರಾಗಿ ಪ್ರಿಫರ್ ಮಾಡ್ತಾರೆ. ರಾಗಿಯಲ್ಲಿ ತುಂಬಾ ಪ್ರೋಟೀನ್ಸ್ ಇರುತ್ತೆ, ಕ್ಯಾಲ್ಸಿಯಂ ಇರುತ್ತೆ, ಚೆನ್ನಾಗಿ ಕೆಲಸ ಮಾಡುತ್ತೆ. ಜೊತೆಗೆ ತರಕಾರಿ, ಜೊತೆಗೆ ಸೀಸನಲ್ ಫ್ರೂಟ್ಸ್, ಜೊತೆಗೆ ಸಿಂಪಲ್ ಮಕ್ಕಳಿಗೆ ಅದು ಇದು ಕೊಡೋ ಬದಲು ಅವ್ರಿಗೆ ಅದು ಇದು ತಿನ್ನೋ ಅಭ್ಯಾಸ ಇರೋದ್ರಿಂದ ನಾವು ಈ ಗ್ರೌಂಡ್ ನಟ್ಸ್ ಅದು ಕೊಡ್ಬೋದು. ಅದ್ರಲ್ಲಿ ತುಂಬಾ ವಿಟಮಿನ್ಸ್ ಎಲ್ಲ ಇರುತ್ತೆ. ಸೊ ಅದು ಬೆಸ್ಟ್. ಸುಮ್ನೆ ಬೇರೆ ಸಪ್ಲಿಮೆಂಟ್ ತಗೊಳೋದೇನು ಯೂಸ್ ಆಗೋದಿಲ್ಲ. ಜೊತೆಗೆ ಕ್ಲೀನ್ನೆಸ್, ಮಕ್ಕಳಲ್ಲಿ ಕ್ಲೀನ್ನೆಸ್. ಇನ್ನೊಂದ್ ಏನಾಗುತ್ತೆ, ಮಕ್ಕಳ ಡಿವರ್ಮಿಂಗ್ ಮಾಡೋದಿಲ್ಲ ನಾವು. ಅದು ನೆಕ್ಸ್ಟ್ ಟೈಮ್ ಏನಾದ್ರು ವೆಬಿನಾರ್ ಸರ್ ರಮೇಶ್ ಸರ್ ಮಾಡಿದ್ರೆ ಅದೊಂದು ಮಾಡೋಣ, ನ್ಯೂಟ್ರಿಷನ್ ಸಪರೇಟ್ ಆಗಿ. ವರ್ಮ್ಸ್ ಜಾಸ್ತಿ ಪ್ರಾಬ್ಲಮ್ ಇದೆ ನಮ್ಮಲ್ಲಿ. ನಾವು ಹಳ್ಳಿಯಲ್ಲಿ ತುಂಬಾ ಜಾಸ್ತಿ ಇದೆ, ಯಾಕಂದ್ರೆ ಎಲ್ಲ ರೈತರು ಮಣ್ಣಲ್ಲಿ ತುಂಬಾ ಕೆಲಸ ಮಾಡ್ತಾರೆ. ಅವರಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ ಈ ಫಂಗಸ್ ಅಥವಾ ವರ್ಮ್ಸ್ ಎಲ್ಲ. ಡಿವರ್ಮಿಂಗ್ ಅಂತಾರೆ, ಅಂದ್ರೆ ಎವ್ರಿ 6 months ಒಂದು ವರ್ಮ್ಸ್ಗೆ ಅದು ಟ್ಯಾಬ್ಲೆಟ್ ಹಾಕ್ಲೇಬೇಕು ಕಂಪಲ್ಸರಿ. ಮಕ್ಕಳೇ ಅಂತಲ್ಲ, ಇನ್ಕ್ಲೂಡಿಂಗ್ ಅಡಲ್ಟ್, ಎಲ್ಡರ್ಲಿ, ಯಾರೇ ಆಗ್ಲಿ 6 months ಒಂದು ತಗೊಂಡ್ರೆ ಅಟ್ಲೀಸ್ಟ್ ನಾವು ಹೊರಗಡೆ ಈ ಸಿಟಿಯಲ್ಲಿ ಏನಾಗುತ್ತೆ, ಇನ್ವೇರಬಲಿ ಮೋಸ್ಟ್ ಮೆಜಾರಿಟಿ ಹೊರಗಡೆ ತಿನ್ನೋ ಅಭ್ಯಾಸ ಇರುತ್ತೆ. ವರ್ಮ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅವ್ರಿಗೆ ವೇರಿಯೇಷನ್ ಜಾಸ್ತಿ ಇರುತ್ತೆ, ಐರನ್ ಡಿಫಿಷಿಯನ್ಸಿ ಅದೆಲ್ಲ ಡಿಫಿಷಿಯನ್ಸಿ, B12 ಡಿಫಿಷಿಯನ್ಸಿ. ಸೊ ಅದಕ್ಕೆ ಬ್ಯಾಲೆನ್ಸ್ ಡಯಟ್ ಅಂತಾರೆ. ಅಂದ್ರೆ ಮಕ್ಕಳಿಗೆ ಒಳ್ಳೆ ತರಕಾರಿ ಕೊಡಿ, ಸೀಸನಲ್ ಫ್ರೂಟ್ಸ್ ಕೊಡಿ, ಹಾಲು ಕುಡಿ ಅಭ್ಯಾಸ ಇಲ್ಲ ಅಂದ್ರೆ ಸ್ವಲ್ಪ ಹಾಲು ಕುಡಿ ಅಭ್ಯಾಸ ಮಾಡಿಸಿ. ಅದ್ರಲ್ಲೆಲ್ಲ ಮೋಸ್ಟ್ ಆಫ್ ದ ಥಿಂಗ್ ಇರುತ್ತೆ. ಕೆಲವರು ವೆಜಿಟೇರಿಯನ್ಸ್ ಇರ್ತಾರೆ, ನಾನ್ ವೆಜಿಟೇರಿಯನ್ಸ್ ಇರ್ತಾರೆ. ನಾನ್ ವೆಜ್ ಅಲ್ಲೂ ಏನೋ ರಿಸ್ಟ್ರಿಕ್ಷನ್ಸ್ ಇಲ್ಲ, ಎಲ್ಲ ತಿನ್ಬೋದು, ಮೊಟ್ಟೆ ಎಲ್ಲ ತಿನ್ಬೋದು. ಈ ಕೋವಿಡ್ ಅಲ್ಲಿ ತುಂಬಾ ಪ್ರಶ್ನೆಗಳು ನಮ್ಗೆ ICU ಪೇಷಂಟ್ಸ್ ಇರ್ತಾರೆ, ಎಲ್ಲರೂ ಇದೇ ಕೇಳೋದು, ನಾನ್ ವೆಜ್ ತಿನ್ಬೋದಾ ವೆಜ್ ತಿನ್ಬೋದಾ ಅಂತ. ಸೊ ಏನು ರಿಸ್ಟ್ರಿಕ್ಷನ್ಸೇ ಮಾಡಲ್ಲ, ತಿನ್ನಿ, ನಿಮ್ಗೆ ಏನ್ ಕಂಫರ್ಟ್ ಇದೆ ಅದು ತಿನ್ನಿ. ಸರ್ ಎಲ್ಲಾರು ಬೆಸ್ಟ್ ಅಂತ ಏನಿಲ್ಲ, ಎಲ್ಲಾ ಬೆಸ್ಟ್, ಎಲ್ಲಾ ಈಕ್ವಲ್ ಆಗಿ ಎಫಿಷಿಯನ್ಸಿ ಇದೆ. ಎಲ್ಲಾ ಸಿಂಗಲ್ ಡೋಸ್ ಮೋರ್ ದೆನ್ 80% ಇದೆ. ಯೂಶಲಿ ಏನ್ ಹೇಳ್ತಾರೆ ಸ್ಟಡೀಸ್ ಅಲ್ಲಿ, ನಿಮ್ಗೆ ಏನಾದ್ರು 70% ಮೇಲೆ ಇದ್ರೆ ಅದು ಗುಡ್ ವ್ಯಾಕ್ಸಿನ್. ಎಲ್ಲಾ 81-80%, ಸೆಕೆಂಡ್ ಡೋಸ್ಗೆ 96% ಬರ್ತಾ ಇದೆ. ಎರಡೂ ಒಂದೇನೆ. ಎಲ್ಲಾ ಕಾಂಪ್ಲಿಕೇಶನ್ಸ್, ವೆರಿ ಮಿನಿಮಲ್ ಕಾಂಪ್ಲಿಕೇಶನ್ಸ್, ಬೋತ್ ಆರ್ ಆಸ್ ಗುಡ್ ಆಸ್ ಒನ್ ಈಚ್ ಅದರ್. ಏನು ತೊಂದರೆ ಇಲ್ಲ, ಎರಡೂ ಗುಡ್ ಚೆನ್ನಾಗಿದೆ. ಈಗ ಏನಾಗ್ಬಿಟ್ಟಿದೆ, ಫಸ್ಟ್ ಕೋವ್ಯಾಕ್ಸಿನ್ ಬಂತು, ಕೆಲವ್ರು ಅದು ತಗೊಂಡ್ರು. ಇಲ್ಲ ಕೋವಿಶೀಲ್ಡ್ ಅಲ್ಲಿ ಆಂಟಿಬಾಡೀಸ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ, ಕೋವಿಶೀಲ್ಡ್ ಬೆಟರ್ ಅಂದ್ರು. ಆಂಟಿಬಾಡೀಸ್ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ, ಅದರಿಂದ ನಿಮ್ಗೆ ಇನ್ಫೆಕ್ಷನ್ ಬರುತ್ತಾ ಇಲ್ಲ ಅಂತ ಯಾರಿಗೂ ಗೊತ್ತಿಲ್ಲ. ಡೆಫಿನೆಟ್ಲಿ ಆಂಟಿಬಾಡೀಸ್ ಆರ್ ಬೆಟರ್, ಬಟ್ ಯಾವ ಲೆವೆಲ್ಗೆ ಎಷ್ಟಿರ್ಬೇಕು, 7 ಇರ್ಬೇಕಾ 10 ಇರ್ಬೇಕು, ನಂಬರ್ ಡಿಫೈನ್ ಮಾಡಿಲ್ಲ. ಜೊತೆಗೆ ಇಲ್ಲಿ ಕೆಲವ್ರಿಗೆ ನಾರ್ಮಲ್ ಕಮ್ಮಿ ಇರೋರಿಗೆ ಬರ್ಲಿಲ್ಲ, ತುಂಬಾ ಇರೋರ್ಗೂ ಬಂತು. ಸೊ ಅದೇನು ಇಲ್ಲ, ನಿಮ್ಗೆ ಅದು ಪ್ರೊಡ್ಯೂಸ್ ಮಾಡುತ್ತೆ, ಬಾಡಿ ಫೈಟ್ ಮಾಡುತ್ತೆ. ಆಮೇಲೆ ಕೋವಿಶೀಲ್ಡ್ ಅಲ್ಲಿ ಥ್ರಾಂಬಸ್ ಒಂದು ಕ್ಲಾಟ್ ಕಾಮನ್ ಅಂದ್ರು, ಬಟ್ ಏನು ಇಲ್ಲ, ವೆರಿ ನೆಗ್ಲಿಜಿಬಲ್. ಪ್ಲಸ್ ಹೈ ರಿಸ್ಕ್ ಪೇಷಂಟ್ಸ್ ಅಲ್ಲಿ ಆಗುತ್ತೆ. ಅಂತವರಲ್ಲಿ ನೀವು ಡಾಕ್ಟರ್ ಸಪೋರ್ಟ್ ತಗೊಳ್ಳಿ, ಅವ್ರು ಹಾಕ್ತಾರೆ ನಿಮ್ಗೆ. ಮುರಳೀಧರ್ ಹೇಳ್ತಾ ಇದ್ರು ನೊವ್ಯಾಕ್ ಅಂತ ಆಂಟಿಕೋಗ್ಯುಲೇಷನ್ ಟ್ಯಾಬ್ಲೆಟ್ಸ್ ಹಾಕಿದ್ರೆ ಪ್ರಿಕಾಷನ್ಸ್ ಆಗಿ ಹಾಕಿ, ಒಂದ್ ಸ್ವಲ್ಪ ದಿವಸ ಹಾಕಿ, ವ್ಯಾಕ್ಸಿನ್ ಆದ್ಮೇಲೆ ಸ್ವಲ್ಪ ದಿವಸ ಕೊಟ್ಟು ಸ್ಟಾಪ್ ಮಾಡಿ, ಏನೂ ಆಗೋದಿಲ್ಲ. ಎರಡೂ ಈಕ್ವಲಿ ಎಫಿಕಸಿ ಇದೆ. ಯಾವ್ದಾದ್ರು ಸರ್ ಮುರಳೀಧರ್ ಅವ್ರಿಗೆ ಒಂದ್ ನಿಮಿಷ. ಸರಿ ಸರ್. ಸರ್ ಮಕ್ಕಳಲ್ಲಿ ಏನೂ ತೊಂದರೆ ಆಗೋದಿಲ್ಲ. ಇದು ಬ್ಲಾಕ್ ಫಂಗಸ್ ವೈಟ್ ಫಂಗಸ್ ಅಲ್ಲ, ಮಕ್ಕಳಲ್ಲಿ ಜನರಲ್ ಆಗಿ ಏನೂ ಬರೋದಿಲ್ಲ. ನೀವು ಯಾವ್ದೇ ಇನ್ಫೆಕ್ಷನ್ ಆಗಲಿ, ನಾವು ಈಗ ತುಂಬಾ ವರ್ಷದಿಂದ ನೋಡ್ಕೊಂಡ್ ಬರ್ತಾ ಇದೀವಿ. ಫಸ್ಟ್ H1N1 ವೇವ್ ಬಂತು, ಅವಾಗ ಬರೀ ಅಡಲ್ಟ್ಸ್ ಇವ್ರಿಗೆ ಬಂದಿದ್ದು, ಮಕ್ಕಳಲ್ಲಿ ಬಂದಿಲ್ಲ. ಈಗ್ಲೂ ಅಷ್ಟೇ, ಲಾಸ್ಟ್ ಇಯರ್ ಕೋವಿಡ್, ಈ ವರ್ಷನೂ ಅಷ್ಟೇ. ಕೋವಿಡ್ ಮೈಲ್ಡ್ ಸಿಂಪ್ಟಮ್ಸ್ ಬರುತ್ತೆ, ತೊಂದರೆ ಆಗಲ್ಲ. ನಮ್ಮ ಗ್ರೇಟ್ ನೇಚರ್ ಏನಂದ್ರೆ ಮಕ್ಕಳಲ್ಲಿ ತುಂಬಾ ರೆಸಿಸ್ಟೆನ್ಸ್ ಇರುತ್ತೆ, ಜೊತೆಗೆ ತುಂಬಾ ಇಮ್ಯುನಿಟಿ ಇರುತ್ತೆ. ಯೂಶಲಿ ನೆಕ್ಸ್ಟ್ ನಾವು ಆಂಟಿಸಿಪೇಟ್ ಮಾಡೋದು, ಏನಾದ್ರು ತೊಂದರೆ ಆದ್ರೆ ನನಗ್ ಗೊತ್ತಿರಂಗ್ ಮೋಸ್ಟ್ ಆಫ್ ದ ಥಿಂಗ್ ಮಾಲ್ ನ್ಯೂಟ್ರಿಷನ್ ಇಂದಾನೆ ಆಗ್ಬೇಕು. ಜೊತೆಗೆ ಈ ಬ್ಲಾಕ್ ಫಂಗಸ್ ವೈಟ್ ಫಂಗಸ್ ಬರ್ಬೇಕಾದ್ರೆ ಏನಾದ್ರು ರಿಸ್ಕ್ ಫ್ಯಾಕ್ಟರ್ಸ್ ಇರ್ಬೇಕು. ಈಗ್ಲೂ ಅಷ್ಟೇ, ಎಲ್ಲಾರಲ್ಲೂ ಬರಲ್ಲ ಬ್ಲಾಕ್ ಫಂಗಸ್. ನಿಮ್ಮಲ್ಲಿ ಏನಂದ್ರೆ ಡಯಾಬಿಟಿಸ್ ಕಂಟ್ರೋಲ್ ಇಲ್ಲ ಅಂದ್ರೆ, ಅಥವಾ ಕ್ಲೀನ್ನೆಸ್ ಇಲ್ಲ ಅಂದ್ರೆ, ಅಥವಾ ಬೇರೆ ಏನೋ ತೊಂದರೆ ಇದೆ ಅಂದ್ರೆ ಬರುತ್ತಷ್ಟೇ. ನಾರ್ಮಲ್ ಆಗಿ ಕೋವಿಡ್ ಬಂದ್ರೆ ಬ್ಲಾಕ್ ಫಂಗಸ್ ಬರೋದಿಲ್ಲ. ಈಗ್ಲೂ ಅಷ್ಟೇ, ನಾವು ನೋಡಿರೋ ಪೇಷಂಟ್ಸ್ ಎಲ್ಲ ಏನೋ ಒಂದು ಬ್ಯಾಕ್ ಗ್ರೌಂಡ್ ಇದ್ದೇ ಇರುತ್ತೆ, ಅಂದ್ರೆ ರಿಸ್ಕ್ ಫ್ಯಾಕ್ಟರ್ಸ್ ಏನೋ ಇರುತ್ತೆ. ಮಕ್ಕಳಲ್ಲಿ ಯೂಶಲಿ ರಿಸ್ಕ್ ಫ್ಯಾಕ್ಟರ್ಸ್ ಇರೋದಿಲ್ಲ ಅವರಲ್ಲಿ. ನಮ್ಗೆ ಆಕ್ಚುಲಿ ಈಗ ನೆಕ್ಸ್ಟ್ ಮಕ್ಕಳಲ್ಲಿ ಬರುತ್ತಾ ಇಲ್ಲ ಅಂತಾನು ಗ್ಯಾರಂಟಿ ಇಲ್ಲ.
ಎಲ್ಲರೂ ಆಂಟಿಸಿಪೇಟ್ ಮಾಡ್ತಾ ಇದಾರೆ. ಯಾಕಂದ್ರೆ ವೇವ್ ಅಲ್ಲಿ ಎಲ್ಡರ್ಲಿ ಆಯ್ತು, ಈಗ ಮಿಡ್ಲ್ ಏಜ್ ಆಯ್ತು, ಇನ್ ಬಿಟ್ಟಿರೋದು ಪೀಡಿಯಾಟ್ರಿಕ್ ಅಂತ. ಬರ್ದೇನೂ ಇರ್ಬೋದು, ಯಾರಾದ್ರೂ ಗೆಸ್ ಅಷ್ಟೇನೆ, ಬರ್ದೇನೂ ಇರ್ಬೋದು. ಯಾಕಂದ್ರೆ ಮಕ್ಕಳಲ್ಲಿ ಆಸಕ್ತಿ ಇದೆ, ತುಂಬಾ ಚೆನ್ನಾಗಿ ಫೈಟ್ ಮಾಡ್ತಾರೆ ಅವರು. ಡಾಕ್ಟರ್ ಮುರಳೀಧರ್ ಅವ್ರ ಒಂದು ಸ್ಮಾಲ್ ಕ್ವಶನ್. ಸರ್ ಹೇಳಿ ಸರ್. ಈಗ ಬ್ಲಡ್ ಥಿನ್ನರ್ಸ್ ನಾವು ಕೊಡ್ತಾ ಇದೀವಿ, ಪರ್ಟಿಕ್ಯುಲರ್ ಆಗಿ ಈ ಪ್ಯಾನಲ್ ಅಲ್ಲಿ ಇರೋರ್ಗೆ ಎಲ್ಲರಿಗೂ ಈ ವೆಬ್ಎಕ್ಸ್ ಅಲ್ಲಿ ಇರೋರು ತಾವ್ ಹೇಳಿ, ಬ್ಲಡ್ ಥಿನ್ನರ್ಸ್ ಸರಿ ಸರ್. ಪೋಸ್ಟ್ ಕೋವಿಡ್ ತಗೊಬೇಕು, ಮತ್ತೆ ಆಸ್ಪಿರಿನ್ ಬೆಟರ್, ಎಲಿಕ್ವಿಸ್ ಬೆಟರ್, ನೋವ್ಯಾಕ್ ಬೆಟರ್, ಯಾವ್ದು ಬೆಟರ್ ಅನ್ನೋದು ಸ್ವಲ್ಪ ಇದ್ ಮಾಡಿ. ಸರ್ ಇದು ಎಲ್ಲರಲ್ಲೂ ಕೊಡೋಂಗಿಲ್ಲ. ಅದೇ ಇದನ್ನ ನಾವು ಅಡ್ಮಿಟ್ ಮಾಡ್ತೀವಿ, ಅವರಲ್ಲಿ ಮಾರ್ಕರ್ಸ್ ಅಂತ ಮಾಡ್ತಾ ಇರ್ತೀವಿ, ಅದರಲ್ಲಿ ಕೆಟಗರೈಸ್ ಮಾಡ್ತೀವಿ, ಮೈಲ್ಡ್, ಮಾಡರೇಟ್ ಅಥವಾ ಹೈ ರಿಸ್ಕ್ ಅಂತ. ಅಂದ್ರೆ ಈಗ ನಾವು ಅದರಲ್ಲಿ ಒಂದು ಮಾರ್ಕರ್ ಅಲ್ಲಿ ಡಿ ಡೈಮರ್ ಅಂತ ಇರುತ್ತೆ. ಆ ಡಿ ಡೈಮರ್ ಏನ್ ಇಂಡಿಕೇಟರ್ ಅಂದ್ರೆ ಈ ಕ್ಲಾಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ. ನಾರ್ಮಲ್ ಆಗಿ 2-3 ವ್ಯಾಲ್ಯೂ ಇರುತ್ತೆ. ಕಾಮನ್ ಆಗಿ ಯೂಸ್ ಮಾಡೋ ಲ್ಯಾಬ್ ಲೆಸ್ ದನ್ 500 ಅಂತ ಇರುತ್ತೆ. ಎಲ್ಲಾ ಸ್ಟಡಿಯಲ್ಲಿ ಏನಂದ್ರೆ 1000 ವರ್ಗೂ ಏನು ಬೇಕಾಗಿಲ್ಲ ಅಂತ, 1000 ಮೇಲೆ ಇದ್ರೆ ಕೊಡಿ ಅಂತ. ಯೂಶಲಿ ಯಾವ ಸ್ಟೇಜ್ ಅಲ್ಲಿ ನೀವು ಮಾರ್ಕರ್ ಮಾಡಿರ್ತೀನಿ ಅಂದ್ರೆ ಅಡ್ಮಿಷನ್ ಆದಾಗ ಸ್ವಲ್ಪ ಜಾಸ್ತಿ ಇರುತ್ತೆ, ಆಗ ಇನ್ಫ್ಲಮೇಷನ್ ಅದೆಲ್ಲ ನಡೀತಾ ಇರುತ್ತೆ. ನೀವು ಫಾಲೋ ಮಾಡಬೇಕು. ಜಾಸ್ತಿ ಇದೆ ಅಂದ್ರೆ 2-3 ಡೇಸ್ ಆದ್ಮೇಲೆ ದಯವಿಟ್ಟು ರಿಪೀಟ್ ಮಾಡಿ. ಮೋಸ್ಟ್ ಆಫ್ ದ ಟೈಮ್ ಇಲ್ಲಿ ನಾರ್ಮಲ್ ಆಗ್ಬಿಡುತ್ತೆ, ಅಂದ್ರೆ 1000 ಕಮ್ಮಿ ಬರುತ್ತೆ, ಅವಾಗ ಏನು ಬೇಕಾಗಿಲ್ಲ. ಜೊತೆಗೆ ಅವ್ರು ಅಕಸ್ಮಾತ್ ಹಾರ್ಟ್ ಪೇಷಂಟ್ ಅಥವಾ ಸ್ಟೆಂಟ್ ಹಾಕಿದ್ದಾರೆ ಅಥವಾ ಸ್ಟ್ರೋಕ್ ಪೇಷಂಟ್, ಬೇರೆ ಏನೋ ಹೈ ರಿಸ್ಕ್ ಇದೆ, ಕೆಲವ್ರಿಗೆ ವ್ಯಾರಿಕೋಸ್ ವೇನ್ ಇರುತ್ತೆ, ಕಾಲಲ್ಲಿ ವೈನ್ಸ್ ಪ್ರಾಬ್ಲಮ್ ಇರುತ್ತೆ, ಅಥವಾ ಕೆಲವರು ತುಂಬಾ ದಪ್ಪ ಇರ್ತಾರೆ, ಒಬೇಸ್, ಅದನ್ನ ರಿಸ್ಕ್ ಫ್ಯಾಕ್ಟರ್ಸ್ ಅಂತಾರೆ. ತುಂಬಾ ಒಬೇಸ್ ಇರ್ತಾರೆ, ಬಾಡಿ ಮಾಸ್ ಇಂಡೆಕ್ಸ್ ಅಂತಾರೆ. ಅಂದ್ರೆ ನೀವು ತುಂಬಾ ದಪ್ಪ ಇದ್ರೆ, ಡಿಡೈಮರ್ ಜಾಸ್ತಿ ಇದ್ರೆ ಅವರಲ್ಲಿ ಮಾತ್ರ ಕೊಡ್ತೀವಿ. ಯೂಶಲಿ ಅದು ಕೊಟ್ಟರು ಡಿಡೈಮರ್ ಫಾಲೋ ಮಾಡ್ತಾ ಇರ್ತೀವಿ. ಅದು ಕಮ್ಮಿ ಆಗ್ತಾ ಇದೆ ಅಂದ್ರೆ ಸ್ಟಾಪ್ ಮಾಡ್ತೀವಿ. ಫಸ್ಟ್ ವೇವ್ ಬಂದಾಗ ಸ್ಟಡಿ ಹೇಳಿದ್ದು 3 months ಕೊಡಿ ಅಂತ ಹೈ ರಿಸ್ಕ್ ಅಲ್ಲಿ, ಬಟ್ ಈಗ 15 days 20 days ಎಲ್ಲ ಕೊಡ್ತಾ ಇದೀವಿ. ಏನು ತೊಂದರೆ ಕಾಣಿಸ್ತಾ ಇಲ್ಲ. ಲಾಸ್ಟ್ ಟೈಮ್ ಸಡನ್ ಡೆತ್ ಆದಂಗೆ ಈ ಟೈಮ್ ಆಗ್ತಾ ಇಲ್ಲ. ಮೋಸ್ಟ್ಲಿ ಅದೇ ಬೆಡ್ ಇಲ್ಲ, ಆಂಟಿಸಿಪೇಟ್ ಮಾಡದೆ ನೆಗ್ಲಿಜೆನ್ಸ್ ಅಲ್ಲಿ ಆತರ ಆಗಿರ್ಬೋದು. ಎಕೋಸ್ಪ್ರಿನ್ ಸ್ಟಡಿ ಇಲ್ಲ, ಏನಿದ್ರು ಬ್ಲಡ್ ಥಿನ್ನರ್ಸ್ ಸ್ಟಡಿ, ಎಕೋಸ್ಪ್ರಿನ್ ಅಲ್ಲಿ ಏನು ಇಲ್ಲ. ಬಟ್ ಕೆಲವರು ಎಕೋಸ್ಪ್ರಿನ್ ಯೂಸ್ ಮಾಡಿ ಪರವಾಗಿಲ್ಲ ಅಂತ ಹೇಳ್ತಾ ಇದಾರೆ. ಬಟ್ ಈ ನೋವ್ಯಾಕ್ ಬೆಟರ್, ಟ್ಯಾಬ್ಲೆಟ್ ಬೆಟರ್, ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. 2 ತರ ಇರುತ್ತೆ, ಒಂದು ಪ್ರೊಫಿಲಾಕ್ಸಿಸ್, ತೊಂದರೆ ಆಗ್ಬಾರ್ದು ಅಂತ, ಅಥವಾ ಸ್ವಲ್ಪ ಜಾಸ್ತಿ ಆಗಿದೆ ಅಂದ್ರೆ ಡೋಸ್ ಸ್ವಲ್ಪ ಚೇಂಜ್ ಮಾಡ್ಕೊಡ್ತೀವಿ. ಡಾಕ್ಟರ್ ಮುರಳೀಜಿ, ಸ್ವಲ್ಪ ಪ್ರೋನಿಂಗ್ ಮತ್ತೆ ಫಿಸಿಯೋಥೆರಪಿ ಬಗ್ಗೆ ಸ್ವಲ್ಪ ಸ್ಟ್ರೆಸ್ ಮಾಡಿ. ಸರ್, ಪ್ರೋನಿಂಗ್ ಒಂದೇನೆ ಟ್ರೀಟ್ಮೆಂಟ್, ಬೆಸ್ಟ್ ಟ್ರೀಟ್ಮೆಂಟ್. ನೀವು ಅರ್ಲಿ ಅಂದ್ರೆ ನೀವು ಸ್ಟಾರ್ಟ್ ಆಗ್ತಾ ಇದ್ದಂಗೆ ಸ್ಟಾರ್ಟ್ ಮಾಡ್ಕೊಂಡ್ರೆ 90% ವರ್ಷ ಆಗೋದಿಲ್ಲ, ಚೆನ್ನಾಗಿ ರಿಕವರಿ ಆಗ್ತಾರೆ. ಅಕಸ್ಮಾತ್ ಆಗಿಲ್ಲ, ಇನ್ನೂ ಹಾಸ್ಪಿಟ್ಲ್ಗೆ ಹೋಗ್ಬೇಕಂದ್ರು ಹಾಸ್ಪಿಟ್ಲ್ ಬಂದ್ರು ಅದನ್ನೇ ಟ್ರೀಟ್ಮೆಂಟ್. ಈಗ ನಮ್ಮಲ್ಲಿ ವಾರ್ಡ್ ಇಂದ ಹಿಡಿದು ICU, ಅಕಸ್ಮಾತ್ ವೆಂಟಿಲೇಟರ್ ಹಾಕಿದ್ರು ನಾವು ಪ್ರೋನೇ ಮಾಡೋದು. ಸೊ ಪ್ರೋನ್ ಒಂದೇ ಟ್ರೀಟ್ಮೆಂಟ್ 2 daysಗೆ. ಪ್ರೋನು ಸಿಂಪಲ್ ಆಗಿ ಬೆಸ್ಟ್ ಇಂಪ್ರೂವ್ ಆಗುತ್ತೆ. ಏನ್ ಚಾಲೆಂಜ್ ಅಂದ್ರೆ ನಾವು ಬರೀ ಪ್ರೋನ್ ಮಾಡ್ಬಿಡಿ ಮಲ್ಕೊಳ್ಳಿ ಅಂದ್ರೆ ಯಾರು ಮಲ್ಗಕ್ ಆಗೋದಿಲ್ಲ, ಯಾರಿಗೂ ಅಭ್ಯಾಸ ಇಲ್ಲ, ಮಕ್ಕಳಿಗೆ ಮಾತ್ರ ಅಭ್ಯಾಸ ಇರುತ್ತೆ. ಜೊತೆಗೆ ನಮ್ಮ ಪರ್ಸನಾಲಿಟೀಸ್ ಬೇರೆ ಇರುತ್ತೆ. ಎಲ್ಲರಿಗೂ ಒಂದು ಈಗ 40-50 years ಆದ್ರೆ ಹೊಟ್ಟೆ ಬಂದ್ಬಿಟ್ಟಿರುತ್ತೆ, ಹೊಟ್ಟೆ ಮೇಲೆ ಮಲ್ಕೊಳ್ಳಿ ಅಂದ್ರೆ ಮಲ್ಗಕ್ ಆಗಲ್ಲ. ಸೊ ಅದಕ್ಕೆ ಟೆಕ್ನಿಕಲ್ ಮಾಡ್ಬೇಕು ನೀವು. ಏನಂದ್ರೆ ಪಿಲ್ಲೋ ಹಾಕ್ಬೇಕು, ಚೆಸ್ಟ್ ಪಿಲ್ಲೋ ಹಾಕ್ಬೇಕು, ತಲೆಗೆ ಹಾಕ್ಬಿಡಿ, ಚೆಸ್ಟ್ ಹಾಕೊಳ್ಳಿ, ಕಂಫರ್ಟ್ ಆಗಿ ಆಗುತ್ತೆ. 1-2 ಸಾಫ್ಟ್ ಪಿಲ್ಲೋ ಹಾಕೋಬೇಕು, ಕೈ ಈ ತರ ಮಾಡ್ಬೇಕು, ತಲೆಗೆ ಈ ಕಡೆ ಸೈಡ್ ಅಥವಾ ಈ ಸೈಡ್ ಆಕ್ಸಿಜನ್ ಇದ್ರು ಹಿಂಗ್ ತಿರ್ಗಿಸ್ಕೋಬೇಕು. ನೆಕ್ಸ್ಟ್ ಟೈಮ್ ಒಂದು ಫೋಟೋ ಇದು ವಿಡಿಯೋ ಮಾಡಿ ಕಳಿಸ್ತೀನಿ. ತಲೆಗೆ ಒಂದು ಸುಮ್ನೆ ಸಪೋರ್ಟ್ ಹಾಕ್ಬಿಟ್ಟು ಹಿಂಗ್ ಮಲ್ಕೋಬೇಕು. ಚಾಲೆಂಜ್ ನಾವೆಲ್ಲರಿಗೂ ಹೇಳ್ತೀವಿ, ಮಲ್ಕೊಳ್ಳಿ 15 hour. ಯಾರು ಮಲ್ಗಕ್ ಆಗಲ್ಲ, ನನ್ಗೂ ಹೇಳಿದ್ರು ಮಲ್ಗಕ್ ಆಗಲ್ಲ, ಸುಮ್ನೆ ಹೇಳ್ತಾ ಇರ್ತೀವಿ. ಸೊ ಅದನ್ನ ನಾವು ಅಸೆಸ್ ಮಾಡ್ಬಿಟ್ಟು ಅವ್ರಿಗೆ ಸ್ವಲ್ಪ ನಿದ್ದೆ ಬರೋ ತರ ಏನಾದ್ರು ಮಾಡ್ಬೇಕು. ನಾವು ಸ್ವಲ್ಪ ಸೆಡೇಷನ್, ಕಾಮ್ ಆಗಿರೋದಕ್ಕೆ ಮಾತ್ರ ಹಾಕ್ತಿವಿ ಹಾಸ್ಪಿಟಲ್ ಅಲ್ಲಿ. ಮುರಳೀಜಿ, ಸ್ವಲ್ಪ ಸೈಕಾಟ್ರಿಕ್ ಕೌನ್ಸಿಲಿಂಗ್ ಬಗ್ಗೆ ಹೇಳಿ ಮುರಳೀಜಿ. ಫೈನಲಿ ಕೌನ್ಸಿಲಿಂಗ್ ಬಗ್ಗೆ. ಸರ್, ಸೈಕ್ಯಾಟ್ರಿಕ್ ಕೌನ್ಸಿಲಿಂಗ್ ಈಗ ನೀವು ಎಲ್ಲಾ ಕೇಳಿದ್ರೆ ಆಕ್ಚುಲಿ ಹೈ ಪ್ರಿಫರೆನ್ಸ್ ಕೊಡ್ಬೇಕು. ಯಾಕಂದ್ರೆ ಬಂದಾಗ ಒಂದು ಪೇಷಂಟ್ ಫಿಯರ್, ಫ್ಯಾಮಿಲಿ ಫಿಯರ್. ನಾವು ನೋಡೋದು ಏನಂದ್ರೆ ತುಂಬಾ ಭಯ ಪಟ್ಟವ್ರೆ ಹೆಚ್ಚಿಗೆ ಹಾಸ್ಪಿಟಲ್ ಅಲ್ಲಿ ದಿವಸ ಇರೋದು. ಧೈರ್ಯವಾಗಿರೋರು ಏನೂ ಆಗೋದಿಲ್ಲ, ಇದರ ಡಾಕ್ಟರ್ ಮಾಡ್ತಾರೆ ಪರವಾಗಿಲ್ಲ ಅಂದ್ರೆ ಬೇಗ ಹೋಗ್ತಾರೆ. ಭಯ ಪಡೋರು ಲೇಟ್ ಆಗತ್ತೆ. ಪ್ಲಸ್ ಎಷ್ಟು ಭಯ ಇರುತ್ತಂದ್ರೆ ಅವ್ರು ಬರೀ ಅದೇ ಮಾತಾಡ್ತಾ ಇರ್ತಾರೆ. ಆತರ ಇಲ್ಲ, ಇಂಪ್ರೂವ್ ಆಗ್ತಾರೆ. ನೆಕ್ಸ್ಟ್ ಟೈಮ್ ವಿಡಿಯೋ ಶೇರ್ ಮಾಡ್ತೀನಿ, ನಮ್ಮ ಪೇಷಂಟ್ಸ್ ಹೆಂಗ್ ಭಯ ಪಟ್ರು ಹೆಂಗ್ ಇಂಪ್ರೂವ್ ಆದ. ಸೊ ತುಂಬಾ ಭಯ ಇರೋರಿಗೆ ನಾವು ಸ್ವಲ್ಪ ಆಂಟಿಸೈಕೋಟಿಕ್ ಮೆಡಿಕೇಶನ್ ಆಗಿ ಕಂಫರ್ಟ್ ಮಾಡ್ಬೇಕು, ಯಾಕಂದ್ರೆ ರಿಕವರಿ ಚೆನ್ನಾಗಾಗತ್ತೆ. ಸರ್, ವೆರಿ ಸಿಂಪಲ್. ಕೋವಿಡ್ ಅಲ್ಲಿ ಲಂಗ್ಸ್ ಪ್ರಾಬ್ಲಮ್ ಆಗಿದೆ. ಈಗ ನಿಮ್ಗೆ ಫ್ರಾಕ್ಚರ್ ಆಗತ್ತೆ, ಫ್ರಾಕ್ಚರ್ಗೆ ಏನ್ ಟ್ರೀಟ್ ಮಾಡ್ತೀರಾ? ರೆಸ್ಟ್ ಕೊಡ್ತೀರಾ, ಅಂದ್ರೆ ಸ್ಪ್ಲಿಂಟ್ ಹಾಕೋದು, ಏನೋ ಮೂವ್ ಮಾಡಬಾರ್ದು, ರೆಸ್ಟ್ ಬೇಕು. ಸೇಮ್ ಅನಾಲಜಿ ಲಂಗ್ಸ್ಗೆ. ಲಂಗ್ಸ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂದ್ರೆ ಲಂಗ್ಸ್ ಅಂದ್ರೆ ಡ್ಯಾಮೇಜ್ ಇದೆ. ನೀವೇನ್ ಮಾಡ್ಬೇಕು? ಕಾಮ್ ಆಗಿರ್ಬೇಕು. ಅದಕ್ಕೆ ಯೋಗ ಎಲ್ಲ ಇಂಪಾರ್ಟೆಂಟ್ ಇದ್ರಲ್ಲಿ. ಕಾಮ್ ಆಗಿದ್ರೆ ಅದು ಹೀಲ್ ಆಗಕ್ಕೆ ಟೈಮ್ ಕೊಡ್ಬೇಕು. ನೀವು ಟೆನ್ಷನ್ ತಗೊಂಡು ಅಥವಾ ಭಯ ಪಟ್ರೆ ಜೋರಾಗಿ ಉಸಿರಾಡ್ತೀರಾ. ಆಲ್ರೆಡಿ ನೀವು ಜೋರಾಗಿ ಉಸಿರಾಡ್ತಾ ಇರ್ತೀರಾ. ಉಸಿರಾಟ ನಾರ್ಮಲ್ ಆಗಿ 12 to 15 ಇರ್ಬೇಕು ಪರ್ ಮಿನಿಟ್.
ಕೋವಿಡ್ ಅಲ್ಲಿ 24-25 ಇರುತ್ತೆ. ಅವ್ರ ಟೆನ್ಷನ್ ಅಲ್ಲಿ 30-35 ಇರುತ್ತೆ. ಅದು ಒಳ್ಳೇದಲ್ಲ, ಲಂಗ್ಸ್ ಇನ್ನೂ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಆ 30 ಬ್ರೀತ್ ಮಾಡೋದನ್ನ ನಾವು 15ಕ್ಕೆ ತರಲೇಬೇಕು, ಅವಾಗಲೇ ಬೇಗ ರಿಕವರಿ ಆಗೋದು. ಸೊ ವೆರಿ ಇಂಪಾರ್ಟೆಂಟ್ ಕೌನ್ಸಿಲಿಂಗ್. ಜೊತೆಗೆ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಇನ್ನೊಂದು ತೊಂದ್ರೆ, ನೀವು ಕೋವಿಡ್ ಅಡ್ಮಿಟ್ ಮಾಡಿದ್ರೆ ಅವ್ರ ಅಟೆಂಡರ್ಸ್ ಇರಲ್ಲ, ರೆಗ್ಯುಲರ್ ಆಗಿ ನರ್ಸ್ ಇರಲ್ಲ, ಡಾಕ್ಟರ್ ಬರಲ್ಲ, ಈ ಎಲ್ಲಾ ಕಂಪ್ಲೇಂಟ್ಸ್ ಅವ್ರಿಗೆ ಇನ್ನೂ ಪ್ಯಾನಿಕ್ ಆಗ್ಬಿಡುತ್ತೆ. ಜೊತೆಗೆ ಇದೆಲ್ಲ ಹಾಕೊಂಡು ಓಡಾಡ್ತಾ ಇರ್ತಾರೆ, ಫೆಮಿಲಿಯರ್ ಫೇಸ್ ಇರಲ್ಲ, PPE ಹಾಕೊಂಡ್ಬಿಟ್ಟಿರ್ತಾರೆ, ಅದ್ರಲ್ಲಿ ಅರ್ಧ ಭಯ ಪಡ್ತಾ ಇರ್ತಾರೆ. ಅವ್ರು ಯಾರನ್ನ ಮೀಟ್ ಮಾಡ್ಬೇಕು, ಫೋನ್ ಮಾಡ್ಬೇಕು, ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಸೊ ಲಾಸ್ಟ್ ಟೈಮ್ ಇದೆಲ್ಲ ಎಕ್ಸ್ಪೀರಿಯನ್ಸ್, ಈ ಟೈಮ್ ಎಲ್ಲ ಚೇಂಜ್ ಮಾಡ್ಬಿಟ್ಟಿದೀವಿ, ರೆಗ್ಯುಲರ್ ತರ ಮಾಡ್ಬಿಟ್ಟಿದೀವಿ. ಅವಾಗ ರಿಸಲ್ಟ್ಸ್ ಬೇರೆ ತರ ಇರುತ್ತೆ. ICU ಅಲ್ಲೂ ಅಷ್ಟೇನೆ, ನಮ್ಮ ICU ಅಲ್ಲಿ ಎಲ್ಲಾರನು ಅಲೋ ಮಾಡ್ತಾ ಇದ್ವಿ, ಪ್ರಿಕಾಷನ್ಸ್ ಕೊಡ್ತೀವಿ, ಅವ್ರಿಗೆ ಹಾಕೊಳ್ಳಿ, ನೀವು ದಯವಿಟ್ಟು ಬಂದು ನೋಡಿ ಮಾತಾಡಿ, ಅವ್ರಿಗೂ ಕಂಫರ್ಟ್ ಆಗುತ್ತೆ ಅಂತ. ಓಕೆ ಡಾಕ್ಟ್ರೇ ಡಯಟ್ ಬಗ್ಗೆ ಒಂದು ಈಗ ಮುರಳೀಧರ್ ಚೆನ್ನಾಗಿ ಹೇಳಿದ್ರು, ಸೀಸನಲ್ ಫ್ರೂಟ್ಸ್ ಅಂತ. ಅದ್ರಲ್ಲೂ ಕೋವಿಡ್ ಬರ್ಲಿಕ್ಕೆ ಮೊದಲು ಅಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಆಯಾಯ ಪ್ರಾಂತದಲ್ಲಿ ಏನ್ ಬೆಳೆಯುತ್ತೆ ಅದೇ ಆಹಾರ, ತರಕಾರಿ, ಹಣ್ಣು, ಹಂಪಲು ಇವುಗಳನ್ನ ತಗೊಳ್ತಕ್ಕಂಥದ್ದು ಒಂದು. ಆಮೇಲೆ ಹಾಲು ಜೊತೆಗೆ ತುಪ್ಪ ಇವುಗಳು ದೇಹಕ್ಕೆ ಒಳ್ಳೆ ಒಳ್ಳೆ ಪೌಷ್ಟಿಕತೆಯನ್ನು ಕೊಡುತ್ತೆ ಅಂಡ್ ಇಮ್ಯುನಿಟಿ ಕೂಡ ಅದು ಸ್ವಾಭಾವಿಕವಾಗಿ ಬೂಸ್ಟಪ್ ಆಗುತ್ತೆ. ಇನ್ನೊಂದು, ಈ ಮೂಗಿಗೆ ನಾವು ಆಯುಷ್ ಮಂತ್ರಾಲಯ ಕೂಡ ಹೇಳಿದೆ, ಇಲ್ಲ ಕೊಬ್ಬರಿ ಎಣ್ಣೆ ಅಥವಾ ಮನೆಯ ತುಪ್ಪವನ್ನ ಹೊರಗಡೆ ಹೋಗುವಾಗ ಸ್ವಲ್ಪ ಹಾಕೊಂಡು ಹೋಗ್ಬೇಕು ಅಂತ. ಅದು ಉದ್ದೇಶ ಇಷ್ಟೇ, ಈ ಫ್ಯಾಟ್ ಮೀಡಿಯಾದಲ್ಲಿ ಎಣ್ಣೆ ತುಪ್ಪ ಯಾವಾಗ ಇರುತ್ತೆ ಆ ಮೀಡಿಯಾದಲ್ಲಿ ಈ ವೈರಲ್ ಲೋಡ್ ಕಡಿಮೆ ಆಗುತ್ತೆ ಅಂತ. ಮನೆಗೆ ಬಂದ್ಮೇಲೆ ಸ್ಟೀಮ್ ತಗೋಬೇಕು, ಆಮೇಲೆ ಬಿಸಿನೀರಲ್ಲಿ ಬಾಯಿ ಮುಕ್ಕಳಿಸ್ಬೇಕು ಅಂತಕ್ಕಂಥದ್ದನ್ನು ಕೂಡ ಆಯುಷ್ ಮಂತ್ರಾಲಯ ಹೇಳಿದೆ. ಇದ್ರ ಬಗ್ಗೆ ವೈಜ್ಞಾನಿಕವಾಗಿ ಇನ್ನೂ ಕೂಡ ನಡೀತಾ ಇದೆ. ಆದ್ರೆ ಮಾಡೋದ್ರಿಂದ ಏನ್ ತೊಂದರೆ ಏನಾಗಲ್ಲ. ಜೊತೆಗೆ ಪರಂಗಿ ಹಣ್ಣು ಇದೆಯಲ್ಲ, ಇದು ತುಂಬಾ ಒಳ್ಳೆಯ ಹಣ್ಣು. ಈ ಪರ್ಟಿಕ್ಯುಲರ್ ಕೋವಿಡ್ ಸೀಸನ್ ಅಲ್ಲಿ ಪರಂಗಿ ಹಣ್ಣು ಉಪಯೋಗ ಮಾಡಬಹುದು. ಅದರ ಜೊತೆಗೆ ಈ ಸೀಡ್ಸ್ ಬರುತ್ತಲ್ಲ, ಪಂಪ್ಕಿನ್ ಸೀಡ್ಸ್, ಫ್ಲಾಕ್ಸ್ ಸೀಡ್ಸ್, ಚಿಯಾ ಸೀಡ್ಸ್, ವಾಟರ್ ಮೆಲನ್ ಸೀಡ್ಸ್, ಆ ಸೀಡ್ಸ್ ಅಲ್ಲಿ ಒಳ್ಳೆ ಒಂದು ಆಂಟಿ ಆಕ್ಸಿಡೆಂಟ್ ಇರುತ್ತೆ, ಒಳ್ಳೆ ನ್ಯಾಚುರಲ್ ಪ್ರೋಟೀನ್ ಸಪ್ಲಿಮೆಂಟೇಶನ್ ಆಗುತ್ತೆ. ಅವುಗಳನ್ನು ಕೂಡ ಉಪಯೋಗ ಮಾಡೋದು. ಅಂಡ್ ತುಂಬಾ ಬಿಸಿನೀರು ಕುಡಿಬೇಕು. ಬಿಸಿನೀರು ಕುಡಿದಾಗ ನಮ್ಮ ದೇಹದ ಉಷ್ಣತೆ ಸ್ವಲ್ಪ ನಾರ್ಮಲ್ ಗಿಂತ ಜಾಸ್ತಿ ಆಗುತ್ತೆ, ಅದು ಹೆಲ್ಪ್ ಆಗುತ್ತೆ ಅಂತ ಕೆಲವು ಸ್ಟಡಿಗಳು ಹೇಳೋದ್ರಿಂದ ಬಿಸಿನೀರು ಕುಡಿಯೋಣ, ನ್ಯೂಟ್ರಿಷಸ್ ಆಹಾರ ತಗೊಳ್ಳೋಣ, ಅಜೀರ್ಣ ಮಾಡ್ಕೊಳ್ಳದೆ ಇರೋಣ. ಅದು ಬಹು ಮುಖ್ಯವಾಗಿರ್ತಕ್ಕಂಥದ್ದು. ಅದು ಈ ಬರ್ಗರ್ ಸಂಸ್ಕೃತಿ, ಹೊರಗಡೆಯಿಂದ ತರ್ತಕ್ಕಂಥ ಆಹಾರಗಳು ಇವೆಲ್ಲ ಏನಿದೆಯಲ್ಲ, ಅಥವಾ ಮನೆಯಲ್ಲೇ ಅಜೀರ್ಣ ಮಾಡ್ಕೊಳ್ಳದೆ ಇರೋ ತರಹ ಆಹಾರವನ್ನ ತಗೊಂಡ್ರೆ ಲಘುವಾಗಿರುತ್ತೆ. ಅದರಿಂದ ಸಾಕಷ್ಟು ಪೌಷ್ಟಿಕತೆಯೂ ಸಿಗುತ್ತೆ ಅಂಡ್ ಕಾಂಪ್ಲಿಕೇಶನ್ಸ್ ನಾವು ಪ್ರಿವೆಂಟ್ ಮಾಡಬಹುದು ಅಂತ ನನ್ಗನ್ಸುತ್ತೆ. ಥ್ಯಾಂಕ್ ಯು ಡಾಕ್ಟ್ರೆ. ಡಾಕ್ಟರ್ BG ಮುರಳೀಧರ್ ಅವ್ರಿಗೆ ಒಂದೇ ಒಂದು ಪ್ರಶ್ನೆ ನಮ್ದು ಈ ಬೇರೆಯವರು ಸಾಕಷ್ಟು ಜನ ಕೇಳಿದ್ದಾರೆ. ಇದು ನಮ್ಮ ಈ 45 ವರ್ಷ ಮೇಲ್ಪಟ್ಟವ್ರು ಮಾತ್ರ ತಗೋಬೇಕಾ ಅಥವಾ ಬೇರೆ ಯಾರ್ಯಾರು ತಗೋಬಹುದು ನಮ್ಮ ಈ ಬ್ಲಡ್ ಥಿನ್ನರ್ಗಳನ್ನ? ಈ ಅದನ್ನ ತಾವು ಹೇಳ್ಬೇಕು ಡಾಕ್ಟ್ರೆ. ಓಕೆ ಸರ್, ಇದು 45 ವರ್ಷ ಮೇಲ್ಪಟ್ಟವರಿಗೆ ತುಂಬಾ ಜನಕ್ಕೆ BP ಮತ್ತೆ ಶುಗರ್ ಇರುತ್ತೆ, ಡಯಾಬಿಟಿಸ್ ಇರುತ್ತೆ, ಮತ್ತೆ ಕಾರ್ಡಿಯಾಕ್ ಪ್ರಾಬ್ಲಮ್ ಇರುತ್ತೆ. ಅವರೆಲ್ಲರೂ ತಗೊಳ್ಳೋದು ತುಂಬಾನೇ ಅವಶ್ಯಕವಾಗುತ್ತೆ. 45 ವರ್ಷದಿಂದ ಕೆಳಗಿನವ್ರು ಸಹ ಅವ್ರ ಡಿ ಡೈಮರ್ ಜಾಸ್ತಿ ಇದ್ರೆ ಟೆಸ್ಟ್ ಮಾಡಿ ನೋಡ್ತೀವಿ. ಡಿ ಡೈಮರ್ ಜಾಸ್ತಿ ಇದ್ರೆ ಅಂತವ್ರು ಸಹ ಬ್ಲಡ್ ಥಿನ್ನರ್ಸ್ ತಗೋಬೇಕು. ಅವ್ರಿಗೂ ಸಹ ಈ ನೋಯಾಕ್ಸ್ ಅಂತ ನಾನು ಹೇಳಿದೆ, ಹೊಸ ಡ್ರಗ್ಸ್, ಅದು ತುಂಬಾ ಪರಿಣಾಮಕಾರಿಯಾಗಿದೆ ಈ ಕ್ಲಾಟ್ ಪ್ರಿವೆಂಟ್ ಮಾಡೋದ್ರಲ್ಲಿ. ಮತ್ತೆ ಈ ಕ್ಲೋವಿಡ್ ಕ್ಲಾಟ್ ಆರ್ಟಿರಿಯಲ್ ಸೈಡ್ ಆಗುತ್ತೆ, ವೀನಸ್ ಸೈಡ್ ಆಗುತ್ತೆ, ಎರಡೂ ಕಡೆ ಆಗೋದ್ರಿಂದ ಬರೀ ಎಕೋಸ್ಪ್ರಿನ್ ತಗೊಂಡ್ರೆ ವೀನಸ್ ಕ್ಲಾಟ್ ಮೇಲೆ ಅದ್ರ ಯಾವುದೇ ಪ್ರಭಾವ ಇರೋದಿಲ್ಲ. ಆದ್ರಿಂದ ನೋಯಾಕ್ಸ್ ತಗೊಳ್ಳೋದೇ ಒಳ್ಳೇದು. ಅದನ್ನ ತಗೊಂಡ್ರೆ ಖಂಡಿತ ಕ್ಲಾಟ್ ಪ್ರಾಬ್ಲಮ್ಸ್ ತುಂಬಾ ಮಟ್ಟಿಗೆ ಕಂಟ್ರೋಲ್ ಮಾಡಬಹುದು. ಆದ್ರಿಂದ ಎಲ್ಲರೂ 45 ಇಯರ್ಸ್ ಕಡಿಮೆಯವ್ರು ಸಹ ಇದು ನಾವು ಬ್ಲಡ್ ಟೆಸ್ಟ್ ಮಾಡಿ ನೋಡ್ತೀವಿ, ಡಿ ಡೈಮರ್ ಲೆವೆಲ್ಸ್ ಹೈ ಇದ್ರೆ ಅಂತ ತಗೊಳ್ಳೋದು ತುಂಬಾ ಒಳ್ಳೇದು. ಇನ್ನೊಂದು ಡಯಟ್ ಬಗ್ಗೆ ಎಲ್ಲರೂ ಹೇಳ್ತಾ ಇದ್ದಾರೆ, ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಮಿಸ್ ಮಾಡ್ತಾ ಇದ್ದಾರೆ. ಇಂಪಾರ್ಟೆಂಟ್ ಪಾಯಿಂಟ್ ಇರೋದು, ಈಗ ನಮ್ಮ ಸೆಂಟ್ರಲ್ ಗವರ್ಮೆಂಟ್ DRDO 2-ಡಿಆಕ್ಸಿ ಗ್ಲೂಕೋಸ್ ಅಂತ ತಂದಿದೆ. ಏನಕ್ಕೆ ತಂದಿರೋದು 2-ಡಿಆಕ್ಸಿ ಗ್ಲೂಕೋಸ್ ಅಂದ್ರೆ, ರೆಗ್ಯುಲರ್ ಕಾರ್ಬೋಹೈಡ್ರೇಟ್ಸ್ ತಿನ್ಬಾರ್ದು, ಸಕ್ಕರೆ ಅಂಶ ಇರಬಾರ್ದು, ಅನ್ನ ಜಾಸ್ತಿ ತಿನ್ಬಾರ್ದು. ಕೋವಿಡ್ ಕಾಯಿಲೆ ಡಯಟ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಹೈ ಪ್ರೋಟೀನ್ ಡಯಟ್. ಪ್ರೋಟೀನ್ಸ್ ಜಾಸ್ತಿ ತಿನ್ಬೇಕು, ಆಮೇಲೆ ಫ್ಯಾಟ್ಸ್ ಜಾಸ್ತಿ ತಿನ್ಬೇಕು. ಸೊ ಕಾರ್ಬೋಹೈಡ್ರೇಟ್ ಕಡಿಮೆ ಮಾಡಬೇಕು.
ಕಾರ್ಬೋಹೈಡ್ರೇಟ್ ಕಡಿಮೆ ಮಾಡಿದಷ್ಟು ಕೊರೋನಾ ವೈರಸ್ ಬೆಳೆಯೋದು ಕಡಿಮೆ ಆಗುತ್ತೆ. ಕೊರೋನಾ ವೈರಸ್ ಬೆಳೆಯೋದಕ್ಕೆ ಕಾರ್ಬೋಹೈಡ್ರೇಟ್ ಬೇಕು. ಅದಕ್ಕೆ 2-ಡಿಯಾಕ್ಸಿ ಗ್ಲೂಕೋಸ್ ಕೊಟ್ರೆ ಕಾರ್ಬೋಹೈಡ್ರೇಟ್ ಸಿಗಲ್ಲ, ಅದರ ರಿಪ್ಲಿಕೇಶನ್ ಕಡಿಮೆ ಆಗುತ್ತೆ. ಅದನ್ನ ನಾವು ನಿಜ ಜೀವನದಲ್ಲಿ ಏನ್ ಮಾಡ್ಬೇಕು? ಈಗ ಅನ್ಫಾರ್ಚುನೇಟ್ಲಿ 2-ಡಿಯಾಕ್ಸಿ ಗ್ಲೂಕೋಸ್ ಇನ್ನೂ ಬಂದಿಲ್ಲ, June 15 ಮೇಲೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಕಮರ್ಷಿಯಲ್ ಆಗಿ. ಸೊ ಈಗ ಅಲ್ಲಿ ತನಕ ನಾವೇನ್ ಮಾಡ್ಬೇಕು? ಲೋ ಕಾರ್ಬೋಹೈಡ್ರೇಟ್ಸ್, ಡಯಾಬಿಟಿಕ್ ಪೇಷಂಟ್ ಏನ್ ಹೇಳ್ತೀವಿ ಆ ರೀತಿ ಕಾರ್ಬೋಹೈಡ್ರೇಟ್ಸ್ ಆದಷ್ಟು ಅವಾಯ್ಡ್ ಮಾಡಬೇಕು. ಹೈ ಪ್ರೋಟೀನ್ಸ್ ತಗೋಬೇಕು. ಮೊಟ್ಟೆಯಲ್ಲಿ ಎಗ್ ವೈಟ್ ಇಸ್ ದ ಬೆಸ್ಟ್, ಎಗ್ ಆಲ್ಬುಮಿನ್ ಇಸ್ ದ ಬೆಸ್ಟ್ ಪ್ರೋಟೀನ್ ಅವೈಲಬಲ್ ಅಂಡ್ ಈಸಿಲಿ ಡೈಜೆಸ್ಟಿಬಲ್ ಅಂಡ್ ಇಟ್ ಕೆನಾಟ್ ಬಿ ಅಡಲ್ಟ್ರೇಟೆಡ್. ಅದನ್ನ ಯಾರು ಏನೋ ಮಿಕ್ಸ್ ಮಾಡಕ್ಕಾಗಲ್ಲ ಎಗ್ ಪ್ರೋಟೀನ್ಗೆ. ಸೊ ಆದ್ರಿಂದ ಮೊಟ್ಟೆ ತಿನ್ನೋರು ಎಲ್ಲರೂ ಮೊಟ್ಟೆ ತಗೊಂಡ್ರೆ ಖಂಡಿತ ಪ್ರೋಟೀನ್ಸ್ ಇಂಪ್ರೂವ್ಮೆಂಟ್ ಆಗುತ್ತೆ. ಮೊಟ್ಟೆ ತಿಂದೇ ಇರೋರು ಈಗಾಗಲೇ ಹೇಳ್ದಂಗೆ ಫ್ಲಾಕ್ ಸೀಡ್ಸು, ಆಲ್ಮಂಡ್ಸು, ಆ ತರ ಡ್ರೈ ಫ್ರೂಟ್ಸು, ನಟ್ಸು ಅದನ್ನ ತಗೊಂಡು ಹೈ ಪ್ರೋಟೀನ್ ಡಯಟ್ ತಗೋಬೇಕು, ಮತ್ತೆ ಹೈ ಫ್ಯಾಟ್ ಡಯಟ್ ತಗೋಬೇಕು. ಕಾರ್ಬೋಹೈಡ್ರೇಟ್ ನ ಆದಷ್ಟು ಕಡಿಮೆ ಮಾಡಬೇಕು. ದಟ್ ಈಸ್ ದ ಮಂತ್ರ ಫಾರ್ ಕೋವಿಡ್. ಧನ್ಯವಾದಗಳು ಸರ್. ಡಾಕ್ಟರ್ ಸುನಿಲ್ ಅವರೇ, ಬೇರೆ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳ್ಬೋದು ಒಟ್ಟಾರೆಯಾಗಿ. ಒಂದ್ ನಿಮಿಷ ಸುದರ್ಶನ್. ಡಾಕ್ಟರ್ ಪ್ರದೀಪ್ ಕುಮಾರ್ ಅವರೇ, ಹೇಳಿ. ಈಗ ಒಂದು ಕೊನೆಯದಾಗಿ ನೀವು ನಿಮ್ ಕಡೆಯಿಂದ ನಮಗ್ ಬೇಕಾಗಿರೋದು ಈ ಬ್ಲಾಕ್ ಫಂಗಸ್ ಇದೆಲ್ಲ ಫಸ್ಟ್ ಮೂಗಿಂದ ನಮ್ಗೆ ಎಲ್ಲ ಬೇರೆ ಬೇರೆ ಕಾರಣಕ್ಕೆ ಈ ಕೊರೋನಾ ವೈರಸ್ ಇರ್ಬೋದು, ಮೂಗ್ನಿಂದ ನಮ್ಮ ದೇಹ ಸೇರ್ತಾರ ಸರಿ. ಆದ್ರೆ ಯಾವುದೇ ರೀತಿ ಇನ್ಫೆಕ್ಷನ್ ಆಗದೆ ಇರೋ ರೀತಿನಲ್ಲಿ ಯಾವ್ದಾದ್ರು ಪ್ರಿಕಾಷನರಿ ಡ್ರಾಪ್ಸ್ ಏನಾದ್ರು ನಮ್ಮಲ್ಲಿ ENT ಇದ್ರಲ್ಲಿ ಸಿಗಕ್ ಸಾಧ್ಯ ಇದೆಯಾ? ಆ ತರದಿದ್ರೆ ನಾವು ಯಾವ್ದು ತಗೋಬೇಕಾಗತ್ತೆ? ಇನ್ಫೆಕ್ಷನ್ ಆಗದೆ ಇರೋ ರೀತಿ ಇರೋಂಥದ್ದು ಯಾವ್ದಿದೆ ನೋಡಿ. ಅದು ಆಕ್ಚುಲಿ ನಾನು ಹೇಳಿದ್ದು ನಿಮ್ಗೆ, ಈ ಬ್ಲಾಕ್ ಫಂಗಸ್ ಮೂಗ್ನಲ್ಲಿ ಎಲ್ಲಾರ ಮೂಗ್ನಲ್ಲಿ ಇರುತ್ತೆ, ಆದ್ರೆ ಅದು ಇನ್ಫೆಕ್ಷನ್ ಮಾಡಲ್ಲ ಅಷ್ಟೇ, ಇರುತ್ತೆ. ಆದ್ರೆ ಯಾರಿಗೆ ಡಯಾಬಿಟಿಸ್ ಇರುತ್ತೋ, ಯಾರಿಗೆ ಇದು ಇಮ್ಯುನೋ ಕಾಂಪ್ರಮೈಸ್ ಸ್ಟೇಟ್ ಅಂತೀವಲ್ಲ, ಮತ್ತೆ ಐರನ್ ಕಂಟೆಂಟ್ ಯಾರು ಜಾಸ್ತಿ ತಗೊಂಡು ಮತ್ತೆ ಕೋವಿಡ್ ಇಂದ ಯಾರು ರಿಕವರ್ ಆಗಿರ್ತಾರೋ ಅಂತವ್ರಿಗೆ ಮಾತ್ರ ಈ ಫಂಗಸ್ ಪೆಥೋಜೆನಿಕ್ ಆಗುತ್ತೆ. ಆಕ್ಚುಲಿ ಮೂಗ್ನಲ್ಲಿ ಇರುತ್ತದು. ಸೊ ಅದನ್ನ ನಾವು ಇನ್ಫೆಕ್ಷನ್ ಆಗದೆ ಇರೋದಕ್ಕೆ ತಡೆಯೋಕೆ ಆಗೋದಿಲ್ಲ. ಅದು ಒಂದು. ಎರಡನೇದು, ಯಾರ್ಯಾರು ಸ್ಟೀಮ್ ಜಾಸ್ತಿ ತಗೊಂತಾರೋ ನೋಡಿ, ಸ್ಟೀಮು ವೈರಸ್ ನ ಇನಿಬಿಟ್ ಮಾಡುತ್ತೆ, ಕೋವಿಡ್ ವೈರಸ್ ನ, ಆದ್ರೆ ಫಂಗಸ್ ನ ಜಾಸ್ತಿ ಮಾಡುತ್ತೆ. ಸೊ ಲಿಮಿಟೆಡ್ ಸ್ಟೀಮಿಂಗ್ ಈಸ್ ಓಕೆ, ದಿನಕ್ಕೆ ಒಂದ್ಸಲಿ ಅಥವಾ ಮ್ಯಾಕ್ಸಿಮಮ್ 2 ಸಲ ಓಕೆ. ನಾನ್ ನೋಡಿದ್ದೀನಿ ಕೆಲವು ಪೇಷಂಟ್ಸ್ ದಿನಕ್ಕೆ 10 ಸಲ 15 ಸಲ ಸ್ಟೀಮ್ ತಗೊಂತಾರೆ, ಅಂತವ್ರಿಗೆ ಫಂಗಸ್ ಪ್ರಮೋಟ್ ಆಗುತ್ತೆ. ಸೊ ಇಂಡಿಸ್ಕ್ರಿಮಿನೇಟ್ ಆಗಿ ನಾವು ಸ್ಟೀಮಿಂಗ್ ಮಾಡಬಾರ್ದು. ಮತ್ತೆ ಡ್ರೈ ನೋಸ್ಗೆ ನಾವು ಸಲೈನ್ ಸ್ಪ್ರೇ ಹಾಕೊಂಡ್ರೆ ಸ್ವಲ್ಪ ಮಟ್ಟಿಗೆ ತಡಿಬಹುದು. ಮತ್ತೆ ಬೇರೆಯವ್ರು ಹೇಳ್ದಂಗೆ ನ್ಯೂಟ್ರಿಷನಲ್ ಡಯಟ್ ಮತ್ತೆ ಇವೆಲ್ಲಾನು ಮಾಡಬಹುದು. ಮಿಲ್ಕ್ ಅಂಡ್ ಎಗ್, ದೇ ಆರ್ ಕಾಲ್ಡ್ ಹೋಲ್ಸಮ್ ಫುಡ್. ಅದರಲ್ಲಿ ಕರೆಕ್ಟ್ ಪ್ರಮಾಣವಾಗಿ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಮಿನರಲ್ಸ್, ಟ್ರೇಸ್ ಎಲಿಮೆಂಟ್ಸ್, ಫ್ಯಾಟ್ ಇದೆಲ್ಲಾನು ಎಷ್ಟು ಬೇಕೋ ಆ ಪ್ರಪೋರ್ಷನ್ ಅಲ್ಲಿ ಇರುತ್ತೆ. ಅದಕ್ಕೋಸ್ಕರ ಹೋಲ್ಸಮ್ ಫುಡ್ ಅಂತೀವಿ, ಲೈಕ್ ಮಿಲ್ಕ್ ಅಂಡ್ ಎಗ್ ಶುಡ್ ಬಿ ಟೇಕನ್. ಡಾಕ್ಟರ್ ಸುನೀಲ್ ಅವರೇ ಕೇಳಿ. ಅವಾಯ್ಡ್ ಮಾಡಬೇಕು. ಮತ್ತೆ ರೆಗ್ಯುಲರ್ ಅದರ್ ಕ್ಲೆನ್ಲಿನೆಸ್, SMS ಅಂತ ಹೇಳಿದ್ರಲ್ಲ, ಸ್ಯಾನಿಟೈಸೇಷನ್, ಮಾಸ್ಕ್ ಮತ್ತೆ ಡಿಸ್ಟೆನ್ಸಿಂಗ್ ಇವೆಲ್ಲ ನಾವು ಪಾಲಿಸಿದ್ರೆ ಆವಾಗ ಬರೋದಿಲ್ಲ. ಬಟ್ ಎಲ್ಲದಕ್ಕಿಂತ ಮುಖ್ಯ ಬ್ಲಡ್ ಶುಗರ್ ಲೆವೆಲ್ಸ್ ಮತ್ತೆ ಪೋಸ್ಟ್ ಕೋವಿಡ್ ಐರನ್ ಕಂಟೆಂಟ್ ಬ್ಲಡ್ ನಲ್ಲಿ ಕಮ್ಮಿ ಇರಬೇಕು. ಇಂಡಿಸ್ಕ್ರಿಮಿನೇಟ್ ಆಗಿ ಐರನ್ ಟ್ಯಾಬ್ಲೆಟ್ಸ್ ತಗೊಳ್ಳೋದು ಮಾಡಬಾರ್ದು. ಇದೆಲ್ಲ ನಾವು ಪಾಲಿಸಿದ್ರೆ ಕೋವಿಡ್ ಇನ್ಫೆಕ್ಷನ್ ಬ್ಲಾಕ್ ಫಂಗಸ್ ತಡಿಬಹುದು. ಥ್ಯಾಂಕ್ ಯು. ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟರೆ. ವಿಶೇಷವಾಗಿ ನಮ್ಮಲ್ಲಿ ಎಲ್ಲಾರ್ಗು ಒಂದು ಇದಿತ್ತು, ಏನೋ ಸ್ಟೀಮ್ ತಗೊಂಡ್ರೆ ಎಲ್ಲ ಒಂದ್ ಕಡೆ ಕಡಿಮೆ ಆಗ್ಬಿಡತ್ತೆ ಅಂತ. ಆದ್ರೆ ನೀವು ಸ್ಟೀಮ್ ತಗೊಂಡ್ರೆ ಕೋವಿಡ್ ಕಡಿಮೆ ಆಗೋದು, ಆದ್ರೆ ಫಂಗಸ್ ಜಾಸ್ತಿ ಆಗತ್ತೆ ಅನ್ನೋ ಒಂದು ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ. ಡಾಕ್ಟರ್ ಸುನೀಲ್ ಬಾಬು ಅವರೇ, ಬೇರೆ ಏನೇನ್ ಕ್ವಶನ್ಸ್ ಇದೆ ಅದನ್ನ ಸ್ವಲ್ಪ ಎಲ್ಲ ಕೇಳ್ಬಿಟ್ರೆ ಬೇಗ ಮುಗಿಸ್ಕೋಬಹುದು ನಾವು. ಒಂದು ನಿಮಿಷ. ಫೈನಲ್ ಕ್ವಶನ್ ಮುರಳೀಜಿ. ಎಕ್ಸ್ಟರ್ನಲ್ ಕ್ವಶನ್ ಬಂದಿದೆ. ಗರ್ಭಿಣಿಯರು ಯಾವಾಗ ವ್ಯಾಕ್ಸಿನ್ ತಗೋಬಹುದು, ಮತ್ತೆ ಹಾಲು ಉಣ್ಸ ತಾಯಿಂದಿರು ಯಾವಾಗ ವ್ಯಾಕ್ಸಿನ್ ತಗೋಬಹುದು, ಮಕ್ಕಳಿಗೆ ಯಾವಾಗ ವ್ಯಾಕ್ಸಿನ್ ಬರುತ್ತೆ ಅಂತ ಇದೊಂದು ಎಕ್ಸ್ಟರ್ನಲ್ ಕ್ವಶನ್ ಆಚೆಯಿಂದ ಕೇಳಿದ್ದಾರೆ ಯಾರು. ಕೊಡ್ಬೋದು ಅಂತ ಬಂದಿದೆ ಈಗ ರೀಸೆಂಟ್ ಆಗಿ. ಮುಂಚೆ ಆದ್ರೆ ಲೈವ್ ವ್ಯಾಕ್ಸಿನ್ಸ್ ಕೊಡ್ತಾ ಇರ್ಲಿಲ್ಲ, ಈಗೇನೋ ಕೊಡ್ಬೋದು ಅಂತ ಹೇಳ್ತಾ ಇದಾರೆ. ಜೊತೆಗೆ ಮಕ್ಕಳಿಗೆ ಈಗ ಸ್ಟಡಿ ನಡೀತಾ ಇದೆ, ಹೊರಗಡೆ ನಡೀತಾ ಇದೆ. 12 years ಇಂದ ಸ್ಟಾರ್ಟ್ ಮಾಡಿದ್ದಾರೆ, 12 to 18 years. ನಮ್ ಇಲ್ಲಿ ಮೋಸ್ಟ್ಲಿ ಬೆಳಗಾಂ ಅಥವಾ ಬೆಳಗಾಂ ಇರ್ಬೇಕು, ಅಲ್ಲಿ 2 ಹಾಸ್ಪಿಟಲ್ ನಡೀತಾ ಇದೆ ಸ್ಟಡಿ. 12 to 18 years ಸ್ಟಡಿ ನಡೀತಾ ಇದೆ. ಮೋಸ್ಟ್ಲಿ ಬರುತ್ತೆ ಸರ್, ಪೀಡಿಯಾಟ್ರಿಕ್ ವ್ಯಾಕ್ಸಿನ್ ಪ್ಲಾನ್ ನಡೀತಾ ಇದೆ. ಒಳ್ಳೆಜಿ. ಇನ್ನೊಂದು ಫೈನಲ್ ಕ್ವಶನ್. ಹಿಮೋಫಿಲಿಕ್ ಯಾರೊಬ್ರು ಕೇಳ್ತಾ ಇದ್ದಾರೆ ಗ್ರೂಪ್ ಅಲ್ಲಿ, ಹಿಮೋಫಿಲಿಕ್ಸ್ ಏನಾದ್ರು ಸ್ಪೆಷಲ್ ಪ್ರಿಕಾಷನ್ ತಗೋಬೇಕಾ ಅಂತ, ಪೇಷಂಟ್ ಹಿಮೋಫಿಲಿಕ್ಸ್.
ಹಿಮೋಫಿಲಿಕ್ ಪೇಷಂಟ್ಸ್. ಅದೇ ಸರ್, ಐರನ್ ಇದೇ ಚಾಲೆಂಜ್. ಡಯಾಬಿಟಿಕ್ ಇದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು, ಐರನ್ ಜಾಸ್ತಿ ಸಪ್ಲಿಮೆಂಟ್ ತಗೊಂಬ. ಡಯಾಬಿಟಿಕ್ ಇಲ್ಲ ಅಂದ್ರೆ ಐರನ್ ಮಾನಿಟರ್ ಮಾಡಿ ತಗೊಬೇಕು, ಇಲ್ಲ ಅಂದ್ರೆ ತಗೋಬಹುದು. ಬಟ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್, ಯಾಕಂದ್ರೆ ಐರನ್ ಸ್ಟ್ರಾಂಗ್ ರಿಸ್ಕ್ ಫ್ಯಾಕ್ಟರ್ ಫಾರ್ ಇದು ಮ್ಯೂಕರ್ ಬ್ಲಾಕ್ ಫಂಗಸ್. ಆಮೇಲೆ ಇದು ಫೈನಲ್ ಬಂದು ಸ್ಟೀಮ್ದು ಆಯ್ತು. ಈಗ ನಾವು ವ್ಯಾಕ್ಸಿನೇಷನ್ ತಗೊಂಡ್ರೆ ಎಷ್ಟು ದಿವಸ ಆದ್ಮೇಲೆ ಬ್ಲಡ್ ಡೊನೇಷನ್ ಕೊಡ್ಬೋದು ಅಂತ? ಸರ್ ಆಕ್ಚುಲಿ ನೆಗೆಟಿವ್ ಆದ್ಮೇಲೆ ಕೊಡ್ಬೇಕು ಅಂತ ಇದಾರೆ. ಇನಿಷಿಯಲಿ ಒಂದೆರಡು ಪೇಪರ್ ಕೊಡಿ ಅಂದ್ರು, ಬಟ್ ಈಗ ನೆಗೆಟಿವ್ 15 ಡೇಸ್ ಮಿನಿಮಮ್ ಕೊಡಿ ಅಂತ, 15 ಡೇಸ್ ಆದ್ಮೇಲೆ ಕೊಡಿ ಅಂತ. ಆಮೇಲೆ ನಮ್ಮ ಮೆಡಿಕಲ್ ನಡೀತಾ ಇದೆ. ವ್ಯಾಕ್ಸಿನೇಷನ್ ತಗೊಂಡಾದ್ಮೇಲೆ ಡಾಕ್ಟರ್ ಮುರಳಿ ವ್ಯಾಕ್ಸಿನ್ ಆದ್ಮೇಲೆ 15 ಡೇಸ್ ಸರ್. ಓಕೆ. ಆಮೇಲೆ ಇನ್ನೊಂದು ಮೆಡಿಕಲ್ ಇದು ಫೆಟರ್ನಿಟಿ ನಡೀತಾ ಇರೋ ಕ್ವಶನ್, ಈಗ ಇಂಜೆಕ್ಷನ್ ಆಂಪ್ಲಿಟ್ರಿಸಿನ್ ಸಬ್ಸ್ಟಿಟ್ಯೂಟ್ಸ್ ಯಾವ್ದಾರು ಇದೆಯಾ ಅಂತ, ಇಸ್ಕೋಪೋನೋಸಲ್, ಅದ್ರ ಬಗ್ಗೆ ಒಂದು 2 words ಹೇಳ್ಬೇಕು. ಸಬ್ಸ್ಟಿಟ್ಯೂಟ್ ಅಂತ ಏನಿಲ್ಲ, ಇಷ್ಟು ದಿವಸ ಸ್ಟಡಿ ಬಂದಿರೋದು ಆಂಫೋಟರ್ಸಿನ್. ಅದ್ರಲ್ಲಿ 2 ತರ ಇರುತ್ತೆ, ಒಂದು ರೆಗ್ಯುಲರ್, ಒಂದು ಲೈಫೋಸೋಮಲ್. ರೆಗ್ಯುಲರ್ ಅಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್, ಕಿಡ್ನಿ ಡ್ಯಾಮೇಜ್ ಹೆಚ್ಚಿಗೆ ಇತ್ತು. ಸೊ ಅದಕ್ಕೆ ಲೈಫೋಸೋಮಲ್ ಸ್ವಲ್ಪ ಕಿಡ್ನಿ ಡ್ಯಾಮೇಜ್ ಕಡಿಮೆ, ಡೋಸ್ ವೇರಿಯೇಷನ್ ಸೇಫ್ ಅಂತ. ಇಷ್ಟು ದಿವಸ ನಡೆದಿರೋ ಸ್ಟಡಿ ಎಲ್ಲ ಆಂಫೋಟರ್ಸಿನ್, ಅದಕ್ಕೆ ಆಲ್ಟರ್ನೇಟೇ ಇಲ್ಲ. ಜೊತೆಗೆ ಅದಾದ್ಮೇಲೆ ಆಂಫೋಟರ್ಸಿನ್ ಓಕೆ, ಅದು ಕೆಲವರಲ್ಲಿ ರಿಯಾಕ್ಷನ್ ಇರುತ್ತೆ, ಅವರಲ್ಲಿ ಏನ್ ಮಾಡ್ತೀರಂತ. ಅವರಲ್ಲಿ IV ಫೊಸಕೊನೊಲೋಸನ್ ಅಂತ ಒಂದು ಬರುತ್ತೆ, ಅದು IV ಬರುತ್ತೆ, ಟ್ಯಾಬ್ಲೆಟ್ ಬರುತ್ತೆ, ಸಿರಪ್ ಬರುತ್ತೆ. ಸೊ ಬರೀ ಆಂಫೋಟರ್ಸಿನ್ ಇಲ್ಲ ಅಂದ್ರೆ ಇದು ಕೊಡ್ಬೋದಾ, ಫೊಸಕೊನೊಲೋಸ್ ಕೊಡ್ಬೋದಾ ಅಂತ ಇಲ್ಲವರೆಗೂ ಸ್ಟಡಿ ಇಲ್ಲ. ಕಾಂಬಿನೇಷನ್ ಸ್ಟಡಿ ಇದೆ, ಅಂದ್ರೆ 2 ಕಾಂಬಿನೇಷನ್ ಮಾಡಿದ್ದಾರೆ, ಬಟ್ ಏನು ಪ್ರಯೋಜನ ಇಲ್ಲ, ಒಂದೇ ಬೆಟರ್ ಅಂತ. ಈಗ ನಮ್ಗೆ ಇದು ಅವೈಲಬಿಲಿಟಿ ಇರೋದಕ್ಕೆ ನಾವು ಫೊಸಕೊನೊಲೋಸ್ ಯೂಸ್ ಮಾಡ್ತಾ ಇದೀವಿ. IV ಸಿಕ್ಕಿಲ್ಲ ಅಂದ್ರೆ ಟ್ಯಾಬ್ಲೆಟ್. ಜೊತೆಗೆ ಮುಂಚೆ ಏನಾದ್ರು ಅಂದ್ರೆ ಸ್ವಲ್ಪ ದಿವಸ ಆಂಫೋಟರ್ಸಿನ್ ಕೊಡಿ, ಸ್ವಲ್ಪ ಸೆಟ್ಲ್ ಆದ್ಮೇಲೆ ಫೊಸಕೊನೊಲೋಸ್ ಚೇಂಜ್ ಮಾಡಿ ಅಂತ ಹೇಳಿದ್ದಾರೆ. ಬಟ್ ಈಗ ಈ ಚಾಲೆಂಜಸ್ ಇರೋದಕ್ಕೆ ನಾವು ಫೊಸಕೊನೊಲ್ ಯೂಸ್ ಮಾಡ್ತಾ ಇದೀವಿ. ಔಟ್ಕಮ್ಸ್ ಚೆನ್ನಾಗಿದೆ, ಅಂದ್ರೆ ರೆಸ್ಪಾನ್ಸ್ ಚೆನ್ನಾಗಿದೆ, ಡಿಸ್ಚಾರ್ಜ್ ಮಾಡಿದೀವಿ. ಸೊ ಆಂಫೋಟರ್ಸಿನ್, ಫೊಸಕೊನೊಲೋಸ್, ಆಮೇಲೆ ಇಸೋಕೊನೊಜೋಲ್ ಅಂತಿದೆ, ಬಟ್ ಅವೈಲಬಿಲಿಟಿ ಇನ್ನೂ ಇಲ್ಲ. ಅದು IV ಬರುತ್ತೆ, ಟ್ಯಾಬ್ಲೆಟ್ ಬರುತ್ತೆ. ಈ 3 ಮೆಡಿಕೇಶನ್ಸ್ ಪ್ರೂವ್ ಆಗಿರೋದು, ಬೇರೆ ಯಾವ್ದು ಇಲ್ಲ. ಯಾರೋ ಒಂದ್ಸರಿ ಕ್ಯಾಸ್ಪೋಫಂಗಿನ್ ಅಂತ ಇನ್ನೊಂದು ಇದೆ, ಬಟ್ ಅದರಿಂದ ಏನು ಯೂಸ್ ಇಲ್ಲ ಬ್ಲಾಕ್ ಫಂಗಸ್ಗೆ. ಬೇರೆ ಆಸ್ಪರ್ಜಿಲಸ್ ಅಥವಾ ಕ್ಯಾಂಡಿಡಾಗೆ ಅದೆಲ್ಲ ಯೂಸ್ ಮಾಡ್ಬೋದು, ಬಟ್ ಬ್ಲಾಕ್ ಫಂಗಸ್ಗೆ ಈ 3 ಇರೋದು ಸದ್ಯಕ್ಕೆ ಟ್ರೀಟ್ಮೆಂಟ್. ಜೊತೆಗೆ ಇನ್ನೊಂದು ಹೈಪರ್ಬಾರಿಕ್ ಆಕ್ಸಿಜನ್ ಅಂತ, ಅಂದ್ರೆ ಹೈ ಕಾನ್ಸಂಟ್ರೇಷನ್, ಅದಕ್ಕೆ ಸ್ಪೆಷಲ್ ಚೇಂಬರ್ ಬರುತ್ತೆ, ಹೈಪರ್ಬಾರಿಕ್ ಆಕ್ಸಿಜನ್ ಅಂತ. ಬರೀ ಕೆಲವು ಕೇಸ್ ರಿಪೋರ್ಟ್ಸ್ ಇದೆ, ಅದ್ರಲ್ಲಿ ಮಾಡಿದ್ದಾರೆ, ಇಂಪ್ರೂವ್ ಆಗಿದೆ ಅಂತ. ಅದು ನೋಡ್ಬೇಕು ಸರ್, ಇನ್ನೂ ಏನು ಅಂತ, ಇನ್ನೂ ಬರುತ್ತೆ, ಈಗ ಇನ್ನ ಸ್ಟಡೀಸ್ ಎಲ್ಲ ಬರ್ತಾ ಹೋಗುತ್ತೆ. ಕೊನೆಯದಾಗಿ ಕೋವಿಡ್ ಬರುವಂತ ಪೇಷಂಟ್ಗೆ ಒಂದ್ ನಿಮಿಷ ಹಾ ಅದೇ 2 ರೀಸನ್ ಇರುತ್ತೆ. ಹಲೋ ಸರ್, ಅವ್ರ ಏಜ್, ಕೋಮಾಬಿಲಿಟೀಸ್ ಎಲ್ಲ ಇಂಪಾರ್ಟೆಂಟ್. ಜೊತೆಗೆ ಪೋಸ್ಟ್ ಕೋವಿಡ್ ಅದಾದಾಗ ಏನ್ ರಿಸ್ಕ್ ಫ್ಯಾಕ್ಟರ್ಸ್, ಪ್ಲಸ್ ಅವ್ರದ್ದು ಡ್ಯಾಮೇಜ್ ಎಷ್ಟಿತ್ತು ಅಂತ CT ಸ್ಕೋರಿಂಗ್ ಎಲ್ಲ ಇರುತ್ತೆ. 2 months ಆಯ್ತು, ಸೆಟ್ಲ್ ಆಗ್ತಾ ಇಲ್ಲ ಅಂದ್ರೆ ಮತ್ತೆ ಅವ್ರು ಯಾರಾದ್ರೂ ಲಂಗ್ ಸ್ಪೆಷಲಿಸ್ಟ್ ನೋಡ್ಬೇಕಾಗತ್ತೆ, ಒಂದು ಸ್ಕ್ಯಾನ್ ಮಾಡ್ಬೇಕಾಗತ್ತೆ. ಈಗ ಅದೇ ನಾವ್ ಆಗ್ಲೇ ಮಾತಾಡೋದಲ್ಲ, ಪೋಸ್ಟ್ ಕೋವಿಡ್ ಇನ್ಫೆಕ್ಷನ್ಸ್ ರೂಲ್ ಔಟ್ ಮಾಡ್ಬೇಕು ಮೇನ್. ಈಗ ಇನ್ಫೆಕ್ಷನ್ಸ್ ಬರೀ ಮೂಗು ಇದೆಲ್ಲ ಮಾತಾಡ್ತಾ ಇದೀವಿ, ಇನ್ನೂ ಹೆಚ್ಚಿಗೆ ಇದೆ, ಗಂಟ್ಲಿದೆ, ಲಂಗ್ಸ್ ಅಲ್ಲೂ ಇರುತ್ತೆ. ಸೊ ಅದ್ರ ರೂಲ್ ಔಟ್ ಮಾಡ್ಬೇಕು, ಸ್ಕ್ಯಾನ್ ಏನಾದ್ರು ಮಾಡೋದು ಉತ್ತಮ. ಬಟ್ ಡೆಫಿನೆಟ್ಲಿ 17 ಅಂದ್ರೆ ಇನ್ನೂ ಸ್ವಲ್ಪ ಟೈಮ್ ತಗೊಳುತ್ತೆ. ಮೈಲ್ಡ್ ಕಾಫ್ ಇರುತ್ತೆ. ಈಗ ಅವ್ರು ರಿಕವರಿ ಫೇಸ್ ಅಲ್ಲಿ ಇರ್ತಾರೆ, ಸ್ವಲ್ಪ ಚೇಂಜಸ್ ಆಗಿರುತ್ತೆ ಲಂಗ್ಸ್, ಅದನ್ನ ಸ್ವಲ್ಪ ILD ಚೇಂಜಸ್ ಅಂತಾರೆ. ಬಟ್ ಡೆಫಿನೆಟ್ಲಿ ಇಟ್ ಇಂಪ್ರೂವ್ ಆಗ್ತಾರೆ, ಕಮ್ಮಿ ಆಗ್ತಾ ಹೋಗುತ್ತೆ ಡೇ ಬೈ ಡೇ. ಡಾಕ್ಟ್ರೆ, ಕೊನೆಯದಾಗ ಒಂದು ಕ್ವಶನ್ ಅಧ್ಯಕ್ಷ, ಒಂದೇ ಒಂದು. ಪ್ರಮುಖ ಕೋವಿಡ್ ಪೇಷಂಟ್ಸ್ ಯಾರು ಬಂದಿದ್ದಾರೋ ಅವ್ರಿಗೆ ಈ ಸೈಕಿಯಾಟ್ರಿಕ್ ಕೌನ್ಸಿಲಿಂಗ್ ಮಾಡಿದ್ರೆ ಪ್ರಮುಖವಾಗಿ ಎಲ್ಲಾದ್ರ ಕಾಯಿಲೆ ತಡೆಗಟ್ಟಬಹುದಾ? ಸೈಕಿಯಾಟ್ರಿಕ್ ಇಂದ ಬಹಳಷ್ಟು ಮಂದಿ ಸಾಯ್ತಿದ್ದಾರೆ. ನಿನ್ನೆನೂ ಇದೇ ತರ ಸತ್ತೋದ್ರು, ಹಾಸ್ಪಿಟ್ಲಿಗೆ CT ಸ್ಕ್ಯಾನ್ ತಗೊಂಡು ಹೋಗ್ತಾನೆ ಸತ್ತೋದ್ರು. ಈ ಸೈಕಿಯಾಟ್ರಿಕ್ ಕೌನ್ಸಿಲಿಂಗ್ ಇಂದ ಬದುಕಿಸಬಹುದಾ ಅವ್ರಿಗೆ ಅಂತ ಒಂದು. ಸರ್, ನಾನು ಆಕ್ಚುಲಿ ಹೇಳಿಲ್ಲ, ವಂಡರ್ಫುಲ್ ಅಸೆಸ್ಮೆಂಟ್ ಇದು. ಬೇಕೇ ಬೇಕು ಸರ್. ಬೇರೆ ಮೆಡಿಸಿನ್ಸ್ ಕೊಡ್ತೀರಾ ಇಲ್ಲ, ಯಾಕಂದ್ರೆ ಕೋವಿಡ್ ಏನೋ ಮೆಡಿಸಿನ್ ಇಲ್ಲ. ನೀವು ಚೆನ್ನಾಗಿ ಕೌನ್ಸಿಲಿಂಗ್ ಮಾಡಿ ಹಂಗೆ ಇಂಪ್ರೂವ್ ಆಗ್ಬಿಡ್ತಾರ ಅವರು. ಇಲ್ಲ, ನಾನು ನೆಕ್ಸ್ಟ್ ಟೈಮ್ ಒಂದು ವಿಡಿಯೋ ತೋರಿಸ್ತೀನಿ. ಇಲ್ಲಿ ನಮ್ಮ ಅಡ್ಮಿಷನ್ ಆಗಿರೋದು ಹೆಂಗ್ IT ವರ್ಕರ್, ಯಂಗ್ ಫೆಲೋ 30-32 ಕೋವಿಡ್ ರಿಪೋರ್ಟ್ ನೋಡ್ಬಿಟ್ಟು ಇಲ್ಲಿ ಕಟ್ ಮಾಡ್ಕೊಂಡಿದ್ದ, ಇಲ್ಲಿ ಎಲ್ಲ ಇಲ್ಲೆಲ್ಲ ಡ್ಯಾಮೇಜ್ ಮಾಡ್ಕೊಂಡು ಕ್ರಿಟಿಕಲ್ ಆಗಿ ಬಂದ, ಡಿಸ್ಚಾರ್ಜ್ ಮಾಡಿ ಹೋಗಿದೀವಿ. ಆತರ ಅವನು ಎಜುಕೇಟೆಡ್ ಫೆಲೋ ಈ ತರ ಮಾಡ್ಕೊಂಡು ಬಂದಿದ್ದಾರೆ. ಆತರ ನಮ್ಮಲ್ಲಿ 5-6 ಕೇಸ್ ಇದೆ.
ನೀವ್ ಹೇಳ್ದಂಗೆ ಅದೇ ಮೇನ್. ಕೋವಿಡ್ ಅಲ್ಲಿ ಇನ್ನೇನು ಇಲ್ಲ, ಅದೇ ಮೇನ್ ಆಕ್ಚುಲಿ. ಒಳ್ಳೆ ಕೌನ್ಸಿಲಿಂಗ್ ಕೊಟ್ಟು ಫಾಲೋ ಅಪ್ ಮಾಡಿದ್ರೆ ತುಂಬಾ ಅನುಕೂಲ ಆಗತ್ತೆ ಅವ್ರಿಗೆ. ನಮಗೆ ಫ್ಯಾಮಿಲಿ ಅವರು ಮೊದಲು ಕೌನ್ಸಿಲಿಂಗ್ ಮಾಡ್ಬೇಕು, ಫ್ಯಾಮಿಲಿ ಅವರೇ ಕೌನ್ಸಿಲಿಂಗ್ ಮಾಡ್ಬೇಕು, ಸೆಕೆಂಡ್ ಡಾಕ್ಟರ್ಸ್ ಮಾಡ್ಬೇಕಾಗುತ್ತೆ. ಹೌದು ಸರ್, ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ಎಲ್ಲ ಇವತ್ತು ನಮ್ಮ ಇವತ್ತಿನ ಈ ಒಂದು ಬೆಂಗಳೂರು ದಕ್ಷಿಣ ಜಿಲ್ಲೆ ಪದಾಧಿಕಾರಿಗಳು, ಇಲ್ಲಿನ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು, ಮಂಡಲದ ಪದಾಧಿಕಾರಿಗಳು, ವಾರ್ಡ್ ಮಟ್ಟದ ಪದಾಧಿಕಾರಿಗಳು ಭಾಗವಹಿಸಿದಂತ ಈ ಒಂದು ಕೋವಿಡ್-19 ಸಂಬಂಧಿತ ವರ್ಚುವಲ್ ರ್ಯಾಲಿಯಲ್ಲಿ ನಮ್ಗೆ ಇಷ್ಟೊತ್ತು ಎಲ್ಲಾ ವಿಷಯಗಳನ್ನ ಸಮಗ್ರವಾಗಿ ಇಡೀ ರಾಜ್ಯದಲ್ಲೇ 37 ಜಿಲ್ಲೆಗಳ ಪೈಕಿ ಪ್ರಪ್ರಥಮವಾಗಿ ಈ ರೀತಿಯ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂತ ವೈದ್ಯರು ಇವತ್ತು ನಮ್ಗೆಲ್ಲ ಹಲವಾರು ವಿಷಯಗಳನ್ನ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಇವತ್ತಿನ ಈ ಒಂದು ಕೋವಿಡ್ ಇದು ನಮ್ಮ ವರ್ಚುವಲ್ ಮೀಟಿಂಗ್ ನಲ್ಲಿ ಭಾಗವಹಿಸಿದಂತ ಡಾಕ್ಟರ್ ರಾಮಕೃಷ್ಣ ಅವರು, ಡಾಕ್ಟರ್ TN ಮುರಳೀಧರ್ ಅವರು, ಡಾಕ್ಟರ್ BG ಮುರಳೀಧರ್ ಅವರು, ಡಾಕ್ಟರ್ ಸಂಜಯ್ ಕುಮಾರ್ ಅವರು, ಡಾಕ್ಟರ್ ಪ್ರದೀಪ್ ಕುಮಾರ್ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತಾ, ನಿಮ್ಮನ್ನ ಈ ಲಾಕ್ ಡೌನ್ ನಂತರ ನಾವು ಖುದ್ದಾಗಿ ನಮ್ಮ ಜಿಲ್ಲೆ ವತಿಯಿಂದ ಬಂದು ಒಂದು ಅಭಿನಂದನೆ ಸಲ್ಲಿಸುವಂತ ಒಂದು ಧನ್ಯವಾದ ಅಂತ ಹೇಳೋ ಕೆಲಸ ಮಾಡ್ತೀವಿ. ಆದ್ರೆ ನಿಮ್ಮೆಲ್ಲರ ಒಪ್ಪಿಗೆ ತಗೊಂಡು, ನೀವು 5 ಜನ ವೈದ್ಯರ ಒಪ್ಪಿಗೆ ತಗೊಂಡು ಇವತ್ತು ನಡೆದಂತ ಈ ವರ್ಚುವಲ್ ಮೀಟಿಂಗ್ ನಲ್ಲಿ ನಡೆದಂತ ಈ ಸಂವಾದ ಏನಿತ್ತು, ನೀವು ಕೊಟ್ಟಂತ ಮಾಹಿತಿಗಳನ್ನ ನಾವು ಅದನ್ನ ನಮ್ಮ ರಾಜ್ಯದ ವೆಬ್ಸೈಟ್ ನಲ್ಲಿ ಹಾಕೋದಕ್ಕೆ ಅನುಮತಿ ನೀವು ಕೊಡ್ತೀರಾ ಅಂತ ಅನ್ಕೊಂಡು ನಾವು ಇದನ್ನ, ಯಾಕಂದ್ರೆ ತುಂಬಾ ಉಪಯುಕ್ತವಾಗಿರೋಂಥದ್ದು ಕೇವಲ ಬೆಂಗಳೂರು ಜಿಲ್ಲೆಗಾದ್ರೆ ಸಾಧ್ಯ ಇಲ್ಲ. ನೀವು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಡೀ ರಾಜ್ಯಕ್ಕೆ, ಇಡೀ ರಾಷ್ಟ್ರಕ್ಕೆ ತಲುಪಬೇಕಾಗಿರೋದ್ರಿಂದ ನಾವು ರಾಜ್ಯದ ವೆಬ್ಸೈಟ್ ನಲ್ಲಿ ಅದನ್ನ ಹಾಕುವಂತ ಕೆಲಸ ಮಾಡ್ತೀವಿ. ಅದಕ್ಕೆಲ್ಲ ನೀವು ಅನುಮತಿ ಕೊಡ್ತೀರಾ ಅಂತ ಕೇಳ್ತಾ, ಇವತ್ತಿನ ಈ ಒಂದು ವರ್ಚುವಲ್ ಮೀಟಿಂಗ್ ನಲ್ಲಿ ಭಾಗವಹಿಸಿದಂತ ಎಲ್ಲಾ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು, ಮತ್ತೆ ಮಂಡಲದ ಪದಾಧಿಕಾರಿಗಳು, ಮಹಾಶಕ್ತಿ ಕೇಂದ್ರದ ಪದಾಧಿಕಾರಿಗಳು, ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು, ಮತ್ತೆ ರಾಜ್ಯದ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದನ ಅರ್ಪಿಸ್ತಾ, ಮತ್ತೊಮ್ಮೆ ಎಲ್ಲಾ ವೈದ್ಯರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದನ ಅರ್ಪಿಸಿ ಇವತ್ತಿನ ಈ ಒಂದು ಮೀಟಿಂಗ್ ಅನ್ನ ಮುಗಿಸುವ. ಒಂದ್ ನಿಮಿಷ ಅಧ್ಯಕ್ಷೆ. ಇವತ್ತು ನಮ್ಮ ಜಿಲ್ಲಾ ಮೈನಾರಿಟಿ ಮೋರ್ಚಾ ಅಧ್ಯಕ್ಷರಾದ ಸೈಯದ್ ಮುಖದರ್ ಅವರು ತೀರ್ಕೊಂಡಿದ್ದಾರೆ. ಅವ್ರದ್ದೊಂದು ಶ್ರದ್ಧಾಂಜಲಿ ಅರ್ಪಿಸಬೇಕು. ಎಲ್ಲ ಮಾಡಿದೀವಿ, ಸ್ಟಾರ್ಟಿಂಗ್ ಮಾಡಿದೀವಿ. ನಾನು ಹೋಗ್ಲಿ. ಇವತ್ತು 458 ಜನ ಭಾಗವಹಿಸಿದ್ದಾರೆ ಸ್ಟಾರ್ಟಿಂಗ್ ನಲ್ಲಿ. ಆಯ್ತು ಸರಿ. ಇವತ್ತು 380 ಜನ ಇದ್ದಾರೆ, ಕೊನೆವರೆಗೂ 380 ಜನ ಇದ್ದಾರೆ. ಸರಿ, ಥ್ಯಾಂಕ್ ಯು. ಧನ್ಯವಾದಗಳು. ಮಲಿಕ್ ಫೋನ್ ಮಾಡಿದ್ದೆ ಬಿಟ್ಟು. ಓಕೆ, ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದ.